ಓಂ ಶ್ರೀ ಮಂಜುನಾಥಾಯ ನಮಃ. ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಂ ಎಂಬ ಮಾತಿನನ್ವಯ ಧರ್ಮಸ್ಥಳದ ಕಾರ್ಯವೈಖರಿಗೆ ಧರ್ಮಸ್ಥಳವೇ ಸಾಟಿ. ಧರ್ಮದ ಮಣ್ಣಲ್ಲಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಪರಂಪರಾನುಗತವಾಗಿ ಬಂದಿರುವ ಹಲವಾರು ಕಾರ್ಯಕ್ರಮಗಳಲ್ಲಿ ಈ ಭಜನಾ ಕಮ್ಮಟ ತರಬೇತಿಯೂ ಒಂದು. ಈ ಮಂಜುನಾಥ ಸ್ವಾಮಿಯ ಅನುಗ್ರಹದಲ್ಲಿ ಧರ್ಮದೇವತೆಗಳ ಅಭಯದೊಂದಿಗೆ ಬಾಹುಬಲಿಯ ಶಾಂತಿ ಸಾರುವ ಈ ಧರ್ಮಸ್ಥಳದಲ್ಲಿ ನಡೆಯುವ ಆಚರಣೆ ಕಾರ್ಯಕ್ರಮಗಳು ಜನಮಾನಸದಲ್ಲಿ ಸದಾ ಅಚ್ಚೊತ್ತಾಗಿರುತ್ತವೆ. ಕುಡುಮಪುರವು ಕೇವಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಾತ್ರವಲ್ಲದೆ ಸಮಾಜದ ಎಲ್ಲ ಕ್ಷೇತ್ರಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಪರಂಪರಾಗತವಾಗಿ ಚತುರ್ಧಾನಗಳನ್ನು ಆಚರಿಸಿಕೊಂಡು ಬರಲಾಗುತ್ತಿದ್ದು, ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ದೂರದರ್ಶಿತ್ವದಲ್ಲಿ ಸರ್ವಜನರ ಸಬಲೀಕರಣಕ್ಕಾಗಿ 10 ಜನಪ್ರಿಯ ಕಾರ್ಯಕ್ರಮಗಳನ್ನು ವಿವಿಧ ವಿಭಾಗಗಳಿಂದ ನಡೆಸಲಾಗುತ್ತಿದೆ. ಪರಮಪೂಜ್ಯ ಕಾವಂತರ ಧರ್ಮಪೀಠದ ಈ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಂದು 27ನೇ ವರ್ಷದ ಭಜನಾ ತರಬೇತಿ ಕಮ್ಮಟದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ. ಈ ಭಜನಾ ಕಮ್ಮಟದಲ್ಲಿ ಗೌರವ ಅಧ್ಯಕ್ಷತೆ ಸ್ಥಾನವನ್ನು ಅಲಂಕರಿಸಿರುವ ಪರಮಪೂಜ್ಯ ಕಾವಂದರು ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು, ಧರ್ಮಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೂಜ್ಯರನ್ನು ಭಕ್ತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿರುವ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿರುವ ಶ್ರೀ ಡಾಕ್ಟರ್ ಎಂ ಮೋಹನ ಆಳ್ವಾ ಇವರನ್ನು ಕೂಡ ಗೌರವಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ, ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಶ್ರೀಧಾಮ ಮಾಣಿಲ ಇವರನ್ನು ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರು, ಉಪಾಧ್ಯಕ್ಷರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಇವರನ್ನು ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಶ್ರೀ ಡಿ ಹರ್ಷೇಂದ್ರ ಕುಮಾರ್, ಉಪಾಧ್ಯಕ್ಷರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಇವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್, ಸಂಚಾಲಕರು ಭಜನಾ ಕಮ್ಮಟ, ಶ್ರೀ ಎ ವೀರುಶೆಟ್ಟಿ, ಕಾರ್ಯದರ್ಶಿಗಳು ಭಜನಾ ಕಮ್ಮಟ, ಶ್ರೀ ಚಂದ್ರಶೇಖರ್ ಸಾಲ್ಯಾನ್, ಅಧ್ಯಕ್ಷರು ಭಜನಾ ಪರಿಷತ್, ಶ್ರೀ ರಾಜೇಂದ್ರ ಕುಮಾರ್ ಬಸ್ರೂರು, ಉಪಾಧ್ಯಕ್ಷರು ಭಜನಾ ಪರಿಷತ್ ಇವರೆಲ್ಲರನ್ನು ಕೂಡ ಈ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ. ಕ್ಷೇತ್ರದ ಎಲ್ಲ ದೈವದೇವರುಗಳನ್ನು ಮನಸಾ ಸ್ಮರಿಸುತ್ತಾ ಭಕ್ತ ಮತ್ತು ಭಗವಂತನ ನಡುವಿನ ಕೊಂಡಿ ಎಂದರೆ ಪ್ರಾರ್ಥನೆ. ಕಾರ್ಯಕ್ರಮಗಳು ಸಾಂಗೋಪಸಾಂಗವಾಗಿ ನೆರವೇರಲಿ ಎಂಬ ಆಶಯದೊಂದಿಗೆ 27ನೇ ವರ್ಷದ ಭಜನಾ ಕಮ್ಮಟಕ್ಕೆ ಮುನ್ನುಡಿ ಬರೆಯೋಣ ಪ್ರಾರ್ಥನೆಯೊಂದಿಗೆ. ಪ್ರಾರ್ಥಿಸುವವರು ಕುಮಾರಿ ಸುಪ್ರೀತಾ ಮತ್ತು ಮಾಸ್ಟರ್ ಶ್ರೀ ವರ್ಚಸ್ ಧರ್ಮಸ್ಥಳ. ಶಾರದೆ ಶರದಿಂದು ಸಮಾನನೆ ಸಕಲ ಶುಭದೆ. 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 ಶಾರದೆ ಶರಣಾಗತ ವತ್ಸಲೆ ಪಾಹಿ ಶರ್ಮದೆ. ಶಾರದೆ ಶರಣಾಗತ ವತ್ಸಲೆ ಪಾಹಿ ಶರ್ಮದೆ. ಶಾರದೆ ಭವ ಪಾರದೆ ವರ
ಪಾರಮಾರ್ಥಿಕ ಜ್ಞಾನದೆ ಭವ ಪಾರದೆ ವರ ಪಾರಮಾರ್ಥಿಕ ಜ್ಞಾನದೆ ಭವ ಪಾರದೆ ವರ ಪಾರಮಾರ್ಥಿಕ ಜ್ಞಾನದೆ ಅಪಾರ ನಿಜ ಮಹಿಮಾನ್ವಿತೆ ಅಪಾರ ನಿಜ ಮಹಿಮಾನ್ವಿತೆ ಅಪಾರ ನಿಜ ಮಹಿಮಾನ್ವಿತೆ ಕೃಪಾರ ಸವಾರಿಧೆ ವರದೆ ಶಾರದೆ ಅಪಾರ ನಿಜ ಮಹಿಮಾನ್ವಿತೆ ಕೃಪಾರ ಸವಾರಿಧೆ ವರದೆ ಶಾರದೆ ಶರದಿಂದು ಸಮಾನನೆ ಸಕಲ ಶುಭದೆ ಶಾರದೆ ಯಮನಿಯಮಾದ್ಯ ಅಷ್ಟಾಂಗ ಯೋಗ ಜಪ ಸಾಧನ ಸಂವಿಧಿತೆ ಸುಚರಿತೆ ಯಮನಿಯಮಾದ್ಯ ಅಷ್ಟಾಂಗ ಯೋಗ ಜಪ ಸಾಧನ ಸಂವಿಧಿತೆ ಸುಚರಿತೆ ಯಮುನಾ ಭ್ರಾತೃ ಭಯಾಪಹೆ ಸಂಯಮೀಂದ್ರಾದಿ ಸಮುಪಾಸಿತೆ ಯಮನಿಯಮಾದ್ಯ ಅಷ್ಟಾಂಗ ಯೋಗ ಜಪ ಸಾಧನ ಸಂವಿಧಿತೆ ಸುಚರಿತೆ ಯಮುನಾ ಭ್ರಾತೃ ಭಯಾಪಹೆ ಸಂಯಮೀಂದ್ರಾದಿ ಸಮುಪಾಸಿತೆ ದಿವ್ಯ ಮಂಗಳ ವಿಗ್ರಹೆ ದಯಾರ್ಣವೇ ಆನಂದದೆ ದಿವ್ಯ ಮಂಗಳ ವಿಗ್ರಹೆ ದಯಾರ್ಣವೇ ಆನಂದದೆ ಚೈತನ್ಯಮಯ ಚಿದಾಕಾರೆ ಚಾರು ಶೃಂಗಾಚಲವಾಸೆ ಪರದೇವತೆ ಶಾರದೆ ದಿವ್ಯ ಮಂಗಳ ವಿಗ್ರಹೆ ದಯಾರ್ಣವೇ ಆನಂದದೆ ಚೈತನ್ಯಮಯ ಚಿದಾಕಾರೆ ಚಾರು ಶೃಂಗಾಚಲವಾಸೆ ಪರದೇವತೆ ಶಾರದೆ ಶರದಿಂದು ಸಮಾನನೆ ಸಕಲ ಶುಭದೆ ಶಾರದೆ ಶರಣಾಗತ ವತ್ಸಲೆ ಪಾಹಿ ಶರ್ಮದೆ ಶಾರದೆ ಪಾಹಿ ಶರ್ಮದೆ ಶಾರದೆ ಪರದೇವತೆ ಶಾರದೆ ಪರದೇವತೆ ಶಾರದೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡಿದ ಕುಮಾರಿ ಸುಪ್ರೀತಾ ಮತ್ತು ಮಾಸ್ಟರ್ ಶ್ರೀವರ್ಚಸ್ರವರಿಗೆ ಕೃತಜ್ಞತೆಗಳು. ದೃಢವಾದ ನೋವಿಂದ ನನ್ನ ಬಾಳೆ ಮಡಿಕೆ ದೃಢವಾದಂತೆ ಬೆಂದ ಮೇಲೆ ಎಂಬ ಈ ಕವಿವಾಣಿಯಂತೆ ಜೊತೆಗಾರರು ಯಾರೂ ಇಲ್ಲ ಎಂದಾಗ ನನ್ನಿಂದ ಇನ್ನೂ ಯಾವುದು ಸಾಧ್ಯವಿಲ್ಲ ಎಂದು ಕೈಚೆಲ್ಲಿ ಕೂತಾಗ ಭಗವಂತ ನನ್ನೊಂದಿಗಿದ್ದಾನೆ ಎಂದು ದೃಢ ಸಂಕಲ್ಪ ಮಾಡಿ ಹಿಡಿದ ಕಾರ್ಯ ಸಾಧಿಸುವುದೇ ಜೀವನ. ಇದಕ್ಕೆ ಪ್ರೇರಣೆ ಎಂಬಂತೆ ಇದೀಗ ಡಾಕ್ಟರ್ ಹೇಮಾವತಿ ಅಮ್ಮನವರ ಪರಿಕಲ್ಪನೆಯಲ್ಲಿ ಮೂಡಿಬಂದ ವಿದೂಷಿ ಶ್ರೀಮತಿ ಚೈತ್ರ ಮತ್ತು ಕಲಾಬಳಗ ಇವರಿಂದ ಸುಂದರವಾದ ನೃತ್ಯ ರೂಪಕ. इतनी शक्ति हमें देना दाता,
से भावना मन में बदले की होना। हम चले नेक रास्ते पे हमसे भूल कर भी कोई भूल होना। इतनी शक्ति हमें देना दाता, मन का विश्वास कमजोर होना। हम न सोचे हमें क्या मिला है, हम ये सोचे किया क्या है अर्पण। फूल खुशियों का बाटे सभी को, सबका जीवन ही बन जाए मधुबन। अपनी करुणा का जल तू बहा के कर दे पावन हर एक मन का कोना। हम चले नेक रास्ते पे हमसे भूल कर भी कोई भूल होना। इतनी शक्ति हमें देना दाता, मन का विश्वास कमजोर होना। मन का विश्वास कमजोर होना। मन का विश्वास कमजोर होना। ವಂದನೆಗಳೊಂದಿಗೆ ಅತಿಥಿ ದೇವೋಭವ ಎಂಬ ಮಾತಿನಂತೆ 27ನೇ ವರ್ಷದ ಭಜನಾ ಕಮ್ಮಟದ ಆರಂಭೋತ್ಸವಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಲು ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಸಂಚಾಲಕರು, ಭಜನಾ ಕಮ್ಮಟ, ಧರ್ಮಸ್ಥಳ ಇವರಲ್ಲಿ ವಿನಮ್ರ ಕೋರಿಕೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ದೇವರಾದಂತಹ ಶ್ರೀ ಮಂಜುನಾಥ ಸ್ವಾಮಿಗೆ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ, ಕ್ಷೇತ್ರದ ಎಲ್ಲ ಅಧಿದೇವತೆಗಳ ಪಾದಾರವಿಂದಕ್ಕೆ ವಂದಿಸಿಕೊಂಡು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರ ನೇತೃತ್ವದಲ್ಲಿ 27ನೇ ವರ್ಷದ ಭಜನಾ ಕಮ್ಮಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಪೂಜ್ಯ ಕಾವಂದರಿಗೆ ಹಾಗೂ ಉದ್ಘಾಟಕರಿಗೆ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸಿಕೊಂಡು ಪ್ರಸ್ತಾವನೆಯೊಂದಿಗೆ ನನ್ನ ಈ ಸ್ವಾಗತವನ್ನು ಮಾಡಲು ನಾನು ಬಯಸ್ತಾ ಇದ್ದೇನೆ. ದೇಹವೇ ದೇಗುಲ, ದೇಹದೊಳಗಿರುವ ಜೀವಾತ್ಮನೇ ಪರಮಾತ್ಮನಾದಂತಹ ಶಿವ. ಅಜ್ಞಾನವೆಂಬ ನೈರ್ಮಲ್ಯವನ್ನು ಕಿತ್ತೊಗೆದು ಶಿವನೇ ನಾನೆಂದು ಪೂಜಿಸಬೇಕು. ಅಜ್ಞಾನವೆಂಬ ನೈರ್ಮಲ್ಯವನ್ನು ಕಿತ್ತೊಗೆಯಲು ಇರುವ ಮುಖ್ಯ ಸಾಧನವೇ ಭಜನೆ. ಭಜನೆಯು ಮನೆ ಮನದ ಶುದ್ಧಿಗೆ ಪೂರಕ. ಭಜನೆ ಹಾಡುವುದರಲ್ಲಿ ಏಕತೆ ಬೇಕು, ತಾಳ ರಾಗಯುಕ್ತವಾಗಿರಬೇಕು. ಇದರ ಅನುಷ್ಠಾನ ಭಜನಾ ತರಬೇತಿ ಕಮ್ಮಟದ ಉದ್ದೇಶವಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಪೂಜ್ಯ ಕಾವಂದರ ಮಾರ್ಗದರ್ಶನದಲ್ಲಿ ಕಳೆದ 26 ವರ್ಷಗಳಿಂದ ಭಜನಾ ತರಬೇತಿ ಕಮ್ಮಟ ಅತ್ಯಂತ ಯಶಸ್ವಿಯಾಗಿ ನಡೆದು ಬಂದಿರುತ್ತದೆ. 3 ದಶಕಗಳಿಂದ ಭಜನಾ ಕ್ಷೇತ್ರಕ್ಕೆ ಬಲ ತುಂಬುವಂತಹ ಕೆಲಸ ಈ ಕಾರ್ಯಕ್ರಮದಿಂದ ಆಗಿದೆ. ಕಳೆದ 26 ವರ್ಷಗಳಲ್ಲಿ ಭಜನಾ ಕಮ್ಮಟದ ಮೂಲಕ ಗ್ರಾಮೀಣ ನಾಯಕತ್ವದ ಒಂದು ಕಲ್ಪನೆ, ಭಜನಾ ಮಂಡಳಿಗಳ ಬಲವರ್ಧನೆ, ಭಜನೆಯಲ್ಲಿ ಏಕತೆ, ತಾಳ ಲಯಗಳ ಪರಿಕಲ್ಪನೆ, ದಾಸ ಸಾಹಿತ್ಯವನ್ನು ಹೆಚ್ಚು ಪ್ರಸ್ತುತಪಡಿಸುವಂಥ ಕೆಲಸ ಮಾಡಲಾಗಿದೆ. ಇದುವರೆಗೆ 26 ಕಮ್ಮಟಗಳಿಂದ 2900 ಭಜನಾ ಮಂಡಳಿಯ 5800 ಮಂದಿಗೆ ತರಬೇತಿಯನ್ನು ನೀಡಲಾಗಿದೆ. ಇದುವರೆಗೆ 26 ಕಮ್ಮಟಗಳಿಂದ ಸುಮಾರು 230 ಹಾಡುಗಳನ್ನು ಕಲಿಸಿಕೊಡಲಾಗಿದೆ. ಸುಮಾರು 2000 ಮಂದಿಗೆ ಕುಣಿತ ಭಜನೆಯನ್ನು ಹೇಳಿಕೊಡಲಾಗಿದೆ. ರಾಜ್ಯಾದ್ಯಂತ ಸುಮಾರು 5500 ಭಜನಾ ಮಂಡಳಿಗಳಿದ್ದು, ಇದರ ಒಂದು ಪ್ರೇರಕ ಒಂದು ಕೇಂದ್ರ ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಿದೆ. ಕಳೆದ 5 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತಿಂದ 19 ತಾಲೂಕು ಪರಿಷತ್ತಿನ ಮೂಲಕ ಸುಮಾರು 1750 ಭಜನಾ ಮಂಡಳಿಗಳು ಕ್ರಿಯಾಶೀಲವಾಗಿದೆ. ಇವುಗಳ ಮೇಲ್ವಿಚಾರಣೆಗೆ ಶ್ರೀ ಕ್ಷೇತ್ರದಿಂದ ಸಮನ್ವಯ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ.
ಇವತ್ತಿನ ಈ ಒಂದು 27ನೇ ವರ್ಷದ ಭಜನಾ ಕಮ್ಮಟದ ಉದ್ಘಾಟನೆಗಾಗಿ ಬಂದಿರುವವರು ನಮ್ಮೆಲ್ಲರ ಚಿರಪರಿಚಿತರು. ವಿಶೇಷವಾಗಿ ವೃತ್ತಿಯಲ್ಲಿ ಆಯುರ್ವೇದ ವೈದ್ಯರು, ಸಾಂಸ್ಕೃತಿಕ ಶೈಕ್ಷಣಿಕ ಕ್ರೀಡಾ ಕ್ಷೇತ್ರದ ಸಂಘಟಕರು, ಶಿಕ್ಷಣ ತಜ್ಞರು, ಆಳ್ವಾಸು ನುಡಿಸಿರಿ, ಆಳ್ವಾಸ್ ವೀರಸಾತ್, ಚಿತ್ರಸಿರಿ ವೀರಸಾತ್ ಮೂಲಕ ದೇಶಾದ್ಯಂತ ಗುರುತಿಸಲ್ಪಟ್ಟಂತಹ ವ್ಯಕ್ತಿ. ಇವರ ಶಿಕ್ಷಣ ಸಂಸ್ಥೆಯಲ್ಲಿ 25,000ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಜ್ಞಾನಾರ್ಜನೆಯನ್ನು ಮಾಡುತ್ತಿದ್ದಾರೆ. 5,000 ಜನ ಉದ್ಯೋಗಿಗಳು ಇವರ ಸಂಸ್ಥೆಯಲ್ಲಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಮ ಭಕ್ತನೂ ಹೌದು. ಹೇಗೆ ಶ್ರೀರಾಮನಿಗೆ ಹನುಮಂತ ಬಂಟನ, ಅದೇ ರೀತಿಯಾಗಿ ಪೂಜ್ಯ ಕಾವಂದ್ರವರಿಗೆ ವಿಶೇಷವಾಗಿ ಅವರ ಒಬ್ಬರು ಶಿಷ್ಯ ಅಂತಲೂ ಕರೀಬೋದು, ಕ್ಷೇತ್ರದ ದೊಡ್ಡ ಅಭಿಮಾನಿ ಅಂತ ಕರೀಬೋದು. ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ, ಇವತ್ತು ಆಳ್ವರನ್ನು ನೋಡಿ ಖಂಡಿತವಾಗಿ ಕೂಡ ಕಾರ್ಯಕ್ರಮವನ್ನು ಹೇಗೆ ಸಂಘಟನೆ ಮಾಡಬೇಕು ಅನ್ನೋದನ್ನು ಅವರನ್ನು ನೋಡಿ ಕಲಿಬೇಕು. ಅಂತಹ ಶ್ರೇಷ್ಠರು ಡಾಕ್ಟರ್ ಮೋಹನ್ ಆಳ್ವರು. ಇವರಿಗೆ ನಾನು ಎಲ್ಲ ಶಿಬಿರಾರ್ಥಿಗಳ ಪರವಾಗಿ, ಎಲ್ಲ ಊರಿನವರ ಪರವಾಗಿ ನಾನು ಆದರದ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಪರಮಪೂಜ್ಯ ಕಾವಂದ್ರವರು. ಶ್ರೀ ಕ್ಷೇತ್ರದ ಚತುರ್ದಾನಗಳಾದಂತಹ ಅನ್ನದಾನ, ಅಭಯದಾನ, ವಿದ್ಯಾದಾನ, ಆರೋಗ್ಯ ದಾನಗಳನ್ನು, ಇಂತಹ ದಾನ ಪರಂಪರೆಯನ್ನು ಇವತ್ತು ಪ್ರಪಂಚಕ್ಕೆ ಪರಿಚಯಿಸಿದವರು. ಜನತಾ ದರ್ಶನ, ಗ್ರಾಮಾಭಿವೃದ್ಧಿ ಯೋಜನೆ, ಶಿಕ್ಷಣ ಸಂಸ್ಥೆ, ಧರ್ಮೋತ್ಥಾನ ಟ್ರಸ್ಟ್, ಪ್ರಕೃತಿ ಚಿಕಿತ್ಸಾ ಕೇಂದ್ರ, ರುಡ್ಸೆಟ್, ಮೆಡಿಕಲ್ ಟ್ರಸ್ಟು, ಹೀಗೆ ಹಲವು ಕಾರ್ಯಕ್ರಮ ಸಂಸ್ಥೆಗಳ ಮೂಲಕ ಜ್ಞಾನದ ಅಭಿವೃದ್ಧಿಯ ಪರಿವರ್ತನೆಯ ಬೆಳಕನ್ನು ನಾಡು ದೇಶಾದ್ಯಂತ ಬೆಳಗಿಸಿದವರು. ನಮ್ಮೆಲ್ಲರ ಶಕ್ತಿ ಶ್ರೀ ಮಂಜುನಾಥ ಸ್ವಾಮಿಯ ಪ್ರತಿನಿಧಿಯೆಂದು ನಾಡಲ್ಲೆಲ್ಲ ನಂಬಿರುವಂತಹ ಪೂಜ್ಯ ಕಾವಂದರಿಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಈ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಗಳು ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಂಘಟಿಸುವ ಮೂಲಕ ಸ್ವತಃ ಭಜಕರಾಗಿರುವ, ಹಿಂದಿನ ಎಲ್ಲ ಭಜನಾ ಕಮ್ಮಟಗಳಲ್ಲಿ ಉಪಸ್ಥಿತರಿದ್ದು ಪ್ರೇರಣೆ ನೀಡುವವರು ಶ್ರೀ ಮೋಹನದಾಸ ಸ್ವಾಮೀಜಿಗಳು, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ, ಶ್ರೀಧಾಮ ಮಾಣಿಲ, ಇವರಿಗೆ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಜ್ಞಾನ ವಿಕಾಸ ಕಾರ್ಯಕ್ರಮಗಳ ಮೂಲಕ ಮಹಿಳೆಯರ ಪಾಲಿಗೆ ಬೆಳಕು, ವಾತ್ಸಲ್ಯದ ಮೂಲಕ ಆಸರೆಯಾದವರು, ಶ್ರೀ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಆಧಾರವಾಗಿರುವವರು, ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿಗೆ ಸದಾ ಮಾರ್ಗದರ್ಶನ ನೀಡುವವರು ಮಾತೃಶ್ರೀ ಹೇಮಾವತಿ ಹೆಗಡೆಯವರಿಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾದರಿ ದೇವಸ್ಥಾನವಾಗಿ ರೂಪುಗೊಳ್ಳುವಲ್ಲಿ ಪೂಜ್ಯ ಕಾವಂದರಿಗೆ ಸದಾ ಬೆಂಬಲವನ್ನು ನೀಡುವವರು, ನಮ್ಮೆಲ್ಲರ ಮಾರ್ಗದರ್ಶಕರು, ದಕ್ಷ ಆಡಳಿತಗಾರರಾದಂತಹ ಗೌರವಾನ್ವಿತ ಶ್ರೀ ಡಿ ಹರ್ಷೇಂದ್ರ ಕುಮಾರ್ರವರಿಗೆ ಗೌರವದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ನಮ್ಮ ಭಜನಾ ಕಮ್ಮಟಕ್ಕೆ ಯಶಸ್ಸಿಗೆ ದುಡಿಯುವವರು ಮತ್ತು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡುವವರು, ವಿಶೇಷವಾಗಿ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಅಧ್ಯಕ್ಷರಾದಂತಹ ಚಂದ್ರಶೇಖರ ಸಾಲ್ಯಾನ್, ಇವರಿಗೆ ಆದರದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಉಪಾಧ್ಯಕ್ಷರಾದಂಥ ಶ್ರೀಯುತ ರಾಜೇಂದ್ರ ಕುಮಾರ್, ಇವರಿಗೆ ಕೂಡ ಆದರದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಶ್ರೀಯುತ ತೋಲ್ಪಡಿತಾಯರು, ಹಾಗೆ ಭುಜಬಲಿಯವರು, ಹಾಗೆ ಯೋಗ ತರಬೇತಿಯನ್ನು ಹೇಳಿಕೊಡುವಂಥ ಶಶಿಕಾಂತ್ ಜೈನ್ ಅವರು, ಶ್ರೀನಾಥರು, ಧನ್ಯಕುಮಾರರು, ಹಾಗೆ ನಮ್ಮ ಉಪ್ಪಿನಂಗಡಿಯ ಭಜನಾ ಕ್ಷೇತ್ರ ಬಗ್ಗೆ ನಮಗೆ ಪುತ್ತೂರಲ್ಲಿ ಒಳ್ಳೆಯ ಸಹಕಾರ ಕೊಡುವಂಥ ಧನ್ಯರು, ಹಾಗೆ ಪುತ್ತೂರು ಭಜನಾ ಪರಿಷತ್ತಿನ ಅಧ್ಯಕ್ಷರಾದಂಥ ಲೋಕೇಶ್, ಎಲ್ಲರಿಗೂ ಕೂಡ ವೇದಿಕೆಯ ಮುಂಬೈಯಿಂದ ನಮ್ಮ ರವೀಂದ್ರ ಶಾಂತಿಯವರು ಬಂದಿದ್ದಾರೆ. ಹಾಗೆ ಅವರಿಗೆಲ್ಲರಿಗೂ ಕೂಡ ಆದರದ ಸ್ವಾಗತ. ವಿಶೇಷವಾಗಿ ಈ ಕಮ್ಮಟ ಯಶಸ್ವಿಯಾಗಬೇಕು ಅಂತಾದರೆ ಕಾರಣೀಕರ್ತರು ನೀವುಗಳು. 182 ಜನ ಶಿಬಿರಾರ್ಥಿಗಳಿದ್ದಾರೆ. ಹಾಗಾಗಿ ಅಂತಹ ಎಲ್ಲ ಶಿಬಿರಾರ್ಥಿಗಳು ಕೂಡ ಆದರದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ವೇದಿಕೆಯ ಎಡಭಾಗದಲ್ಲಿ ಕುಳಿತಿರುವಂತಹ ಪತ್ರಿಕಾ ಮಿತ್ರರು, ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಪರಿಚಯಿಸುವಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದವರು ಪತ್ರಿಕಾ ಮಿತ್ರರು, ಮುಂಭಾಗದಲ್ಲಿರುವಂತಹ ಎಲ್ಲ ದೃಶ್ಯ ಮಾಧ್ಯಮದವರು, ಎಲ್ಲರಿಗೂ ಕೂಡ ಆದರದ ಸ್ವಾಗತ. ಹಾಗೆ ವಿಶೇಷವಾಗಿ ಕ್ಷೇತ್ರದ ಬೇರೆ ಬೇರೆ ವಿಭಾಗದ ಮುಖ್ಯಸ್ಥರಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಭಜನಾ ಕಮ್ಮಟದ ಕಾರ್ಯದರ್ಶಿಗಳಾಗಿ ನಮ್ಮೊಂದಿಗೆ
ಸಹಕಾರ ಕೊಡುವವರು ಶ್ರೀ ವೀರಣ್ಣ ಶೆಟ್ಟಿ, ಪೂಜ್ಯರ ಆಪ್ತ ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳಾದಂಥ ಪದ್ಮರಾಜ್ ಜೈನ್, ಹಾಗೆ ಎಲ್ಲ ಕಾರ್ಯಕಾರಿ ಬಂಧುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಶೇಷವಾಗಿ ಊರಿನವರು ಸುಮಾರು 200 ಜನ, ಕನ್ಯಾಕುಮಾರಿ ಯುವತಿ ಮಂಡಲ ಹಾಗೆ ಉಳಿದ ಎಲ್ಲ ಅಂಗಡಿಯ ಮಾಲಕರು ಕೂಡ ಈ 8 ದಿನಗಳ ಕಾಲ ಕ್ಷೇತ್ರದ ಸ್ವಾಮಿಗೆ ತಮ್ಮ ಸೇವೆ ಅನ್ನುವ ರೀತಿಯಲ್ಲಿ ದುಡಿಯುವಂಥ ಎಲ್ಲ ಸ್ವಯಂ ಸೇವಕರು ಕೂಡ ಆದರದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತಕ್ಕೆ ಪೂರ್ಣ ವಿರಾಮ ಹಾಕುತ್ತೇನೆ. ಜೈ ಹಿಂದ್, ಜೈ ಧರ್ಮಸ್ಥಳ. ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದ್ ಇವರಿಗೂ ಕೂಡ ಹೃದಯಸ್ಪರ್ಶಿ ಸ್ವಾಗತವನ್ನು ಬಯಸುತ್ತಾ ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಿಗೆ ಗೌರವಾರ್ಪಣೆ. ಪರಮಪೂಜ್ಯ ಖಾವಂದರನ್ನು ಶ್ರೀ ಕೇಶವ ಗೌಡ ವಕೀಲರು ಫಲತಾಂಬೂಲವನ್ನು ನೀಡಿ ಶ್ರೀ ಮೋಹನ್ ಶೆಟ್ಟಿಯವರು ಹಾರವನ್ನು ಹಾಕಿ ಭಕ್ತಿಪೂರ್ವಕವಾಗಿ ಚರಣಕಮಲಗಳಿಗೆ ವಂದಿಸುತ್ತಾ ಸ್ವಾಗತಿಸಬೇಕಾಗಿ ಕೋರಿಕೆ. ಡಾಕ್ಟರ್ ಎಂ ಮೋಹನ್ ಆಳ್ವರವರನ್ನು ಶ್ರೀ ಧನಕೀರ್ತಿ ಆರಿಗರವರು ಹಾರವನ್ನು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿ. ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಇವರಿಗೆ ಶ್ರೀ ವಿಕಾಸ್ ಆರಿಗರವರು ಫಲತಾಂಬೂಲವನ್ನು ನೀಡಿ ಶ್ರೀ ಸುನಿಲ್ ಕಲ್ಕೊಪ್ಪ ರವರು ಹಾರವನ್ನು ಹಾಕಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ. ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮರವರನ್ನು ಶ್ರೀಮತಿ ಶರ್ಮಿಳಾ ಗ್ರಾಮ ಪಂಚಾಯತ್ ಸದಸ್ಯರು ಧರ್ಮಸ್ಥಳ ಇವರು ಹಾರವನ್ನು ಹಾಕಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೋರಿಕೆ. ಶ್ರೀ ಡಿ ಹರ್ಷೇಂದ್ರ ಕುಮಾರ್ ರವರನ್ನು ಶ್ರೀ ಸತೀಶ್ ಪೈ ರವರು ಹಾರವನ್ನು ಹಾಕಿ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿ. ಶ್ರೀ ಚಂದ್ರಶೇಖರ್ ಸಾಲ್ಯಾನ್ ಅಧ್ಯಕ್ಷರು ಭಜನಾ ಪರಿಷತ್ ಇವರಿಗೆ ಕೆ.ವಿ. ಬಳ್ಳಾಲ್ ಇವರು ಹೂಗುಚ್ಛವನ್ನು ನೀಡಿ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೋರಿಕೆ. ಶ್ರೀ ರಾಜೇಂದ್ರ ಕುಮಾರ್ ಬಸ್ರೂರ್ ಉಪಾಧ್ಯಕ್ಷರು ಭಜನಾ ಪರಿಷತ್ ಇವರಿಗೆ ಶ್ರೀ ಸಂತೋಷ್ ಸಮನ್ವಯ ಅಧಿಕಾರಿ ಭಜನಾ ಪರಿಷತ್ ಇವರು ಹೂಹಾರವನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಮುಂದಕ್ಕೆ ವರದಿ ವಾಚನ. 2024-25ನೇ ಸಾಲಿನ ಭಜನಾ ಕಮ್ಮಟದ ವರದಿಯನ್ನು ವಾಚಿಸಬೇಕಾಗಿ ಭಜನಾ ಸಮಿತಿಯ ಕಾರ್ಯದರ್ಶಿಯವರಾದಂತಹ ಶ್ರೀಯುತ ವೀರು ಶೆಟ್ಟಿಯವರಲ್ಲೇ ವಿನಂತಿ. ಕ್ಷೇತ್ರದ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಗೆ ಹಾಗೂ ಧರ್ಮದೇವತೆಗಳನ್ನು ಪ್ರಾರ್ಥಿಸಿ, ವೇದಿಕೆಯಲ್ಲಿರುವ ಪರಮಪೂಜ್ಯ ಖಾವಂದರ ಮತ್ತು ಮಾತೃಶ್ರೀ ಅಮ್ಮನವರ ಅಡಿದಾವರಿಗೆ ವಂದಿಸಿ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯತಕ್ಕಂತಹ 27ನೇ ಭಜನಾ ಕಮ್ಮಟದ ಕಿರು ಪರಿಚಯವನ್ನು ನಾನೀಗ ನೀಡಲಿದ್ದೇನೆ. ಸನಾತನ ಸಂಸ್ಕಾರದ ಉಳಿವಿಕೆಯಲ್ಲಿ ಭಜನೆಯ ಪಾತ್ರ ಮಹತ್ತರವಾದದ್ದು. ಭಜನೆ ಕೇವಲ ನಮ್ಮನ್ನು ಮಾತ್ರವಲ್ಲ, ನಮ್ಮ ಮನೆಗಳನ್ನು ಶುದ್ಧೀಕರಿಸುತ್ತದೆ. ಸಾಮಾನ್ಯವಾಗಿ ಪ್ರತಿಯೊಂದು ಊರಿನಲ್ಲಿ ಭಜನಾ ಮಂಡಳಿಗಳಿರುತ್ತವೆ. ಇಂತಹ ಭಜನಾ ಮಂಡಳಿಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕಳೆದ 26 ವರ್ಷಗಳಿಂದ ಮಾರ್ಗದರ್ಶನವನ್ನು ನೀಡುತ್ತಿದೆ. ಇಂತಹ ಭಜನಾ ಮಂಡಳಿಗಳು ಇಡೀ ಊರಿನ ಏಕತೆಗೆ ಹಾಗೂ ಸಾತ್ವಿಕ ಶಕ್ತಿಯ ಜಾಗೃತಿಗೆ ಕಾರಣವಾಗಿದೆ. ಇಡೀ ಊರಿನಲ್ಲಿ ಎಲ್ಲರನ್ನೂ ಒಗ್ಗೂಡಿಸುವ ಕೆಲಸವನ್ನು ಭಜನೆಯು ಮಾಡುತ್ತಿದೆ. ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಈ ಮೊದಲು ಈ ಭಜನಾ ಕಮ್ಮಟವನ್ನು ಪ್ರಾರಂಭವಾಗಿ ಶಾಂತಿವನ ಟ್ರಸ್ಟಿನಿಂದ ನಡೆಯುತ್ತಿತ್ತು. ಆಮೇಲೆ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ನಡೆಯುತ್ತಿತ್ತು. ಪೂಜ್ಯ ಮಾತೃಶ್ರೀಯವರ ಕಲ್ಪನೆಯ ಮೇರೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ನಿಂದ ಹಲವು ದೇವಸ್ಥಾನಗಳು, ಪುರಾತನ ದೇವಸ್ಥಾನಗಳು ಜೀರ್ಣೋದ್ಧಾರವಾಗುತ್ತಿದೆ. ಈ ಸಂಬಂಧವಾಗಿ ಈ ಭಜನಾ ಕಮ್ಮಟವು ಧರ್ಮೋತ್ಥಾನ ಟ್ರಸ್ಟಿನಿಂದಲೇ ನಡೆಯಬೇಕೆಂಬ ಅಮ್ಮನವರ ಕಲ್ಪನೆಯೊಂದಿಗೆ 2 ವರ್ಷದಿಂದ ಈ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟಿನಿಂದಲೇ ಈ ಭಜನಾ ಕಮ್ಮಟವು ಆಯೋಜಿಸುತ್ತಿದ್ದೇವೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಟ್ರಸ್ಟಿನಿಂದ ಈ ಎಲ್ಲ ಭಜನಾ ಕಮ್ಮಟಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಲಾಗುತ್ತಿದೆ. ಪೂಜ್ಯ ಖಾವಂದರು ಮತ್ತು ಮಾತೃಶ್ರೀ ಅಮ್ಮನವರು ಇದರಲ್ಲಿ ತುಂಬ ಉತ್ಸುಕತೆಯಿಂದ
2 ತಿಂಗಳಿಂದ ಈ ಬಗ್ಗೆ ಯೋಜನೆ ಹಾಗೂ ನಮಗೆಲ್ಲರಿಗೂ ನಮ್ಮ ತರಬೇತಿಯ ಸದಸ್ಯರುಗಳಿಗೆಲ್ಲರಿಗೂ ಸರಿಯಾದ ಮಾಹಿತಿಯನ್ನು ನೀಡುತ್ತಾ ಈ ಭಜನಾ ಕಮ್ಮಟಕ್ಕೆ ನಿಜವಾದ ಒಂದು ರೂಪವನ್ನು ನೀಡುತ್ತಾ ಬಂದಿದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು ಸ್ವತಃ ಭಜಕರಾಗಿ ಹೆಚ್ಚು ಇಷ್ಟಪಡುವ ಕ್ಷೇತ್ರ ಭಜನಾ ಕ್ಷೇತ್ರ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ 372 ಮಂಡಳಿಗಳ ರಚನೆ, ಮೂಲ ಸೌಕರ್ಯಕ್ಕೆ ಈ ತನಕ 2,36,51,000 ಅನುದಾನ ಪ್ರಸಾದ ರೂಪವಾಗಿ ನೀಡಿರುತ್ತಾರೆ. ಅಂದರೆ ಎಲ್ಲ ಭಜನಾ ಮಂದಿರಗಳಿಗೆ ಹಾಗೂ ಭಜನಾ ಕಮ್ಮಟಗಳಿಗೆ ಇಲ್ಲಿಂದ ಸಹಾಯವನ್ನು ನೀಡಲಾಗಿದೆ. ಭಜನಾ ಕಮ್ಮಟಕ್ಕೆ ಸಾಹಿತ್ಯಗಳ ಆಯ್ಕೆ, ಸಂಪನ್ಮೂಲ ವ್ಯಕ್ತಿಗಳ ಆಯ್ಕೆ, ಭಜನಾ ಕಿಟ್ಟಿನ ಸಾಮಗ್ರಿಗಳನ್ನು ಪೂಜ್ಯ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು ಇದ್ದು ಆಯ್ಕೆ ಮಾಡುತ್ತಾರೆ. ಪೂಜ್ಯ ಹೆಗ್ಗಡೆಯವರು ನಿನ್ನೆ ಎಲ್ಲ ಸದಸ್ಯರುಗಳಿಗೆ 4 ಜನಕ್ಕೆ ಭಜನಾ ಕಿಟ್ಟನ್ನು ಕೊಡಬೇಕು ಅಂತ ಪೂಜ್ಯರು ಬಂದಿದ್ದರು. ಆದರೆ ಈ ಭಜನಾ ಕಮ್ಮಟದ ಸದಸ್ಯರುಗಳನ್ನು ನೋಡಿ ಉತ್ಸುಕತೆಯಿಂದ ಎಲ್ಲರಿಗೂ ಕೂಡ ಭಜನಾ ಕಮ್ಮಟದ ಕಿಟ್ಟನ್ನು ಪೂಜ್ಯರೇ ಹಸ್ತಾಂತರಿಸಿದ್ದಾರೆ. 27ನೇ ವರ್ಷದ ಭಜನಾ ಕಮ್ಮಟಿಗೆ ಪೂರ್ವ ತಯಾರಿಯಾಗಿ ಈಗಾಗಲೇ 35 ಕಡೆ ಆಯ್ಕೆ ಸಭೆಗಳನ್ನು ಮಾಡಲಾಗಿದೆ. ಭಜನಾ ಕಮ್ಮಟಕ್ಕೆ ಪೂರ್ವಭಾವಿಯಾಗಿ 19 ತಾಲೂಕು ಭಜನಾ ಪರಿಷತ್ತಿನ ಸಭೆ ಮಾಡಲಾಗಿದೆ. ಈ ವರ್ಷದ ಕಮ್ಮಟಕ್ಕೆ 87 ಭಜನಾ ಮಂಡಳಿಯಿಂದ 182 ಶಿಬಿರಾರ್ಥಿಗಳು ಬಂದಿರುತ್ತಾರೆ. ಹೆಚ್ಚಿನ ಪುರುಷರೇ ಈ ಸದಸ್ಯರಾಗಿ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಇದರಲ್ಲಿ ಪುರುಷರು 111 ಹಾಗೂ ಮಹಿಳಾ ಸದಸ್ಯರು 71 ಒಟ್ಟು ಶಿಬಿರಾರ್ಥಿಗಳಲ್ಲಿ. 18ರಿಂದ 25 ವರ್ಷದ ಒಳಗಿನ 48 ಶಿಬಿರಾರ್ಥಿಗಳಿದ್ದಾರೆ. 25ರಿಂದ 35 ವರ್ಷದ ಒಳಗಿನ 33 ಶಿಬಿರಾರ್ಥಿಗಳಿದ್ದಾರೆ. 36ರಿಂದ 45 ವರ್ಷದ ಒಳಗಿನ 62 ಶಿಬಿರಾರ್ಥಿಗಳಿದ್ದಾರೆ. 45 ವರ್ಷದಿಂದ ಮೇಲ್ಪಟ್ಟ 39 ಶಿಬಿರಾರ್ಥಿಗಳಿದ್ದಾರೆ. ಪದವೀಧರರು 34 ಜನ ಇದ್ದರೆ PUC ಆದವರು 39 ಜನ. SSLC ಹಾಗೂ ಅದರ ಕೆಳಗಿನ 108 ಶಿಬಿರಾರ್ಥಿಗಳು ಇಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ. ಈ ವರ್ಷದ ಕಮ್ಮಟದಲ್ಲಿ ಶ್ರೀ ಶಂಕರ ಶಾನ್ಭೋಗ್, ಶ್ರೀಮತಿ ಅರ್ಚನಾ ಉಡುಪ, ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ, ಶ್ರೀಮತಿ ಉಷಾ ಹೆಬ್ಬಾರ್, ಶ್ರೀಮತಿ ಸೌಮ್ಯ ಸುಭಾಷ್ ಹಾಗೂ ಶ್ರೀ ಮಂಗಲದಾಸ್ ಗುಲ್ವಾಡಿ ಇವರು 33 ಹಾಡು ಮತ್ತು 8 ಶ್ಲೋಕ 11 ವಚನಗಳನ್ನು ಶ್ರೀ ಸುನೀಲ್ ಶೆಟ್ಟಿ ಇವರು ರಂಗಗೀತೆಗಳನ್ನು ಕಲಿಸಿಕೊಡಲಿದ್ದಾರೆ. ಇದೆಲ್ಲ ಪೂಜ್ಯ ಮಾತೃಶ್ರೀಯವರ ನಮಗೆ ಹಾಕಿಕೊಟ್ಟ ನಿರ್ದೇಶನ. ಪುರುಷ ಹಾಗೂ ಮಹಿಳಾ ಶಿಬಿರಾರ್ಥಿಗಳಿಗೆ ಕುಣಿತ ತರಬೇತಿಯನ್ನು ಶ್ರೀ ಸಂದೇಶ್, ಶ್ರೀ ವಿನ್ಯಾಸ್ ಹಾಗೂ ಶ್ರೀಮತಿ ಚೈತ್ರ ಇವರು ಕಲಿಸಿಕೊಡಲಿದ್ದಾರೆ. ಹಿಮ್ಮೇಳದಲ್ಲಿ ಮಂಗಲದಾಸ್ ಗುಲ್ವಾಡಿ, ಶ್ರೀ ಎಂ ನಾಗೇಶ್ ಶಣೈ ಮತ್ತು ಶ್ರೀ ರಾಜೇಂದ್ರ ಕುಮಾರ್ ಇವರು ಭಾಗವಹಿಸಲಿದ್ದಾರೆ. 28 ಕಡೆ ನಗರ ಸಂಕೀರ್ತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೊನೆಯ ದಿನ ಭಜನೋತ್ಸವದಲ್ಲಿ 8,000ಕ್ಕಿಂತಲೂ ಅಧಿಕ ಮಂದಿ ಭಜಕರು ಭಾಗವಹಿಸುವ ನಿರೀಕ್ಷೆ ಇದೆ. ಗೌರವಾನ್ವಿತ ಶ್ರೀ ಹರ್ಷೇಂದ್ರ ಕುಮಾರ್ ಹಾಗೂ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಕಮ್ಮಟದ ಯಶಸ್ವಿಗೆ ಅಗತ್ಯ ಸಲಹೆ ಸೂಚನೆ ನೀಡಿ ಮಾರ್ಗದರ್ಶನ ನೀಡಿರುತ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಅನಿಲ್ ಕುಮಾರ್, SS ಹಾಗೂ ಪ್ರಾದೇಶಿಕ ನಿರ್ದೇಶಕರು ಹಾಗೂ ಕ್ಷೇತ್ರದ ಎಲ್ಲ ವಿಭಾಗದ ಮುಖ್ಯಸ್ಥರು, ಊರಿನವರು ಕಮ್ಮಟಕ್ಕೆ ಸಂಪೂರ್ಣ ಸಹಕಾರ ನೀಡಿರುತ್ತಾರೆ. ತಳಮಟ್ಟದಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯವರು ಈ ಎಲ್ಲ ವ್ಯವಸ್ಥೆಗಳನ್ನು ಮೌನವಾಗಿ ನಮಗೆ ಮಾಡಿ ಸಹಕರಿಸುತ್ತಿದ್ದಾರೆ. ಶಿಬಿರಾರ್ಥಿಗಳ ಆರೋಗ್ಯ ತಪಾಸಣೆಗಾಗಿ ಅಂದರೆ ಈ 8 ದಿವಸ ಕೂಡ ಶಿಬಿರಾರ್ಥಿಗಳಿಗೆ ಒಂದಿಲ್ಲದೆ ಯಾವುದಾದ್ರೂ ಒಂದು ಸಮಸ್ಯೆಗಳು ಬಂದಲ್ಲಿ ಈ ಶಿಬಿರಾರ್ಥಿಗಳಿಗಾಗಿ ತಪಾಸಣೆಗಾಗಿ ನಮ್ಮ STM ಆಸ್ಪತ್ರೆಯ ಶ್ರೀ ಎಂ ಜನಾರ್ದನ್ರವರು, ವೈದ್ಯಾಧಿಕಾರಿಗಳು ಹಾಗೂ ಅವರ ಸಿಬ್ಬಂದಿ ವರ್ಗದವರು ಸಂಪೂರ್ಣ ಸಹಕಾರವನ್ನು ಇಡೀ 8 ದಿವಸಗಳಲ್ಲಿ ನೀಡಲಿದ್ದಾರೆ. ನನ್ನ ಈ ಕಿರು ವರದಿಯನ್ನು ಮಂಜುನಾಥ ಸ್ವಾಮಿಗೆ ಹಾಗೂ ಪೂಜ್ಯ ಕಾವಂದರಿಗೆ ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ವರದಿಯನ್ನು ವಾಚಿಸಿದ ಶ್ರೀಯುತ ವೀರುಶೆಟ್ಟಿಯವರಿಗೆ ಮನದಾಳದ ನಮನಗಳನ್ನು ಸಲ್ಲಿಸುತ್ತಾ ಇದೀಗ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟನೆ. ದೀಪವು ಜ್ಞಾನ, ಭಕ್ತಿ ಮತ್ತು ಶುದ್ಧತೆಯ ಸಂಕೇತ. ಅಸತ್ತಿನಿಂದ ಸತ್ಯದೆಡೆಗೆ, ತಮಸ್ಸಿನಿಂದ ಜ್ಯೋತಿಯೆಡೆಗೆ ಕರೆದೊಯ್ಯುವ ಜ್ಯೋತಿಯನ್ನು ಪ್ರಜ್ವಲಿಸಿ 27ನೇ ವರ್ಷದ ಭಜನಾ ಕಮ್ಮಟವನ್ನು ಪರಮಪೂಜ್ಯ ಖಾವಂದರ ಸಾನ್ನಿಧ್ಯದಲ್ಲೇ ಉದ್ಘಾಟಿಸಬೇಕಾಗಿ ಮೂಡಬಿದ್ರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರಲ್ಲಿ ಪ್ರೀತಿಯ ವಿನಂತಿ.
ಶಕ್ತಿಯಾಗಿರಲಿ. ನೀತಿಶಾಸ್ತ್ರವು ನಿಮ್ಮ ಅಡಿಪಾಯವಾಗಲಿ ಮತ್ತು ಸಮಾಜಕ್ಕೆ ಸೇವೆಯು ನಿಮ್ಮ ಗುರಿಯಾಗಿರಲಿ. ನಿಮ್ಮ ಮಹತ್ವಾಕಾಂಕ್ಷೆಗಳಲ್ಲಿ ಧೈರ್ಯಶಾಲಿಯಾಗಿರಿ ಎಂಬ ಸಂದೇಶವ ಸಾರಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿರುವ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು ಡಾಕ್ಟರ್ ಎಂ ಮೋಹನ್ ಆಳ್ವರವರಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿರುವುದು ನಮಗೆಲ್ಲರಿಗೂ ಸಂತಸದ ಸಂಗತಿ. ಡಾಕ್ಟರ್ ಎಂ ಮೋಹನ್ ಆಳ್ವಾರವರು ಕೇವಲ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು ಮಾತ್ರವಲ್ಲದೆ ಅವರು ಸಾಂಸ್ಕೃತಿಕ ರಾಯಭಾರಿ, ಶಿಕ್ಷಣ ತಜ್ಞ ಮತ್ತು ಲೋಕೋಪಕಾರಿ. ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಕಾರ್ಯಕ್ಷೇತ್ರಗಳಲ್ಲಿ ದಶಕಗಳ ಸೇವೆ ಸಲ್ಲಿಸಿರುವ ಡಾಕ್ಟರ್ ಆಳ್ವ ಅವರು ಸಮಗ್ರ ಅಭಿವೃದ್ಧಿಯ ಶಕ್ತಿಯನ್ನು ನಂಬುವ ವ್ಯಕ್ತಿತ್ವವಾಗಿ ಗುರುತಿಸಲ್ಪಟ್ಟ ವ್ಯಕ್ತಿ. ಭಜಕರನ್ನು ಉದ್ದೇಶಿಸಿ ಮಾರ್ಗದರ್ಶನ ನೀಡಬೇಕಾಗಿ ಪ್ರೀತಿಯ ವಿನಂತಿ. ಅನಾದಿ ಕಾಲದಿಂದ ನಾವು ಆರಾಧಿಸಿಕೊಂಡು ಬಂದಂಥ ಮಂಜುನಾಥ ಸ್ವಾಮಿಗೆ, ಚಂದ್ರನಾಥ ಸ್ವಾಮೀಜಿಗೆ, ಧರ್ಮದೇವತೆಗಳಿಗೆ, ಅನ್ನಪ್ಪ ಸ್ವಾಮಿಗೆ ಕೈ ಮುಗಿದುಕೊಂಡು, ವೇದಿಕೆ ಮೇಲಿರುವಂಥ ಪೂಜ್ಯ ಕಾವಂದರಿಗೆ ಕೈ ಮುಗಿದುಕೊಂಡು, ಹಾಗೆ ಮಾತಶ್ರೀ ಅಮ್ಮನವರಿಗೆ ಕೈ ಮುಗಿದುಕೊಂಡು, ಶ್ರೀ ಡಿ ಹರ್ಷೇಂದ್ರ ಕುಮಾರರವರಿಗೆ ಕೈ ಮುಗಿದು, ಪರಮಪೂಜ್ಯ ಸ್ವಾಮೀಜಿಯವರಿಗೆ ಕೈ ಮುಗಿದುಕೊಂಡು, ಚಂದ್ರಶೇಖರ್ ಶಾಲ್ಯಾಂಡ್ರು ಮತ್ತು ರಾಜೇಂದ್ರ ಕುಮಾರರ ಸೇರಿದ ಸಹೃದಯ ಬಂಧುಗಳೇ, ಇವತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ 27ನೇ ವರ್ಷದ ಭಜನಾ ಕಮ್ಮಟದಲ್ಲಿ ನಾವಿದ್ದೇವೆ. 26 ವರ್ಷಗಳಿಂದ ಇವತ್ತು ಈ ರೀತಿಯ ಕಮ್ಮಟಗಳನ್ನು ಮಾಡಿ ಬಹಳಷ್ಟು ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಮನಸ್ಸನ್ನು ಕಟ್ಟಿಕೊಂಡು ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವಲ್ಲಿ ಬಹಳ ದೊಡ್ಡ ಕೆಲಸ ಇವತ್ತು ಆಗಿದೆ. ಇವತ್ತು ಕಾಮಂದರು ಹಲವಾರು ರೀತಿಯ ಇಂಥ ಕೆಲಸಗಳನ್ನು ಮಾಡಿಕೊಂಡು ಒಂದು ಜನಜಾಗೃತಿಯನ್ನು, ಇಡೀ ಸಮಾಜದಲ್ಲಿ ಒಂದು ಜನಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡಿ ಬಹಳ ಉತ್ತಮ ಒಂದು ನಾಗರಿಕವನ್ನು ಕಟ್ಟಬೇಕು ಎಂಬ ಆಶೆಯನ್ನು ತೊತ್ತವರು. ನಾವೊಂದು ಆಲೋಚನೆ ಮಾಡಬೇಕು. ನಮಗೆ ದೇವರು ಈ ಜನ್ಮದಲ್ಲಿ ಒಂದು ಮನುಷ್ಯನಾಗಿ ಹುಟ್ಟುವಂಥ ಒಂದು ಸದವಕಾಶವನ್ನು ದೇವರು ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲದೆ ನಮಗೆ 100 ವರ್ಷ ಕಾಲ ಬದುಕುವಂಥ ಅವಕಾಶವನ್ನು ದೇವರು ಕಲ್ಪಿಸಿದ್ದಾರೆ. ಇದರೊಟ್ಟಿಗೆ ನಮಗೆ ಸುಂದರವಾದಂಥ ಒಂದು ಕಣ್ಣನ್ನು ಕೊಟ್ಟಿದ್ದಾರೆ, ಕಿವಿಯನ್ನು ಕೊಟ್ಟಿದ್ದಾರೆ, ಒಂದು ಬಾಯನ್ನು ಕೊಟ್ಟಿದ್ದಾರೆ, ಒಂದು ಹೃದಯವನ್ನು ಕೊಟ್ಟಿದ್ದಾರೆ, ಒಂದು ಭಾಳ ಒಳ್ಳೆಯ ಒಂದು ಮನಸ್ಸನ್ನು ದೇವರು ಕೊಟ್ಟಿದ್ದಾರೆ. ಇದು ಎಲ್ಲವನ್ನು ಎಲ್ಲ ಜನ್ಮ ತಾಳಿದಂಥ ಪ್ರಾಣಿ ಪಕ್ಷಿಗಳಿಗೆ, ಎಲ್ಲ ಜೀವಿಗಳಿಗೆ ಕೂಡ ಇದೆ. ಆದರೆ ಅದಕ್ಕೆ ಅನುಭವಿಸುವಂಥ ಶಕ್ತಿ ಅವರಿಗಿಲ್ಲ. ನಮ್ಮ ಮಾನವರಿಗೆ ಇದನ್ನು ಸಂಸ್ಕಾರ ಕೊಟ್ಟು ಇದರ ಮುಖಾಂತರ ಭಾಳ ಒಳ್ಳೆಯ ಒಬ್ಬ ನಾಗರಿಕನಾಗಲಿಕ್ಕೆ ಸಾಧ್ಯ. ಆದ್ದರಿಂದ ನಮಗೆ ಒಮ್ಮೆ ಇಂಥ ಜನ್ಮವನ್ನು ದೇವರು ಕೊಟ್ಟದ್ದು, ಇನ್ನೊಮ್ಮೆ ನಮಗೆ ಇಂಥ ಅವಕಾಶ ಸಿಗ್ತದೆ ಎಂಬುದನ್ನು ನಾವು ಊಹಿಸಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ದೇವರು ಕೊಟ್ಟಂಥ ಕಣ್ಣಿದ್ದು ಕೂಡ ನಾವು ಕೂಡರಾಗಬಾರ್ದು, ಕಿವಿದ್ದು ಕೂಡ ಕಿವುಡರಾಗಿರಬಾರ್ದು, ಬಾಯಿದ್ದು ನಾವು ಮೂಕರಾಗಬಾರ್ದು. ಹೃದಯದಲ್ಲಿ ಹೃದಯವಂತಿಕೆಯನ್ನು ಬೆಳೆಸುವಂಥ ಶಕ್ತಿ ನಮಗೆ ಗೊತ್ತಿರಬೇಕು. ಆ ಮನಸ್ಸನ್ನು ಸ್ವಚ್ಛವಾಗಿ ಇಡಬೇಕು. ಇಟ್ಟರೆ ನಾವು ಬಹಳ ದೊಡ್ಡ ವ್ಯಕ್ತಿತ್ವವನ್ನು ನಮ್ಮ ಜೀವನದಲ್ಲಿ ಗಳಿಸಲಿಕ್ಕೆ ಸಾಧ್ಯ. ಇದರ ಮುಖಾಂತರ ನಮ್ಮ ಕುಟುಂಬದ ಇಡೀ ನಾಡನ್ನು, ಭಾಳ ಸುಂದರ ನಾಡನ್ನು ಮಾಡಲಿಕ್ಕೆ ಸಾಧ್ಯ. ಇದಕ್ಕಾಗಿಯೇ ಕಾವಂದರು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಒಂದು ಜನಜಾಗೃತಿಯನ್ನು ಉಂಟು ಮಾಡಿ ಒಂದು ಒಳ್ಳೆಯ ಸಂಸ್ಕಾರಯುತವಾದಂಥ ನಾಗರಿಕರನ್ನು ಮಾಡುವಂಥ ಕೆಲಸವನ್ನೇ ನಮ್ಮ ಕಾವಂದರು ಮಾಡೋದು. ಒಮ್ಮೆ ಆಲೋಚನೆ ಮಾಡಿಕೊಂಡು ಬರುವ, ಇವತ್ತು ಕೇವಲ ಒಂದು ಭಜನಾ ಕಮ್ಮಟ ಮಾತ್ರ ಅಲ್ಲ, ಇವತ್ತು ಇಡೀ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಒಮ್ಮೆ ಒಂದು ಅವಲೋಕಿಸುವ. ನಮಗೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನಗಳನ್ನೇ ತೆಗೆದರೆ 1990ನೇ ಇಸವಿಯಲ್ಲಿ ಪ್ರಾರಂಭ ಆದಂಥ ಅವರ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ ಇವತ್ತು 307 ದೇವಸ್ಥಾನದ ಸಂಪೂರ್ಣ ಒಂದು ಜೀರ್ಣೋದ್ಧಾರವನ್ನು ಮಾಡಿ, ಅಷ್ಟೇ ಅಲ್ಲ, ಇವತ್ತು ಧರ್ಮ ಕೇಂದ್ರಗಳಲ್ಲಿ ಒಂದು 18,000 ದೇವಸ್ಥಾನಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಧನ ಸಹಾಯವನ್ನು ಮಾಡಿ
ಇಡೀ ಒಂದು ದೇವಸ್ಥಾನದ ಪುನರುತ್ಥಾನ ಹೇಗೆ ಆಗಿದೆ ಎಂಬುದನ್ನು ಗಮನಿಸಿ. ಅನ್ನದಾನವನ್ನು ಕೂಡ ಮಾಡುವಂಥ ಬಹಳ ಕೇಂದ್ರಗಳಿರ್ಬೋದು. ಆದರೆ ದಿವಸಕ್ಕೆ ಒಂದು ಸರಾಸರಿ ಒಂದು 30,000ದಷ್ಟು ವಾರ್ಷಿಕವಾಗಿ 75 ಲಕ್ಷದಷ್ಟು ಜನ ಬಂದು ಅನ್ನದಾಸೋಹ ಮಾತ್ರ ಅಲ್ಲ, ನೀವು ಇವತ್ತಿದ್ದೀರಿ 7 ದಿವಸದ ಕಾಲ ಇದ್ದೀರಿ, ಒಮ್ಮೆ ಹೋಗಿ ಅದರ ವ್ಯವಸ್ಥೆಯನ್ನೊಮ್ಮೆ ನೋಡಿ. ಆ ವ್ಯವಸ್ಥೆಯಲ್ಲಿ ಇಡೀ ಒಂದು ಅನ್ನದಾಸೋಹಕ್ಕೆ ಬೇಕಾಗುವ ಆಹಾರ ಪರಿಕರಗಳ ಒಂದು ಸಂಗ್ರಹ ಹೇಗೆ ಆಗ್ತದೆ, ಆಮೇಲೆ ಅನ್ನಪ್ರಸಾದದ ತಯಾರಿ ಹೇಗೆ ಆಗ್ತದೆ, ಅನ್ನಪ್ರಸಾದದ ವಿತರಣೆ ಹೇಗೆ ಆಗ್ತದೆ, ಆಮೇಲೆ ಬಹಳ ಮುಖ್ಯವಾಗಿ ತ್ಯಾಜ್ಯದ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತಾರೆ ಮತ್ತು ನಿರಂತರ ಒಂದು ಅಕ್ಷಯ ಪಾತ್ರೆಯಾಗಿ ಅದು ಹೇಗೆ ನಡೀತದೆ ಎಂಬುದನ್ನು ನಾವು ಗಮನಿಸಬೇಕು. ಎಷ್ಟು ದೀರ್ಘವಾದಂಥ ಹೋರಾಟ. ಇವತ್ತು ಅದರ ಜೊತೆಯಲ್ಲಿ ಇವತ್ತು ಇಡೀ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಕೂಡ ಒಂದು 56 ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಅದರಲ್ಲಿ ಇವತ್ತೊಂದು ಪ್ರಸ್ತುತ ಈಗ 55,000 ಜನ ವಿದ್ಯಾಭ್ಯಾಸ ಮಾಡೋದಲ್ಲ, ಅದೊಂದು ಎಂಥ ಮೌಲ್ಯಾಧಾರಿತವಂಥ ಶಿಕ್ಷಣ ಸಂಸ್ಥೆಯನ್ನು ಎಲ್ಲರೂ ಕಟ್ತಾರೆ. ಆದರೆ ಅಲ್ಲಿ ಸತ್ಯವನ್ನು ಹೇಗೆ ಬೋಧನೆ ಮಾಡಬೇಕು ಅಂತ ಎಷ್ಟು ಗೊತ್ತಿದೆ. ಎಲ್ಲ ವೈಫಲ್ಯಗಳನ್ನು ಎನ್ಕ್ಯಾಶ್ ಮಾಡುವಂಥ ಜನಗಳೇ ಜಾಸ್ತಿ. ಇದು ಭಾಳ ಸುಲಭ. ಆದರೆ ಅವರ ಒಂದು ಏನು ತಪ್ಪುಗಳಿದೆ, ಏನು ಅವರ ತಪ್ಪುಗಳನ್ನು ತಿದ್ದುವಂಥ ಕೆಲಸ ಮಾಡೋದು ಬಹಳ ಕಷ್ಟ ಸಾಧ್ಯ. ಇವತ್ತು ಕಾವಂದರು ಮಾಡಿದ್ದೇ ಅವರ ಜೀವನದಲ್ಲಿ ಏನು ಕೇಳಿದರೆ ಮನುಷ್ಯರಿಗೆ ಒಂದು ತಿದ್ದುವಂಥ ಕೆಲಸವನ್ನು ಮಾಡಿ ಒಂದು ಉತ್ತಮ ನಾಗರಿಕರನ್ನಾಗಿ ಮಾಡುವಂಥ ಕೆಲಸವನ್ನೇ ಅವರು ಮಾಡಿದರು. ಒಂದು ಆರೋಗ್ಯ ಕ್ಷೇತ್ರ. ನಾನು ಬಾಲ್ಯದಲ್ಲಿರುವಾಗ ನನಗೆ ಗೊತ್ತು, ಒಂದು ಇಡೀ ಸಂಚಾರಿ ಒಂದು ಆಸ್ಪತ್ರೆಯ ಮೂಲಕ ಒಂದು ಬಸ್ಸಿನ ಮೂಲಕ ಒಂದು ಆಯ್ದಂಥ ಗ್ರಾಮಗಳಿಗೆ ಹೋಗಿ ಯಾವ ರೀತಿ ಆರೋಗ್ಯ ಚಿಕಿತ್ಸೆಗಳು ಆಗ್ತಿತ್ತು. ಆಮೇಲೆ ಮುಂದೆ ಅದೇ ಒಂದು TB ಅಂತ ಒಂದು ಕಾಯಿಲೆಯನ್ನು ಗುಣಪಡಿಸುವಂಥ ಒಂದು ಕೇಂದ್ರವನ್ನು ಉಜಿರೆಯಲ್ಲಿ ಹೇಗೆ ಸ್ಥಾಪನವಾಯಿತು. ಈಗ ಮುಂದೆ ಹೋಗಿ 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 ಅದು ಉಡುಪಿ ಇರ್ಬೋದು, ಉಜಿರೆ ಇರ್ಬೋದು, ಧಾರವಾಡ ಇರ್ಬೋದು, ಬೆಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಮಂಗಳೂರು ಇರ್ಬೋದು, ಈ ಎಲ್ಲ ಕೇಂದ್ರವನ್ನು ಇಟ್ಕೊಂಡು ಇವತ್ತು ಒಂದು 4,000 ಬೆಡ್ಗಳನ್ನು ಇಟ್ಕೊಂಡು ಇವತ್ತು ಚಿಕಿತ್ಸೆ ಕೊಡೋದು. ವರ್ಷಕ್ಕೆ ಒಂದು 10 ಲಕ್ಷ ಜನರಿಗೆ ಒಂದು ಚಿಕಿತ್ಸೆಯನ್ನು ಹೊರರೋಗಿಯಾಗಿ ಕೊಡುವಂಥ ಕೇಂದ್ರ, ಒಂದು ಉದ್ಯೋಗ ಕೇಂದ್ರ. ಎಷ್ಟು ನಾವೆಲ್ಲ ಯುವಕರ ಬಗ್ಗೆ ಮಾತಾಡ್ತೇವೆ. ಒಂದು ಉದ್ಯೋಗ ಕೇಂದ್ರ ಅಂತ ಹೇಳಿದರೆ ಒಂದು ಉದ್ಯೋಗ ಎಂಬುದು ಎಷ್ಟು ಮುಖ್ಯ. ಇಂಥ ಸಂದರ್ಭದಲ್ಲಿ 1982ರಲ್ಲಿ ಒಂದು ರೂಟ್ ಸೆಟ್ಟನ್ನು ಪ್ರಾರಂಭ ಮಾಡಿ ಕರ್ನಾಟಕದಲ್ಲಿ 7 ಶಾಖೆ ಇರ್ಬೋದು, ನಮ್ಮ ದೇಶದಲ್ಲಿ 27 ಶಾಖೆಗಳಿರ್ಬೋದು, 6,01,073 ಜನರಿಗೆ ಟ್ರೈನಿಂಗ್ ಕೊಟ್ಟು 4,41,544 ಜನ ಉದ್ಯೋಗದ ಮೇಲೆ ಇರುವುದು ಹೇಳಿದರೆ ಇದನ್ನು ನಮಗೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯವ ಹೇಳಿ. ಇವತ್ತು ಇಡೀ ಮಧ್ಯವರ್ಜನ ಶಿಬಿರ ಭಾಳ ನನಗೆ ಹತ್ತಿರ, ನಮ್ಮ ಹೃದಯಕ್ಕೆ ನಾಟುವಂಥ ವಿಚಾರ. ಯಾಕೆಂದರೆ ಈ ಮಧ್ಯವರ್ಜನ ಶಿಬಿರವನ್ನು ಒಂದು 1,648 ಶಿಬಿರಗಳನ್ನು ಮಾಡಿ 197 ವಿಶೇಷವಾದಂಥ ಶಿಬಿರವನ್ನು ಮಾಡಿ 1,38,378 ಜನ ಒಂದು ಮದ್ಯಪಾನದಿಂದ ವಿಮುಖರಾಗುವುದಂತೇಳಿದರೆ ಇದೊಂದು ಸಾಮಾನ್ಯ ವಿಚಾರವ ಹೇಳಿ. ಇವತ್ತು ಇಡೀ ಒಂದು ಪ್ರಸ್ತುತ ಈಗ ನೀವು ಬಂದಿದ್ದೀರಿ, ಒಮ್ಮೆ ಹೋಗಿ ಒಂದು ಆ ಮಂಜುಷಾ ವಸ್ತು ಸಂಗ್ರಹಾಲಯವನ್ನೊಮ್ಮೆ ನೋಡಿ, ಬಹಳ ತಾಳ್ಮೆಯಿಂದ ನೋಡಿ. ಕೇವಲ ನೋಡ್ತಾ ಓಡ್ತಾ ಹೋಗುವುದಲ್ಲ. ಒಬ್ಬ ವ್ಯಕ್ತಿ ಇವತ್ತು ಅವರ ಒಂದು ಅಭಿರುಚಿಯನ್ನು ಇಟ್ಕೊಂಡು ಒಂದು 16,000ಕ್ಕೂ ಮಿಕ್ಕಿದಂಥ ವಸ್ತುಗಳ ಸಂಗ್ರಹ ಮಾಡುವುದಂತೇಳಿದರೆ ಇಡೀ ಒಂದು ನಮ್ಮ ದೇಶದಲ್ಲಿ ಹಾಗೆ ಇವತ್ತು ಇಡೀ ಇದಕ್ಕೆ ಒಂದು ದೊಡ್ಡ ಒಂದು ದಾಖಲೆ ಇದು ಆಗಿದೆ. ಆಮೇಲೆ 2004ರಲ್ಲಿ ಸಿರಿ ಸಂಸ್ಥೆ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಮುಖ್ಯವಾಗಿ ಒತ್ತು ಕೊಟ್ಟು ಇವತ್ತು ನಮ್ಮ ಮಾತೃಶ್ರೀಯವರ ಒಂದು ಮಾರ್ಗದರ್ಶನದಲ್ಲಿ ಒಂದು 5,000 ಬಡ ಕುಟುಂಬಗಳಿಗೆ ಒಂದು 3,000 ರೈತರು ಸೇರ್ಪಡೆಗೊಂಡು ಒಂದು 91 ತಾಲೂಕಿನಲ್ಲಿ ಒಂದು 5,000 ಎಕರೆ ಜಾಗದಲ್ಲಿ ಸಿರಿಧಾನ್ಯವನ್ನು ಬೆಳೆಸುವಂಥ ಎಂಥ ಕಾರ್ಯಕ್ರಮ ಅಂತ ನೋಡಿ. ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಹೇಳಬೇಕಾದ್ರೆ ಒಂದು ದಿನ ಅಲ್ಲ, ಒಂದು ವಾರ ಕಟ್ಟಲೆ ಇದನ್ನು ಹೇಳ್ತಾ ಹೋಗ್ಬೋದು. 1982ರಲ್ಲಿ 4 ಮಂದಿ ಕಾರ್ಯಕರ್ತರಿಂದ ಪ್ರಾರಂಭವಾದಂಥ ಇದು ಇವತ್ತು 45,000 ಜನ ಉದ್ಯೋಗಿಗಳಿದ್ದುಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು 6,49,000 ಸ್ವಸಹಾಯ ಗುಂಪುಗಳಿದ್ದುಕೊಂಡು
54 ಲಕ್ಷದಷ್ಟು ಸದಸ್ಯರಿದ್ದುಕೊಂಡು ಈವರೆಗೆ 3,48,259 ಕೃಷಿಕರ ಪ್ರಗತಿ ಬಂಧು ಸ್ವಸಹಾಯ ಸಂಘವನ್ನು ಮಾಡಿ 20,89,594 ಕೃಷಿಕರು ಇದರಲ್ಲಿ ಇದ್ದುಕೊಂಡು ರಾಜ್ಯದ 8,68,769 ಎಕರೆ ಜಾಗದಲ್ಲಿ ಇವತ್ತು ಕೃಷಿ ಆಗ್ತಾ ಇರುವುದು ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಹೆಮ್ಮೆ ನಮಗೆ ಬೇರೆ ಏನು ಹೇಳಿ. ಒಂದು ಸಂಪೂರ್ಣ ಸುರಕ್ಷಾ ಒಂದು ಕಾರ್ಯಕ್ರಮ. ನಾನು ಒಬ್ಬ ವೈದ್ಯ. ಇವತ್ತು ಇಡೀ ನಮ್ಮ ಒಂದು ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮದ ಮುಖಾಂತರ 12,053,070 ಸದಸ್ಯರಿಗೆ ಇಷ್ಟು ತನಕ 754 ಕೋಟಿ ರೂಪಾಯಿ ಸುರಕ್ಷದಿಂದ ಬಂದು ಇವತ್ತು ಎಂಥ ಆರೋಗ್ಯ ಬಂದಾಗಿ ಹೋಯಿತು. ಇವತ್ತು ಈ ಸುರಕ್ಷಾ ಒಂದು ಇನ್ಶೂರೆನ್ಸ್ ಎಂಬುದು ಕಾಮಂದರು ಪ್ರಾರಂಭ ಮಾಡಿದ ಅಂಥ ಒಂದು ವಿಷಯ ಇವತ್ತು ಇಡೀ ರಾಜ್ಯ ದೇಶಕ್ಕೆ ಹೋಗಿ ಹೋಯಿತು. ಇವತ್ತು ಎಷ್ಟು ಇನ್ಶೂರೆನ್ಸ್ ಕಂಪನಿಗಳು ಇದನ್ನು ಮಾರ್ಗದರ್ಶನವಾಗಿ ತೆಗೆದುಕೊಂಡರು. ಕೆರೆಗಳ ಪುನರುತ್ಥಾನ, ಕೆರೆಗಳು ಇಲ್ಲದೆ ಹೋದರೆ ನಮ್ಮ ಮುಂದೆ ಏನು ಭವಿಷ್ಯ ನಮ್ಮ ದೇಶಕ್ಕೆ ಹೇಳಿ. ಇಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ 914 ಕೆರೆಗಳ ಒಂದು ಮಾಡುವುದು ಜ್ಞಾನ ವಿಕಾಸ ಕೇಂದ್ರ. ಒಂದು ಇಡೀ ಒಂದು ಜ್ಞಾನ ಎಂಬುದು ನಮ್ಮ ಬಾಲ್ಯದಲ್ಲೇ ನಮ್ಮ ಮಕ್ಕಳಿಗೆ ಬರಬೇಕು ಅಂತೇಳಿ 6,713 ಜ್ಞಾನ ವಿಕಾಸ ಕೇಂದ್ರವನ್ನು ಮಾಡಿ ಜ್ಞಾನದೀಪ ಶಾಲಾ ಶಿಕ್ಷಣದ ಮುಖಾಂತರ 6,848 ಶಾಲೆಗಳಿಗೆ ನವೀಕರಣ ಮಾಡುವ ಜೊತೆ 9,280 ಗೌರವ ಶಿಕ್ಷಕರನ್ನು ಕೊಟ್ಟು ಆಮೇಲೆ 75,518 ಬೆಂಚು ಮತ್ತು ಡೆಸ್ಕನ್ನು ನಮ್ಮ ಶಾಲೆಗಳಿಗೆ ಕೊಟ್ಟದ್ದನ್ನು ನೆನಪು ಮಾಡಿ ಇದೇ ರೀತಿ ಇವತ್ತು ಶುದ್ಧ ಗಂಗಾ ಯೋಜನೆ. ಮನುಷ್ಯನಿಗೆ ನೀರು ಶುದ್ಧವಾಗಿ ಇರದೆ ಹೋದರೆ ಬದುಕು ಹೇಗೆ, ಎಷ್ಟು ರೋಗಗಳು ಬರ್ಬೋದು ಹೇಳಿ. ನಾವು ಅವಿಭಜಿತ ದಕ್ಷಿಣ ಜಿಲ್ಲೆಯವರು, ನಮಗೆ ಶುದ್ಧ ನೀರು ಪ್ರಕೃತಿ ಕೊಡ್ತಾ ಇದೆ. ಆದರೆ ಇವತ್ತು ಉತ್ತರ ಕರ್ನಾಟಕಕ್ಕೆ ಹೋದರೆ ಗಡಸು ನೀರೇ ಇದ್ದುಕೊಂಡು ಕುಡಿಲಿಕ್ಕೆ ಅಸಾಧ್ಯವಾದಂಥ ನೀರುಗಳು. ಇಂಥ ಸಂದರ್ಭದಲ್ಲಿ ಒಂದು 517 ನೀರು ಶುದ್ಧೀಕರಣವಾದಂಥ ಕೇಂದ್ರವನ್ನು ಮಾಡಿ ಇಡೀ ನಾಡಿಗೆ ಒಂದು ಅಲ್ಲಿಯ ಜನರಿಗೆ ಒಂದು ಶುದ್ಧ ನೀರು ಕೊಡುವಂಥ ವ್ಯವಸ್ಥೆ. ಹಿಂದೂ ರುದ್ರಭೂಮಿ 646 ಒಂದು ರುದ್ರಭೂಮಿಗಳ ನವೀಕರಣ ಮಾಡೋದ್ರ ಜೊತೆಯಲ್ಲಿ ಮಾಶಾಸನದ ಕಾರ್ಯಕ್ರಮ 20,034 ಕುಟುಂಬಗಳಿಗೆ ಪ್ರತಿ ತಿಂಗಳು 1,000ರಿಂದ 3,000ದವರೆಗೆ ಮಾಶಾಸನ ಕೊಡುವುದನ್ನು ನಾನು ನೋಡಿದ್ದೇನೆ. ಸಾಮೂಹಿಕ ವಿವಾಹವನ್ನು ನಾನು ಏನು ಹೇಳೋದು ಹೇಳಿ. 1972ರಲ್ಲಿ ಪ್ರಾರಂಭ ಆದದ್ದು 48 ವರ್ಷದಿಂದ 12,261 ಜೋಡಿಗಳು ಇಲ್ಲಿ ಒಂದು ಅವರ ಜೀವನಕ್ಕೆ ಹೋದದ್ದು ನೋಡಿ ನಾನು ಗಮನಿಸ್ತೇನೆ. ಮೊನ್ನೆ ನನಗೊಂದು ಅನುಭವ ಆಯಿತು. ವಿದ್ಯಾರ್ಥಿಗಳಿಗೆ ಅದು ಪ್ರೊಫೆಷನಲ್ ಕಾಲೇಜಿನಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಕಾವಂದರಿಗೆ ವಾರ್ಷಿಕವಾಗಿ 1,000ರಿಂದ 3,000 ಕೊಡುವಂಥ ಒಂದು ದುಡ್ಡಿನ ಇದು. ಇಲ್ಲಿಯ ಕಾರ್ಯಕರ್ತರು ಬಂದು ಹೇಳಿದರು, ನಿರ್ಮಲಾ ಸೀತಾರಾಮರವರು ಧರ್ಮಸ್ಥಳಕ್ಕೆ ಬರ್ತಾರೆ, ಇಂಥ ಸಂದರ್ಭದಲ್ಲಿ ನಿಮ್ಮ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳನ್ನು ನೀವು ಕಲಿಸಿಕೊಡಬೇಕು ಆ ಕಾರ್ಯಕ್ರಮಕ್ಕೆ. ನಿಮ್ಮ ಮಕ್ಕಳು ಬಂದರೆ ಸ್ವಲ್ಪ ಅವರು ಶಿಸ್ತಿನಲ್ಲಿ ಇರ್ತಾರೆ ಎಂಬ ಮಾತನ್ನು ಹೇಳಿದರು. ನಾನು ಹೇಳಿದೆ, ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಈ ಸೌಭಾಗ್ಯ ಪಡೆಯುವವರು ಯಾರಿದ್ದಾರೆ ಅಂತ ಕೇಳುವಾಗ 237 ಮಕ್ಕಳು ನಿಮ್ಮ ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇದ್ದುಕೊಂಡು ವರ್ಷಕ್ಕೆ 32 ಲಕ್ಷ ರೂಪಾಯಿ ಪಡೀತಾರಂತ ಹೇಳುವಾಗ ನನಗೆ ಆಶ್ಚರ್ಯ ಆಗಿ ಹೋಯಿತು. ನಮ್ಮ ಒಂದು ಕಾಲೇಜಿನಲ್ಲಿ ಇವತ್ತು ಧರ್ಮಸ್ಥಳದ ಯೋಜನೆಯಲ್ಲಿ ಇಷ್ಟು ಮಕ್ಕಳು ಒಂದು ಪ್ರಯೋಜನ ಪಡೀತಾರಂತ ಹೇಳಿದರೆ ಸಾಮಾನ್ಯ ವಿಚಾರ ಹೇಳಿ. ಜನಗಳು, ಸಂಸ್ಥೆಗಳು ಮೈಯಲ್ಲಿ ದೈವ ಬಂದಾಗೆ ಒಂದು ಸಲ ಯಾವುದೇ ಒಂದು ಕೆಲಸವನ್ನು ತೆಗೆದುಕೊಂಡು ಮಾಡ್ತಾರೆ. ಆಮೇಲೆ ಅದು 1 ವರ್ಷದಲ್ಲೋ 2 ವರ್ಷದಲ್ಲೋ ನಿಂತು ಹೋಗ್ತದೆ. ಆದರೆ ಇವತ್ತು ಇಡೀ ಕಾವಂದರ ಕೆಲಸವನ್ನು ತೆಗೆದು ನೋಡಿದರೆ ಆ ಒಂದು 20ನೇ ವಯಸ್ಸಿನಲ್ಲಿ 21ನೇ ಧರ್ಮಾಧಿಕಾರಿಯಾಗಿ ಈ ಧರ್ಮಸ್ಥಳದ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ 58 ವರ್ಷದಲ್ಲಿ ಒಂದು ಎಷ್ಟು ವರ್ಷದ ದೀರ್ಘವಾದಂಥ ಇದು ಪ್ರಯಾಣ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಇದಕ್ಕೆ ಎಷ್ಟು ಒಂದು ಯೋಚನೆ ಬೇಕು, ಎಷ್ಟು ಯೋಜನೆ ಬೇಕು, ಇದನ್ನು ಅನುಷ್ಠಾನ ಆಗಬೇಕಾದ್ರೆ ಎಷ್ಟು ಬದ್ಧತೆ ಬೇಕು ಎಂಬುದನ್ನು ನಾವು ಒಮ್ಮೆ ಆಲೋಚನೆ ಮಾಡಬೇಕು. ಅವರ ತ್ಯಾಗ ಎಷ್ಟಿರ್ಬೋದು, ಅವರ ಕುಟುಂಬದವರ ತ್ಯಾಗ ಎಷ್ಟಿರ್ಬೋದು, ಇದಕ್ಕೆ ಎಷ್ಟು ದುಡ್ಡು ಖರ್ಚಾಗಿರ್ಬೋದು ಹೇಳಲಿಕ್ಕೆ ಬಹಳ ಸುಲಭ. ದುಡ್ಡು ಯಾವತ್ತೂ ನಮಗೆ ಸೃಷ್ಟಿ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅದನ್ನು ಸೃಷ್ಟಿ ಮಾಡಬೇಕಾದ್ರೆ ನಾವು ಒಂದು ಕೋಟಾ ನೋಟನ್ನು ಮಾಡಬೇಕು, ಅಥವಾ ಅಗಿದರೆ ಸಿಕ್ಕುವುದಿಲ್ಲ, ಯಾವ ಮರದಿಂದ ಸಿಕ್ಕುವುದಿಲ್ಲ. ಅದು ಮೌಲ್ಯಾಧಾರಿತವಂಥ ಬದುಕನ್ನು ಮಾಡಿ ಭಾಳಷ್ಟು ಜಾಗರೂಕತೆಯಿಂದ ಹಣ ಬರಬೇಕು. ಆ ಹಣವನ್ನು
ಅಷ್ಟೇ ಜಾಗೃತೆಯಲ್ಲಿ ಸಮಾಜಕ್ಕೆ ಕೊಡುವಂಥ ಬಹಳ ದೊಡ್ಡ ಕೆಲಸ ಪ್ರತಿಯೊಂದು ವ್ಯಕ್ತಿಯಿಂದಲೂ ಪ್ರತಿಯೊಂದು ಸಂಸ್ಥೆಯಿಂದಲೂ ಆಗಬೇಕಾಗಿದೆ. ಇದು ಧರ್ಮಸ್ಥಳವನ್ನು ಬಿಟ್ಟರೆ, ಕಾಮನೂರನ್ನು ಬಿಟ್ಟರೆ ಈ ನಾಡಿನಲ್ಲಿ, ಈ ಲೋಕದಲ್ಲಿ ಬೇರೆ ಯಾರು ಮಾಡಿದ್ದಾರೆ ಎಂಬ ಒಂದು ಪ್ರಶ್ನೆಯನ್ನು ನಾವೇ ಆಲೋಚನೆ ಮಾಡಿ. ಇದು ದೀರ್ಘವಾದಂಥ ಹೋರಾಟ. ಆದ್ದರಿಂದ ಅವರು ಇವತ್ತು ಗುರುಸ್ಥಾನದಲ್ಲಿದ್ದಾರೆ. ನಾನು ಆಗ ಸ್ವಲ್ಪ ಹೇಳಿದೆ, ದೇವರು ಕೊಟ್ಟಂಥ ಕಣ್ಣು, ಕಿವಿ, ಬಾಯಿ, ಹೃದಯ, ಮನಸ್ಸು ಅಂತ ಇದಕ್ಕೆ ಸಂಸ್ಕಾರ ಕೊಡಬೇಕಾದ್ರೆ ಗುರು ಹಿರಿಯರು ಬೇಕು. ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಸೋತು ಹೋದರೂ ಕೂಡ ನಾಡಿನಲ್ಲಿರುವಂಥ ಗುರು ಹಿರಿಯರು ಈ ಮಾರ್ಗದರ್ಶನವನ್ನು ಕೊಡುವಂಥ ಅಗತ್ಯ ಇದೆ. ಆದರೆ ಆ ಗುರು ಅಂಥ ಯೋಜನೆ ಅನುಷ್ಠಾನ ಮಾಡಿಕೊಂಡು ಅಂಥ ತ್ಯಾಗ ಮನೋಭಾವದ ಆಗಬೇಕು, ಮರ್ಯಾದ ಪುರುಷೋತ್ತಮನಾಗಬೇಕು. ಮರ್ಯಾದ ಪುರುಷೋತ್ತಮನಾದರೆ ನಾವು ಗುರುಸ್ಥಾನದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ. ನನ್ನನ್ನು ಇವತ್ತು ಸಮನ್ವಯಗಾರರು ಹೇಳಿದರು, ಅವರ ಬಹಳ ದೊಡ್ಡ ಶಿಷ್ಯ ನಾನು, 100ಕ್ಕೆ 100 ನಾನು ಕಾಮಂದರ ಒಂದು ಬಹಳ ದೊಡ್ಡ ಒಂದು ಶಿಷ್ಯ ನಾನು. ಇದಕ್ಕೆ ಕಾರಣವೇ ನಾನು ಅವರನ್ನು ಗುರುವಾಗಿ ನಾನು ತೆಗೆದುಕೊಂಡವರು. ಅಂತಹ ಗುರು ನನಗೆ ಇನ್ನೊಂದು ನನ್ನ ಜನ್ಮದಲ್ಲಿ ನನಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗುರುಗಳ ಮಾರ್ಗದರ್ಶನದಲ್ಲಿ ನನ್ನ ಜೀವನ, ನನ್ನ ಇಡೀ ಸೂತ್ರ, ನನ್ನ ಬದುಕು ಇವತ್ತು ಹೋಗ್ತಾ ಇರುವುದೇ ಅದು. ಇವತ್ತು ಬಹಳ ಸುಂದರವಾಗಿ ನೀವು ಒಂದು ಭಜನಾ ಕಮ್ಮಟಕ್ಕೆ ಬಂದಿದ್ದಾರೆ. ಇದೂ ಕೂಡ ಒಂದು ಏನು ಆಲೋಚನೆ ಎಂಬುದನ್ನು ಆಲೋಚನೆ ಮಾಡಿ. ದೇವರ ಹತ್ತಿರ ಹೋಗಲು ಹಲವು ಮಾರ್ಗಗಳಿದೆ ಮನುಷ್ಯನಿಗೆ. ಆದರೆ ಇದಕ್ಕೆ ಬೇರೆ ಬೇರೆ ರೀತಿಯ ಇದರಲ್ಲಿ ಇವತ್ತು ಹೋಗುವುದನ್ನು ನಾನು ಕಂಡಿದ್ದೇನೆ. ಆದರೆ ಇವತ್ತು ಮಂತ್ರದ ಮುಖಾಂತರ ಇರ್ಬೋದು, ಅಥವಾ ಒಂದು ಬಹಳ ದೊಡ್ಡ ತಪಸ್ಸನ್ನು ಮಾಡಿಕೊಂಡು ದೇವರ ಹತ್ರ ಹೋಗುವುದಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಒಂದು ಯಜ್ಞಾದಿಗಳನ್ನು ಮಾಡಿ ದೇವರ ಹತ್ರ ಹೋಗೋದಿರ್ಬೋದು. ಆದರೆ ಇದೆಲ್ಲವೂ ನಮ್ಮ ದೇಶದ 1% ಜನ ಇದನ್ನು ಮಾಡ್ಯಾರು. ಆದರೆ 99% ಇರುವ ಶ್ರೀಸಾಮಾನ್ಯನಿಗಿರುವಂಥ ಒಂದೇ ಒಂದು ದಾರಿ ಭಜನೆ ಮುಖಾಂತರ ದೇವರ ಹತ್ತಿರ ಹೋಗುವಂಥದ್ದು. ಇದು ಬಹಳ ಸರಳವಾದಂಥ ಮಾರ್ಗ. ಇದನ್ನು ಯಾರಿಗೂ ಮಾಡ್ಬೋದು. ಒಂದು ವಾಲ್ಮೀಕಿಯವರನ್ನೇ ಒಂದು ತೆಗೆದುಕೊಳ್ಳಿ. ವಾಲ್ಮೀಕಿಯನ್ನು ನೀವು ಮೂಲವಾಗಿ ಗಮನಿಸಿದರೆ ಅವರು ಮಾಡಿದಂಥ ಬಹಳಷ್ಟು ಕೆಲವು ಅನ್ಯಾಯಗಳಿಂದ, ಕೆಲವು ತಪ್ಪುಗಳಿಂದ ಅವರಿಗೆ ಒಂದು ರಾಮ ಎಂಬ ಪದವನ್ನು ಹೇಳಲಿಕ್ಕೆ ಆಗ್ತಿರಲಿಲ್ಲ. ಆದರೆ ವಾಲ್ಮೀಕಿ ಆ ಮರ, 2 ಮರದ ನಡುವಿನಲ್ಲಿ ಕೂತ್ಕೊಂಡು ಆ ಮರ ಈ ಮರ, ಆ ಮರ ಈ ಮರ ಅಂತ ಹೇಳಿ ರಾಮನ ಒಂದು ಶಬ್ದ ಅವರ ಬಾಯಿಯಲ್ಲಿ ಬರಲಿಕ್ಕೆ ಪ್ರಾರಂಭ ಆಯಿತು. ಆ ರಾಮ ಎಂಬ ಬಾಯಿಯಲ್ಲಿ ಬಂದ ಮೇಲೆ ಇಡೀ ರಾಮಾಯಣವನ್ನೇ ವಾಲ್ಮೀಕಿಯವರು ಬರೆಯುವಷ್ಟು ದೊಡ್ಡ ಮೇಧಾವಿಯಾಗಿ ಹೋದರು. ಇದಕ್ಕೆ ನಾನು ಯಾಕೆ ಹೇಳು ಅಂತ ಹೇಳಿದರೆ, ಇದು ಎಲ್ಲವೂ ಬಹಳ ಸುಲಭ ಸಾಧ್ಯದಿಂದ ನಮಗೆ ಮಾಡಲಿಕ್ಕೆ ಸಾಧ್ಯ. ಇವತ್ತು ಈ ಒಂದು ಭಜನೆಗೆ ಬೇಕಾದದ್ದು ಬೇರೆ ಏನು ದೊಡ್ಡ ಬೇಕಾಗಿಲ್ಲ. ಅದಕ್ಕೆ ಬೇಕಾದ್ದು ಬಹಳ ಶುದ್ಧವಾದಂಥ ಒಂದು ಮನಸ್ಸು ಮತ್ತು ಭಕ್ತಿ. ಅದರ ಬಗ್ಗೆ ಅದು ಇದ್ದರೆ ಇದು ಖಂಡಿತ ಇವತ್ತು ಬೇಕಾದಷ್ಟು ಭಜನೆಯ ಮುಖಾಂತರ ನಮಗೆ ಭಾಳ ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇವತ್ತು ಮನಸ್ಸಿದ್ದರೆ, ಭಕ್ತಿ ಇದ್ದರೆ ಇದನ್ನು ಎಲ್ಲರಿಗೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇಂಥ ಸರಳ ಒಂದು ಇರುವಂಥ ವಿಚಾರವನ್ನು ಧರ್ಮಸ್ಥಳವು ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಿತ್ತುವ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಭಜನೆಗೆ ಇವತ್ತು ದೇವರು 100ಕ್ಕೆ 100% ಒಲಿಯುತ್ತಾರೆ ಎಂಬುದು ನಮಗೆಲ್ಲ ಗೊತ್ತಿರುವಂಥ ಇದು. ಅದಕ್ಕೆ ಕೇವಲ ಹಾಡಲ್ಲ, ಅದು ಜೀವನದ ಪಾಠವೂ ಕೂಡ. ಎಲ್ಲ ದಾಸರ ಪದವನ್ನು ನೀವು ಅವಲೋಕಿಸಿದರೆ ಜೀವನದಲ್ಲಿ ಇಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ನಾವು ಖಾಲಿ ದಾಸರ ಪದವನ್ನು ಹೇಳುವುದು ಮಾತ್ರ ಅಲ್ಲ, ಕುಣಿಯುವುದು ಮಾತ್ರ ಅಲ್ಲ, ಅದರ ಒಳಗಿನ ಅರ್ಥವನ್ನು ಅರ್ಥೈಸಿದರೆ ನಮ್ಮ ಬದುಕನ್ನು ಎಷ್ಟು ಸುಂದರವಾಗಿ ಕಟ್ಟಲಿಕ್ಕೆ ಸಾಧ್ಯ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹೇಳೊಂದು ಪದ ಇದ್ದರೆ ಅದು ಕೇವಲ ನಲಿಕೆಗಾಗಿ ಅಲ್ಲ, ಕುಣಿಲಿಕ್ಕಾಗಿ ಅಲ್ಲ, ಹಾಡಲಿಕ್ಕಾಗಿ ಅಲ್ಲ. ಇಡೀ ನಮ್ಮ ಬದುಕಿನಲ್ಲಿ ಯಾವ ರೀತಿ ಬದುಕು ಮಾಡಬೇಕು, ಯಾವ ರೀತಿ ಸಂಪಾದನೆ ಮಾಡಬೇಕು, ಆ ದುಡ್ಡು, ಆ ಸಂಪತ್ತು ಮನೆಗೆ ಬರುವಾಗ ಹೇಗೆ ಬರಬೇಕು, ಅದು ಶಬ್ದ ಮಾಡಿಕೊಂಡು ಬರಬೇಕು ಹೇಗೆ ಎಂಬುದನ್ನು ಎಷ್ಟು ಸುಂದರವಾಗಿ ತಿಳಿಸಿದೆ. ಅಂದರೆ ಪಾರದರ್ಶಕದಲ್ಲಿ ದುಡ್ಡು ಸಂಪಾದನೆ ಆಗಬೇಕು, ಆ ದುಡ್ಡನ್ನು ಆಮೇಲೆ ಹೇಗೆ ನಾವು ಸಮಾಜಕ್ಕೆ ಕೊಡಬೇಕು ಎಂಬುದನ್ನು ಎಷ್ಟು ಸುಂದರವಾಗಿ ತಿಳಿಸಿದ್ದಾರೆ. ಇದೇ ರೀತಿ ಎಲ್ಲ ದಾಸರ ಪದಗಳಲ್ಲೂ ನಾವು ಹಾಡುವಂಥ ಪದಗಳನ್ನು ನೀವು ಅರ್ಥೈಸಿದರೆ ಅದರ ಒಳಗೆ ನಮ್ಮ ಸುಂದರವಾದಂಥ ಬದುಕನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಅದು ಭಾಳ ಚಂದವಾಗಿ ಹೇಳಿದ್ದಾರೆ. ಮನುಷ್ಯನ ಉನ್ನತಿ, ತ್ಯಾಗವನ್ನು ತಲುಪುವ ಮತ್ತು ನಮಗೆ ಮಾನಸಿಕ ನೆಮ್ಮದಿಯನ್ನು ಈ ಭಜನೆ ಮುಖಾಂತರ ಕೊಡಲಿಕ್ಕೆ ಸಾಧ್ಯ. ನಾನೊಬ್ಬ ಕಲಾವಿದ, ನಾನೊಬ್ಬ ಕಲೆಗೆ ವಿಶೇಷ ಒತ್ತು ಕೊಡುವ ಎಷ್ಟೋ ಬಾರಿ ನಾನು ನೋಡ್ತಿದ್ದೇನೆ. ಭೀಮ್ ಸಿಂಗ್ ಜೋಶಿಯವರ ಒಂದು ಪದ ಇರ್ಬೋದು,
ಆಮೇಲೆ ಸುಬ್ಬುಲಕ್ಷ್ಮಿಯವರ ಪದ ಇರ್ಬೋದು, ನಮ್ಮ ಸುಬ್ರಹ್ಮಣ್ಯದ ಸ್ವಾಮೀಜಿಯವರು ಹಾಡುವಂಥ ಒಂದು ಭಜನೆಗಳು ಇರ್ಬೋದು. ಈ ಭಜನವನ್ನು ಕೇಳುವಾಗ ನಮಗೆ ಎಲ್ಲಿ ಹೋಗ್ತೇವೆ ನಾವು ಇವತ್ತು, ಎಂತಹ ಭಕ್ತಿಯ ಒಂದು ಸುಂದರವಾದಂಥ ನಮಗೆ ಅನುಭವ ಆಗ್ತದೆ, ಖುಷಿ ಆಗ್ತದೆ. ಇದೆಲ್ಲವನ್ನು ಗಮನಿಸಿಕೊಂಡು ನೀವು 7 ದಿವಸದ ಕಾಲ ಇಲ್ಲಿದ್ದೀರಿ. 7 ದಿವಸದ ಕಾಲದಲ್ಲಿ ನಿಮಗೆ ಆ ದೇವರು ಕೊಟ್ಟಂಥ ಕಣ್ಣನ್ನು, ಕಿವಿಯನ್ನು, ಬಾಯನ್ನು, ಹೃದಯವನ್ನು, ಮನಸ್ಸನ್ನು ಭಾಳ ತೆರೆದಿಟ್ಟು ಇಲ್ಲಿರುವ ಎಲ್ಲ ಆಗು ಹೋಗುಗಳನ್ನು ಎಲ್ಲವನ್ನೂ ನೀವು ಗಮನಿಸಿ, ಇಲ್ಲಿರುವ ವಿಚಾರಗಳನ್ನೆಲ್ಲ ಗಮನಿಸಿ ಬಂದಾಗ ನಿಮಗೆ ಬಹಳ ದೊಡ್ಡ ಅನುಭವ ಇದರಿಂದ ಆಗ್ತದೆ ಎಂಬ ಮಾತನ್ನು ನಾನು ಹೇಳಿಕೊಂಡು, ಮಗದೊಮ್ಮೆ ಇಲ್ಲಿ ಭಾಗವಹಿಸಿದ ನೀವೆಲ್ಲರೂ ಭಾಳ ಸಾರ್ಥಕವಾದಂಥ ಕೆಲಸವನ್ನು ಮಾಡಿದ್ದೀರಿ. ಇದು ನಿಮಗೆ ಜೀವನದಲ್ಲಿ ಭಾಳ ದೊಡ್ಡ, ಇನ್ನು ಮುಂದೆ ಬದುಕಿನ ದೊಡ್ಡ ಕೊಡುಗೆಯನ್ನು ಕೊಡ್ತದೆ ಎಂಬ ಮಾತನ್ನು ಹೇಳಿಕೊಂಡು, ಕಾವಂದರು ಅವರ ಕುಟುಂಬದವರು ಇವತ್ತು ಮಾತೃಶ್ರೀಯವರು ಮಾಡುವಂಥ ಕೆಲಸಕ್ಕೆ ನಾವು ಸಂಪೂರ್ಣ ನಿಮ್ಮ ಜೊತೆಯಲ್ಲಿ, ಯಾವತ್ತೂ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ಎಂಬ ಮಾತನ್ನು ಹೇಳಿಕೊಂಡು, ಅವರಿಗೂ ದೇವರ ಅನುಗ್ರಹ ಸಂಪೂರ್ಣ ಇರಲಿ ಅಂತ ನಾನು ಹೇಳಿಕೊಂಡು ನಿಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರಧಾರೆಗಳನ್ನು ಮತ್ತು ತಮ್ಮ ಮನದಾಳದ ಅನುಭವಗಳನ್ನು ವ್ಯಕ್ತಪಡಿಸಿ ಭಜಕರನ್ನು ಪ್ರೇರೇಪಿಸಿ ಭಜನೆಯ ಮಹತ್ವದ ಬಗೆಗೆ ತಿಳಿಸಿಕೊಟ್ಟಂತಹ ಡಾಕ್ಟರ್ ಎಂ ಮೋಹನ್ ಆಳ್ವರವರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಇದೀಗ ಭಜನಾ ಶಿಬಿರಾರ್ಥಿಗಳಾದಂತಹ ಶ್ರೀ ಮಹೇಶ್ ಕುಂದಾಪುರ ಮತ್ತು ಶಿಲ್ಪಾ ಕಡಬ ಇವರಿಗೆ ಸಾಂಕೇತಿಕವಾಗಿ ಭಜನಾ ಕಿಟ್ ನೀಡಿ ಉದ್ವಿಗ್ನ ಚಾಲನೆಯನ್ನು ನೀಡಬೇಕಾಗಿ ಪೂಜ್ಯ ಕಾವಂದರಲ್ಲಿ ಭಕ್ತಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಎರಡು 2025-26ನೇ ಸಾಲಿನಲ್ಲಿ ಕಲಿಸುವಂತಹ ಭಜನೆಗಳು, ಶ್ಲೋಕಗಳು, ವಚನ ಸಾಹಿತ್ಯವನ್ನು ಒಳಗೊಂಡ ಡಾಕ್ಟರ್ ಪವನ್ ರವರು ಸಂಪಾದಿಸಿರುವಂತಹ ಕೈಪಿಡಿಯನ್ನು ಬಿಡುಗಡೆಗೊಳಿಸಬೇಕಾಗಿ ಪೂಜ್ಯರಲ್ಲಿ ಭಕ್ತಿಪೂರ್ವಕ ಕೋರಿಕೆ. ಮುಂದಕ್ಕೆ ಭಕ್ತಿ, ಶ್ರದ್ಧೆ ಹಾಗೂ ಸಮಾಜ ಸೇವೆ ಎಂಬ ಮೌಲ್ಯಗಳನ್ನು ಜಾರಿಗೊಳಿಸುತ್ತಿರುವ ವ್ಯಕ್ತಿತ್ವ, ಭಜನೆ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಮಾರ್ಗದರ್ಶನದ ದೀಪ ಹಚ್ಚುವ, ಸಮಾಜದ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ತಮ್ಮ ಧ್ವನಿಯ ಮೂಲಕ ಹಾಗೂ ಕೃತಿಗಳ ಮೂಲಕ ಪ್ರೇರಣೆಯ ಬೆಳಕು ನೀಡಿರುವ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ, ಶ್ರೀಧಾಮ ಮಾಣಿಲ ಪೂಜ್ಯರ ದಿವ್ಯ ಉಪಸ್ಥಿತಿ ಈ ಭಜನಾ ಕಮ್ಮಟದ ಭಕ್ತಿ ಸಾನ್ನಿಧ್ಯವನ್ನು ಹೆಚ್ಚಿಸಿದೆ. ಅದು ನಮ್ಮ ಧನ್ಯತೆ. ಇದೀಗ ಪೂಜ್ಯ ಸ್ವಾಮೀಜಿಗಳ ದಿವ್ಯ ಆಶೀರ್ವಚನ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ. ಸತ್ಯಮೋದ ಧರ್ಮಂ ಚರ. ಕ್ಷೇತ್ರದ ಅಧಿದೇವರಾದಂಥ ಮಂಜುನಾಥ ಸ್ವಾಮಿಯನ್ನು, ಧರ್ಮದೇವತೆಗಳನ್ನು, ಅಣ್ಣಪ್ಪ ಸ್ವಾಮಿಯನ್ನು, ಚಂದ್ರನಾಥ ಸ್ವಾಮಿಯನ್ನು ಸ್ಮರಿಸಿಕೊಂಡು ಇತಿಹಾಸದಲ್ಲಿ, ಅದರಲ್ಲಿಯೂ ಪರಶುರಾಮ ಸೃಷ್ಟಿಯಲ್ಲಿ ಧರ್ಮಸ್ಥಳ ಕ್ಷೇತ್ರ ಅನ್ನುವಂಥ ಮಹೋನ್ನತವಾದಂಥ ಧಾರ್ಮಿಕ ಮೌಲ್ಯದ ಜೊತೆಯಲ್ಲಿ, ಸಾಮಾಜಿಕ ಬದ್ಧತೆಯ ಜೊತೆಯಲ್ಲಿ
ಸಮಾಜದಲ್ಲಿ ಸರಕಾರಗಳು ಮಾಡದೇ ಆಗದಂಥ ಕಾರ್ಯದಲ್ಲಿ ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿ ಪೀಠದಲ್ಲಿ ಕಳೆದ 800 ಶತಮಾನಗಳಿಂದ ನಡ್ಕೊಂಡು ಬಂದಂಥ ಈ ಪರಂಪರೆ ಪ್ರತಿಯೊಬ್ಬರು ಹಿಂದೂಗಳು ಅರ್ಥ ಮಾಡಿಕೊಳ್ಳಬೇಕು. ಈ ಪೀಠದ ಮಹೋನ್ನತವಾದಂಥ ಬದ್ಧತೆಯನ್ನು ತಮ್ಮ ಮಕ್ಕಳಿಗೆ ಧರ್ಮ ಶಿಕ್ಷಣ ಕೊಡೋದರ ಮೂಲಕ ಈ ಪೀಠದಲ್ಲಿ ಕಾವಂದರು 21ನೇ ಧರ್ಮಾಧಿಕಾರಿಯಾಗಿ 20 ಧರ್ಮಾಧಿಕಾರಿಗಳು ಈ ಪೀಠದಲ್ಲಿ ವಿರಾಜಿಸಿಕೊಂಡು ಧರ್ಮದೇವತೆಗಳು ಪ್ರತಿ ತಿಂಗಳಲ್ಲಿ ಸಂಕ್ರಮಣದಂದು ಕೊಡತಕ್ಕಂಥ ನುಡಿಮುತ್ತುಗಳನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಜನರು ಬಂದದನ್ನು ಆಲಿಸಬೇಕು. ಆಗೋ ಗೊತ್ತಾಗತ್ತೆ ಧರ್ಮಸ್ಥಳ ಏನು, ಧರ್ಮಪೀಠ ಏನು, ಧರ್ಮಾಧಿಕಾರಿ ಏನು ಅಂತ. ಪೂಜ್ಯರು ಎಲ್ಲೇ ಹೋಗಲಿ ಅವರು ಕ್ಷೇತ್ರದ ಎಲ್ಲ ಚಟುವಟಿಕೆಗಳು ಹಿಂದಿನ ಸತ್ಸಂಪ್ರದಾಯಕ್ಕೆ ಯಾವುದೇ ಒಂದು ಚ್ಯುತಿ ಬರದಂತೆ 56 ವಿದ್ಯಾಸಂಸ್ಥೆಗಳನ್ನು, ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯನ್ನು, ಅದೇ ರೀತಿ ಮಧ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸತಕ್ಕಂಥ ನವಜೀವನ ಸಮಿತಿಯವರು ಪರಿವರ್ತನೆ ಮತ್ತು ಪರಿಮಾರ್ಜನೆಯನ್ನು ಕಂಡವರು, ಅವರನ್ನೆಲ್ಲ ಸ್ವಾಂತನ ಪಡಿಸುವುದರ ಮೂಲಕ ಕ್ಷೇತ್ರದ ಎಲ್ಲ ಚಟುವಟಿಕೆಗಳು ಪೂಜ್ಯರಿಲ್ಲದೆ ಕಾರ್ಯಕ್ರಮ ಆಗುವುದೇ ಇಲ್ಲ, ಅವರ ಉಪಸ್ಥಿತಿಯಲ್ಲಿ ಆಗಬೇಕು. ಇಂಥ ಒಂದು ಧಾರ್ಮಿಕ ಕ್ಷೇತ್ರ ಇವತ್ತು ನಮ್ಮ ದೇಶದಲ್ಲಿಯೇ ಇಲ್ಲ, ನೆನಪಿಟ್ಟುಕೊಳ್ಳಿ. ಒಬ್ಬನ ಪ್ರಾತಿನಿಧ್ಯದಲ್ಲಿ ಪೂಜ್ಯರು ನಿಂತೇ ಆಗಬೇಕಾದಂಥ ಚಟುವಟಿಕೆ ಪ್ರತಿ ಸಂಕ್ರಮಣದಂದು ಧರ್ಮದೇವತೆಗಳು ಕೊಡತಕ್ಕಂಥ ನುಡಿಮತ್ತನ್ನು ಪ್ರತಿ ತಿಂಗಳಲ್ಲಿ ಆಲಿಸಿಕೊಂಡು ಕ್ಷೇತ್ರವನ್ನು ಆಧರಿಸಿಕೊಂಡು ಭಕ್ತಾದಿಗಳನ್ನು ಮತ್ತು ಇಲ್ಲಿಯ ಎಲ್ಲ ಕಾರ್ಯವೈಖರಿಯನ್ನು ತನ್ನ ಮನಸ್ಸಿನ ಯೋಚನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಧರ್ಮದೇವತೆಗಳ ಅನುಗ್ರಹ ಮತ್ತು ಮಂಜುನಾಥ ಸ್ವಾಮಿಯ ಶ್ರೀರಕ್ಷೆಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಇವತ್ತು ಸಮಾಜದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಮುಂದಿನ ಮಕ್ಕಳಿಗೆ ನಾವು ಧರ್ಮಸ್ಥಳ ಏನು ಅಂತ ತಿಳಿಸಬೇಕು ಅಂತ ಇದ್ದರೆ, ಧರ್ಮಪೀಠಗಳ ಅರ್ಥವನ್ನು ಮೌಲ್ಯವನ್ನು ಜನರಿಗೆ ತಿಳಿಸಬೇಕು ಅಂತ ಇದ್ದರೆ, ಆ ಪರಂಪರೆ ಎಲ್ಲ ಧರ್ಮಪೀಠಗಳನ್ನು ನಾವು ಮಕ್ಕಳಿಗೆ ತಿಳಿಯುವಂಥ ಪ್ರಯತ್ನದ ಅವಶ್ಯಕತೆ ಇಂದಿನ ಸಮಾಜದಲ್ಲಿದೆ. ಮಂಜುನಾಥ ಸ್ವಾಮಿಯ ಈ ಕ್ಷೇತ್ರ ಮಾತು ಬಿಡದ ಮಂಜುನಾಥ ಯಾವತ್ತು ನಾವು ಭಾಳಷ್ಟು ವರ್ಷದಿಂದ ಗಮನಿಸ್ತಾ ಇದ್ದೇನೆ. ನಮ್ಮ ಮನೆಯ ಪರಂಪರೆಯಿಂದ ಧರ್ಮಸ್ಥಳವನ್ನು ಆಧರಿಸಿಕೊಂಡು ಬಂದವರು ನಾವು. ಪೂಜ್ಯರ ಹಿರಿಯರ ಕಾಲದಿಂದ ನಾವು ಈ ಕ್ಷೇತ್ರವನ್ನು ನೋಡಿದವರು. ಬಹುಶಃ ಮೋನಾಳವರು ಕೂಡ ಅದನ್ನು ಅನುಭವ ಪಟ್ಟವರು. ಇಂಥ ಎಷ್ಟೋ ಜನರ ಭಾವುಕತೆ ಮತ್ತು ಭಕ್ತಿಯ ಪರವಶತೆಗೆ ಯಾವತ್ತೂ ಚ್ಯುತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಹೆಗ್ಡೆಯವರು ಅವರ ಈ ವಯಸ್ಸಿನಲ್ಲಿ ಕೂಡ ಯೋಚನೆ ಮಾಡಬೇಕು ಎಲ್ಲರೂ. ಇಂಥ ಒಂದು ಕಾರ್ಯವೈಖರಿಯಲ್ಲಿ ಇವತ್ತು ಕ್ಷೇತ್ರವನ್ನು ಮುನ್ನಡೆಸ್ತಾ ಇರುವುದರಿಂದ ಪ್ರತಿಯೊಬ್ಬರು ಈ ಧರ್ಮಕ್ಷೇತ್ರವನ್ನು ಉಳಿಸಲಿಕ್ಕೆ ಪ್ರತಿ ಮನದವರು ಎಲ್ಲರೂ ಯೋಚನೆ ಮಾಡಿ ಈ ಧರ್ಮ ಸಂರಕ್ಷಣಾ ಎಲ್ಲ ಕಾರ್ಯದಲ್ಲಿಯೂ ಆ ಪ್ರವೃತ್ತಿಯಲ್ಲಿಯೂ ನೀವು ಎಲ್ಲಿದ್ದೀರೋ ಅಲ್ಲಿ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲ ಭಜನಾ ಮಂಡಳಿಗಳು ಭಜನಾ ಸಂಕೀರ್ತನೆ ವಾರ ಪೂರ್ತಿ ಭಜನಾ ಸಂಕೀರ್ತನೆ ಆಗುವಾಗ ಪ್ರತಿ ಭಜನಾ ಮಂಡಳಿಯಲ್ಲಿ ಶಿವಪಂಚಾಕ್ಷರಿ ಓಂ ನಮಃ ಶಿವಾಯವನ್ನು 5 ನಿಮಿಷ 10 ನಿಮಿಷ ಧರ್ಮಸ್ಥಳ ಕ್ಷೇತ್ರದ ಪೂಜ್ಯರು ಮತ್ತು ಧರ್ಮಪೀಠಕ್ಕೆ ಇನ್ನಷ್ಟು ಗೌರವಯುತವಾಗಿ ಮೌಲ್ಯಯುತವಾಗಿ ಬೀಡಿನ ಘನತೆ ಗೌರವಕ್ಕೆ ಚ್ಯುತಿ ಬರದಂತೆ ಧರ್ಮ ಸಂರಕ್ಷಣೆಯಲ್ಲಿ ಸೇವೆ ಮಾಡಲಿಕ್ಕೆ ಶಕ್ತಿಯನ್ನು, ಭಕ್ತಿಯನ್ನು, ಸಾಮರ್ಥ್ಯವನ್ನು, ಅನುಕೂಲತೆಯನ್ನು ಇಡೀ ದೇಶದ ಪ್ರಜೆಗಳೆಲ್ಲ ವಿಶ್ವಮಾನ್ಯವಾಗಿ ಬೆಳಗಿದಂಥ ಕ್ಷೇತ್ರ ಇದು. ಅದನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರಿಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರತಿ ವಾರದ ಭಜನೆಯಲ್ಲಿ ಪ್ರತಿ ಭಜನಾ ಮಂದಿರಗಳು ಈ ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕು. ಇವತ್ತು 26 ವರ್ಷದಿಂದ ಈ ಭಜನಾ ಕಮ್ಮಟ ನಡೀತಾ ಬಂದಿದೆ. ಈ ಭಜನಾ ಕಮ್ಮಟದಿಂದ ಭಾಳಷ್ಟು ಪರಿವರ್ತನೆಗಳು ಸಮಾಜದಲ್ಲಿ ಆಗಿದೆ.
ನಾನು ಹಿಂದೆ ಭಾಳ ಗಮನಿಸ್ತಾ ಇದ್ದೆ. ಈ ಭಜನಾ ಕಮ್ಮಟದ ಮೊದಲು ನಾವು ಭಾಳಷ್ಟು ಗಮನಿಸಿದ್ದೇವೆ. ಭಜನಾ ಮಂದಿರದಲ್ಲಿ ಒಂದು ಭಜನೆ ಆಗುವಾಗ ಶಿಸ್ತಿರಲಿಲ್ಲ, ಅಥವಾ ದುಶ್ಚಟದಲ್ಲಿ ಇದ್ದುಕೊಂಡು ಭಜನೆ ಹೇಳುವಂಥ ಪ್ರವೃತ್ತಿ ಇತ್ತು. ಅದಕ್ಕೆ ಸರಿಯಾದ ಸಾಹಿತ್ಯದ ಇದಿರಲಿಲ್ಲ, ಶ್ರುತಿ ಇರಲಿಲ್ಲ, ಲಯ ಇರಲಿಲ್ಲ, ಬದ್ಧತೆ ಇರಲಿಲ್ಲ. ಅಂಥ ಸನ್ನಿವೇಶದಲ್ಲಿ ಪೂಜ್ಯರು ಗ್ರಾಮೀಣ ಪ್ರದೇಶದ ಜನರಲ್ಲಿ ಆ ಮುಗ್ಧ ಭಕ್ತಿಗೆ ಒಂದು ಆಯಾಮವನ್ನು ಕೊಡಬೇಕು, ಇದಕ್ಕೆ ಸರಿಯಾದ ದಾರಿದೀಪವನ್ನು ಕೊಡಬೇಕು. ಭಜನಾ ಮಂದಿರದಲ್ಲಿ ಭಜನೆ ಮಾತ್ರ ಅಲ್ಲ, ಹರಿನಾಮ ಸಂಕೀರ್ತನೆ ಮಾತ್ರ ಅಲ್ಲ, ಆ ಭಜನಾರ್ಥಿಗಳಲ್ಲಿ ಒಂದು ನಾಯಕತ್ವ ಗುಣವನ್ನು ಒದಗಿಸ್ಕೊಳ್ಬೇಕು, ಸಾತ್ವಿಕ ಮೌಲ್ಯಗಳನ್ನು ಅವರ ಜೊತೆ ಬೆಳೆಸಬೇಕು, ಆ ಮೂಢನಂಬಿಕೆ ತೊಲಗಬೇಕು, ಮೂಲನಂಬಿಕೆ ಉಳಿಸಬೇಕು ಅಂತೇಳಿ ಪೂಜ್ಯರು ಈ ಭಜನಾ ಕಮ್ಮಟವನ್ನು ಪ್ರಾರಂಭ ಮಾಡಿದರು. ಭಾಳಷ್ಟು ಭಜನೆಯ ಪರಿವರ್ತನೆ ಭಜನಾ ಮಂದಿರದಲ್ಲಿ ಆಗಲಿಕ್ಕೆ ಪ್ರಾರಂಭವಾಯಿತು. ಒಂದು ಭಜನೆಗೆ ರೂಪರೇಷೆ ಬಂತು. ಭಜನಾರ್ಥಿಗಳು ಮತ್ತೆ ಮತ್ತೆ ಆಸಕ್ತರಾಗಿ ಭಜನೆ, ಗ್ರಾಮದಲ್ಲಿ ಒಂದು ವಾರದ ಭಜನೆ ಅಂತ ಹೇಳಿದರೆ ಆ ಗ್ರಾಮದಲ್ಲಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಭಜನಾ ಕಮ್ಮಟ ಪ್ರಾರಂಭ ಆದರಿಂದ ಆ ಭಜನೆಯ ದಿವಸ ಆ ಗ್ರಾಮದಲ್ಲಿ ಮಧುಮಾಂಸವನ್ನು ಸೇವಿಸುವುದನ್ನು ಕೂಡ ನಿಷಿದ್ಧ ಮಾಡಿ ವಾರದ ಭಜನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂಥ ಪ್ರವೃತ್ತಿ ಹೆಚ್ಚಾಗ್ತಾ ಬಂತು. ಹೀಗೆ ಬರ್ತಾ ಬರ್ತಾ ಕಳೆದ 15-18 ವರ್ಷ ಆಗುವಾಗ ಪೂಜ್ಯರಿಗೆ ಒಂದು ಗಮನ ಬಂತು. ಮುಂದಿನ ಮಕ್ಕಳ ಭವಿಷ್ಯತ್ತು ಭಕ್ತಿ ಮಾರ್ಗದಲ್ಲಿ ಮುಂದುವರಿಯಬೇಕು ಅಂತಾದರೆ ವಿಜ್ಞಾನದ ಬೆಳವಣಿಗೆ ಆಗ್ತಾ ಇದೆ. ಆ ವಿಜ್ಞಾನ ಬೆಳವಣಿಗೆ ಒಳ್ಳೆಯದೇ, ಆದರೆ ಈ ಭಕ್ತಿ ಪಂಥಕ್ಕೆ ಒಂದು ಮಕ್ಕಳಿಗೆ ಪ್ರೇರೇಪಣೆದಾಯ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ, ಭಜನೆಗೆ ಅವರು ಆಕರ್ಷಿತರಾಗಬೇಕು ಅನ್ನುವಂಥ ಮನೋಭಾವಕ್ಕೋಸ್ಕರ ಭಜನಾ ಕಮ್ಮಟದಲ್ಲಿ ನೃತ್ಯ ಭಜನೆಯನ್ನು ಪ್ರಾರಂಭ ಮಾಡಿದರು. ಅದು ಇವತ್ತು ಎಷ್ಟರ ಮಟ್ಟಿಗೆ ಪರಿವರ್ತನೆ ಆಗಿದೆ ಅಂತ ಹೇಳಿದರೆ, ಇವತ್ತು ಎಲ್ಲಿ ನೋಡಿದರೂ ನೃತ್ಯ ಭಜನೆ ಚಿಕ್ಕ ಚಿಕ್ಕ ಬಾಲ ಪ್ರತಿಭೆಗಳು ಇವತ್ತು ಭಾಳಷ್ಟು ಸಂಸ್ಕಾರಯುತವಾಗಿ ಭಕ್ತಿ ಮಾರ್ಗವನ್ನು ಆಲಿಸುವಂಥ, ಭಕ್ತಿ ಮಾರ್ಗದ ಪ್ರವೃತ್ತಿಯಲ್ಲಿ ತೊಡಗಿಸಿಕೊಳ್ಳತಕ್ಕಂಥ, ದೇವರ ಭಯವೇ ಜ್ಞಾನದ ಆರಂಭ ಅನ್ನುವಂಥ ಸಂದೇಶ ಇವತ್ತು ಈ ದೇಶದಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ಮನೆ ಮನೆಯಲ್ಲಿ ಉಳಿತದೆ, ಬೆಳೀತದೆ ಅಂತ ಇದ್ದರೆ ಅದಕ್ಕೆ ಕಾರಣ ಈ ನೃತ್ಯ ಭಜನೆ. ತಾವೆಲ್ಲರೂ ಗಮನಿಸಿರ್ಬೋದು. ಇವತ್ತು ಎಲ್ಲಿ ನೋಡಿ ಆ ಮಕ್ಕಳ ನೃತ್ಯ ಭಜನೆ ಭಾಳಷ್ಟು ಪರಿಣಾಮ ಕೊಟ್ಟಿದೆ. ಆ ನೃತ್ಯ ಭಜನೆಯಿಂದ ತಾಯಂದರು ಭಜನೆ ಹೇಳುವ ಹವ್ಯಾಸ ಇಲ್ಲದವರು ಕೂಡ, ಭಕ್ತಿಯ ಹವ್ಯಾಸ ಇಲ್ಲದವರಿಗೆ ಕೂಡ ಭಕ್ತಿ ಹುಟ್ಟಿಸುವಂಥ ಪ್ರಭಾವವನ್ನು ಪೂಜ್ಯ ಕಾವಂದರು ನೃತ್ಯ ಭಜನೆ ಮೂಲಕ, ಮಾತೃಶ್ರೀ ಅಮ್ಮನವರು ನೃತ್ಯ ಭಜನೆ ಮೂಲಕ ಮಾಡಿದ್ದಾರೆ. ಅದು ಆ ಥರ ಬರ್ತಾ ಬರ್ತಾ ಮಾತೃಶ್ರೀ ಅವರ ಅಮ್ಮನವರಿಗೆ ಇನ್ನೊಂದು ಯೋಚನೆ ತಲೆಗೆ ಬಂತು. ಬರೇ ಭಜನೆಯಲ್ಲಿ ಪುರುಷರು ಮಾತ್ರ ಆಸಕ್ತಿ ಹೊಂದುವುದಲ್ಲ, ಈ ಭಕ್ತಿ ಮಾರ್ಗ ಮನೆಯಿಂದಲೇ, ತಾಯಂದಿರಿಂದಲೇ ಪ್ರಾರಂಭ ಆದರೆ ಮಕ್ಕಳಿಗೆ ಮುಂದೆ ಪರಿವರ್ತನೆಗೊಂದು ದಾರಿ ಆಗುತ್ತೆ, ಈ ಭಕ್ತಿ ಮಾರ್ಗಕ್ಕೆ ಇನ್ನಷ್ಟು ಪುಷ್ಯ ಸಿಗ್ತದೆ ಅನ್ನುವಂಥ ದೃಷ್ಟಿಯಲ್ಲಿ ತಾಯಂದಿರನ್ನು ಭಜನಾ ಕಮ್ಮಟದಲ್ಲಿ ಭಾಗವಹಿಸುವಂತೆ ಮಾಡಿದರು. ಕಳೆದ ಹಲವು ವರ್ಷಗಳಿಂದ ಇಲ್ಲಿ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಭಜನಾ ಕಮ್ಮಟದಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ನಮ್ಮ ಭಜನಾ ಪರಿಷತ್ತಿನ ಸದಸ್ಯರು ಈ ತಾಯಂದಿರು 7 ದಿವಸ ಇಲ್ಲಿ ಇದ್ದು ಭಾಳಷ್ಟು ಕಾರ್ಯಕ್ರಮದಲ್ಲಿ ತೊಡಗಿಕೊಂಡು, ನಗರ ಭಜನೆಯಲ್ಲಿ ಕೂಡ ತೆಗೆದುಕೊಂಡು ಅವರವರ ಮನೆಗೆ, ಅವರವರ ಗ್ರಾಮಕ್ಕೆ ಹೋಗಿ ಅಲ್ಲಿ ಆ ನಾಯಕತ್ವ ಗುಣಗಳನ್ನು ಅಳವಡಿಸಿಕೊಂಡು ಆ ಭಜನೆಯಲ್ಲಿ ಮಕ್ಕಳನ್ನು ಭಾಗವಹಿಸುವಂತೆ ಮಾಡಿ ಅಂಥ ತಂಡವನ್ನು ರಚಿಸಿದಂಥ ಎಷ್ಟೋ ಮನೆಗಳು ಉದ್ಧಾರ ಆದದ್ದಂತ ನಾವು ಕಂಡಂಥ ಸತ್ಯ ಇದು. ತಾಯಂದಿರಿಗೆ ಕೂಡ ಅದರಲ್ಲಿ ಹಿಂದೂ ಸಮಾಜದ ಆಚರಣೆಗಳು, ಆಚಾರಗಳು, ಬದ್ಧತೆಗಳು ಇದನ್ನೆಲ್ಲ ಮನದಾಳಕ್ಕೆ ಮುಟ್ಟುವಂಥ ಪ್ರಯತ್ನ ಇಲ್ಲಿ ಭಾಳಷ್ಟು ವಾರದ 7 ದಿವಸದಲ್ಲಿ ಕೂಡ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿಂದ ಮನದಟ್ಟು ಮಾಡುವ ಕಾರ್ಯ ಕೂಡ ಇಲ್ಲಿ ಭಾಳಷ್ಟು ಪರಿಣಾಮಕಾರಿಯಾಗಿ ಇದು ಸಮಾಜದಲ್ಲಿ ಪರಿವರ್ತನೆಗೆ ನಾಂದಿಯಾಗಿದೆ. ಇಂಥ ಒಂದು ಒಳ್ಳೆಯ ಸದುದ್ದೇಶದಿಂದ ಇವತ್ತು ಧರ್ಮಸ್ಥಳ ಮಂಜುನಾಥನ ಮಹಿಮೆಯನ್ನು ಕಡಿಮೆ ಆಗಲಿಲ್ಲ, ಅಥವಾ ಧರ್ಮದೇವತೆಗಳ ಲೀಲೆಯನ್ನು ಕಡಿಮೆ ಆಗೋದಿಲ್ಲ, ಅಥವಾ ಅಣ್ಣಪ್ಪನ ಶಕ್ತಿಯ ಪ್ರಭಾವ ಏನು ಕಡಿಮೆ ಆಗಲಿಲ್ಲ, ಅಥವಾ ಧರ್ಮಪೀಠದ ರಕ್ಷೆ ಅದೂ ಕಡಿಮೆ ಆಗಲಿಲ್ಲ. ಅದು ಯಾರು ಭಾವಿಸೋದು ಬೇಡ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಭಗವಂತ ಅವ ಸೂತ್ರಧಾರಿಯಾಗಿದ್ದಾನೆ ಧರ್ಮಸ್ಥಳದಲ್ಲಿ. ಅವ ಸೂತ್ರಧಾರಿಯೇ, ಬಾಕಿಯೆಲ್ಲ ಪಾತ್ರಧಾರಿಗಳಾಗ್ತಾ ಇದ್ದಾರೆ. ಆ ಪಾತ್ರ ಮುಗಿಲಿಕ್ಕಿದೆ, ಅದು ಮುಗಿಯೋ ಕಾಲ ಸನ್ನಿಹಿತ ಆಗ್ತಾಯಿದೆ. ಯಾರೂ ಶಾಶ್ವತವಲ್ಲ. ಧರ್ಮಸ್ಥಳದ ಸಾನ್ನಿಧ್ಯ ಜ್ಯೋತಿರ್ಲಿಂಗ ಶಾಶ್ವತ, ಅದು ಧರ್ಮದೇವತೆಗಳು ಶಾಶ್ವತ, ಅಣ್ಣಪ್ಪ ದೈವ ಶಾಶ್ವತ, ಇದು ಶಾಶ್ವತವಾಗಿರುವಂಥದ್ದು. ಇದಕ್ಕೆ ಧರ್ಮಪೀಠ ಇದು ಶಾಶ್ವತವಾಗಿರುವಂಥದ್ದು. ಇದಕ್ಕೆ ಯಾವುದೂ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ
ಅಂಥ ಋಣಾತ್ಮಕವಾದಂಥ ದೌರ್ಬಲ್ಯಗಳನ್ನು ದೂರ ಮಾಡಿಸಿ ಧನಾತ್ಮಕ ಪ್ರವೃತ್ತಿಯನ್ನು ಹುಟ್ಟಿಸುವಂಥ ಮನೋಭಾವಗಳನ್ನು ಸಮಾಜದಲ್ಲಿ ಬೆಳೆಸುವಂಥದ್ದು ಮತ್ತು ಎಲ್ಲರೂ ಒಗ್ಗಟ್ಟಾಗುವಂಥದ್ದು ಭಾಳಷ್ಟು ಮುಖ್ಯ. ಇದು ಭಾಳಷ್ಟು ಅಗತ್ಯವಿದೆ. ಆದರೆ ನಾನು ಭಜನಾ ಕಮ್ಮಟದಿಂದ ಇಡೀ ಸಮಾಜದಲ್ಲಿ ಭಾಳಷ್ಟು ಪರಿವರ್ತನೆ ಅಧಿಕಾರರಾಗಿ ಪೂಜ್ಯರು ಮತ್ತು ಮಾಸ್ಟರ್ ಶ್ರೀ ಅಮ್ಮನವರು, ಅವರ ಸಹೋದರ ಹರ್ಷೇಂದ್ರ ಅಣ್ಣನವರು ಇದನ್ನು ಭಾಳ ಚೆನ್ನಾಗಿ ನಡೆಸಿಕೊಟ್ಟು ಬಂದಿದ್ದಾರೆ. ದಾಸರ ಪದಗಳನ್ನು ಇವತ್ತು ದಾಸ ಸಾಹಿತ್ಯ ಏನಾದರೂ ಅದು ಉಳಿಯುವಂಥಕ್ಕೆ ಸಾಹಿತ್ಯಗಳು ಬೆಳಗತಕ್ಕಂಥ ಒಂದು ಪ್ರಭಾವವನ್ನು ಕೊಟ್ಟಂಥ ಒಂದು ಶಕ್ತಿ ಇದ್ದರೆ ಇವತ್ತು ಭಜನಾ ಕಮ್ಮಟ, ನೆನಪಿಟ್ಟುಕೊಳ್ಳಿ. ಇವತ್ತು ದಾಸರ ಪದಗಳನ್ನು, ಆ ಸಾಹಿತ್ಯಗಳನ್ನು ಮತ್ತು ಅಂಥ ಸರ್ವಜ್ಞನ ವಚನಗಳನ್ನು, ಅಕ್ಕಮಹಾದೇವಿಯ ಆ ಮೂಲ ಸರ್ವಜ್ಞನ ತತ್ವಗಳನ್ನು ಸಮಾಜಕ್ಕೆ ಕೊಡುವಂಥ ಪ್ರವೃತ್ತಿಯಲ್ಲಿ ಮಾತೃಶ್ರೀ ಅಮ್ಮನವರು ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಶಿಬಿರದಲ್ಲಿ ಭಜನೆ ಮಾತ್ರ ಅಲ್ಲ, ಜನಪದೀಯವಾದಂಥ ಅವರ ಸಾಂಸ್ಕೃತಿಕವಾದಂಥ ಮೌಲ್ಯಗಳು, ಜನಪದೀಯವಾದಂಥ ಆ ಬದ್ಧತೆಯನ್ನು ನಾಟಕದ ಮೂಲಕ, ಹಿಂದಿನ ಆಚಾರ ವಿಚಾರದ ಸೂಕ್ಷ್ಮತೆಯನ್ನು, ಸಮಾಜದಲ್ಲಿ ಮುಕ್ತ ಜನರ ಆ ಮನೋಭಾವಗಳನ್ನು, ಆ ಮುಗ್ಧತೆಯಿಂದ ಆಗತಕ್ಕಂಥ ಪರಿಣಾಮಗಳು, ಸಮಾಜಕ್ಕೆ ಒಳ್ಳೆಯ ಪರಿಣಾಮಗಳನ್ನು ನಾಟಕದ ಮೂಲಕ ತೋರಿಸುವಲ್ಲಿ ಅದು ಕೂಡ ಒಳ್ಳೆಯ ಯಶಸ್ವಿಯನ್ನು ಈ ಕ್ಷೇತ್ರದಲ್ಲಿ ಮಾತೃಶ್ರೀ ಅಮ್ಮನವರ ಮೂಲಕ ನಡೀತಾ ಬಂದಿದೆ. ಬಂಧುಗಳೇ, ನಾನು ಹೇಳುವುದಿಷ್ಟೇ, ಶ್ರೋತೃಗಳು ಅರ್ಥ ಮಾಡಿಕೊಳ್ಬೇಕು. ಭಜನಾ ಕಮ್ಮಟ ಇವತ್ತು ಇಡೀ ಭಜನೆ ಜಗತ್ತಿನ ಪರಿವರ್ತನೆಗೆ ಶಕ್ತಿಯಾಗಿರ್ತದೆ, ನೆನಪಿಟ್ಟುಕೊಳ್ಳಿ. ಹರೇ ಕೃಷ್ಣ ಹರೇ ರಾಮ ಪಂಥದ ಇಸ್ಕಾನ್ ಸಂಸ್ಥೆ ಶ್ರೀಪಾದರು ನಡೆಸಿದಂಥ ದೊಡ್ಡ ಪ್ರಾರಂಭದ ಹರಿನಾಮ ಸಂಕೀರ್ತನೆ ಮಹಾಯಜ್ಞ, ಚೈತನ್ಯ ಮಹಾಪ್ರಭುಗಳು ನಡೆಸಿದಂಥ ಶಕ್ತಿಯ ಪ್ರಭಾವ ಇಡೀ ಜಗತ್ತಿನಾದ್ಯಂತ ಇದೆ. ನಾನು ಇತ್ತೀಚೆಗೆ ಮೊನ್ನೆ ತಾನೇ ನಾನು ಬ್ಯಾಂಕಾಕ್ಗೆ ಹೋಗಿ ಒಂದು ಇಸ್ಕಾನ್ನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದೆ. ಅಂಥ ಸಂಕೀರ್ತನೆಯಲ್ಲಿ ಎಂಥ ಒಂದು ಶಕ್ತಿ ಇದೆ, ಎಂಥ ಒಂದು ಪ್ರಭಾವ ಇದೆ, ಎಂಥ ಒಂದು ಆ ಮೌಲ್ಯ ಇದೆ ಅನ್ನೋದನ್ನು ತಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಆದರೆ ಒಂದು ಹೇಳ್ತಾ ಇದ್ದೇನೆ, ನೀವು ಭಜನೆಯಲ್ಲಿ ಶಿಬಿರಾರ್ಥಿಗಳು ಭಾಗವಹಿಸೋದು ಮಾತ್ರ ಅಲ್ಲ, ಯಾವುದೇ ಋಣಾತ್ಮಕವಾದಂಥ ಮೌಲ್ಯಗಳನ್ನು ಮನಸ್ಸಿನಲ್ಲಿ ತಂದು ವಿಚಲಿತರಾಗಬೇಡಿ. ಧನಾತ್ಮಕವಾಗಿ ಯೋಚಿಸತಕ್ಕಂಥ ಪ್ರಯತ್ನ ಮಾಡಿ. ಋಣಾತ್ಮಕವಾಗಿ ಮಾತಾಡುವವರ ಬಾಯಿಗೆ ಕಿವಿ ಕೊಡಬೇಡಿ. ಆದಷ್ಟು ಧನಾತ್ಮಕವಾಗಿ ಯೋಚನೆ ಮಾಡತಕ್ಕಂಥ ಪ್ರವೃತ್ತಿಯನ್ನು ಪ್ರತಿ ಮನದಲ್ಲಿ ಇವತ್ತಿನ ಅವಶ್ಯಕತೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಕಲಿಯುಗ, ಈ ಕಲಿಯುಗದಲ್ಲಿ ನಾವು ಹೆಚ್ಚಾಗಿ ಧನಾತ್ಮಕವಾಗಿ ಯೋಚನೆ ಮಾಡಬೇಕು. ಧನಾತ್ಮಕವಾದಂಥ ಪ್ರತಿಕ್ರಿಯೆಯಲ್ಲಿ ನಾವು ಭಾಗವಹಿಸಬೇಕು. ನಮ್ಮವರಲ್ಲಿ ನಾವು ಮತ್ಸರ ಪಡೋದಲ್ಲ. ಯಾರು ಒಳ್ಳೆಯದಾಗಲಿ ನಮ್ಮವರೇ, ಯಾರು ಕೆಟ್ಟದಾಗಲಿ ನಮ್ಮವರೇ. ಆದರೆ ಪ್ರೀತಿಯ ತತ್ವ ಸಂದೇಶದೊಂದಿಗೆ ನಮ್ಮ ಧಾರ್ಮಿಕ ಆ ಮೌಲ್ಯಾಧಾರಿತ ಆ ಪರಂಪರೆಯನ್ನು, ಆಚಾರಗಳನ್ನು, ವಿಚಾರಗಳನ್ನು ಮನೆಯಲ್ಲಿ ಮನದಟ್ಟು ಮಾಡುವಂಥ ಪ್ರವೃತ್ತಿಯಲ್ಲಿ ಇವತ್ತು ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ತಿಳಿ ಹೇಳುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಪೂಜ್ಯರು 20ನೇ ವಯಸ್ಸಲ್ಲಿ ಧರ್ಮಪೀಠ ಏರಿದ್ರು. ಆಗಲೂ ಅವರಿಗೆ ತನ್ನ ಸರ್ವಸ್ವವನ್ನು ಪೀಠಕ್ಕೆ ತ್ಯಾಗ ಮಾಡಿದರು. ಹಾಗೂ ಗೊಂದಲಗಳು, ವ್ಯತ್ಯಾಸಗಳು ಎಲ್ಲವೂ ಇತ್ತು. ಆ ಸವಾಲನ್ನು ಕೂಡ ಸ್ವೀಕಾರ ಮಾಡಿ ಆ ಪೀಠದಲ್ಲಿ ವಿರಾಜಮಾನರಾದರು. ಅವರು ವಿರಾಜಮಾನರಾದದಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ವಿಶ್ವಕ್ಕೆ ಮಂಜುನಾಥನ ಶಕ್ತಿ, ಧರ್ಮದೇವತೆಗಳ ಪ್ರಭಾವ, ಅಣ್ಣಪ್ಪನ ಆ ಶಕ್ತಿಯ ಪ್ರಭಾವ ಎಷ್ಟು ಪ್ರಜ್ವಲಿತವಾಗಿ ಆ ಪ್ರಭಾವ ವಲಯ ಬೆಳಗ್ತಾ ಬಂತು. ಅವರ ಆ ಒಂದು ಶಿಷ್ಟಾಚಾರ ಮತ್ತು ಅವರಿಟ್ಟಂಥ ಎಲ್ಲ ಧಾರ್ಮಿಕ ವಿಧಿವಿಧಾನದ ಆ ಸೂಕ್ಷ್ಮತೆಯನ್ನು, ಆ ವಿಚಾರವನ್ನು, ಆ ಪರಂಪರೆಯನ್ನು ಭಾಳಷ್ಟು ಮೌಲ್ಯಾಧಾರಿತವಾಗಿ ಅದು ಸಮಾಜಕ್ಕೆ ಉಳಿಸುವಲ್ಲಿ ಅವರ ಪ್ರಯತ್ನ, ಅವರ ತಪಸ್ಸು ಅಮೂಲ್ಯವಾದ್ದು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂಥ ಪೂಜ್ಯರ ಆ ಒಂದು ಧರ್ಮಪೀಠದ ಘನತೆಗೆ ಚ್ಯುತಿ ಬರದಂತೆ ಮಂಜುನಾಥ ಮತ್ತು ಧರ್ಮದೇವತೆಗಳು ಈ ಕ್ಷೇತ್ರದಲ್ಲಿ ಸೇವೆ ಮಾಡತಕ್ಕಂಥ ಎಲ್ಲ ಮಂಜುನಾಥನ ಭಕ್ತರ ಅಭಿಮಾನಿಗಳಿಗೆ ಯಾವುದೇ ನೋವಾದರೂ ಆ ನೋವನ್ನು ಪರಿಸುವಂಥ ಶಕ್ತಿ ಅವನೇ. ಯಾವುದನ್ನು ಯಾವುದರಲ್ಲಿ ನಾವು ಯಾವ ಕಾಲಕ್ಕೆ ಯಾವ ರೀತಿಯ ಮನೋಭಾವಗಳನ್ನು ಸಮಾಜದಲ್ಲಿ ಪರಿವರ್ತನೆ ಆಗ್ತಾ ಹೋಗ್ತದೆ, ಅದಕ್ಕೆ ಪರಿಮಾರ್ಜನೆ ಕೊಡುವಂಥ ಶಕ್ತಿಯ ಭಕ್ತಿಯನ್ನು ಆ ಕೃಪಾಸಿಂಧುವಾದಂಥ ಮಂಜುನಾಥ ಮತ್ತು ಧರ್ಮದೇವತೆಗಳು ಅನುಗ್ರಹಿಸಲಿ. ಕ್ಷೇತ್ರದ ಕೀರ್ತಿಗೆ ಇನ್ನಷ್ಟು ಭಾಜನರಾಗಿ ಎಷ್ಟೋ ಜನ ಭಕ್ತಾದಿಗಳು ಬಂದಂಥ ಮಂಜುನಾಥನ ಸಾನ್ನಿಧ್ಯದಲ್ಲಿ ಉದ್ಧಾರ ಆದಂಥ ಎಷ್ಟೋ ಕುಟುಂಬಗಳಿದೆ, ಸಂಸಾರಗಳಿದೆ, ಇಡೀ ಭಕ್ತ ಸಮುದಾಯ ಇದೆ. ಅಂಥವರಿಗೆ ಮಾನಸಿಕವಾಗಿ ಆದಂಥ ನೋವನ್ನು ಸ್ವಾಮಿ ಪರಿಹಾರ ಮಾಡಿ
ಎಲ್ಲರಿಗೂ ಸಮಾಧಾನ ಚಿತ್ತದ ಜೊತೆಯಲ್ಲಿ, ಮಾನವೀಯ ಮೌಲ್ಯದ ಜೊತೆಯಲ್ಲಿ, ಸಾಮರಸ್ಯದ ಬದುಕಿನ ಜೊತೆಯಲ್ಲಿ ಸಮಾಜವನ್ನು ಕಟ್ಟಿ ಬೆಳೆಸ್ತಕ್ಕಂಥ ಆ ಯೋಗ್ಯತೆಯನ್ನು, ಭಾಗ್ಯವನ್ನು ಆ ಭಗವಂತ ಭಜನಾ ಕಮ್ಮಟದ ಈ ಒಂದು 27ನೇ ವರ್ಷದ ಭಜನಾ ಕಮ್ಮಟದ ಶುಭ ಸಂದರ್ಭದಲ್ಲಿ ಆ ಶಕ್ತಿಯನ್ನು ಕೊಡಲಿ, ಭಕ್ತಿಯನ್ನು ಕೊಡಲಿ. ಎಲ್ಲರಿಗೆ ಮಂಜುನಾಥನನ್ನು ಅವನ ಮಹಿಮೆಯನ್ನು ಹಾಡಿ ಕೊಂಡಾಡಲಿಕ್ಕೆ, ಹೊಗಳಲಿಕ್ಕೆ ಬೇಕಾದಂಥ ನಾಲಿಗೆಯ ಧೀಮಂತಿಕೆಯನ್ನು ಅನಾವರಣಗೊಳಿಸಲಿಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತು ನಮಗೆಲ್ಲರಿಗೂ ಆದರಣೀಯರಾಗಿರತಕ್ಕಂಥ ಪೂಜ್ಯರು ಮತ್ತು ಮಾಸ್ಟರ್ ಶ್ರೀಯಮ್ಮನವರಿಗೆ ಶರಣಾರ್ಥಿಯನ್ನು ಸಮರ್ಪಣೆ ಮಾಡಿಕೊಂಡು, ನಮ್ಮ ಪ್ರೀತಿಯ ಆತ್ಮೀಯರು, ನಮ್ಮ ಕ್ಷೇತ್ರದ ಮಾತ್ರ ಅಲ್ಲ, ನಾವು ಪೂರ್ವಾಶ್ರಮದಲ್ಲಿಯೇ ಭಾಳಷ್ಟು ಆಳುವರು ನಮಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು, ನನ್ನ ವಿದ್ಯಾರ್ಜನೆ ಇರ್ಬೋದು, ನನ್ನ ಜೀವನದ ಪ್ರವೃತ್ತಿಯಲ್ಲಿ ಇರ್ಬೋದು, ನಮ್ಮ ಜೊತೆ ಸದಾ ಇದ್ದವರು ಮೋನಾಳ್ವರು ಮತ್ತು ಅವರ ತಂದೆ ಮಾತೃಶ್ರೀ ಅಮ್ಮನವರ ತಂದೆಯವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ಅವರ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಕೀರ್ತಿಯಲ್ಲಿ ಬೆಳಗಿ ಬರಲಿ, ಅಲ್ಲಿಯ ಮಕ್ಕಳ ಭವಿಷ್ಯತ್ತು ಉಜ್ವಲವಾಗಲಿ, ಈ ದೇಶಕ್ಕೆ ಮಾತ್ರ ಅಲ್ಲ ವಿಶ್ವಮಾನ್ಯವಾಗಿ ಸಾಂಸ್ಕೃತಿಕವಾದಂಥ ವೈಭವವನ್ನು ಮನದಾಳದಲ್ಲಿ ಬಿತ್ತರಿಸತಕ್ಕಂಥ ಶಕ್ತಿಯ ಪ್ರಭಾವವನ್ನು ಅನವರತ ಅವರಿಗೆ ಬೆಳಗಿಸಲಿಕ್ಕೆ ಮಂಜುನಾಥ ಸ್ವಾಮಿ ಮತ್ತು ಧರ್ಮದೇವತೆಗಳು ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿಕೊಂಡು, ಇವತ್ತಿನ ನಮ್ಮ ಹರ್ಷಣ್ಣನವರು ಈ ಕ್ಷೇತ್ರದ ಎಲ್ಲ ಶುಚಿತ್ವತೆ ಮತ್ತು ಬದ್ಧತೆ ಮತ್ತು ನಮ್ಮ ಭಜನಾ ಕಮ್ಮಟದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಯಲ್ಲಿದ್ದುಕೊಂಡು, ಭಜನಾ ಪರಿಷತ್ತಿನ ಜೊತೆಯಲ್ಲಿ ಇದ್ದುಕೊಂಡು ಮಾರ್ಗದರ್ಶನ ಮಾಡಿಕೊಂಡು ಈ ಕ್ಷೇತ್ರದ ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿದಂಥ ನಮ್ಮ ಪ್ರೀತಿಯ ಮತ್ತು ಆತ್ಮೀಯರಾಗಿರತಕ್ಕಂಥ ಹರ್ಷಣ್ಣನವರಿಗೂ ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು, ಈ ವೇದಿಕೆಯಲ್ಲಿರತಕ್ಕಂಥ ಭಜನಾ ಪರಿಷತ್ ಅಧ್ಯಕ್ಷರು, ಮತಾಧಿಕಾರಿಗಳು ಮತ್ತು ಶಿಬಿರಾರ್ಥಿಗಳು ಮತ್ತು ಈ ಕ್ಷೇತ್ರದಲ್ಲಿ ಸೇವಾಕರ್ತರಾಗಿರತಕ್ಕಂಥ ಎಲ್ಲ ಸೇವಾರ್ಥಿಗಳು, ಅದೇ ಮಾಧ್ಯಮ ಮಿತ್ರರು, ಇವರಿಗೆಲ್ಲರಿಗೂ ದೇವರು ಶಕ್ತಿ ಕೊಡಲಿ. ಮಂಜುನಾಥನ ಪ್ರಸಾದ ಮನೆ ಮನೆ ಮುಟ್ಟಿಸುವಂಥ ಮನೋಭಾವವನ್ನು, ಮನಸ್ಸನ್ನು, ಮಾನವೀಯ ಮೌಲ್ಯದ ಜೊತೆಗೆ ಸಮಾಜವನ್ನು ಕಟ್ಟಿ ಬೆಳೆಸ್ತಕ್ಕಂಥ ಈ ದೇಶದ ಸಾಂಸ್ಕೃತಿಕ ಮತ್ತು ಮಾನವೀಯ ಮೌಲ್ಯದ ಜೊತೆಗೆ ಬದುಕನ್ನು ಕಟ್ಟಿಕೊಂಡು ಸಾರ್ಥಕತೆ ಮಾಡಿಕೊಡಲಿಕ್ಕೆ ಈ ಭಜನೆ ಶಕ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿ, ಭಜನಾ ಕಮ್ಮಟ ಶಕ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನೆರಡು ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂತ್ ಚಿಂತನ್. ಧರ್ಮದ ಮಾತಿನೊಂದಿಗೆ ಆಶೀರ್ವದಿಸಿದ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ, ಶ್ರೀಧಾಮ ಮಾಣಿಲ ಇವರಿಗೆ ಭಕ್ತಿಪೂರ್ವಕ ನಮೋಸ್ತುಗಳನ್ನು ಸಲ್ಲಿಸುತ್ತಿದ್ದೇನೆ. ಇದೀಗ ಡಾಕ್ಟರ್ ಎಂ ಮೋಹನ್ ಆಳ್ವರು, ಅಧ್ಯಕ್ಷರು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಇವರಿಗೆ ಕ್ಷೇತ್ರದ ವತಿಯಿಂದ ಗೌರವದ ಸನ್ಮಾನ ಪೂಜ್ಯ ಕಾವಂದರಿಂದ. ಭಾರತೀಯ ಸಂಸ್ಕೃತಿಯ ಮುಕುಟಕ್ಕೆ ಮಣಿ ಪೋಣಿಸುವ ರೀತಿ ಗ್ರಾಮ ಗ್ರಾಮಗಳಲ್ಲಿ ಭಜಕರನ್ನು ಒಟ್ಟುಗೂಡಿಸಿ, ಮನೆ ಮನೆಗಳಲ್ಲಿ ಭಜನಾ ಸುವಿಚಾರ ಜಾರಿಗೊಳಿಸಿ, ಜನಮನಗಳಲ್ಲಿ ಭಕ್ತಿ ಭಾವಕ್ಕೆ ಪ್ರೇರಕರಾಗಿ ಕುಣಿತ ಭಜನೆ, ನಗರ ಭಜನೆಗಳೆಂಬ ವಿನೂತನ ಕಲ್ಪನೆಗಳನ್ನು ಹುಟ್ಟುಹಾಕಿ ಅದನ್ನು ಸಾಕ್ಷಾತ್ಕಾರಗೊಳಿಸಿ ಸಾವಿರಾರು ಭಜನಾ ಮಂಡಳಿಗಳಿಗೆ ಶಾಶ್ವತ ಮಾರ್ಗದರ್ಶಕರಾಗಿ ಬೆಳೆಸಿ ಪೋಷಿಸಿರುವ ವ್ಯಕ್ತಿತ್ವ, ಸಾಮಾಜಿಕ ಧಾರ್ಮಿಕ ಪರಿವರ್ತನೆಯ ಹರಿಕಾರ, ಚತುರ್ಧಾನ ಪರಂಪರೆಯ ರಾಯಭಾರಿ, ನಮ್ಮ ಹೆಮ್ಮೆಯ ಪೂಜ್ಯ ಕಾವಂದರಿಂದ ಆಶೀರ್ವಚನ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಹಾಗೂ ಚಂದ್ರನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥಿಸಿಕೊಂಡು, ನಮ್ಮ ಆತ್ಮೀಯರಾದ ಶ್ರೀ ಮೋಹನರವರೇ, ಪೂಜ್ಯರಾದ ಶ್ರೀ ಸ್ವಾಮೀಜಿಯವರೇ, ಮತ್ತಿತರ ಪರಿಷತ್ತಿನ ಅಧ್ಯಕ್ಷರೇ, ಮತ್ತಿತರ ಎಲ್ಲ ಪದಾಧಿಕಾರಿಗಳೇ, ಆಗಮಿಸಿರುವಂಥ ಎಲ್ಲ ಭಜನಾ ಕಮ್ಮಟಕ್ಕೆ ಬರುವಂಥ ಅಭ್ಯರ್ಥಿಗಳೇ, ಈಗ ನಾನು ಹೇಳಿದ್ದನ್ನೇ ಹೇಳ್ತೇನೆ, ಪ್ರತಿ ವರ್ಷವೂ ಇದನ್ನು ಹೇಳ್ತೇನೆ. ಯಾಕೆಂದರೆ ಈ ವರ್ಷ ಹೊಸ ಬ್ಯಾಚ್ ಬಂದದ್ರಿಂದ ಮತ್ತೊಮ್ಮೆ ಅದನ್ನು ಹೇಳಬೇಕಾಗತ್ತೆ. ಈ ಕೆಲವು ಸರಿ ಈಗಾಗಲೇ ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ಭಜನೆ ಹೇಗಿರಬೇಕು, ಭಜನೆ ಇದ್ದರೆ ಭಗವಂತನಿಗೆ ಅಪೇಮಾನವಾಗಿರಬೇಕು, ಶ್ರುತಿ ಇಲ್ಲದೆ, ಲಯ ಇಲ್ಲದೆ, ಭಾಷೆ ಸರಿ ಶುದ್ಧ ಇಲ್ಲದೆ ಹಾಡಿದರೆ ಹೇಗಾಗುತ್ತೆ ಅನ್ನೋದನ್ನು ಅವರು ಹೇಳಿದರು. ಆಗ ನನಗೆ ಯಾರು ಕೇಳಿದರು, ಒಬ್ಬರು ಕೇಳಿದ್ರಂತೆ ಗುರುಗಳ ಹತ್ರ, ಅಲ್ಲ ಸ್ವಾಮಿ, ಇದನ್ನು ಇಂಥದ್ದೆಲ್ಲ ಅಸಂಬದ್ಧ ಹಾಡಿದರೆ ದೇವರೇ ಹಾಕಿ ಕೇಳ್ತಾರೆ ಅಂತ. ಅದಕ್ಕೆ ಅವರು ಹೇಳಿದಂತೆ, ದೇವರು
ಅವರು ಪ್ರಾರಂಭ ಮಾಡುವಾಗಲೇ ಭಜನೆ ಹೊರಗೆ ಹೋಗಿರ್ತಾರೆ ಅವರು. ಹಾಗಾಗಿ ಮತ್ತೆ ಅವರು ಮುಗಿಸಿದ ಮೇಲೆ ಒಳಗೆ ಬರುತ್ತೆ. ಹಾಗೆ ಅವರಿಗೆ ಸಮಸ್ಯೆ, ನಮಗೆ ಸಮಸ್ಯೆ ಕೇಳುವವರಿಗೆ ಅಂತ. ಹಾಗೆ ಈ ಮಾತು ನೀವು ನೆನಪಿಟ್ಟುಕೊಳ್ಬೇಕು, ದೇವರಿಗೆ ಹಿಂಸೆ ಆಗಬಾರ್ದು, ದೇವರಿಗೆ ಯಾವಾಗಲೂ ಕೂಡ ಅಪ್ಯಾಯವಾಗಿರಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಈಗ ಈ ಭಜನಾ ಕಮ್ಮಟದಲ್ಲಿ ನಿಮಗೆ ಹೊಸ ರೀತಿಯ ಪದ್ಯಗಳನ್ನು ಹೇಳಿಕೊಡ್ತೇವೆ. ಒಳ್ಳೊಳ್ಳೆ ವಿದ್ವಾಂಸರು ಬಂದು ಹಾಡನ್ನು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಹೇಳಿಕೊಡ್ತಾರೆ. ಶುದ್ಧವಾದಂಥ ಉಚ್ಚಾರವನ್ನು ಹೇಗೆ ಮಾಡಬೇಕು, ಶಬ್ದಗಳನ್ನು ಹೇಗೆ ಬಳಸಬೇಕು, ಎಲ್ಲಿ ಒತ್ತು ಕೊಡಬೇಕು, ಎಲ್ಲಿ ಎತ್ತಿ ಕೊಡಬೇಕು, ಎಲ್ಲಿ ಸಮಾನತೆ ಬರಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಅವರು ಹೇಳಿಕೊಡ್ಲಿಕ್ಕೆ ಇದ್ದಾರೆ. ಇದನ್ನು ಕೇಳಿ ಅಭ್ಯಾಸ ಮಾಡಿಕೊಂಡು ನೀವು ಮತ್ತೆ ಊರಿಗೆ ಹೋಗಿ ಮತ್ತೆ ಇತರರಿಗೆ ಹೇಳಿಕೊಡಬೇಕು. ಈಗಾಗಲೇ ಸ್ವಾಮೀಜಿಯವರು ಹೇಳಿದರು, ಸಣ್ಣ ಬಾಲಕರಿಗೆ ಕೂಡ ಆಸಕ್ತಿ ಇದೆ. ಇದು ನಿಜವಾಗಿ ಆಸಕ್ತಿ ಮೂಡಿಸುವಂಥ ವಿಷಯ. ಮಕ್ಕಳಿಗೆ ನಮ್ಮ ತರಬೇತಿಯ ಮೂಲಕ ನೀವೆಲ್ಲ ನಾಯಕತ್ವವನ್ನು ಬೆಳೆಸಿಕೊಡಬೇಕು ಅಂತ ನಮ್ಮ ಅಭಿಪ್ರಾಯ, ಆಸೆ. ನಾಯಕತ್ವ ಲಕ್ಷಣ ನಿಮ್ಮಲ್ಲಿ ಮೂಡಿ, ನೀವೆಲ್ಲ ನಾಯಕರಾಗಬೇಕು, ನೀವು ಲೀಡರ್ಸ್ ಆಗಬೇಕು. ಒಂದು ಗ್ರಾಮದ ಭಜನಾ ಕಮ್ಮಟದ ಯಾರಿದ್ದಾರೆ ಅವರೇ ಆ ಊರಿನ ಹಿರಿಯರಾದರೆ, ಅವರ ಊರಿನ ಮಾರ್ಗದರ್ಶಕರಾದರೆ ಎಲ್ಲರೂ ಕೂಡ ಹಿಡಿತದಲ್ಲಿರ್ತಾರೆ ಅಂತ. ಹಾಗಾಗಿ ಮಕ್ಕಳಿಗೆ ಹೇಳಿಕೊಡುವಾಗ ಮಕ್ಕಳು ನಿಮ್ಮ ಜೊತೆಗಿರ್ತಾರೆ ಮತ್ತು ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೂಡ ಕೊಡಬಾರದು. ಇದರಲ್ಲಿ ನಮ್ಮ ಪುಸ್ತಕದಲ್ಲಿ ಈಗ 41ನೇ ಪುಟದಿಂದ ಏನು ಉದ್ದೇಶ ಇದರದ್ದು ಸ್ಪಷ್ಟವಿದೆ. ಭಜನಾ ಕಮ್ಮಟ ಶಿಬಿರಾರ್ಥಿಗಳಿಗೆ ಸೂಚನೆಗಳು ಅಂತ ಇದನ್ನು ಹೇಳಿದ್ದಾರೆ. ಈ ಸೂಚನೆಗಳಲ್ಲಿ ಬಹಳ ಒಳ್ಳೆಯ ಸೂಚನೆ ಎಲ್ಲ ಕೊಟ್ಟಿದ್ದಾರೆ. ಹೇಗೆ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು, ಸಮಯ ಪಾಲನೆ ಹೇಗೆ ಮಾಡಬೇಕು, ಯಾವುದನ್ನು ತ್ಯಾಜ್ಯ ಮಾಡಬೇಕು, ಯಾವುದನ್ನು ಅಭ್ಯಾಸ ಮಾಡಬೇಕು, ವಸತಿ ಗೃಹದಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದು ಹೇಗೆ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು, ಊಟ ವ್ಯವಹಾರಗಳನ್ನು ವ್ಯರ್ಥ ಮಾಡಿ, ಕೆಲವೆಲ್ಲ ಒಳ್ಳೆಯ ಸೂಚನೆಗಳನ್ನು ಇದರಲ್ಲಿದೆ. ಇದನ್ನು ನೀವು ಸರಿಯಾಗಿ ಓದಿದರೆ ನಿಮಗೆಲ್ಲ ಮಾರ್ಗದರ್ಶನ ಸಿಗುತ್ತೆ. ಮಾರ್ಗದರ್ಶನ ಸಿಗೋದ್ರ ಜೊತೆಗೆ ನೀವು ಅಭ್ಯಾಸ ಮಾಡಿಕೊಂಡು ಹೋಗ್ಬೋದು. ಈಗ ನಮ್ಮ ಸಂಸ್ಕಾರ ಅಂತಂದರೆ ಕೇವಲ ಸಾಮಾಜಿಕ ಸಂಸ್ಕಾರಗಳು, ಧಾರ್ಮಿಕ ಸಂಸ್ಕಾರ ಮಾತ್ರ ಅಲ್ಲ, ಸಾಮಾಜಿಕ ಸಂಸ್ಕಾರ ಕೂಡ. ಗಿಡ ನೆಡಬೇಕು ಅಂತ ಬರೆದಾರೆ. ಗಿಡ ನೆಡುವುದಕ್ಕೂ ಭಜನಾ ಕಮ್ಮಟಕ್ಕೆ ಏನು ವ್ಯತ್ಯಾಸ ಸಂಬಂಧ ಇದೆ ಅಂತ ನೀವು ಕೇಳ್ಬೋದು. ಆದರೆ ಪ್ರಕೃತಿಯನ್ನು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ನಾವು ಯಾವ ವಿಷಯ ಕೂಡ ನಮ್ಮದಲ್ಲ ಅನ್ನೋಂಥದ್ದು ವಿಷಯ ಹೇಳಬಾರ್ದು. ಇವಾಗ ಮೋಹನವರು ಏನೇ ವಿಷಯಗಳನ್ನು ಹೇಳಿದರು, ಅದು ಎಲ್ಲ ವಿಷಯಗಳನ್ನು ಕೂಡ ನಾವು ಕೂಡ ಎಲ್ಲ ಅಭ್ಯಾಸ ಮಾಡಿದೆ, ಎಲ್ಲವನ್ನು ಕೂಡ ಅಳವಡಿಸಿಕೊಂಡಿದ್ದೇವೆ. ಯಾವುದು ನಮ್ಮದಲ್ಲ ಅಂತ ನಾವು ಬಿಟ್ಟಿಲ್ಲ, ಎಲ್ಲವೂ ನಮ್ಮದೇ. ಪ್ರಕೃತಿಯೂ ನಮ್ಮದೇ, ಪ್ರಪಂಚವೂ ನಮ್ಮದೇ, ಸಂಸಾರವು ನಮ್ಮದೇ, ಸಂಸ್ಕಾರವು ನಮ್ಮದೇ. ಎಲ್ಲ ನಾವು ಚೆನ್ನಾಗಿ ಮಾಡಬೇಕು ಅಂತ ಈಗ ಈ ಕಮ್ಮಟದಲ್ಲಿ ಉದ್ದೇಶಪೂರ್ವಕವಾಗಿ ಮಾಡಿದೆ. ನೀವೆಲ್ಲ ಅದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಮತ್ತು ಮುಂದಿನ ದಿನಗಳಲ್ಲಿ ಅಭ್ಯಾಸವನ್ನು ಮಾಡ್ತಾ ನಿಮಗೆ ಸಂಸ್ಕಾರ ದೊರೆಯುತ್ತದೆ. ನೀವು ಇಲ್ಲಿಂದ ಹೋಗುವಾಗ ಪಕ್ವವಾಗಿ ಹೋಗಿರ್ತೀರಿ. ಹೋದ ಮೇಲೆ ನೀವು ಗ್ರಾಮದ ನಾಯಕರಾಗಬೇಕು. ನೀವು ಭಜನಾ ಕಮ್ಮಟದಲ್ಲಿ ಶಿಸ್ತುಗಳನ್ನು ಪಾಲಿಸಿದರೆ, ಸಮಯವನ್ನು ಪಾಲಿಸಿದರೆ ಎಲ್ಲ ರೀತಿಯಿಂದಲೂ ಅದೇ ಮಾದರಿ ಆಗ್ತದೆ, ಮಾಡೆಲ್ ಆಗಿರಬೇಕು. ಅಂತಂದರೆ ಭಜನಾ ಕಮ್ಮಟ ಇದ್ದಾಗಿರಬೇಕು ಅನ್ನುವಂಥ ಮಾತು ಬರಬೇಕು ಗ್ರಾಮದಲ್ಲಿ. ಹಾಗೆ ನೀವು ಭಾಳ ಚೆನ್ನಾಗಿ ಅದನ್ನು ಪಾಲನೆ ಮಾಡಬೇಕು. ಮತ್ತು ಭಜನಾ ಕಮ್ಮಟ ನೃತ್ಯ ಭಜನೆಯನ್ನು ಕೂಡ ಹೇಳಿಕೊಡುತ್ತೇವೆ. ಯಾಕಂದರೆ ಬೇರೆ ಈಗ ಆಫ್ರಿಕಾದ ದೇಶದಲ್ಲಿ ಎಲ್ಲ ಇದನ್ನು ನೃತ್ಯ ಮಾಡ್ತಾರೆ, ಪದ್ಯ ಹಾಡ್ತಾರೆ ಮತ್ತು ನೃತ್ಯ ಮಾಡ್ತಾರೆ. ಒಂದು ಪ್ರತಿಭಟನೆ ಮಾಡಬೇಕಾದರೂ ಕೂಡ ನೃತ್ಯದ ಮೂಲಕ ಪ್ರತಿಭಟನೆ ಮಾಡ್ತಾರೆ. ಯಾಕಂದರೆ ನೃತ್ಯ ಅಂತ ತಕ್ಷಣ ಮೈ ಎಲ್ಲರಿಗೂ ಕೂಡ ರೋಮಾಂಚನ ಆಗ್ತದೆ ಮತ್ತು ಎಲ್ಲರೂ ಕೂಡ ಮೈ ತಗ್ಗಿಸಿ ಅದನ್ನು ಮಾಡ್ತಾರೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ನೀವು ನೃತ್ಯ ಭಜನೆಯನ್ನು ಕೂಡ ಕಲಿತಾ ಇದ್ದೀರಿ. ನೃತ್ಯ ಭಜನೆಯನ್ನು ಕೂಡ ಪಕ್ವ ಮಾಡಿಕೊಂಡು ದೇವರ ಮುಂದೆ ನೃತ್ಯ ಮಾಡಬೇಕು. ಒಬ್ಬ ಪಾದ್ರಿ ಇದ್ದಂತೆ, ಅವ್ರು ಯಾವಾಗಲೂ ಬಾಗಿಲು ಹಾಕ್ಕೊಂಡು ಒಳಗೆ ಏನೋ ಮಾಡ್ತಾ ಇರುತ್ತೆ. ಎಲ್ಲರೂ ಕೇಳಿದ್ರು, ಯಾಕೆ ನೀವು ಬಾಗಿಲು ಹಾಕ್ಕೊಂಡು ಒಳಗೆ ಏನು ಮಾಡುತ್ತೀರಿ ಅಂತ. ಒಂದು ದಿವಸ ಒಬ್ಬರು ಎಲ್ಲ ತೂತಿನಲ್ಲಿ ನೋಡುವಾಗ ಅವರು ಪಲ್ಟಿ ಹೊಡಿತಾ ಇದ್ದಾರೆ. ಕೇಳಿದ್ರೆ, ನೀವೇನು ಸ್ವಾಮಿ ದೇವರ ಎದುರು ಪಲ್ಟಿ ಹೊಡಿತೀರಲ್ಲ? ಹೌದು, ನಾನು ಒಂದು ಸರ್ಕಸ್ ಕಂಪನಿಯಲ್ಲಿದ್ದೆ, ನನಗೆ ಬೇರೆ ಯಾವುದು ಮಾಡಿದರೂ ಕೂಡ ದೇವರಿಗೆ ಹತ್ತಿರ ಹೋಗ್ಲಿಕ್ಕಾಗೋದಿಲ್ಲ. ನಾನು ಹಿಂದೆ ಸರ್ಕಸ್ ಕಂಪನಿಯಲ್ಲಿ ಏನು ಪಲ್ಟಿ ಹೊಡಿತಿದ್ದೆ, ಹತ್ತಿ ಇಳಿತಾ ಇದ್ದೆ, ಹಾರ್ತಾ ಇದ್ದೆ. ಅಂಥ ವಿಷಯ ಪ್ರತಿಭೆಯನ್ನು ದೇವರು ಕೊಟ್ಟಂಥ ವಿಶೇಷ ಜ್ಞಾನವನ್ನು ದೇವರನ್ನು ಪ್ರದರ್ಶಿಸಿದಾಗ ನನಗೆ ಸಂತೋಷ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಹಾಗೆ ನಾವು ಕೂಡ ನಮ್ಮಲ್ಲಿ ಯಾವ್ಯಾವ ಪ್ರತಿಭೆ ಇದೆ ಅದನ್ನೆಲ್ಲ ದೇವರ ಮುಂದೆ ಪ್ರಕಟಿಸಬೇಕು. ಹಾಡೋದಾಗಲಿ, ನೃತ್ಯ ಮಾಡೋದಾಗಲಿ, ಅಥವಾ ನಾವು ಬೇರೆ ಏನೇ ಮಾಡಿದರೂ ಕೂಡ ಅದನ್ನು ದೇವರ ಮುಂದೆ ಪ್ರದರ್ಶಿಸಬೇಕು. ಆವಾಗ ದೇವರಿಗೂ ಸಂತೋಷ ಆಗುತ್ತೆ, ಅವರು ಕೂಡ ಆಶೀರ್ವಾದ ಮಾಡ್ತಾರೆ, ನೀವು ಒಳ್ಳೆಯದಾಗಿ ಅಂತೇಳಿ. ಹೀಗೆ ಎಲ್ಲ ರೀತಿಯಿಂದಲೂ ಕೂಡ
ಭಜನಾ ಕಮ್ಮಟದಲ್ಲಿ ನೀವು ಪಕ್ವವಾಗಿ ಹೋಗಲಿಕ್ಕಿದ್ದೀರಿ. ನಿಮಗೆ ಎಲ್ಲ ರೀತಿಯ ಮಾರ್ಗದರ್ಶನ ಇಲ್ಲಿ ಕೊಡಲಿಕ್ಕಿದ್ದೇವೆ. ಈಗಾಗಲೇ ಡಾಕ್ಟರ್ ಮೋಹನ್ ಅವರು ಹೇಳಿದರು, ಏನೆಲ್ಲ ಕ್ಷೇತ್ರದ ಕಾರ್ಯಕ್ರಮ ನಡೀತದೆ ಅಂತ. ಇದು ಕ್ಷೇತ್ರದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಹೌದು. ಆದರೆ ಅದನ್ನು ಪ್ರೇರಣೆ ಪಟ್ಟು ನೀವು ಕೂಡ ನಿಮ್ಮ ಊರಲ್ಲಿ ನೀವು ಸಣ್ಣ ರೀತಿಯಲ್ಲಿ ಆದರೂ ಕೂಡ ಕಾರ್ಯಕ್ರಮಗಳನ್ನು ಮಾಡಿಸಬಹುದು. ಹಾಗೆ ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಧರ್ಮಸ್ಥಳದ ಛಾಯೆ ಇರಲಿ, ಧರ್ಮಸ್ಥಳದ ಒಂದು ಒತ್ತು ಇರಲಿ, ಧರ್ಮಸ್ಥಳದ ಒಂದು ಪ್ರತಿಭೆ ಇರಲಿ ಎಂದು ಆಶಿಸಿ ನಿಮ್ಮೆಲ್ಲರಿಗೂ ಶ್ರೀ ಸ್ವಾಮಿ ಆಶೀರ್ವಾದವನ್ನು ಕೊಡ್ತಾನೆ. ಭಜನೆ ಕಮ್ಮಟದಲ್ಲಿ ಒಳ್ಳೊಳ್ಳೆ ವಿದ್ವಾಂಸರಿದ್ದಾರೆ, ಅವರೆಲ್ಲ ಮೊದಲೇ ಸ್ವಾಗತಿಸಿ ಕೊನೆಯ ದಿವಸ ಅವರಿಗೆಲ್ಲ ಸನ್ಮಾನ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಅವರನ್ನು ಕೂಡ ಈ ದಿವಸ ಸ್ವಾಗತಿಸಿ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ನಮ್ಮ ಸುಬ್ರಹ್ಮಣ್ಯ ಪ್ರಸಾದ್ ಮತ್ತು ಥರ ಎಲ್ಲ ಕಾರ್ಯಕರ್ತರು ಭಾಳ ದಿವಸದ ತಯಾರಿ ಮಾಡ್ತಾರೆ. ಸುಮಾರು ಒಂದು ಈ ಭಜನೆ ಕಮ್ಮಟ ಇವತ್ತು ಆಗಬೇಕಾಗಿ ಕಳೆದ 3 ತಿಂಗಳಿಂದ ಸತತವಾಗಿ ತಯಾರಿ ನಡೀತಾ ಇದೆ. 3 ತಿಂಗಳ ತಯಾರಿ ಇದು, 1 ದಿವಸ ತಯಾರಿ ಅಲ್ಲ, 3 ತಿಂಗಳ ತಯಾರಿ. ನಮ್ಮ ಶ್ರೀಮತಿ ಹೇಮಾವತಿಯವರು 3 ತಿಂಗಳಿಂದ ದಿನ ಮೀಟಿಂಗ್ ಮಾಡೋದು, ಅದನ್ನು ಬದಲಾವಣೆ ಮಾಡೋದು, ಪ್ರತಿ ವರ್ಷ ಏನಾದರೂ ಹೊಸತನ ಇರಬೇಕು, ಹೋದ ವರ್ಷವೇ ಇದ್ದ ಹಾಗೆ ಈ ವರ್ಷ ಇರಬಾರ್ದು ಅಂತ, ಹೋದ ವರ್ಷ ಇದ್ದವರೇ ಈ ವರ್ಷ ಇರಬಾರ್ದು ಅಂತ ಅವ್ರದ್ದು. ಹಾಗೆ ಉಷಾ ಹೆಬ್ಬಾರನ್ನು ಕೂಡ ಕರೆಸಿ ಅವ್ರ ಹತ್ರ ಮಾತಾಡಿದ್ದಾರೆ. ಅನೇಕ ಸಂಘಟಕರ ಹತ್ರ ಮಾತಾಡಿದ್ದಾರೆ, ಹೇಗೆ ಮಾಡಬಹುದು, ಹೇಗೆ ಬದಲಾವಣೆ ತರಬಹುದು, ಇದೆ ಭಾಳ ಚೆನ್ನಾಗಿ ಅವರು ಮಾಡಿದ್ದಾರೆ. ಹಾಗೆ ಅವರನ್ನು ಕೂಡ ವಿಶೇಷವಾಗಿ ಅಭಿನಂದಿಸಿ ಎಲ್ಲ ಕಾರ್ಯಕ್ರಮಕ್ಕೆ ಹಿಂದೆ ಸುಬ್ರಹ್ಮಣ್ಯ ಪ್ರಸಾದ್ ಹರ್ಷರ ಮಾರ್ಗದರ್ಶನದಲ್ಲಿ ಹರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಊಟದ ವ್ಯವಸ್ಥೆ ಇತರ ವ್ಯವಸ್ಥೆಗಳ ಮಾಡಿದವರೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಆಶಿಸ್ತೇನೆ. ಮತ್ತು ಸರ್ವಧರ್ಮ ಸಮನ್ವಯತೆಗೆ ಇದು ಭಾಳ ಒಳ್ಳೆಯದು. ಇಲ್ಲಿ ಯಾರಿದ್ದಾರೆ, ಯಾವ ಜಾತಿಯರಿದ್ದಾರೆ ನಮಗೆ ಗೊತ್ತಿಲ್ಲ. ಎಲ್ಲ ಹಿನ್ನೆಲೆಯಿಂದ ಬಂದವರು ಇದ್ದೀರಿ. ನೀವು ಕೂಲಿ ಕಾರ್ಮಿಕರು ಇರ್ಬೋದು, ಕೃಷಿಕರು ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ಅಂಗಡಿಯವರು ಇರ್ಬೋದು, ಮೆಕ್ಯಾನಿಕ್ಸ್, ಎಲ್ಲ ನಿಮ್ಮ ಹಿನ್ನೆಲೆ ಏನೇ ಇರ್ಬೋದು. ಅದು ಇಲ್ಲಿ ಬಂದಾಗ ನೀವೆಲ್ಲ ಸಮಾನರು. ಇಲ್ಲಿ ಬಂದ ಭಜನಾ ಕಮ್ಮಟಕ್ಕೆ ಬಂದಂಥ ವ್ಯಕ್ತಿಗಳಾದ್ದರಿಂದ ನೀವೆಲ್ಲರೂ ಕೂಡ ಎಲ್ಲವನ್ನು ಮರೆತು ನಾವು ತಲ್ಲೀನರಾಗಿ ಕಾರ್ಯ ಮಾಡಬೇಕು. ಅತ್ಯಂತ ಯಶಸ್ವಿಯಾಗಿ ನಿಮ್ಮ ಜೀವನದಲ್ಲಿ ಈ ಭಜನಾ ಕಮ್ಮಟ ಪರಿಣಾಮ ಬೀರಲಿ ಮತ್ತು ನಿಮ್ಮ ಮೂಲಕ ನಿಮ್ಮ ಗ್ರಾಮದಲ್ಲಿ ಒಳ್ಳೆಯ ಪರಿವರ್ತನೆಗಳಾಗಲಿ ಎಂದು ನಾನು ಆಶಿಸಿ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಕೂಡ ಪ್ರಾರ್ಥಿಸಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಖಾವಂದರ ಆಶಯ ಭಜನೆಯು ಮೂಢನಂಬಿಕೆಗಳನ್ನು ದೂರ ಮಾಡಿ ಮೂಲನಂಬಿಕೆಗಳನ್ನು ಪೋಷಿಸುತ್ತದೆ, ದುಶ್ಚಟ ದೂರವಿರಿಸಿ ಆರೋಗ್ಯ ಸಮಾಜಕ್ಕೆ ಆಸ್ಪದ ಮಾಡಿಕೊಡುತ್ತದೆ. ಭಜನೆ ಎಂಬ 3 ಅಕ್ಷರದಲ್ಲಿ ಭಜಿಸು, ಜಪಿಸು, ನೆಲೆಸು ಎಂಬ ತತ್ವ ಅಡಗಿದೆ. ಭಜನೆಯಿಂದ ಶುದ್ಧ ಮನಸ್ಸು, ಶುದ್ಧ ಮನಸ್ಸಿನಿಂದ ಸ್ವಸ್ಥ ಆಚಾರ ವಿಚಾರ, ಸ್ವಸ್ಥ ಆಚಾರದಿಂದ ಸ್ವಾಸ್ಥ್ಯ ಸಮಾಜ. ಇದು ಪರಮ ಪೂಜ್ಯರ ಸಂಕಲ್ಪ. ಪೂಜ್ಯರ ಮಾತುಗಳಿಗೆ ಶಿರಭಾಗಿ ನಮಿಸುತ್ತಿದ್ದೇನೆ. ದೇವರ ಸ್ಮರಣೆ ಹಾಗೂ ಸಂಕೀರ್ತನೆ ಅಥವಾ ಭಜನೆ ಇಲ್ಲದೆ ಏನನ್ನೂ ಸಾಧಿಸಲು ಅಸಾಧ್ಯ ಎನ್ನುತ್ತಾರೆ ಮಹಾತ್ಮರು. ದೇವರನ್ನು ಒಲಿಸಿಕೊಳ್ಳಲು ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಹಾಗೂ ಯೋಗ ಮಾರ್ಗಕ್ಕಿಂತ ಭಕ್ತಿ ಮಾರ್ಗವೇ ಅತ್ಯುತ್ತಮ ಎನ್ನುವುದು ಜ್ಞಾನಿಗಳ ಅಭಿಮತ. 27ನೇ ಭಜನಾ ಕಮ್ಮಟ ಭಕ್ತಿ ಸ್ವರಗಳ ಸಂಗಮವಾಗಲಿ, ಆ ಮೂಲಕ ಭಗವಂತನ ಸಾಕ್ಷಾತ್ಕಾರದೆಡೆಗಿನ ಪಯಣ ಸುಸೂತ್ರವಾಗಿ ನಡೆಯಲಿ, ಸರ್ವವೂ ಸನ್ಮಂಗಳವೇ ಆಗಲಿ ಎಂಬ ಆಶಯದೊಂದಿಗೆ ಉದ್ಘಾಟನಾ ಕಾರ್ಯಕ್ರಮದ ಅಂತಿಮ ಮಜಲು ವಂದನಾರ್ಪಣೆ. ವಂದಿಸುವವರು ಭಜನಾ ಕಮ್ಮಟದ ಕೋಶಾಧಿಕಾರಿಗಳಾದಂತಹ ಪದ್ಮರಾಜ್ ಜೈನ್. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ 27ನೇ ವರ್ಷದ ಭಜನಾ ಕಮ್ಮಟ 2025ರ ಉದ್ಘಾಟನಾ ಸಮಾರಂಭ. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಿ ಇಡೀ ರಾಜ್ಯದಾದ್ಯಂತ ಬಂದಿರುವಂಥ ಎಲ್ಲ ನಮ್ಮ ಶಿಬಿರಾರ್ಥಿಗಳು ಅವರ ಆಶಯಗಳನ್ನು ನಿಮಗೆ ಕೊಂಡೋಗಿ ಅವರಿಗೆ ಇಲ್ಲಿಯ ಸಂದೇಶವನ್ನು ಮುಟ್ಟಿಸುವಂಥ ಪ್ರಯತ್ನ ನೀವು ಮಾಡಬೇಕು ಅಂತ ಹೇಳ್ತಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಇಡೀ ರಾಜ್ಯದ ಎಲ್ಲ ನಿಮ್ಮ ಮೂಲಕ ಶಿಬಿರಾರ್ಥಿಗಳ ಮೂಲಕ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಬಹುಶಃ ಡಾಕ್ಟರ್ ಎಂ ಮೋಹನ್ ಆಳ್ವ ಅಧ್ಯಕ್ಷರು, ಆಳ್ವಾಸ್ ಪ್ರತಿಷ್ಠಾನ, ಇವರ ಮಾತುಗಳನ್ನು ಬಹುಶಃ ಅನೇಕರು ಪ್ರಥಮ ಬಾರಿಗೆ ಅವರನ್ನು ಮುಖತಃ ನೋಡುವುದರ ಮೂಲಕ ಅವರ ಮಾತುಗಳನ್ನು ಆಲಿಸಿದ್ದೀರಾ. ಪೂಜ್ಯ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನೇಕ ವಿಚಾರಗಳನ್ನು ಅವರು ಕೂಲಂಕುಷವಾಗಿ ನಿಮ್ಮ ಮುಂದಿಟ್ಟಿದ್ದಾರೆ. ಅದರಿಂದ ಅವರನ್ನು ಕೂಡ
ಅನೇಕ ಕ್ಷೇತ್ರದ ವಿಷಯ ವಿಚಾರಗಳನ್ನು ನೀವು ನಿಮ್ಮ ಊರುಗಳಿಗೆ, ನಿಮ್ಮ ಜಿಲ್ಲೆಗಳಿಗೆ ಕೊಂಡೋಗುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಇವತ್ತು ಉದ್ಘಾಟಿಸಿದ್ದಾರೆ. ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಲಿ ನಡೀಲಿಕ್ಕೆ ಅವರು ಆಶಯ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಕೂಡ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ, ಭಜನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಪೂಜ್ಯ ಶ್ರೀ 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 ಮೋಹನ್ ದಾಸ ಸ್ವಾಮೀಜಿ ಮಾಣಿಲ ಇವರು ಬಹುಶಃ ನಮ್ಮ ಭಜನಾ ಕಮ್ಮಟ ಮುಗಿಯುವವರೆಗೂ ನಮ್ಮ ಜೊತೆಯಲ್ಲಿ, ನಿಮ್ಮ ಜೊತೆಯಲ್ಲಿ ಇರಲಿಕ್ಕಿದ್ದಾರೆ. ಅವರು ಆಶೀರ್ವಚನ ನೀಡಿದ್ದಾರೆ. ಅವರ ಆಶಯಗಳನ್ನು ಕೂಡ ನೀವು ಆಲಿಸಿದ್ದೀರಾ ಅಂತ ಹೇಳ್ತಾ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ, ಭಜನಾ ಸಮಿತಿಯ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇದರ ಭಜನಾ ಕಮ್ಮಟದ ರೂವಾರಿ ಅಂತ ಹೇಳ್ಬೋದು, ಅಥವಾ ಅದರ ನಮ್ಮ ಮಾರ್ಗದರ್ಶಕರು ಅಂತ ಹೇಳ್ಬೋದು, ಮಾತುಶ್ರೀ ಎಮ್ಮನವರು ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರು. ಅವರು ಇಷ್ಟು ತನಕ ಸಭೆಯಲ್ಲಿ ಇದ್ದು ಈಗಷ್ಟೇ ನಿರ್ಗಮಿಸಿದ್ದಾರೆ. ಅವರಿಗೆ ಕೂಡ ನಾನು ಶ್ರೀ ಕ್ಷೇತ್ರದ ಎಲ್ಲ ನಮ್ಮ ಭಕ್ತಾಭಿಮಾನಿಗಳು ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಡಾಕ್ಟರ್ ಡಿ ಹರ್ಷೇಂದ್ರ ಕುಮಾರ್ ಅವರು, ಹರ್ಷೇಂದ್ರ ಕುಮಾರ್ ಅವರು ನಿಮಗೆ ಗೊತ್ತಿರ್ಬೋದು, ಧರ್ಮಸ್ಥಳದಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳಿಗೆ, ಎಲ್ಲ ಕಾರ್ಯಕ್ಷೇತ್ರಗಳಿಗೆ ನಮಗೆ ರೂವಾರಿಯಾಗಿದ್ದಾರೆ. ಅವರೇ ಮಾರ್ಗದರ್ಶಕರು. ಅವರ ಒಂದು ಉಪಸ್ಥಿತಿಯನ್ನು ನಾವಿಲ್ಲಿ ಕಂಡಿದ್ದೇವೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ನಮ್ಮ ಭಜನಾ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ಸಾಲ್ಯಾನ್, ಹಾಗೆ ಉಪಾಧ್ಯಕ್ಷರಾದಂಥ ಶ್ರೀ ರಾಜೇಂದ್ರ ಕುಮಾರ್ ಅವರು, ಮತ್ತು ನೀವು ನಿನ್ನೆಯಿಂದ ಗಮನಿಸಿದ್ದೀರಾ ಸಂಚಾಲಕರಾದಂಥ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಅವರು, ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂಥ ನಮ್ಮ ಭಜನಾ ಸಮಿತಿಯ ಪ್ರತಿಯೊಬ್ಬರನ್ನೂ ನಾನು ವಂದಿಸುತ್ತಾ, ದೃಶ್ಯ ಮಾಧ್ಯಮದವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಹಾಗೂ ಅತಿಥಿಗಳಾಗಿ ಆಗಮಿಸಿರುವಂಥ ಕ್ಷೇತ್ರದ ಎಲ್ಲ ಅಭಿಮಾನಿಗಳಿಗೆ, ಹಾಗೂ ಭಜನಾ ಮುಖ್ಯವಾಗಿ ನಿಮಗೆ ಶಿಬಿರಾರ್ಥಿಗಳಾಗಿ ಆಗಮಿಸಿರುವಂಥ ಎಲ್ಲ ಪುರುಷ ಮತ್ತು ಮಹಿಳೆಯರಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ, ನೃತ್ಯ ರೂಪಕ ಭಜನೆ ಮಾಡಿದಂಥವರಿಗೆ, ನೃತ್ಯ ಮಾಡಿದಂಥವರಿಗೆ, ಹಾಗೂ ಪ್ರಾರ್ಥನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ, ಹಾಗೆ ಹಿಮ್ಮೇಳನದಲ್ಲಿ ಸಹಕರಿಸುವವರು, ಸ್ವಯಂ ಸೇವಕರು, ಪ್ರತಿಯೊಬ್ಬರಿಗೆ ಮತ್ತು ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಎಲ್ಲರನ್ನು ವಂದಿಸಿದ ತಮಗೂ ಕೂಡ ಮನದಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕೊನೆಯದಾಗಿ ಸ್ವಸ್ತಿ ಮಂತ್ರ ಡಾಕ್ಟರ್ ಶಶಿಕಾಂತ್ ಜೈನ್ ಇವರಿಂದ. ಬೋಲೋ ಶ್ರೀ ಮಂಜುನಾಥ ಸ್ವಾಮಿಗೆ. ನೇರವಾಗಿ ಕುಳಿತುಕೊಳ್ಳಿ. ಒಂದು ಬಾರಿ ಓಂಕಾರ ಹೇಳೋಣ. ಸ್ಟಾರ್ಟ್. ಓ ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಃ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ನೆಕ್ಸ್ಟ್ ಇದೆ ಶಿಬಿರಾರ್ಥಿಗಳೆಲ್ಲ ಆಸನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಐ ಡಿ ಕಾರ್ಡ್ ಇದೆಯಾ ಎಲ್ಲರದ್ದು? ಐ ಡಿ ಕಾರ್ಡು
ಯಾರ್ದು ಐ ಡಿ ಕಾರ್ಡ್ ಇಲ್ಲ? ಐ ಡಿ ಕಾರ್ಡ್ ಯಾರ್ದಿಲ್ಲ? ಲೋಹಿತ್ YS ಯಾರು? ಆ ಥರ ಮಾಡಬಾರ್ದು, ಐ ಡಿ ಕಾರ್ಡ್ ಮಿಸ್ ಮಾಡಬಾರ್ದು. ಒಂದು ವೇಳೆ ಐ ಡಿ ಕಾರ್ಡ್ ಮಿಸ್ ಆದರೆ ಕೂಡಲೇ ನಮಗೆ ಹೇಳಬೇಕು. ಹರಿ ಓಂ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಹಾಗೂ ಧರ್ಮದೈವಗಳ ಆಶೀರ್ವಾದವನ್ನು ಬೇಡುತ್ತಾ, ಪೂಜ್ಯರು ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಧರ್ಮಸ್ಥಳ ಇದರ 27ನೇ ವರ್ಷದ ಭಜನಾ ಕಮ್ಮಟದ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ಭಜನಾ ತರಬೇತಿಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಸಂಗೀತ ವಿದೂಷಿ ಶ್ರೀಮತಿ ಉಷಾ ಹೆಬ್ಬಾರ್ ಮಣಿಪಾಲ ಮೇಡಮ್ರವರು. ಹಿರಿಯ ಹಾಗೂ ಸಾಂಪ್ರದಾಯಬದ್ಧ ವಿದ್ವತ್ಪೂರ್ಣವಾದ ಸಂಗೀತಗಾರರಾದ ಶ್ರೀಮತಿ ಉಷಾ ಹೆಬ್ಬಾರ್ ಮಣಿಪಾಲ್ ರವರು ಬೆಳ್ತಂಗಡಿ ತಾಲೂಕಿನ ನಿಡ್ಲೆ ಮೂಲದವರು. ಕೃಷ್ಣಗಾನಸುಧಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಸಂಗೀತ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಇವರಿಗೆ ಅಂತಾರಾಷ್ಟ್ರೀಯ ಹರಿದಾಸ ಸಮ್ಮೇಳನದಲ್ಲಿ ಹರಿದಾಸ ಅನುಗ್ರಹ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪ್ರಶಸ್ತಿ, ಕಲಾರತ್ನ ಪ್ರಶಸ್ತಿ, ಭರತ ಪ್ರಶಸ್ತಿ, ಭಜನಾರತ್ನ ಪ್ರಶಸ್ತಿ, ಮಿತ್ರವೈಭವ ಪ್ರಶಸ್ತಿ ಹೀಗೆ ಹಲವಾರು ಗೌರವ ಪ್ರಶಸ್ತಿಗಳು ಪಡೆದುಕೊಂಡಿರುವಂತಹ ಅದ್ಭುತ ಹಾಗೂ ಸರಳತೆಯ ಸಂಗೀತ ಕಲಾವಿದೆ ಶ್ರೀಮತಿ ಉಷಾ ಹೆಬ್ಬಾರ್ರವರು ನಮಗೆ ಇನ್ನು ಮುಂದಕ್ಕೆ ಸಂಗೀತ ಕಾರ್ಯಕ್ರಮವನ್ನು, ಭಜನಾ ಕಾರ್ಯಕ್ರಮವನ್ನು ಕಲಿಸಿಕೊಡ್ಲಿಕ್ಕಿದ್ದಾರೆ. ಶ್ರೀಮತಿ ಉಷಾ ಹೆಬ್ಬಾರ್ ಮೇಡಮ್ರವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನೊಬ್ಬರು ನಾಗೇಶ್ ಶೆಣೈ ಮಂಗಳೂರು ಹಾರ್ಮೋನಿಯಂನಲ್ಲಿ ಸಹಕರಿಸಲಿಕ್ಕಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸಿದ್ದೇವೆ. ಹಿನ್ನೆಲೆ ಸಂಗೀತದಲ್ಲಿ ಶ್ರೀಯುತ ರಾಜೇಂದ್ರ ಕುಮಾರ್ ಬಸವರವರು ಸಂಗೀತ ಮತ್ತು ಲಲಿತ ಕಲಾ ಅಕಾಡೆಮಿ ಸಂಸ್ಥೆಯ ಸಂಸ್ಥಾಪಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಗೀತ ತರಬೇತಿಯನ್ನು ನೀಡುತ್ತಾ ಬರ್ತಾ ಇದ್ದಾರೆ. ಮಹಾಲಿಂಗೇಶ್ವರ ಭಜನಾ ಸಮಿತಿಯ ಅಧ್ಯಕ್ಷರಾಗಿ, ಕುಂದಾಪುರ ತಾಲೂಕು ಭಜನಾ ಪರಿಷತ್ತಿನ ಅಧ್ಯಕ್ಷರಾಗಿ, ರಾಜ್ಯ ಭಜನಾ ಪರಿಷತ್ತಿನ ಉಪಾಧ್ಯಕ್ಷರಾಗಿ ಅನೇಕ ಕಡೆ ಮಾರ್ಗದರ್ಶನ ಹಾಗೂ ಕಾರ್ಯಕ್ರಮಗಳನ್ನು ನೀಡ್ತಾ ಬರ್ತಾ ಇದ್ದಾರೆ. ತಬಲಾ, ಹಾರ್ಮೋನಿಯಂ, ಕೀಬೋರ್ಡು ವಾದಕರಾಗಿದ್ದಾರೆ. ಸರ್, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದೆ. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ಚಾರುಕೇಶ್ ಬಂಗೇರ ಮುಂಬೈ ತಬಲಾದೊಂದಿಗೆ ನಮಗೆ ಸಹಕಾರ ಮಾಡಲಿಕ್ಕಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಮಾಡ್ತಿದ್ದೇವೆ. ಇನ್ನು ಮುಂದಕ್ಕೆ ಭಜನಾ ತರಬೇತಿಗಾಗಿ ಈ ವೇದಿಕೆ. ಹರಿ ಓಂ.
ಹರಿ ಓಂ ಹರಿ ಓಂ. ವಾಯ್ಸ್ ಬರ್ತಿಲ್ಲ. ಹರಿ ಓಂ ಹರಿ ಓಂ. ಓಂ ಶ್ರೀ ಮಂಜುನಾಥಾಯ ನಮಃ. ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಗೆ ವಂದಿಸಿಕೊಳ್ಳುತ್ತಾ, ಪೂಜ್ಯ ಕಾವಂದರು ಹಾಗೂ ಹೇಮಾವತಿ ಅಮ್ಮನವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಅವರ ಆಶೀರ್ವಾದವನ್ನು ಬೇಡುತ್ತಾ, ಹಾಗೆ ಭಜನಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸಿಕೊಳ್ಳುತ್ತಾ, ಈ ಭಜನಾ ತರಬೇತಿ ಕಮ್ಮಟದ ಮೊದಲನೆಯ ದಿನ ಪ್ರಾರಂಭ ಮಾಡೋಣ ಅಲ್ವಾ? ರೆಡಿಯಾ? ಊಟ ಮಾಡಿ ನಿದ್ರೆ ಬರ್ತದಾ? ಹಾಂ, ಪಾಯಸ ತಿಂದ್ರಾ? ಎಸ್. ಭಜನೆ ಅಂದರೆ ಏನು? ನೀವು ಇವತ್ತು ಭಜನೆ ಕಲಿಯೋದಕ್ಕೋಸ್ಕರ ಬಂದಿದ್ದೀರಿ ಅಲ್ವಾ? ಅಲ್ವಾ? ಈ ಭಜನೆ ಅಂದರೆ ಏನು? ಎಸ್, ಕರೆಕ್ಟ್. ನಾವು ಭಗವಂತನನ್ನು ಹೇಗೆ ತಿಳಿದುಕೊಂಡಿದ್ದೇವೆ ಅನ್ನೋದೇ ಭಜನೆ, ಆಯಿತಾ? ಅವ್ರ ಜೊತೆ ನಾವು ಅನುಸಂಧಾನ ಮಾಡಿಕೊಳ್ಳೋದು, ಅದಕ್ಕೆ ಭಜನೆ ಅಂತ ಕರೀತಾರೆ. ಭಜನೆಗೆ ಬೇಕಾದ ಮುಖ್ಯವಾದ 3 ಅಂಶ ಯಾವುದು? ಅದೆಲ್ಲ ಮತ್ತೆ ಬರ್ತದೆ. ಎಸ್, ಹಾಂ. ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನವನ್ನು ನಾವು ತಿಳ್ಕೊಂಡ ಮೇಲೆ ಅಲ್ವಾ ನಮಗೆ ಭಕ್ತಿ ಬರೋದು ಅಲ್ವಾ? ಜ್ಞಾನವನ್ನು ನಾವು ತಿಳ್ಕೊಂಡ ಮೇಲೆ ನಮಗೆ ಭಕ್ತಿ ಬರ್ತದೆ. ಆ ಭಕ್ತಿ ಬಂದ ಮೇಲೇ ವೈರಾಗ್ಯ ಬರಲಿಕ್ಕೆ ಶುರುವಾಗತ್ತೆ, ಹೌದಾ? ಜ್ಞಾನ, ಭಕ್ತಿ. ಇವನೊಬ್ಬ ಭಜಕ ಅಥವಾ ನಾವು ಭಜನಾಗಾರರು, ನಾವು ಭಜನೆ ಹಾಡುವವರಂತ ಗುರುತಿಸ್ಕೊಳ್ಬೇಕಿದ್ರೆ ನಮಗೆ ಈ 3 ಅಂಶ ಬೇಕು. ಒಪ್ಕೊಳ್ತೀರಾ? ಜ್ಞಾನ, ಭಕ್ತಿ, ವೈರಾಗ್ಯ, ಇದು 3 ಬೇಕು. ಈಗ ಭಜನೆ ಹಾಡುವಾಗ ಜ್ಞಾನ ಗೊತ್ತಾಯಿತು, ತಿಳ್ಕೊಳ್ಬೇಕು ನಾವು ಅನ್ನೋದು. ಭಕ್ತಿ, ಈ ಭಕ್ತಿಯನ್ನು ನಾವು ಭಗವಂತನಿಗೆ ತೋರಿಸ್ಕೊಳ್ಬೇಕಿದ್ರೆ ಅದಕ್ಕೆ ಕೆಲವು ಸಂಗೀತದ ಒಂದೊಂದು ರಾಗಗಳು ಅಂತ ಹೇಳ್ತಾರೆ, ಹೌದಾ? ಆ ರಾಗಗಳ ಮುಖಾಂತರ ನಾವು ದೇವರನ್ನು ಭಕ್ತಿ ಮಾಡ್ಬೋದು. ಒಪ್ಕೊಳ್ತೀರಾ? ಹೌದಾ? ಅಲ್ಲ, ಮೊದಲೆಲ್ಲ ಶ್ರುತಿ ಲಯ ಯಾವುದು ಇರಲಿಲ್ಲ. ಮೊದಲಿನ ಕಾಲದಲ್ಲಿ ಅವರವರ ಭಕ್ತಿಯನ್ನು ಅವರು ಹಾಡುಗಳ ಈಗ ಹಾಗಲ್ಲ. ಈಗ ಎಲ್ಲ ಚೇಂಜ್ ಆಗಿದೆ, ಟ್ರೆಂಡ್ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಇದೆ, ಹೌದಾ? ಹಾಗಾಗಿ ನಮಗೆ ಶ್ರುತಿ ಲಯ ಇದು ಬೇಕೇ ಬೇಕು, ರಾಗ ಇದು ಬೇಕೇ ಬೇಕು, ಹೌದಲ್ವಾ? ಒಂದು ಹಾಡುಗಾರನಿಗೆ ಶ್ರುತಿ ಲಯ ಎಲ್ಲವೂ ಬೇಕಾಗ್ತದೆ. ಹಾಗಿರುವಾಗ ನಾವು ರಾಗ, ಒಂದು ಹಾಡು ನಮಗೆ ಹಾಡಬೇಕು ಅಂದರೆ ಅದಕ್ಕೊಂದು ರಾಗ ಬೇಕು. ಆ ರಾಗ ಇರೋದು ಸಂಗೀತ. ಸಂಗೀತದಿಂದನೇ ನಮಗೆ ಒಂದು ಆ ಸ್ವರಗಳ ಒಂದು ಸಮೂಹ ಅಂತ ಹೇಳ್ತಾರೆ ರಾಗಗಳಿಗೆ. ಸಂಗೀತ ಅಂದರೆ ಏನು ಗೊತ್ತಾ? ದೊಡ್ಡ ಮಟ್ಟದ ಸಂಗೀತ ಅಲ್ಲ ನಾನು ಕೇಳು, ಬರೀ ಒಂದು ಸಿಂಪಲ್ ಸಂಗೀತ ಅಂದರೆ ಏನು? ನಿಮಗೆ ಏನು ಅನ್ನಿಸ್ತದೆ? ಒಂದು ಸಂಗೀತ ಅಂದರೆ ಏನು ಅಂತ ಅನ್ನಿಸ್ತದೆ? ಒಂದು ಇಂಪಾದ ಹಾಡು. ಸಂಗೀತ ಅಂದರೆ ಒಂದು ಇಂಪಾದ ಹಾಡು ಅಷ್ಟೇ, ಆಯಿತಾ? ಒಂದು ಹಾಡು, ಅದೇ ಒಂದು ಹಾಡಿಗೆ ಅದಕ್ಕೆ ರಾಗಗಳನ್ನು ನಾವು ಜೋಡಿಸ್ತಾ ಹೋಗ್ತೇವೆ, ಆಯಿತಾ? ರಾಗಗಳು. ಈಗ ನಿಮಗೆ ಒಂದು ದೇವರ ಮೇಲೆ ಭಕ್ತಿ ಬರುವಂಥ ಹಾಡು ಸಿಗ್ತದೆ. ಸಾಹಿತ್ಯಕ್ಕೆ ಇಲ್ಲಿ ಗಮನ ಕೊಡಬೇಕು ನಾವು. ಯಾವತ್ತೂ ಒಂದು ಭಜನೆ ಹಾಡಬೇಕಿದ್ರೆ ನಾವು ಅದಕ್ಕೆ ಸಾಹಿತ್ಯಕ್ಕೆ ಒತ್ತು ಕೊಡಬೇಕು. ಕೆಲವು ಹಾಡುಗಳಲ್ಲಿ ದೇವರನ್ನು ಕುಣಿಸುವಂತಹ ಹಾಡುಗಳು ಬರ್ತದೆ. ಕೆಲವು ನಾವು ದೇವರಲ್ಲಿ ಏನು ಹೇಳ್ತಾರೆ, ಭಕ್ತಿ ವೈರಾಗ್ಯದಲ್ಲಿ ನಮಗೇನೋ ಒಂದು ನೋವು, ಟೆನ್ಷನ್, ಚಿಂತೆ, ಆವಾಗ ನಾವು ದೇವರ ಹತ್ರ ಒಂದು ನಿವೇದನೆ ಮಾಡಿಕೊಳ್ಳೋದು ಹೇಳ್ತಾರೆ. ಆವಾಗ ನಾವು ಕುಣಿಯುವಂಥ ಹಾಡಿಗೆ ಹಾಕುವ ರಾಗವನ್ನು ನಾವು ಇದಕ್ಕೆ ಹಾಕ್ಲಿಕ್ಕೆ ಆಗ್ತದಾ? ಏನೋ ಒಂದು ಬೇಜಾರದ ಹಾಡು, ಅದಕ್ಕೆ ನಾವು ಕುಣಿಯುವ ಹಾಡು
ರಾಗವನ್ನು ಹಾಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಂತ ಬೇರೆಯೇ ರಾಗಗಳಿದೆ. ವೈರಾಗ್ಯ ಹಾಡುಗಳಂತ ಅದಕ್ಕೆ ಬೇರೆಯೇ ರಾಗಗಳಿದೆ, ತುಂಬ ರಾಗಗಳಿದೆ. ಶಿವರಂಜಿನಿ ಆಗಿರ್ಬೋದು, ರೇವತಿ, ಶುಭ ಪಂತುವರಾಳಿ ಅಂತ ಹೇಳ್ತಾರೆ, ತೋಡಿ, ಇಂಥದ್ದೆಲ್ಲ ನಿವೇದನೆ ಮಾಡಿಕೊಳ್ಳುವಂಥ ಹಾಡುಗಳು. ನಾವು ದೇವರಲ್ಲಿ ನಿವೇದನೆ ಮಾಡಿಕೊಳ್ಳೋದು, ನಮ್ಮ ಏನು ವೈರಾಗ್ಯವ, ನಮ್ಮ ನೋವ, ಅದನ್ನು ಹೇಳ್ಕೊಳ್ಳುವಂಥದ್ದು. ಇನ್ನು ಕುಣಿಯುವಂಥದ್ದು ಅಥವಾ ನಾವು ಖುಷಿಯಿಂದ ಹಾಡುವಂಥದ್ದು, ಮೋಹನ ಅಂಥದ್ದೆಲ್ಲ ಇದೆ. ಹಂಸಧ್ವನಿ, ಮೋಹನ ಅಂಥದ್ದೆಲ್ಲ ರಾಗಗಳು. ಇನ್ನು ಕುಣಿಯುವಂಥ ಹಾಡುಗಳು ನಮಗೆ ಮೇಯ್ನ್ ಈಗ ಇರೋದು ಅದೇ ಅಲ್ವಾ, ಜೋಶ್ ಬೇಕು ನಮಗೆ. ಆವಾಗ ಶಂಕರಾಭರಣ ರಾಗಗಳು, ಮಾಯಮಾಳೋಗೌಳದಲ್ಲಿ ಇಂಥದ್ದೆಲ್ಲ ತುಂಬ ರಾಗಗಳಿದೆ. ಇದಕ್ಕೆ ಒಂದು ಸ್ವರಗಳ ಸಮೂಹ, ಇದಕ್ಕೆ ರಾಗ ಅಂತ ಕರೀತಾರೆ. ಗೊತ್ತಾಯ್ತಾ? ಈಗ ನಿಮಗೆ ರಾಗ ಗೊತ್ತಾಯ್ತು. ರಾಗ ಯಾಕೆ ಬೇಕು ಗೊತ್ತಾಯ್ತಾ? ಭಜನೆಯಲ್ಲಿ ರಾಗಗಳು ಯಾಕೆ ಬೇಕು ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಯಾಕೆ ಬೇಕು? ಹಾಂ, ಭಜನೆಯಲ್ಲಿ ರಾಗಗಳು ಯಾಕೆ ಬೇಕು? ಈಗ ಹೇಳಿದೆ ಅಲ್ಲ, ಒಂದೊಂದು ಥರದ ಸಾಹಿತ್ಯಗಳು ಇರ್ತವೆ ಅಲ್ವಾ, ಒಂದೊಂದು ಥರದ್ದು ನಿವೇದನೆ, ಕುಣಿಯುವಂಥದ್ದು, ಆ ಥರದಕ್ಕೆಲ್ಲ ನಾವು ರಾಗಗಳನ್ನು ಹಾಕಲೇಬೇಕು. ಒಟ್ಟರಾಶಿ ನಾವು ಹಾಡಲಿಕ್ಕಾಗೋದಿಲ್ಲ ಅಲ್ವಾ, ಗೊತ್ತಾಯ್ತಾ? ಈಗ ಇದಕ್ಕೆಲ್ಲ ಒಂದು ತಾಳ ಅಂತ ಬೇಕು. ಈಗ ನೀವು ಹಾಡುವಾಗ ತಾಳಗಳನ್ನು ಉಪಯೋಗ ಮಾಡ್ತೀರಲ್ವಾ, ಅದು ಯಾವ ತಾಳ? ಭಜನೆಗೆ ಇರುವಂಥ ತಾಳಗಳು 4 ತಾಳಗಳಿದೆ. ರೂಪಕ ತಾಳ, ಆದಿತಾಳ, ತಿಶ್ರ, ತ್ರಿಪುಟ ತಾಳ, ಜಂಪೆ ತಾಳ. ಇದು ಭಜನೆಗೆ ನಾವು ಉಪಯೋಗ ಮಾಡಿಕೊಳ್ಳುವಂಥ ತಾಳಗಳು. ಗೊತ್ತಾಯ್ತಾ? ಅದನ್ನು ಕಲಿಯುವ ಈಗ. ಹಾಂ, ಈಗ ಆದಿತಾಳ, ಏಕತಾಳ ಅಂತ ಕರಿತೇವೆ. ಗೊತ್ತಾಯ್ತಾ? ಸರಿ ಗ ಮ ರೀ ಗ ಮ ಪ ಗ ಮ ಪ ದ ಮ ಪ ದ ನೀ ಪ ದ ನೀ ಸಾ ಸಾ ನೀ ದ ಪ ನೀ ದ ಪ ಮ ದ ಪ ಮ ಗ ಪ ಮ ಗ ರೀ ಮ ಗ ರೀ ಸ. ಗೊತ್ತಾಯ್ತಾ? ಇದನ್ನು ಹೇಗೆ ಹಾಕ್ತಾರೆ? ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಾಡ್ತೀರಾ? ಹಾಡಿ. ಹೆಜ್ಜೆಯ ಮೇಲೊಂದು ಹೆಜ್ಜೆ ಕಾಲ್ ತವ ತೋರುತ್ತ ಹೆಜ್ಜೆಯ ಗಟ್ಟಿ ಹಾಡಿ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯ ಮಾ. ಅರ್ಥ ಆಯ್ತಾ? ಒಂದ್ಸಲ ಹಾಕಿ. ಭಾಗ್ಯ
ತಾಳ ಅರ್ಥ ಆಯಿತು. ಇದಕ್ಕೆ ಏಕತಾಳ ಅಂತ ಕರೀತಾರೆ. ಗೊತ್ತಾಯ್ತಾ? ಈಗ ಸಂಗೀತದಲ್ಲಿ ಎಷ್ಟು ಸ್ವರಗಳು? ಸಪ್ತ ಸ್ವರಗಳು. ಯಾವುದೆಲ್ಲ? ನೀ. ಗೊತ್ತಾಯ್ತಾ? ಇದರಲ್ಲಿ ಪ್ರಕೃತಿ ಸ್ವರಗಳು ಯಾವುದು? ಸ, ಷಡ್ಜ ಮತ್ತು ಪಂಚಮ. ಸ ಮತ್ತು ಪ ಪ್ರಕೃತಿ ಸ್ವರ. ರಿ, ಗ, ಮ, ದ, ನಿ ಇವುಗಳು ವಿಕೃತಿ ಸ್ವರ ಅಂತ ಹೇಳ್ತಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಷಡ್ಜ ಭಜನೆಯಲ್ಲಿ ಒಂದೊಂದು ರಾಗಗಳು ಚೇಂಜ್ ಆಗ್ತಾ ಹೋಗ್ತದೆ. ಆವಾಗ ಸ ಮತ್ತು ಪ, ಷಡ್ಜ ಮತ್ತು ಪಂಚಮ ಈ ಸ್ವರಗಳು ಚೇಂಜ್ ಆಗೋದಿಲ್ಲ. ಆಯಿತಾ? ಅದಕ್ಕೋಸ್ಕರ ನಾವು ಶ್ರುತಿಯನ್ನು ಯಾವಾಗಲೂ ತಗೊಳ್ಳುವಾಗ ಸ, ಷಡ್ಜ ಮತ್ತು ಪಂಚಮ ಇವುಗಳನ್ನು ತಗೊಳ್ತೇವೆ. ರಿ, ಗ, ಮ, ದ, ನಿ ಈ ಸ್ವರಗಳು ಬೇರೆ ಬೇರೆ ರಾಗಗಳಿಗೆ ಹೋದಾಗ ಅದನ್ನು ಬೇರೆ ಬೇರೆ ಥರದಲ್ಲಿ ಅಳವಡಿಸ್ಕೊಳ್ತೇವೆ ನಾವು. ರಿಷಭಗಳಲ್ಲಿ ಪುನಃ 3 ಇದೆ. ಶುದ್ಧ, ಚತುಶ್ರುತಿ ರಿಷಭ, ಷಟ್ಶ್ರುತಿ ರಿಷಭ. ಗಾಂಧಾರಗಳಲ್ಲಿ 3, ಮಧ್ಯಮದಲ್ಲಿ 2, ಶುದ್ಧ ಮತ್ತು ಪ್ರತಿಮಧ್ಯಮ. ಅದು ಕೆಲವು ರಾಗಗಳಿಗೆ ಮಾತ್ರ. ಕಲ್ಯಾಣಿ, ಷಣ್ಮುಖಪ್ರಿಯ, ಕಾಮವರ್ಧಿನಿ ಇಂಥ ರಾಗಗಳಿಗೆಲ್ಲ ಮಧ್ಯಮಗಳು, 2 ಮಧ್ಯಮ. ಅದನ್ನು ಈ ರಾಗಗಳಲ್ಲಿ ನಾವು ಜೋಡಣೆ ಮಾಡ್ತೇವೆ ಅನ್ನೋದಕ್ಕೆ ನಾನು ಇದನ್ನು ಹೇಳಿದ್ದು. ಅರ್ಥ ಆಯ್ತಾ? ಈ ಸ್ವರ ಪ್ರಭೇದಗಳು ಯಾವುದು ಅಂತ ಗೊತ್ತಾಯ್ತಾ? ಸಂಗೀತದ್ದು. ಈಗ ಆದಿತಾಳ ಕಲ್ತ್ರಿ ಅಲ್ವಾ? ಈಗ ತ್ರಿಪುಟ ತಾಳ, ತಿಶ್ರ ಜಾತಿ ತ್ರಿಪುಟ ತಾಳ. ತಿಶ್ರ ಅಂದರೆ ಎಷ್ಟು? 3 ಅಲ್ವಾ? ಆವಾಗ ಒಂದು ಪೆಟ್ಟು ಕೊಡುವುದನ್ನು 1 2 3 ಪೆಟ್ಟು ಹಾಕಿ ಬೆರಳು ಎಣಿಸುವುದು ಲಘು ಅಂತ ಕರೀತಾರೆ. ತಾಳಗಳನ್ನು ನಾವು ಕೈಯಿಂದನೇ ಹಾಕೋದಲ್ವಾ? 1 ಇದು 3 ಆಯಿತಾ? 4 ಬಂದರೆ 1 2 3 4. 5 ಬಂದರೆ 1 2 3 4 5. 1 2 3 4 5 6 7 ಇದು ಮಿಶ್ರ ಅಂತ ಹೇಳ್ತೇವೆ. ಗೊತ್ತಾಯ್ತಾ? ಜಾತಿಗಳಲ್ಲಿ 5 ವಿಧ: ತಿಶ್ರ, ಚತುರಶ್ರ, ಖಂಡ, ಮಿಶ್ರ, ಸಂಕೀರ್ಣ ಅಂತ. ಸಂಕೀರ್ಣ ಅಂದರೆ 9. ಗೊತ್ತಾಯ್ತಾ? ಈಗ ನಾವು ಕಲಿಯೋದು ತಿಶ್ರ ಜಾತಿ ತ್ರಿಪುಟ ತಾಳ. ತ್ರಿಪುಟ ಅಂದರೆ ಸ ರೇ ಗ, ಸ ರೇ ಗ ಮ, ರೇ ಗ ಮ, ರೇ ಗ ಮ ಪ, ಗ ಮ ಪ, ಗ ಮ ಪ ದ, ಮ ಪ ದ, ಮ ಪ ದ ನಿ, ಪ ದ ನಿ, ಪ ದ ನಿ ಸ, ಸ ನಿ ದ, ಸ ನಿ ದ ಪ, ನಿ ದ ಪ, ನಿ ದ ಪ ಮ, ದ ಪ ಮ, ದ ಪ ಮ ಗ, ಪ ಮ ಗ, ಪ ಮ ಗ ರೇ, ಮ ಗ ರೇ, ಮ ಗ ರೇ ಸ. ಇದರಲ್ಲಿ ಯಾವುದಾದ್ರೂ ಹಾಡುಗಳು ಗೊತ್ತಾ? ಹರಿ ಕಥಾಮೃತವ ಸೇವಿಸಿರೋ ಶುಭ ಜನರೇ, ಹರಿ ಕಥಾಮೃತವ ಸೇವಿಸಿರೋ, ಹರಿ ಕಥಾಮೃತವ ಸೇವಿಸಿರೋ ಶುಭ ಜನರೇ, ಹರಿ ಕಥಾಮೃತವ ಸೇವಿಸಿರೋ. ಹರಿಜನರಾಗಿ ಹರಿಧರ ಮಂದಿರವ
ಅರ್ಥ ಆಯ್ತಾ? ತ್ರಿಪುಟ ತಾಳ ಹೇಗೆ ಹಾಕೋದು ಗೊತ್ತಾಯ್ತಾ? ಅರ್ಥ ಆಯಿತು. ತಿಶ್ರ ಜಾತಿ ತ್ರಿಪುಟ ತಾಳ. ನೆಕ್ಸ್ಟ್ ರೂಪಕ ತಾಳ. ರೂಪಕ 6 ಅಕ್ಷರ ಬರ್ತದೆ. 1 2 1 2 3 4. ಗೊತ್ತಾಯ್ತಾ? ಸರಿ ಸರಿ ಗ ಮ ರೀ ಗ ರೀ ಗ ಮ ಪ ಗ ಮ ಗ ಮ ಪ ದ ಮ ಪ ದ ನಿ ಪ ದ ನಿ ಸ ನಿ ದ ಪ ನಿ ದ ಪ ಮ ದ ಪ ಮ ಗ ಪ ಮ ಗ ರೇ ಮ ಗ ರೇ ಸ. ಅರ್ಥ ಆಯ್ತಾ? ಇದು ಯಾವ ತಾಳ? ರೂಪಕ ತಾಳ. ಇದನ್ನು ಈ ತರ ಹಾಕ್ತೇವೆ. ಇದು ರೂಪಕ ತಾಳ. ಇದರಲ್ಲಿ ಬರುವ ಹಾಡು ತಾರಕ ಬಿಂದಿಗೆ ಕೇಳಿದ್ದೀರಾ? ತಾರಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ. ಬಿಂದಿಗೆ ಉಳಿದರೆ ಒಂದೇ ಕಾಸು ತಾರೆ ಬಿಂದಿಗೆಯ. ತಾರಕ ನಾನೀರಿಗೋಗುವೆ ತಾರೆ ಬಿಂದಿಗೆಯ. ಅರ್ಥ ಆಯ್ತಾ? ಒಂದ್ಸಲ ಹಾಕಿ. ಅರ್ಥ ಆಯ್ತಾ? ಗುಡ್. ಅರ್ಥ ಆಯ್ತಾ? ಯಾವ ತಾಳ ಇದು? ಎಸ್. ಇದರಲ್ಲಿ ಬೇರೆ ಭಾವಗೀತೆಗಳು ಕೂಡ ಇದೆ. ಕೇಳಿದ್ದೀರಾ ಯಾವುದಾದ್ರೂ? ದಾರಿ ತೋರೆನಗೆ ಗುರುವೇ, ದಾರಿ ತೋರೆನಗೆ
ಕುವೆಂಪು. ನೆಕ್ಸ್ಟ್ ಯಾವ ರಾಗ? ನೆಕ್ಸ್ಟ್ ಯಾವ ತಾಳ? ಜಂಪೆ ತಾಳ. ಸರಿ ಗ ಸರಿ ಸರಿ ಗ ಮ ರೇ ಗ ಮ ರೇ ಗ ರೇ ಗ ಮ ಪ ಗ ಮ ಪ ಗ ಮ ಗ ಮ ಪ ದ ಮ ಪ ದ ಮ ಪ ಮ ಪ ದ ನೀ ಪ ದ ನೀ ಪ ದ ಪ ದ ನೀ ಸಾ ಸಾ ನೀ ದ ಸಾ ನೀ ಸಾ ನೀ ದ ಪ ನೀ ದ ಪ ನೀ ದ ನೀ ದ ಪ ಮ ದ ಪ ಮ ದ ಪ ದ ಪ ಮ ಗ ಪ ಮ ಗ ಪ ಮ ಪ ಮ ಗ ರೇ ಮ ಗ ರೇ ಮ ಗ ಮ ಗ ರೇ ಸ. ವಿದ್ಯಾಭೂಷಣರು ಹಾಡಿದ್ದಾರೆ ನಾರಾಯಣ. ಕೇಳಿದ್ದೀರಾ ಹಾಡು? ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಅರ್ಥ ಆಯ್ತಾ? ತಾಳ ಇದು ಅರ್ಥ ಆಯ್ತಾ? ಒಂದೊಂದು ಸೈಡಿನವರಿಗೆ ತಾಳ ಹಾಕುವ. ಇಲ್ಲಿ ಒಂದು ಸಲ ಇಲ್ಲೊಂದು ಸಲ ಆಯಿತಾ? ಆದಿತಾಳವನ್ನು ಹಾಕಿ ಅಂತೆ. ಆದಿತಾಳ ಹೇಗೆ ಹಾಕೋದು? ಯಾರು ಹೇಳಿಕೊಡ್ಲಿಕ್ಕಿಲ್ಲ. ಆದಿತಾಳವನ್ನು ಹೇಗೆ ಹಾಕ್ತೀರಿ? ಹೇಗೆ? ಮರ್ತೋಯ್ತಾ? ಮರ್ತೋಯ್ತಾ? ಹಾಂ, ಅದು ಓಡುದು. ಇದಕ್ಕೆ ಓಡುವ ತಾಳ ಹೇಳ್ತಾರೆ. ಇದು ಓಡುವ ತಾಳ ಅಲ್ವಾ? ಇದು ಆದಿ ತಾಳ ಅಲ್ಲ, ಓಡುವ ತಾಳ. ನಿಧಾನ ಹಾಕಿ, ಗಜ 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 ಕೇಳ್ತದೆ. ಹಾಗೆ ಚಂದ ಮಾಡಿ ಹಾಕಿ.
ಸಾಕು. ನೀವು ಹಾಕ್ತೀರಾ? ಹಾಕಿ. ಅಲ್ಲಿ ತಾಳ ತಪ್ಪುತ್ತದೆ ತಾಳ. ಭಾಗ್ಯದ ಲಕ್ಷ್ಮೀ ವಾರಂ. ಓಡಿಸ್ಬೇಡಿ, ನಾನೀಗ ಹೇಳಿದಲ್ಲ ಓಡುವ ತಾಳ ಅಂತ. ಹಾಂ, 1 2 3. 1 2 3 1. ಅರ್ಥ ಆಯ್ತಾ? ಅದು ಓಡಿಸ್ಬೇಡಿ, ಆಯಿತಾ? ಹಾಂ, ತ್ರಿಪುಟ ತಾಳ ಹಾಕ್ತೀರಾ? ಹಾಂ, ಹೇಗೆ? ಇದಕ್ಕೊಂದು ಹಾಡು ಉಂಟು, ಫಿಲ್ಮಲ್ಲಿ ಹಾಡಿದೊಂದು ಹಾಡು, ಸೋಜುಗಾದ ಸೂಜು ಮಲ್ಲಿಗೆ, ಗೊತ್ತಾ? ಹಾಂ, ಅದು ಕೇಳಿದರೆ ನಾವು ಹಾಕ್ತೇವೆ. ಗೊತ್ತಾಯ್ತಾ? ಅದೆಲ್ಲರಿಗೂ ಗೊತ್ತು ಅಲ್ವಾ?
ಅಲ್ವಾ? ಹೌದು. ನೆಕ್ಸ್ಟ್ ಯಾವುದು? ರೂಪಕ ತಾಳ. ಹೇಗೆ ಹಾಕೋದು? ಹಾಂ, ಹೌದಾ? ಹಾಂ, ತಾರಕ ಬಿಂದಿಗೆ ಹಾಕ್ತೀರಾ? ನೀವು ಹಾಕಬೇಡಿ, ಗಜ 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 ಕೇಳ್ತದೆ. ಹಾಕ್ತೀರಾ? ನೆಕ್ಸ್ಟ್ ಯಾವ ತಾಳ? ಝಂಪೆ ತಾಳ. ಗೊತ್ತಾ? ಸ್ವಲ್ಪ ಮರ್ತೋಯ್ತಾ ಅಂತ ಅಲ್ವಾ? ಓ ಅದೇನು ಆ ಥರ? ಹೇಗೆ ತಾಳ? ಝಂಪೆ ತಾಳ ಹೇಗೆ ಹಾಕೋದು ನಿಮ್ಗೆ ಬರುತ್ತಾ? ಓಹೋ ಹೋ 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 ಓಹೋ ಒಂದ್ಸಲ ಹಾಕಿ ಅಂತೆ ಗಜ 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 ಕೇಳ್ತದೆ. ಚಂದ ಮಾಡಿ ಹಾಕಿ ಅಂತೆ, ಓಡುವ ಹಾಗೆ ಆಗಬಾರ್ದು. ಹುಷಾರ್. ನೀವು ಹಾಕ್ತೀರಾ? ಹ್ಞೂ, ಚಂದ ಮಾಡಿ ಹಾಕಿ. ಕಚಾ 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 ಬೇಡ. ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ.
ತಾಳಗಳ ಬಗ್ಗೆ ಅರ್ಥ ಆಯ್ತಾ? ಮಾತಾಡಿ. ಪಾಯಸ ತಿಂದು ನಿದ್ರೆ ಬಂತ ಅಂತ. ಹೌದಾ? ಇಲ್ಲ ಅಲ್ವಾ? ಈಗ ಫಸ್ಟಿಂದ ಕೇಳ್ತಾ ಹೋದರೆ ಹಾಕ್ತೀರಾ ತಾಳ? ಹಾಂ, ಹಾಕ್ತೀರಾ? ಹುಷಾರಾದ್ರ? ತ್ರಿಪುಟ ತಾಳ ಹೇಗೆ ಹಾಕ್ತೀರಿ? ತ್ರಿಪುಟ ತಾಳ. ನಾನು ಆದಿತಾಳ ಕೇಳಲಿಲ್ಲ. ಅಲ್ಲಲ್ಲ, ಅವ್ರಿಗೆ ನೆನಪುಂಟ ನೋಡುವ. ಅದೆಂತ? ಅದು ಯಾವ ತಾಳ ಅದು? ಅದು ಯಾವ ತಾಳ ಅದು? ಹಾಂ, ಬೇತಾಳ. ಅದು ಯಾವ ತಾಳ ನನಗೆ ಗೊತ್ತಿಲ್ಲ. ಅದು ಯಾವ ತಾಳ? ಹಾಂ, ಖುಷಿ ಬಂದ ತಾಳ. ತ್ರಿಪುಟ ತಾಳ, ತಿಶ್ರ ಜಾತಿ ತ್ರಿಪುಟ ತಾಳ ಹೇಗೆ ಹಾಕೋದು? ಎಲ್ಲ ಒಟ್ಟಿಗೆ ಹಾಕಿ. ನಾನು ಈ ಕಡೆಯವರಿಗೆ ಕೇಳಿದ್ದು, ನೀವು ಸಪೋರ್ಟ್ ಮಾಡೋದು ಅವರಿಗೆ ಅಲ್ಲ ಅಲ್ವಾ? ನೀವು ಹುಷಾರಾಗೋದು ಬೇಡವಾ? ಅವರು ಮಾತ್ರ ಅಲ್ಲಿ ಎಲ್ಲರೂ ತಾಳ ಹಾಕಬೇಡಿ. ಹೇಗೆ ಹಾಕೋದು? ಒನ್ ಟು ತ್ರೀ 1 2 3 4 1 2 3 1 2 3 4 1 2 3. ಹರಿ ಕಥಾಮೃತವ ಸೇವಿಸಿದೋ ಶುಭ ಜನರೇ, ಹರಿ ಕಥಾಮೃತವ ಸೇವಿಸಿದೋ, ಹರಿ ಕಥಾಮೃತವ ಸೇವಿಸಿದೋ ಶುಭ ಜನರೇ, ಹರಿ ಕಥಾಮೃತವ ಸೇವಿಸಿದೋ. ಸಾಕು 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 ಸಾಕು, ಗೊತ್ತಾಯಿತು. ನೀವು ಹುಷಾರು. ನೀವು ರೂಪಕ ತಾಳ ಹಾಕ್ತೀರಾ? ಹಾಂ, ಹೇಗೆ ಹಾಕೋದು ರೂಪಕ ತಾಳ? ಹೇಗೆ? ಅಲ್ಲಿ ಗಯ 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 ಕೇಳ್ತಾ ಉಂಟು. ನೀವು ಹಾಕಬೇಡಿ ಈಗ. ತಾರಕ್ಕ ಚಂದ ಮಾಡಿ ಹಾಕಿ ನೋಡುವ. ಈಗ ಚಂದ ಮಾಡಿ ಹಾಕಿ. ಅಲ್ಲಿ ಕೈ ಕೈ ಒಂದು ಸೈಡಿಂದ ಒಂದು ಸ್ವರ ಬರುವುದು, ಅದು ಯಾವುದು ಬರಬಾರ್ದು. ಚಂದ ಮಾಡಿ. ಹಾಂ, ತಾರಕ್ಕ ಆದಿತಾಳ ಹೇಗೆ ಹಾಕುದಪ್ಪ? ಆದಿತಾಳ ಹೇಗೆ ಹಾಕಿ ತೋರಿಸ್ತೀರಿ? ಹಾಂ, ಆದಿತಾಳ ಆದಿತಾಳ. ಅಬ್ಬಾ, ಇದು ಎಂಥ ತಾಳಗಳಪ್ಪ! ಇದು ಯಾವ ತಾಳ? ಒಟ್ರಾಶಿ ತಾಳ. ಒಟ್ರಾಶಿ ತಾಳ. ಭಾಗ್ಯದ ಇದಲ್ವ ರಾಗ?
ಈಗ ಇದು ಬೇಡ, ತಾಳ ಬರೀ ನೀವು ಮಾತ್ರ ಹಾಕಿ ಅಂತ ನೀವು ಹಾಕಬೇಡಿ, ನೀವು ಮಾತ್ರ ಹಾಕಿ ಈ ತಾಳವನ್ನು, ಆದಿ ತಾಳವನ್ನು. ಗ್ರೂಪ ಆಯ್ತಾಯ್ತು, ಹುಷಾರು ಹುಷಾರು ಹುಷಾರು, ನಿಮ್ಗೆ ಗೊತ್ತುಂಟು, ಹುಷಾರು. ಈಗ ನೀವು ಜಂಪೆ ತಾಳ ಹಾಕ್ತೀರಾ? ಹಾಕ್ತೀರಾ? ಮರ್ತೋಯ್ತಾ? ನಿಮಗಲ್ಲ, ಅದಾಯಿತು, ಆಗ ಅವ್ರು ಹಾಡಿದ್ರು. ಹಾಕ್ತೀರಾ? ತಾರಾಮೃತವು ಎನ್ನ ನಾಲಿಗೆಗೆ ಬರಲಿ, ನಾರಾಯಣ ನಿನ್ನ ನಾಮದ ಸ್ಮರಣೆಯ. ತಾರಾಮೃತವು ಎನ್ನ ನಾಲಿಗೆಗೆ ಬರಲಿ, ನಾರಾಯಣ. ಅರ್ಥ ಆಯ್ತಾ? ಹಾಂ, ಅರ್ಥ ಆಯ್ತಾ? ಈಗ ನಿಮಗೆ ಒಂದೊಂದು ಗ್ರೂಪ್ ಮಾಡಿದಾರಲ್ಲ, ಗ್ರೂಪ್ ಮಾಡಿದ್ದಾರೆ, ಹೌದಾ? ಒಂದೊಂದು ಗ್ರೂಪಿನವರು ಯಾರೀಗ ಫಸ್ಟ್ ಒಂದು ಗ್ರೂಪಿಗೆ ಎಂತ ಹೆಸರೇನು? ಹಾಂ, ರಾಮದಾಸ. ಎಲ್ಲ ನಿಲ್ಲಿ, ರಾಮದಾಸ ಯಾರೆಲ್ಲ ಇದ್ದೀರಿ? ಎಸ್, ಕೂತು ಕೂತು ಕಾಲು ನೋವಾಗಿತ್ತು ಅಲ್ವಾ? ಕಾಲು ನೋವಾಗಿತ್ತು, ಮಾತಾಡಲಿಕ್ಕಿಲ್ಲ, ಇಲ್ಲಿ ಮಾತಾಡಲಿಕ್ಕಿಲ್ಲ. ಈಗ ನೀವು ಹಾಕಿ ಅಂತೆ. ಹಾಂ, ಆದಿ ತಾಳ ಹಾಕಿ, ಸುಲಭದ ತಾಳ, ಮರ್ತೋಯ್ತು. ಆದಿ ತಾಳ, ಆದಿ ತಾಳ ಅಂದ ಕೂಡಲೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೆನಪಾಗಬೇಕು, ಗೊತ್ತಾಯ್ತಾ? ಅದಕ್ಕೊಂದೊಂದು ತಾಳದಿಂಟು. ಫಾಸ್ಟ್ ಹೋಗಬೇಡಿ, ಚಂದ ಮಾಡಿ ಹಾಡಿ. ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಹುಷಾರು, ಚೆಂದಾಯಿತು. ಉಳ್ದವರು ಹಾಕಬೇಡಿ, ಉಳ್ದವರಿಗೆ ಬೇರೆ ತಾಳ ಉಂಟು, ಆಯಿತಾ? ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಯಾವತ್ತು? ನೆಕ್ಸ್ಟ್ ಗ್ರೂಪ್ ಯಾವುದು? ರೂಪಕ ತಾಳ ಹಾಕಿ, ರೂಪಕ ತಾಳ. ರೂಪಕ ತಾಳ. ತಾರಕ ಬಿಂದಿಗೆ ಬಿಂದಿಗೆಯ, ತಾರಕ ಬಿಂದಿಗೆ ನಾನೇರಿಗೋಗುವೆ, ತಾರೆ ಬಿಂದಿಗೆ
ಹಾಕಬೇಡಿ, ಯಾರಿಗೆ ಹೇಳಿರ್ತೇವೆ ಅವರಿಗೆ ಮಾತ್ರ. ಎಲ್ಲರಿಗೂ ತಾಳಗಳು ಬರ್ತದೆ, ಅರ್ಥ ಆಗಬೇಕಲ್ವಾ, ಅದಕ್ಕೂ. ಎಸ್, ಸಾಕು ಸಾಕು, ಹುಷಾರು. ನೆಕ್ಸ್ಟ್ ಯಾವುದು? ತ್ರಿಪುಟ ತಾಳ. ಹೌದು, ಯಾವುದು ತ್ರಿಪುಟ ತಾಳದ ಹಾಡು ಯಾವುದು? ಹಾಂ, ಮದೇವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಸೋಜುಗದ ಎಸ್, ಸಾಕು. ನೆಕ್ಸ್ಟ್ ಯಾವುದು? ಜಂಪೆ. ಜಂಪೆ ತಾಳ. ನಾರಾಯಣ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಿನ್ನ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ. ಸಾಕು, ಸಾಕು. ನೆಕ್ಸ್ಟ್ ಯಾರು? ಆದಿತಾಳ ಹಾಕ್ತೀರಾ? ಯಾವುದು ಆದಿತಾಳಕ್ಕೆ ಹಾಡು? ಪರೀಕ್ಷೆಯಲ್ಲಿ ಪಾಸಾಗುವುದಿಲ್ಲ, ಹೇಳಿಕೊಟ್ರೆ ಫೈಲ್, ಹೇಳಿಕೊಟ್ಟವರು ಫೈಲ್. ಹಾಂ, ಅದು ಓಡುವ ತಾಳ ನಮಗೆ ಬೇಡ, ನಮಗೆ ಓಡುವ ತಾಳ ಬೇಡ, ನಿಧಾನವಾಗಿ ನಡ್ಕೊಡುವಂಥ ತಾಳ ಬೇಕು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌ, ಒಂದೇ ಥರ ಬರಬೇಕು. ನಮ್ಮಮ್ಮನಿ ಸೌಭಾಗ್ಯದ ಗೆಜ್ಜೆ ಕಾಲ್ಗಳ ಅದು ಎಂಥ ತಾಳ ಅದು? ಹಾಂ, ಅದು ಯಾವ ತಾಳ ಅದು? 1 2 3 1 2 3 1 2 3. ಎಸ್, ಸರಿ, ಸಾಕು. ನೆಕ್ಸ್ಟ್
ರೂಪಕ ತಾಳ ಯಾವುದು? ರೂಪಕ ಹಾಡು ಯಾವುದು ಹೇಳಿದೆ ರೂಪಕ ತಾಳಕ್ಕೆ? ಹಾಂ, ತಾರಕ್ಕ ಬಿಂದಿಗೆ. ಹಾಂ, ತಾರಕ್ಕ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆ. ಅಲ್ಲಿ ಒಟ್ಟು ಹಾಕಬೇಡಿ, ಒಟ್ಟು ಹಾಕಬೇಡಿ, ಇಷ್ಟೇ. ಎಸ್, ಸಾಕು ಆಯಿತಾ? ಇಲ್ಲಿ ಆಯಿತಾ? ಆಯಿತು. ನೀವು ತ್ರಿಪುಟ ತಾಳ, ತಿಸ್ರ ಜಾತಿ ತ್ರಿಪುಟ ತಾಳ ಯಾವುದು? ಗುಡ್. ಇನ್ನೊಬ್ಬರು ಮಾಡುವಾಗ ನಾವು ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಅಲ್ವಾ, ಆವಾಗ ನಿಮಗೆ ಯಾರು ಪ್ರೋತ್ಸಾಹ ಕೊಡೋದಿಲ್ಲ. ಝಂಪೆ ತಾಳ ಬರುತ್ತಾ? ಝಂಪೆ ತಾಳ. ನಾರಾಯಣ ನಿನ್ನ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ಸ್ವಲ್ಪ ಕಚಿಪಿಚಿ ಆಯ್ತಲ್ಲ ಅಲ್ವಾ? ಹಾಂ, ಅರ್ಥ ಆಗಲಿಲ್ವಾ ತಾಳ? ಹಾಂ, ನೆಕ್ಸ್ಟ್ ಆದಿತಾಳ ಹಾಕ್ತೀರಾ? ಆದಿತಾಳ ಬರೀ ಸುಲಭದ ತಾಳ ಅಲ್ವಾ? ಆದಿತಾಳಕ್ಕೆ ಯಾವುದು ಹಾಡು? ಹಾಡಿ. ಭಾಗ್ಯದ
ಸಜ್ಜನ ಸಾಧು ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ನಮ್ಮಮ್ಮನಿ ಸೌಭಾಗ್ಯದ ಕಾರಮ್ಮ. ಸಿದ್ಧಿಯ ತೋರೆ ಮನಕ ಮನೆಯ ಸಿದ್ಧಿಯ ತೋರೆ ತೇಜದಿ ಹೊಳೆಯುವ ಜನಕರಾಯನ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ. ಅರ್ಥ ಆಯ್ತಾ? ಆಯ್ತಾ ಎಲ್ಲರೂ? ಆಯ್ತಾ? ಈಗ ಅರ್ಥ ಆಯ್ತಾ ತಾಳಗಳು? ಹಾಂ, ಇನ್ನು ಯಾರು ಯಾವ ಹಾಡು ಹೇಳಿಕೊಟ್ರು ತಾಳ ಹಾಕ್ಬೋದು ಅಲ್ವಾ? ಹ್ಞೂ, ಸುಮ್ಮನೆ ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಗಳನ್ನು ದಯ ಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಗಳನ್ನು ದಯ ಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ ವಾಗ್ದೇವಿ. ಇದು ಯಾವ ತಾಳ? ಹುಷಾರ್. ನಾರಾಯಣ ಎನ್ನಿರೋ ಶ್ರೀ ನರಹರಿ ಪಾರಾಯಣ ಮಾಡಿರೋ. ನಾರಾಯಣ ಎನ್ನಿರೋ ಶ್ರೀ ನರಹರಿ ಪಾರಾಯಣ ಮಾಡಿರೋ. ನಾರಾಯಣನೆಂದು ಅಜಮಿಳನು ಕೈವಲ್ಯ. ನಾರಾಯಣನೆಂದು ಅಜಮಿಳನು ಕೈವಲ್ಯ. ಸೇರಿದನೆಂಬೋ ಸುದ್ದಿಯ ಕೇಳಿ ಅರಿಯಿರೋ. ನಾರಾಯಣ ಎನ್ನಿರೋ ಶ್ರೀ ನರಹರಿ ಪಾರಾಯಣ ಮಾಡಿರೋ. ಹುಷಾರ್, ಗುಡ್. ನೆನ್ನಿವೆ ನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ನೆನೆವೆ ನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಮುನಿ ಜನ ಪ್ರಿಯ ಮುದ್ದು ಉಡುಪಿಯ ರಂಗನಾಗನ. ನೆನೆವೆ ನೀಲ ನೀರದ ವರ್ಣನ ಗುಣರನ್ನನ.
ಕರೆಕ್ಟಾಗಿ ಹೇಳಿ, ಯಾವ ತಾಳ? ಯಾವ ತಾಳ? ಹಾಂ, ಯಾರಾದರೂ ಒಬ್ಬರು ಎದ್ದು ನಿಂತು ಹೇಳಿ. ಹಾಂ, ತ್ರಿಪುಟ ತಾಳ. ತ್ರಿಪುಟ ಕರೆಕ್ಟ್. ಬಾಗಿಲನು ತೆರೆದು ಸೇವೆಯನು ಕೊಡು. ಬಾಗಿಲನು ತೆರೆದು ಯಾವ ತಾಳ? ಎಲ್ಲ ಕನ್ಫ್ಯೂಷನಲ್ಲಿದ್ದಾರೆ. ಝಂಪೆ ತಾಳ ಕರೆಕ್ಟ್. ಯಾರು ಹುಷಾರೀಗ? ಹಾಂ, ಒಂದು ಕ್ವಶನ್ ನಿಮಗೆ. ಭಜನೆಗೆ ಒಲಿದು ಬಂದ ಭಗವಂತ ಯಾರು? ಭಜನೆಗೆ ಒಲಿದು ಬಂದ ಭಗವಂತ ಯಾರು? ಓ, ಬಲರಾಮ, ಕೃಷ್ಣ, ರಾಮ. ನಾನಂತೂ ಅಲ್ಲ. ಪಾಂಡುರಂಗ, ವಿಠಲ ಅಲ್ವಾ? ಹೌದಾ? ಎಲ್ಲ ಒಂದೇ ಅವತಾರ. ಆದರೆ ಹೇಳುವುದೇನು ನಾವು? ಏನಂತೆ? ಪಾಂಡುರಂಗ ಗೋವಿಂದಾನಿ ಗೋವಿಂದ. ಈಗ ನೀವು ರೂಪಕ ತಾಳ ಎಷ್ಟು ಅಕ್ಷರ ಅಂತ ಹೇಳಿದೆ? ರೂಪಕ ತಾಳ 6 ಅಕ್ಷರ. ಹೌದಾ? 6 ಅಕ್ಷರ. ಆವಾಗ ಇದು 2, ಇದು 4 ಅಲ್ವಾ? ಒಟ್ಟಿಗೆ 6. ಅದನ್ನು ಬರ್ಕೊಳ್ತೀರಾ? 2 + 4. 2 ಅಂದರೆ ಇದು 2. ಇದಕ್ಕೇನು ಹೇಳ್ತಾರೆ ಗೊತ್ತಾ? ಸಂಗೀತದಲ್ಲಿ ಧೃತ ಅಂತ ಕರೀತಾರೆ. ಲಘು ಅಂದರೆ ಒಂದು ಪೆಟ್ಟು ಕೊಟ್ಟು ಬೆರಳು ಎಣಿಸುವುದು. ಇದು ಲಘು, ಇದು ಧೃತ. ಬರೇ ಒಂದು ಬೀಟ್, ಒಂದು ಪೆಟ್ಟು ಕೊಡ್ತೀವಲ್ಲ, ಅದಕ್ಕೆ ಅನುಧೃತ ಅಂತ ಕರೀತಾರೆ. ಗೊತ್ತಾಯ್ತಾ? ಇದಕ್ಕೆ ವಿಸರ್ಜಿತ. ಧೃತ ಅಂದರೆ ವಿಸರ್ಜಿತ ಅಂತ ಕರೀತಾರೆ. ಫಸ್ಟಿಗೆ 2 ಮತ್ತು 4. ನಾಳೆ ನಿಮಗೆ ಕೇಳ್ತಾರೆ ಅಲ್ವಾ, ರೂಪಕ ತಾಳಕ್ಕೆ ಎಷ್ಟು ಅಕ್ಷರ ಎಲ್ಲ ಕೇಳ್ತಾರೆ. ಗೊತ್ತಾಯ್ತಾ? 2 + 4 6 ಅಕ್ಷರ. ಯಾವ ತಾಳ? ರೂಪಕ ತಾಳ. ಏಕತಾಳ. ಏಕತಾಳಕ್ಕೆ ಎಷ್ಟು ಅಕ್ಷರ? ಏಕತಾಳಕ್ಕೆ ಚತುರಶ್ರ ಜಾತಿ. ಚತುರಶ್ರ ಅಂದರೆ ಎಷ್ಟು? 4. 1 2 3 4 4. ಇದು ಯಾವ ತಾಳ?
ಬರೀ 4 ಅಕ್ಷರ ಇರುವಂಥದ್ದು ಏಕತಾಳ, ಅಂದರೆ ನೀವು ಆದಿತಾಳ, ಅದು 2 ವಿಸರ್ಜಿತ ಬರ್ತದೆ. 4 + 2 2, 4 2 2, ಇದು ಆದಿತಾಳ ಅಲ್ವಾ. ಇದನ್ನು ಮಾತ್ರ ನಾವು ವಿಸರ್ಜಿತವನ್ನು ತಗೊಳ್ಳೋದಿಲ್ಲ ಅಲ್ವಾ, ಹಾಗಾಗಿ ಇದು ಮಾತ್ರ. ಗೊತ್ತಾಯ್ತಾ? 4 2 2 ಟೋಟಲ್ 8 ಅಕ್ಷರ ಆಗ್ತದೆ. ಅದರಲ್ಲಿ ನಾವು ಆದಿತಾಳಕ್ಕೆ ಭಜನೆಗೆ ತಗೊಳ್ಳೋದು 4 ಅಕ್ಷರ ಮಾತ್ರ. ಯಾವ ತಾಳ? ಆದಿತಾಳ. ತ್ರಿಪುಟ ತಾಳ 3 1 2 3 3 2 2, ಒಟ್ಟಿಗೆ ಎಷ್ಟು ಅಕ್ಷರ ಆಯಿತು? 7 ಅಕ್ಷರ. ಇದು ಯಾವ ತಾಳ? ತ್ರಿಪುಟ ತಾಳ. 1 2 3 1 2 1 2. ಗೊತ್ತಾಯ್ತಾ? ಈಗ ನಾವು ಹಾಡುವಾಗ ಇದಕ್ಕೆ ಇಷ್ಟು ಮಾತ್ರ ತಗೊಳ್ತೇವೆ ತ್ರಿಪುಟ ತಾಳಕ್ಕೆ. ಗೊತ್ತಾಯ್ತಾ? ಹರಿ ಕಥಾಮೃತವ ಸೇವಿಸಿರೋ, ಅದನ್ನು ನೆನಪಿಟ್ಕೊಳ್ಳಿ. ಯಾವತ್ತು ವಿಸರ್ಜಿತವನ್ನು ನಾವು ತಗೊಳ್ಳೋದಿಲ್ಲ, ಭಜನೆಗೆ ತಗೊಳ್ಳುವಾಗ ಈ ತಾಳವನ್ನು ತಗೊಳ್ಳೋದಿಲ್ಲ, ಅದಕ್ಕೋಸ್ಕರ ಇದನ್ನು ಮಾತ್ರ ನಾವು ತಗೊಳ್ಳೋದು. ಗೊತ್ತಾಯ್ತಾ? ಸೋಜುಗದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ. ಗೊತ್ತಾಯ್ತಾ? ಯಾವ ತಾಳ? ತ್ರಿಪುಟ ತಾಳ. ನೆಕ್ಸ್ಟ್ ಜಂಪೆ ತಾಳ. ಜಂಪೆ ತಾಳಕ್ಕೆ 7 7 2 ಅಲ್ಲ ಸಾರಿ 1 2 7 1 2. ಎಷ್ಟು ಅಕ್ಷರ ಆಯಿತು ಒಟ್ಟಿಗೆ? 10 ಅಕ್ಷರ. 7 + 1 + 2 ಎಷ್ಟು? 10 ಅಕ್ಷರ. ಅದು ಯಾವ ತಾಳ? ಜಂಪೆ ತಾಳ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಆದಿತಾಳಕ್ಕೆ ಎಷ್ಟು ಅಕ್ಷರ? ಇದಕ್ಕೆ ಆಗುವಾಗ, ಭಜನೆಗೆ ಆಗುವಾಗ 4. ಅರ್ಥ ಆಯ್ತಾ? ಆದಿತಾಳಕ್ಕೆ 8 ಅಕ್ಷರ, ನಾವು ಭಜನೆಗೆ ಅದನ್ನು ಅಳವಡಿಸಿಕೊಳ್ಳುವಾಗ 4 ಅಕ್ಷರ. ಗೊತ್ತಾಯ್ತಾ? ತ್ರಿಪುಟ ತಾಳಕ್ಕೆ 7, ಜಂಪೆ 10, ರೂಪಕ 6. ಅರ್ಥ ಆಯ್ತಾ? ಹಾಕುವ ಕ್ರಮಗಳು ಗೊತ್ತಾಯ್ತಾ? ಅರ್ಥ ಆಯ್ತಲ್ಲ? ಎಲ್ಲರಿಗೆ ಯಾವ ಡೌಟ್ ಇದೆಯಾ? ತಾಳಗಳ ಬಗ್ಗೆ ಡೌಟ್ ಇದೆಯಾ? ಇಲ್ಲ. ನಾಳೆಯಿಂದ ಶುರುವೇ ಅಲ್ವಾ? ಹಾಂ, ಸರಿ. ಹರಿ ಓಂ, ಹರಿ ಓಂ, ಹರಿ ಓಂ. ಬೆನ್ನು ನೇರ ಮಾಡಿ ಕೂತ್ಕೊಳ್ಳಿ ಒಮ್ಮೆ. ಬೆನ್ನು ನೇರ. ಹೇಗಾಯಿತು ತರಬೇತಿ? ನಿದ್ದೆವಂತ? ಹೇಗಾಯಿತು? ಅರ್ಥ ಆಗ್ತದಲ್ಲ? ಅಷ್ಟು ಕ್ಲಿಯರ್ ಆಗಿ ಹೇಳುವಾಗ ನೀವು ಕೂಡ ರೆಸ್ಪಾನ್ಸ್ ಒಳ್ಳೆ ರೀತಿಯಲ್ಲಿ ಇನ್ನೂ ಕೊಡಬೇಕು. ಈಗ ಪಾನೀಯ ವಿರಾಮ ಇರ್ತದೆ, 3:45ಕ್ಕೆ ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಟೀಮ್ ಲೀಡರ್ಸ್ ಎಲ್ಲರನ್ನು ನಿಮ್ಮ ಟೀಮ್ ಪ್ರಕಾರ ಕರ್ಕೊಂಡು ಹೋಗಿ ಹಾಗೆ ಕರ್ಕೊಂಡು ಬರಬೇಕು. ಪಾನೀಯ ವಿರಾಮ ಇರ್ತದೆ, ಲೈನ್ ಪ್ರಕಾರ ಹೋಗಿ ಬೇಗ ಬರಬೇಕು. 3:45ಕ್ಕೆ ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಟೀಮ್ ಲೀಡರ್ಸ್ ಆದಷ್ಟು ಬೇಗ ಕರೆಸಿ.
ಒಂದು ಜೋರಾದ ಚಪ್ಪಾಳೆ ಕೊಡಬೇಕು. ಚಪ್ಪಾಳೆ ಸ್ಟಾರ್ಟ್. ಇದು ಆಗ ಮಳೆ ಬಂದ ಹಾಗೆ ಆಯಿತು. ಜೋರು ಕೊಡಿ. ಸಾಕಾಗೋದಿಲ್ಲ, ಜೋರು ಕೊಡಿ, ಇನ್ನು ಜೋರು. ಸಾಕು ಸಾಕು. ಈಗ ಹರ ಹರ ಅಂತ ಹೇಳ್ತೇನೆ, ನೀವೇನು ಹೇಳ್ತೀರಿ? ಎಷ್ಟು ಗಟ್ಟಿ ಹೇಳಬೇಕು, ನಿಮ್ಗೆ ಎಷ್ಟು ತಾಕತ್ತಿದೆ ನೋಡುವ. ಹರ ಹರ. ಇದು ಸಾಕಾಗೋದಿಲ್ಲ, ಇದು ಸೌಂಡೇ ಅಲ್ಲ, ನಮ್ಮ ಶಿಬಿರಾರ್ಥಿಗಳ ಸೌಂಡೇ ಅಲ್ಲ, ಗಟ್ಟಿ ಹೇಳಬೇಕು ನೋಡುವ. ಹರ 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 ಹರ. ಸಾಕು. ಬಂದ್ರಾ ಟೀಮ್ ಲೀಡರ್ಸ್? ಬೇಗ, ನಿಮಗೆ ಕೊಟ್ಟ ಟೈಮ್ ಒಳಗೆ ನೋಡಿ, ಇವರು ನೋಡಿ. ಲೀಡರ್ ಬಂದಿಲ್ಲ, ಬಂದ್ರಾ? ಬಂದ್ರ ಎಲ್ಲ? ಬೇಗ ಬೇಗ ಬನ್ನಿ. ಹರಿ ಓಂ. ಬಂದ್ರೆ ಎಲ್ಲ? ಇಲ್ಲಿ ಬಾಕಿ ಲೀಡರ್ಸ್ ಒಮ್ಮೆ ಎದ್ದು ನಿಲ್ಲಿ. ಅಲ್ಲಿ ಬಂದಿದ್ದಾರೆ ಅಲ್ಲ? ಕೂತ್ಕೊಳ್ಳಿ. ನೆಕ್ಸ್ಟ್ ಹಿಂದೆ ಬಂದಿದ್ದಾರೆ ಎಲ್ಲ, ಬಂದಿದ್ದಾರೆ ಬಂದಿದ್ದಾರೆ ಎಲ್ಲ ಬಂದಿದ್ದಾರೆ. ನಿಮ್ಮದು ಬಂದ್ರಾ? ಸರಿ, ಅವರಲ್ಲ, ಬಿಟ್ಟು ಬೇರೆ. ಇಲ್ಲಿ ಲೀಡರ್ಸ್ ಯಾರು ಬರಲಿಲ್ಲ? ಎಲ್ಲಿದ್ದಾರೆ? ಬೇಗ ಕರೆಸಿ, ಕ್ಲಾಸ್ ಸ್ಟಾರ್ಟ್ ಮಾಡಬೇಕು. ಈಗ ಟೈಮ್ ಆಯಿತು. ಒಂದು ಗಂಟೆ ಮಾತ್ರ, ನಂತರ ಚೇರ್ ಕೊಡ್ತೇವೆ. ನಂತರ ಚೇರ್ ಮೇಲೆ ಕೂತ್ಕೊಳ್ಬೋದು. ಕ್ಷೇತ್ರದ ಪರಿಚಯ ಕಾರ್ಯಕ್ರಮ ಎಲ್ಲ ಇರ್ತದೆ, ಆಯಿತಾ? ಇವತ್ತು ಸ್ವಲ್ಪ ಕಷ್ಟ ಆಗ್ಬೋದು ಕೆಳಗೆ ಕೂತ್ಕೊಳ್ಳಿಕ್ಕೆ ಅಲ್ವಾ, ಅಭ್ಯಾಸ ಕಡಿಮೆ. ಹರಿ ಓಂ. ಒಮ್ಮೆ ಬೆನ್ನು ನೇರ ಮಾಡಿ ಕೂತ್ಕೊಳ್ಳಿ ನೋಡು. ಬೆನ್ನು ನೇರ. ಅಣ್ಣ ಫೋನ್ ಇಡಿ. ತರಗತಿ ಆಗುವಾಗ ಫೋನ್ ಯೂಸ್ ಮಾಡುವುದು, ಫೋನ್ ನೋಡುವುದು, ಒತ್ತೋದು, ಬ್ಯಾಗಿಗೆ ಕೈ ಹಾಕೋದು. ಸರಿ, ಬಂದಾಯ್ತಲ್ಲ ಎಲ್ಲ? ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಉಷಾ ಹೆಬ್ಬಾರ್ ಮಣಿಪಾಲ್ ಮೇಡಮ್ ಅನ್ನ ಸ್ವಾಗತ ಮಾಡ್ತಾ ಜೋರಾದ ಚಪ್ಪಾಳೆ ಕೊಡಿ. ಸಾಕು ಸಾಕು.
ಹರಿ ಓಂ, ಹರಿ ಓಂ, ಹರಿ ಓಂ, ಹರಿ ಓಂ. ಚಾ ಕುಡಿದ್ರ? ತಾಳ ಹೋಯ್ತಾ? ಹಾಂ, ಇಲ್ಲಿ ಗೊತ್ತಿರ್ಬೋದು, ಇಲ್ಲಿ ಹೋಯ್ತಾ ಅಂತ. ಹಾಂ, ಕೇಳುವ? ರೆಡಿಯಾ? ಹಾಂ, ಆದಿತಾಳಕ್ಕೆ ಯಾವ ಹಾಡು ಹಾಡ್ತೀರಿ? ನೀವು ಹೇಳಬೇಡಿ. ಆದಿತಾಳ, ಹುಷಾರು ಹುಷಾರು. ನಾನು ಚಟ್ಟಂಬಡೆ ಅಡಿಗೆ ಹೋಯ್ತಾ ಅಂತ ಅಂದ್ಕೊಂಡೆ. ಇಲ್ಲ ಅಲ್ಲ? ತ್ರಿಪುಟ ತಾಳಕ್ಕೆ ಯಾವ ಹಾಡು? ಎಲ್ಲ ಬರ್ಕೊಂಡು ಬರ್ಕೊಂಡು ಕಲ್ತದ್ದು. ಬರ್ಕೊಂಡು ಹೇಳಿದ್ದು ಅಲ್ವಾ? ರೂಪಕ ತಾಳಕ್ಕೆ ಜಂಪೆ ತಾಳಕ್ಕೆ ಹಾಂ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಎಲ್ಲರಿಗೂ ಬರ್ತದಲ್ಲ? ಫುಲ್ ಹಾಡು ಬರ್ತದಲ್ಲ? ಹಾಂ, ಹಾಡುವ? ಯಾವ ತಾಳ? ಆದಿತಾಳ. ಓಡಬಾರ್ದು, ತಾಳ ಓಡಬಾರ್ದು. ಓಡುವ ತಾಳ ಆಗೋದು ಬೇಡ, ಹಾಡಿಗೆ ತಾಳ ಆಗಲಿ. ಆಯ್ತಾ? ರೆಡಿಯಾ? ರೆಡಿಯಾ? ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಆಯ್ತಲ್ಲ, ಆದಿತಾಳ ಅರ್ಥ ಆಯಿತು, ಪೂರ್ತಿ ಅರ್ಥ ಆಯಿತು ಅಲ್ವಾ? ಡೌಟ್ ಉಂಟಾ? ಸೋಜುಗಾದ ಬರ್ತದಾ ಹಾಡು? ಎಲ್ರಿಗೂ ಚರಣಗಳೆಲ್ಲ ಗೊತ್ತಾ? ಗೊತ್ತು. ಯಾವ ತಾಳ ಇದು? ತ್ರಿಪುಟ ತಾಳ. ಈ ಕಡೆಯಿಂದ ಮಾತು ಜಾಸ್ತಿ ಬರ್ತಾ ಉಂಟಲ್ಲ, ಯಾಕೆ? ಚಟಂಬಡೆ ಮೇಲೆ ಬರ್ತಾ ಉಂಟಾ? ಮಾತು ಜಾಸ್ತಿ ಬರ್ತಾ ಉಂಟು ಈ ಕಡೆಯಿಂದ. ಹೆಣ್ಮಕ್ಳು ಪಾಪ. ಹಾಡ್ತೀರಾ? ನನಗೆ ಪೂರ್ತಿ ಸಾಹಿತ್ಯ ಬರುವುದಿಲ್ಲ, ನಿಮ್ಗೆ ಬರ್ತದಲ್ವಾ? ಬರ್ತದಲ್ಲ? ರೂಪಕ ತಾಳದ ಹಾಡು ಯಾವುದು? ಬರ್ತದಾ? ಬರ್ತದಾ?
ಸುಮ್ಮನೆ ತಾಳ ಹಾಕಿ ಕಚ ಕಚ ಮಾಡಬೇಕು. ಆಯಿತಾ? ಹೇಗೆ ಹಾಕೋದು ತಾಳ? ತಾರಕ ಬಿಂದಿಗೆ ನಾನೀರಿ ಹೋಗುವೆ ತಾರೆ ಈಗ ಪೂರ್ತಿ ಅರ್ಥ ಆಯ್ತಾ? ಹಾಂ, ಪೂರ್ತಿ ಅರ್ಥ ಆಯ್ತಾ? ಇಲ್ಲ. ನಾರಾಯಣ ನಿನ್ನ ನಾಮದ ಬರ್ತದಾ? ಬರುವುದಿಲ್ಲ.
ಯಾವುದು? ನಿನ್ನ ನಾಮದ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ಈಗ ಎಲ್ಲ ಅರ್ಥ ಆಯಿತು. ಅರ್ಥ ಆಯ್ತಲ್ವಾ? ತಾಳ ಆಗಿಲ್ವಾ? ಅರ್ಥ ಆಯ್ತಲ್ಲ? ಈಗ ಎಲ್ಲಿ ಕೇಳಿದರೂ ಗೊತ್ತಾಗ್ಬೋದು ಅಲ್ವಾ? ಹ್ಞೂ ನಿಮ್ಮ ಬುಕ್ಕಲ್ಲಿ 6ನೇ ಹಾಡು ಗಜಾನನ. ಗಜಾನನ ಸ್ವಾಮಿ ಗಜಾನನ. ಇದು ಕಲ್ಯಾಣಿ ರಾಗದಲ್ಲಿದೆ. ಕಲ್ಯಾಣಿ ರಾಗ ಆಯ್ತಾ? ಒಂದ್ಸಲ ಹೇಳ್ಕೊಡ್ಲಾ? ಹೇಳಿಕೊಟ್ಟದನ್ನು ತಾಳ ಹಾಕಬೇಡಿ. ಈಗ ತಾಳ ಹಾಕೋದು ಬೇಡ. ಯಾರು ತಾಳ ಬೇಡ. ಈಗ ಹೀಗೆ ಹಾಡುವ, ಮತ್ತೆ ತಾಳ. ಗಜಾನನ ಸ್ವಾಮಿ ಗಜಾನನ, ಗೌರಿ ನಂದನ ಗಜವದನ, ಗಜಾನನ ಸ್ವಾಮಿ ಗಜಾನನ, ಗೌರಿ ನಂದನ ಗಜವದನ, ಪಾರ್ವತಿ ನಂದನ ಪೂರ್ವಚರಿತ ಘನ, ನಿರ್ವಿಘ್ನದಾಯಕ ಗಜಾನನ, ಗಜಾನನ ಗಜಾನನ, ಗಜಾನನ ಗಜಾನನ, ಗೌರಿ ನಂದನ ಗಜವದನ, ಗೌರಿ ನಂದನ ಗಜವದನ, ಇನ್ನೊಂದ್ಸಲ ಹೇಳುವ.
ಗಜಾನನ ಸ್ವಾಮಿ ಗಜಾನನ ಗೌರಿ ನಂದನ ಗಜವದನ ಗಜಾನನ ಸ್ವಾಮಿ ಗಜಾನನ ಗೌರಿ ನಂದನ ಗಜವದನ ಪಾರ್ವತಿ ನಂದನ ಪೂರ್ವಚರಿತ ಘನ ನಿರ್ವಿಘ್ನದಾಯಕ ಗಜಾನನ 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 ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ ಒಂದ್ಸಲ ಹಾಡುವ ಒಟ್ಟಿಗೆ ಹಾಡುವ ತಾಳದ ಜೊತೆ. ತಾಳ ಬರದೇ ಇದ್ರೆ ಹಾಕಬೇಡಿ, ಗಜ 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 ಕೇಳ್ತದೆ ಆಯ್ತಾ. ಗಜಾನನ ಸ್ವಾಮಿ ಗಜಾನನ ಗೌರಿ ನಂದನ ಗಜವದನ ಗಜಾನನ ಸ್ವಾಮಿ ಗಜಾನನ ಗೌರಿ ನಂದನ ಗಜವದನ ಪಾರ್ವತಿ ನಂದನ ಪೂರ್ವಚರಿತ ಘನ ನಿರ್ವಿಘ್ನದಾಯಕ ಗಜಾನನ 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 ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ ಅರ್ಥ ಆಯ್ತಾ? ಇಷ್ಟು ಅರ್ಥ ಆಯ್ತಾ? ಮೂಷಕ ವಾಹನ ದೋಷಕರಿ ಪುಕಲ ನಾಶಕ ವಿಗ್ರಹ ಗಜಾನನ ಮೂಷಕ ವಾಹನ ದೋಷಕರಿ ಪುಕಲ ನಾಶಕ ವಿಗ್ರಹ ಗಜಾನನ ಮದನಾರಿ ಮನೋಹರ ಏಕದಂತ ದಯಾ ಸದನ ಲಂಬೋದರ ಗಜಾನನ ಗಜಾನನ ಗಜಾನನ
ಒಂದ್ಸಲ ಹಾಡುವ ತಾಳದ ಜೊತೆ. ಮೂಷಕ ವಾಹನ ದೋಷಕ ರಿಪುಕಲ ನಾಶಕ ವಿಗ್ರಹ ಗಜಾನನ ಮೂಷಕ ವಾಹನ ದೋಷಕ ರಿಪುಕಲ ನಾಶಕ ವಿಗ್ರಹ ಗಜಾನನ ಮದನಾರಿ ಮನೋಹರ ಏಕದಂತ ದಯಾ ಸದನ ಲಂಬೋದರ ಗಜಾನನ 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 ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ ನೆಕ್ಸ್ಟ್ ಲಾಸ್ಟ್ ಚರಣ. ಕರುಣಾಪೂರಿತ ಸರ್ವಾಭರಣನ ಭೂಷಿತ ಭಯಹರಣ ಗಜಾನನ ಕರುಣಾಪೂರಿತ ಸರ್ವಾಭರಣನ ಭೂಷಿತ ಭಯಹರಣ ಗಜಾನನ ತಂದೆ ಮಹಿಪತಿ ನಂದನ ಸಾರಥಿ ಇಂದಿನನು ಧರಿಸು ಗಜಾನನ 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 ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ ತಾಳದ ಜೊತೆ ಹಾಡುವ. ಕರುಣಾಪೂರಿತ ಸರ್ವಾಭರಣನ ಭೂಷಿತ ಭಯಹರಣ ಗಜಾನನ ಕರುಣಾಪೂರಿತ ಸರ್ವಾಭರಣನ ಭೂಷಿತ ಭಯಹರಣ ಗಜಾನನ
ಅರ್ಥ ಆಯ್ತಾ? ತಾಳ ಸರಿ ಅರ್ಥ ಆದರೆ ಇನ್ನೊಂದು ಸಲ ಹೇಳ್ತೇನೆ. ತಾಳ ಸರಿ ಅರ್ಥ ಆದರೆ 1 2 3 ಹಾಕ್ತಿರಲ್ವಾ, ಅದನ್ನು 1 2 3 1 2 3 1 2 3 1 2 3 ಹಾಕಿ. ಎಸ್, ಗೊತ್ತಾಯ್ತಾ? ಇದು ಬೇರೆ ಬೇರೆ ಅಂದರೆ ಪಲ್ಲವಿಗೆ ಒಂದು ತಾಳ, ಚರಣದಲ್ಲಿ 2 ತಾಳಗಳನ್ನು ಮಾಡ್ಬೋದು. ಹಾಡುವ ಒಂದ್ಸಲ ಫುಲ್ಲು ಹಾಡು. ಗಜಾನನ ಸ್ವಾಮಿ ಗಜಾನನ, ಗೌರಿ ನಂದನ ಗಜವದನ, ಗಜಾನನ ಸ್ವಾಮಿ ಗಜಾನನ, ಗೌರಿ ನಂದನ ಗಜವದನ.
ಪಾರ್ವತಿ ನಂದನ ಸಾರಥಿ ಇಂದಿನನು ಧರಿಸು ಗಜಾನನ 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 ಗೌರೇ ನಂದನ ಗಜವದನ ಗೌರೇ ನಂದನ ಗಜವದನ ಗೌರೇ ನಂದನ ಗಜವದನ ಗೌರೇ ನಂದನ ಗಜವದನ ಗಜವದನ ಅರ್ಥ ಆಯ್ತಾ? ಹಾಂ, ಕಷ್ಟ ಆಯ್ತಾ? ಹಾಂ, ಸುಲಭ ಅಲ್ಲ? ತುಂಬ ಸುಲಭ. ಒಂದ್ಸಲ ಹಾಡುವ, ಒಟ್ಟಿಗೆ ಹಾಡ್ಬೋದಾ? ನೀವೊಂದು ಸಲ ಹಾಡಿ, ನೀವೊಂದು ಸಲ ಹಾಡಿ, ಆಗ್ಬೋದಾ? ಹ್ಞೂ. ಹಾಡ್ತೀರಾ? ಯಾರು ಹಾಡ್ತೀರಿ ಫಸ್ಟ್? ನೀವೇ ಹಾಡ್ತೀರಾ? ಹಾಂ, ಹಾಡಿ. ಗಜಾನನ ನೀವು ಹಾಡಬೇಡಿ. ಗೌರೇ ಪಾರ್ವತಿ ನಂದನ ಪೂರ್ವ ಚರಿತ ಘನ ನಿರ್ವಿಘ್ನದಾಯಕ ಗಜಾನನ 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 ಗೌರಿ ನಂದನ ಗಜವದನ ತಾಳ ಒಟ್ರಾಶಿ ಹಾಕಬೇಡಿ. ತಾಳವೇ ಕೇಳ್ತದೆ, ಹಾಡು ಕೇಳ್ತಾ ಇಲ್ಲ. ಓ ಹೋ 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 ಹೋ. ನಾವು ಏನು ಹೇಳಿದ್ವಿ? ತಾಳವೇ ಕೇಳ್ತಾ ಉಂಟು ಅಲ್ವಾ? ಹಾಡು ಕೇಳ್ತಾ ಇಲ್ಲ. ಮೂಷಕ ವಾಹನ ಹಾಡಿ. ನಾಶಕ ವಿಗ್ರಹ ಮದನಾರಿ ಮನೋಹರ ಏಕ ದಯಾ ಸದನ ಗಜಾನನ ಗಜಾನ ಓಹೋ ಹೋ. ಚೆನ್ನಾಗಿ ಹಾಡಿದ್ರಾ? ಹಾಂ, ಚೆನ್ನಾಗಿ ಹಾಡಿದ್ರಾ? ಇಲ್ಲ ಅಲ್ಲ? ಚಂದ ಆಯ್ತಾ? ಇಲ್ಲ ಅಲ್ಲ? ಹೇಗೆ ಹಾಡೋದು ಗೊತ್ತಾ? ಮೂಷಕ ವಾಹನ ದೋಷಕ ರಿಪುಕಲ ನಾಶಕ ವಿಗ್ರಹ ಗಜಾನನ, ಅದು ಒಟ್ಟಿಗೆ 2 ಸಲ ಹಾಡಬೇಕು. ಅರ್ಥ ಆಯ್ತಾ? ಮೂಷಕ ವಾಹನ ದೋಷಕ ರಿಪುಕಲ ನಾಶಕ ವಿಗ್ರಹ ಮದನಾರಿ ಮನೋಹರ ಏಕದಂತ ದಯಾ ಸದನ ಲಂಬೋದರ ಗಜಾನನ ಗಜಾನನ
ಸ್ಟಾಪ್. ಒಂದು ನಿಮಿಷ. ನಿಮಗೆಲ್ಲ ಬರ್ತದೆ ಗೊತ್ತು, ಆಯಿತಾ? ಅಲ್ಲಿ ಒಂದು ಸಲ ಹಾಡ್ತೇನೆ, ಕೇಳ್ಕೊಳ್ತೀರಾ? ಮತ್ತೆ ನೀವೇ ಹಾಡ್ತೀರಾ? ಮೂಷಕ ವಾಹನ ದೋಷಕ ರಿಪುಕಲ ನಾಶಕ ವಿಗ್ರಹ ಗಜಾನನ. ಮೂಷಕ ವಾಹನ ದೋಷಕ ರಿಪುಕಲ ನಾಶಕ ವಿಗ್ರಹ ಗಜಾನನ. ಮದನಾರಿ ಮನೋಹರ ಏಕದಂತ ದಯಾ ಸದನ ಲಂಬೋದರ. ಗಜಾನನ 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 ಗಜಾನನ. ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ. ಹೀಗೆ ಹಾಡಬೇಕು, ಇಷ್ಟೇ ಹಾಡಲಿಕ್ಕೆ. ಅರ್ಥ ಆಯ್ತಾ? ಮೂಷಕ ವಾಹನ ದೋಷಕ ರಿಪುಕಲ ನಾಶಕ ವಿಗ್ರಹ ಗಜಾನನ, ಇದು 2 ಸಲ ಹಾಡಬೇಕು. ಆಮೇಲೆ ಮದನಾರಿ ಮನೋಹರ ಏಕದಂತ ದಯಾ ಸದನ ಲಂಬೋದರ 1 ಸಲ ಹಾಡಿ ಗಜಾನನ ಗಜಾನನ. ಅರ್ಥ ಆಯ್ತಾ? ಹಾಡ್ತೀರಾ ಒಂದು ಸಲ? ಎಸ್. ಮೂಷಕ ಮದನಾರಿ ಮನೋಹರ ಏಕದಂತ ದಯಾ ಸದನ ಲಂಬೋದರ. ಗಜಾನನ ಗಜಾನನ ಗಜಾನನ. ಗೌರಿ ನಂದನ. ಸ್ಟಾಪ್. ಕರೆಕ್ಟ್ ಆಯಿತು. ಈಗ ನೀವು ಹಾಡ್ತೀರಾ? ನೀವು ಗಜಾನನ ಸ್ವಾಮಿ ಗಜಾನನ, ಅಲ್ಲಿಂದ ಲಾಸ್ಟ್ ಚರಣ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಹಾಡಿ. ಗಜಾನನ ಗೌರಿ ನಂದನ ಗಜಾನನ. ಪಾರ್ವತಿ ಪೂರ್ವಚರಿತ ನಿರ್ವಿಘ್ನ ಗಜಾನನ ನನ. ಗೌರಿ ಕರುಣಾಪೂರಿತ ಸರ್ವಾಭರಣನ್ ಭೂಷಿತ ಭಯ. ಕರುಣಾಪೂರಿತ ತಂದೆ ಮಹಿಪತಿ ಹಿಂದೆ ನಾನು ಧರಿಸು ಗಜಾನನ ಗಜಾನನ. ಗೌರಿ ನಂದನ ಗಜವದನ ಗೌರಿ ಗೌರಿ ನಂದನ ಗಜವದನ ಗೌರಿ ಗಜವದನ. ಅರ್ಥ ಆಯ್ತಾ? ಒಂದ್ಸಲ ಹಾಡುವ, ಒಟ್ಟಿಗೆ ಹಾಡುವ, ಮಧ್ಯದಲ್ಲಿ ಒಂದು ಬ್ರೇಕ್. ಆಯ್ತಾ? ರೆಡಿಯಾ? ಒಟ್ಟಿಗೆ ಗಜಾನನ ಸ್ವಾಮಿ ಗೌರಿ ಪಾರ್ವತಿ ನಂದನ ಪೂರ್ವಚರಿತ ನಿರ್ವಿ
ಅರ್ಥ ಆಯಿತು? ಅರ್ಥ ಆಯಿತು? ಆಯ್ತಲ್ಲ? ಈಗ ಒಂದೊಂದು ಹಾಂ, ಯಾರದು? ಹಾಡುವಾ? ಅದೇ ರಾಮದಾಸ ಯಾರು ಈಗ ತಂಡ? ನೀವು ನಿಲ್ಲಿ, ಒಂದೊಂದು ತಂಡದವರು ನಿಲ್ಲಿ. ತಾಳ ಯಾರು ಹಾಕಬೇಡಿ ಈಗ, ತಾಳ ಶಬ್ದ ಬೇಡ. ಎಷ್ಟು ಚಂದ ಹಾಡ್ತಾರೆ ನೋಡುವ. ಯಾರು ತಾಳ ಬೇಡ, ಆಯ್ತಾ? ರೆಡಿಯಾ? ತಾಳ ಬೇಡ, ಬೇಡ, ಹೀಗೆ ಹೇಳಿ. ಗಜಾನನ ಗೌರಿ ಗಜ ಪಾರ್ವತಿ ನಿರ್ವಿಘ್ನ ಗಜಾನನ ಗಜಾನನ ಗೌರಿ ಸಾಕು ಸಾಕು ಸಾಕು. ಇನ್ನು ನೆಕ್ಸ್ಟ್ ನಿಮ್ಮಲ್ಲಿ ಒಂದು ತಂಡ ಎದ್ದು ನಿಲ್ಲಿ, ಒಬ್ಬರು ಒಂದು ತಂಡದವರು ನೀವು ಕೂತ್ಕೊಳ್ಳಿ. ಮೂಷಕ ವಾಹನ ಹೇಳ್ತೀರಾ? ಮೂಷಕ ಮದನಾರಿ ದಯಾ ಸದನ ಲಂಬೋತ್ ಗಜಾನನ ಗೌರಿ ಸಾಕು, ಹುಷಾರ್. ನೀವೆಲ್ಲ ಒಂದೊಂದು ಕ್ಲಾಪ್ ಕೊಡಿಯಲ್ಲ. ಒಬ್ಬರು ಹಾಡಿದ ಕೂಡಲೇ ಕೊಡಿ. ನೆಕ್ಸ್ಟ್ ಕರುಣಾಪೂರಿತ ಕರುಣಾಪೂರಿತ ತಂದೆ ಮಹಿಪತಿ ನಂದನ ಹಿಂದೆ ನಾನು ಧರಿಸು ಗಜಾನನ ಗೌರಿ ನಂದನ ಸಾಕು. ನೆಕ್ಸ್ಟ್ ನಿಮ್ಮದರಲ್ಲಿ ಗಜಾನನ ಸ್ವಾಮಿ ಅಲ್ಲೇ ಗಜಾನ ಗೌರಿ ಗಜಾನ ಪಾರ್ವತಿ ನಿರ್ವಿಘ್ನ ಗಜಾನನ ಗೌರಿ ಗುಡ್.
ನೆಕ್ಸ್ಟ್ ಮೂಷಕ ವಾಹನ. ಮೂಷಕ ನಾಶಕ ಮೂಷಕ ಮದನಾರಿ ಏಕ ದಯಾ ಸದನ ಗಜಾನನ ಚಾನನ ಗೌರಿ ನಂದನ ಸಾಕು. ನಿಮ್ಮದು ಕರುಣಾಪೂರಿತ. ಕರುಣಾ ಕರುಣಾ ತಂದೆ ಮಹಿಪತಿ ನಂದನ ಸಾರಥ್ ಇಂದೆನ್ನನು ಧರಿಸು ನೆಕ್ಸ್ಟ್ ಗಜಾನನ ಸ್ವಾಮಿ ಗಜಾನನ. ಓಹೋ ಹೋ 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 ಅದೇನು ಇನ್ನೊಂದ್ಸಲ ಫಸ್ಟಿಂದ ಒಟ್ಟಿಗೆ ಹಾಡಿ. ಗಜಾನನ್ ನೀರು ಗೌರಿ ಸೂಪರ್. ನೆಕ್ಸ್ಟ್ ಮೂಷಕ ವಾಹನ. ವಾಹನ ದೋಷಕ ಮೂಷಕ ವಾಹನ ಮದನಾರಿ ದಯಾ ಸದನ ಲಂಬೋದ್ ಒಂದು ನಿಮಿಷ. ಒಂದು ನಿಮಿಷ. ಗಜಾನನ 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 ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ. ಎಸ್. ನೆಕ್ಸ್ಟ್ ಕರುಣ. ಕರುಣಾ ಗುಡ್. ಕರುಣಾ
ಇಂದೆನ್ನನು ಧರಿಸು ಗಜಾನನ. ಗಜಾನನ ಗಜಾನನ ಗೌರಿ. ಎಸ್, ಒಂದ್ಸಲ ಒಟ್ಟಿಗೆ ಹಾಡುವ. ಮಧ್ಯದಲ್ಲಿ ಒಂದು ಚರಣ ಆದಮೇಲೆ ಬಿಡಬೇಕು, ಆಯಿತಾ? ಒಂದು ಚರಣ ಫಸ್ಟ್ ಇದೊಂದು ಪಲ್ಲವಿ ಆದ ಮೇಲೆ ಬಿಡಬೇಕು, ಒಂದು ಚರಣ ಆದಮೇಲೆ ಬಿಡಬೇಕು. ಹಾಡುವ, ರೆಡಿ. ಗಜಾನನ ಗಜಾನನ ಗೌರಿ ನಂದನ ಗಜವದನ ಗಜಾನ ಪಾರ್ವತಿ ನಿರ್ವಿಘ್ನದಾಯಕ ಗಜಾನನ ನಂದನ ಗಜವದನ ಗೌರಿ. ಓಡುದಾ? ಓಡುದೆಯಾ? ಹಾಂ, ಒಂದು ಪಲ್ಲವಿ ಆದ ಮೇಲೆ ನಿಲ್ಲಿಸಿ ಮತ್ತೆ ಮೂಷಕ ವಾಹನ ಮತ್ತೆ ತಗೊಳ್ಳುವ, ಆಯಿತಾ? ಇಷ್ಟು ಜನ ಇದ್ದಾರಲ್ಲ ನಮ್ಮ ಜೊತೆ, ಆಯಿತಾ? ಅವರಿಗೇನಾದರೂ ಕೆಲಸ ಕೊಡಬೇಕಲ್ಲ ನಾವು, ಅಲ್ವಾ? ಅಲ್ವಾ? ಅವರಿಗೆ ಕೆಲಸ ಇಲ್ಲ ಅಲ್ಲ, ಮತ್ತೆ ಇಲ್ಲಾಂದರೆ ಮೊಬೈಲ್ ನೋಡ್ತಾ ಕೂತ್ಕೊಳ್ತಾರೆ, ಅಲ್ವಾ? ಅದಕ್ಕೆ ಫಸ್ಟಿಂದ ಹಾಡಿ, ಚಂದ ಮಾಡಿ ಹಾಡಬೇಕು. ಪ್ರೈಸ್ ಉಂಟು. ಗಜಾನನ ಗೌರಿ ಗಜಾನ ನಿರ್ವಿಘ್ನ
ಅರ್ಥ ಆಯ್ತಲ್ಲ? ಇದನ್ನು ನಾಳೆ ಹೇಳಬೇಕು ನೀವು, ಆಯಿತಾ? ತಾಳ ಎಲ್ಲ ಕೇಳ್ತಾರೆ, ಗೊತ್ತಾಯ್ತಾ? ಕಷ್ಟ ಇತ್ತಾ ಹಾಡು? ಇಲ್ಲಲ್ಲ, ನೆಕ್ಸ್ಟ್ ಬರುವಾಗ ಹೇಳ್ತೀರಲ್ಲ. ಹಾಂ, ಹುಷಾರ್. ಹರಿ ಓಂ, ಹರಿ ಓಂ, ಹರಿ ಓಂ. ಹರ ಹರ, ಇದು ಏನು ಸಾಕಾಗೋದಿಲ್ಲ. ಹರ ಹರ. ಎರಡೂ ಕೈಯನ್ನು ಮುಷ್ಟಿ ಮಾಡಿ ಹಿಡಿದು ಮೇಲಕ್ಕೆತ್ತಿ, ಇನ್ನು ಮೇಲಕ್ಕೆ. ಹರ ಹರ, ಹರ ಹರ. ಸರಿ, ಅರ್ಥ ಆಯ್ತಾ? ಮೇಡಮ್ಗೊಂದು ಜೋರಾದ ಚಪ್ಪಾಳೆ ಕೊಡಿ. ಸರಿ. ಓಂ ಶ್ರೀ ಮಂಜುನಾಥಾಯ ನಮಃ. ಇಷ್ಟೊತ್ತು ನಮಗೆ ಭಜನೆಯ ತರಬೇತಿಯನ್ನು ನೀಡಿದಂತಹ ಶ್ರೀಮತಿ ವಿದುಷಿ ಉಷಾ ಹೆಬ್ಬಾರ್ ಮಣಿಪಾಲ್ ಮೇಡಮ್ ಅವರಿಗೆ ವಂದನಾರ್ಪಣೆಯನ್ನು ಮಾಡಲಿಕ್ಕಿದ್ದೇವೆ, ಗೌರವಾರ್ಪಣೆ ಮಾಡಲಿಕ್ಕಿದ್ದೇವೆ. ಶ್ರೀಮತಿ ಭವಾನಿಯವರು ಶಾಲನ್ನು ಹೊದಿಸಿ ಗೌರವಾರ್ಪಣೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಭವಾನಿಯವರು ಹಾಗೂ ಶ್ರೀಮತಿ ಮಂಜುಳಾರವರು. ಸಂಗೀತ ವಿದುಷಿ ಶ್ರೀಮತಿ ಉಷಾ ಹೆಬ್ಬಾರ್ ಮಣಿಪಾಲರವರು ಹಿರಿಯ ಹಾಗೂ ಸಂಪ್ರದಾಯಬದ್ಧ ವಿದ್ವತ್ಪೂರ್ಣವಾದಂತಹ ಸಂಗೀತವನ್ನು ಕಲಿಸಿಕೊಟ್ಟಿದ್ದಾರೆ. ಶ್ರೀಯುತರು ಬೆಳ್ತಂಗಡಿ ತಾಲೂಕಿನ ನಿಡ್ಲೆ ಮೂಲದವರು. ಬಹಳಷ್ಟು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಸನ್ಮಾನವನ್ನು ಪಡ್ಕೊಂಡಿರುವಂತಹ ಇವರಿಗೆ ಈ ಸಂದರ್ಭದಲ್ಲಿ ಭಜನಾ ಪರಿಷತ್ ವತಿಯಿಂದ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಹಿಮ್ಮೇಳದಲ್ಲಿ ಸಹಕರಿಸಿರುವಂತಹ ಶ್ರೀಯುತ ಎಂ ನಾಗೇಶ್ ಶೆಣೈ ಮಂಗಳೂರು, ಇವರು ಹಾರ್ಮೋನಿಯಂನಲ್ಲಿ ನಮಗೆ ಸಹಕಾರ ಮಾಡಿದ್ದಾರೆ. ಇವರಿಗೆ ಭಜನಾ ಪರಿಷತ್ನ ಕಾರ್ಯದರ್ಶಿಗಳು, ಪೂಜ್ಯ ಕಾವಂದರ ಆಪ್ತ ಕಾರ್ಯದರ್ಶಿಗಳು ಆದಂತಹ ಶ್ರೀಯುತ ವೀರು ಶೆಟ್ಟಿಯವರು ಗೌರವಿಸ್ತಾ ಇದ್ದಾರೆ. ಭಜನಾ ಪರಿಷತ್ನ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಯುತ ರಾಜೇಂದ್ರ ಕುಮಾರ್ ಬಸ್ರೂರವರಿಗೆ ಭಜನಾ ಪರಿಷತ್ನ ಸಂಚಾಲಕರಾದ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಅವರು ಗೌರವಿಸ್ತಾ ಇದ್ದಾರೆ. ನಮಗೆ ತಬಲಾದಲ್ಲಿ ಸಹಕರಿಸಿದಂತಹ ಚಾರುಕೇಶ್ ಬಂಗೇರ ಮುಂಬೈ, ಇವರಿಗೆ ವೀರು ಶೆಟ್ಟಿ ಸರ್ ಅವರು ಗೌರವ ಮಾಡ್ತಾ ಇದ್ದಾರೆ. ಶ್ರೀಯುತ ಮಂಗಲ್ದಾಸ್ ಗುಲ್ವಾಡಿ ಮಂಗಳೂರು ಸರ್, ದಯವಿಟ್ಟು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಮಂಗಲ್ದಾಸ್ ಗುಲ್ವಾಡಿರವರು ನಿರಂತರವಾಗಿ ಭಜನಾ ಕಮ್ಮಟದಲ್ಲಿ ತಬಲಾದೊಂದಿಗೆ ಸಹಕಾರ ನೀಡ್ತಾ ಇರುವಂತಹ ಮಂಗಲ್ದಾಸ್ ಗುಲ್ವಾಡಿ ಅವರಿಗೆ ಭಜನಾ ಪರಿಷತ್ತಿನ ಸಂಚಾಲಕರಾದ ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಅವರು ಗೌರವಿಸ್ತಾ ಇದ್ದಾರೆ. ವಂದನೆಗಳು ಸರ್. ಎಲ್ಲ ಶಿಬಿರಾರ್ಥಿಗಳು ಎದ್ದು ನಿಲ್ಲಬೇಕು. ನೀವು ಕುಳಿತಿರುವಂತಹ ಮ್ಯಾಟನ್ನು ಮಡಚಬೇಕು. ಅಲ್ಲಿಗೆ ಚೇರ್ ಹಾಕಿ ಚೇರಲ್ಲಿ ಕೂತ್ಕೊಳ್ಬೇಕು. ಬ್ಯಾಗನ್ನು ಪಕ್ಕಕ್ಕಿಡಿ. ಯಾರು ಜಾಸ್ತಿ ಮಾತಾಡಬಾರ್ದು, ಜೋರಾಗಿ ಮಾತಾಡಬೇಡಿ. ಎಸ್, ಯಾರು ಹೊರಗಡೆ ಹೋಗಬೇಡಿ. ಇನ್ನು ಮುಂದಕ್ಕೆ ಕ್ಷೇತ್ರದ ಪರಿಚಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದ್ ಸಂಚಾಲಕರು ಭಜನಾ ಕಮ್ಮಟ ಹಾಗೂ ಶ್ರೀಯುತ ವೀರು ಶೆಟ್ಟಿ ಕಾರ್ಯದರ್ಶಿಗಳು ಭಜನಾ ಕಮ್ಮಟ, ಇವರುಗಳ ನೇತೃತ್ವದಲ್ಲಿ ಕ್ಷೇತ್ರದ ಪರಿಚಯ ಕಾರ್ಯಕ್ರಮ ಇನ್ನು ಮುಂದಕ್ಕೆ
ನಡೀಲಿಕ್ಕಿದೆ. ದಯವಿಟ್ಟು ಎಲ್ಲ ಶಿಬಿರಾರ್ಥಿಗಳು ಪಕ್ಕಕ್ಕೆ ನಿಂತು ಮ್ಯಾಟನ್ನು ಒಳ್ಳೆಯ ರೀತಿಯಲ್ಲಿ ಮಡಚಿ ಅದನ್ನು ಅಲ್ಲೇ ಪಕ್ಕಕ್ಕೆ ಇಡಬೇಕು. ಮತ್ತು ನಮಗೆ ನಾಳೆಗೆ ಬೇಕಾಗ್ತದೆ, ನಾಳೆ ಬೆಳಿಗ್ಗೆ ಯೋಗಕ್ಕೆ ಬೇಕಾಗ್ತದೆ. ಅದೇ ರೀತಿ ಚೇರ್ ಹಿಡ್ಕೊಂಡು ಬರಬೇಕು. ಟೀಮ್ ಲೀಡರ್ ಸ್ವಲ್ಪ ಗಮನಿಸಿ, ಟೀಮ್ ಲೀಡರ್ಸ್ ಸ್ವಲ್ಪ ಗಮನಿಸಬೇಕು. ಚೇರನ್ನು ಬೆಳಗ್ಗೆ ಹೇಗೆ ಇಟ್ಟು ನೀವು ಕೂತ್ಕೊಂಡಿದ್ರೋ ಅದೇ ರೀತಿಯಲ್ಲಿ ಕೂತು ಸಹಕರಿಸಬೇಕು. ಎಷ್ಟು ಲೈನ್ ಮಾಡಿದ್ರಿ, ಚೇರ್ ಎಲ್ಲಿಟ್ಟಿದ್ರಿ ಎಲ್ಲವನ್ನು ಗಮನಿಸಿ. ಎದುರಿನ ಸಾಲಿನಲ್ಲಿದ್ದಂತಹ ಶಿಬಿರಾರ್ಥಿಗಳು ಅದೇ ಸಾಲಿನಲ್ಲಿರಬೇಕು. ದಯವಿಟ್ಟು ಟೀಮ್ ಲೀಡರ್ಸ್ ಆ ಟೈಲ್ಸ್ನ ಮಾರ್ಕ್ ಇರ್ತದೆ ನೋಡಿ, ಅದಕ್ಕೆ ಸರಿಯಾಗಿಡಿ. ಹೌದು, ಕಪ್ಪು ಪಟ್ಟಿಯ ಪಕ್ಕದಲ್ಲಿ, ಜಾಸ್ತಿ ಹಿಂದೆ ಬೇಡ. ಸಾಕು, ಅಷ್ಟಿರಲಿ. ಚೇರ್ ಎಳಿಬೇಡಿ, ಚೇರ್ ಎತ್ತಿ, ಚೇರ್ ಎಳಿಬೇಡಿ. ದಯವಿಟ್ಟು ಶಿಬಿರಾರ್ಥಿಗಳು ಗಮನಿಸಬೇಕು, ಚೇರ್ ಎಳಿಬೇಡಿ, ಸೌಂಡ್ ಬರಬಾರ್ದು. ಆ ಥರ ಶಬ್ದ ಮಾಡಬೇಡಿ. ಆಗ ಕುಳಿತ ರೀತಿಯಲ್ಲೇ ಕುಳಿತುಕೊಳ್ಬೇಕು. ಟೀಮ್ ಲೀಡರ್ಸ್ ಗಮನಿಸಬೇಕು, ನಿಮ್ಮ ತಂಡವನ್ನು 5 ನಿಮಿಷದೊಳಗೆ ಸಜ್ಜು ಮಾಡಿಕೊಡಬೇಕು ನಮಗೆ. ಟೀಮ್ ಲೀಡರ್ಸ್ ನಿಮ್ಮ ಜವಾಬ್ದಾರಿ ಅದು. ಬೇಗ ನಿಮ್ಮ ತಂಡದ ಸದಸ್ಯರು ಹೊರಗಡೆ ಹೋಗಬಾರ್ದು, ಅದನ್ನು ನೋಡಿಕೊಳ್ಳಬೇಕು. ದಯವಿಟ್ಟು ಮಾಧ್ಯಮದವರು ಗಮನಿಸಿ. 8672 ಗಾಡಿ ನಂಬರ್, ಅಲ್ಲಿ ಯಾರು ಕಾರ್ ಇಟ್ಟಿದ್ದಾರೆ, ಅದು ಗಾಡಿ ತೆಗಿಲಿಕ್ಕೆ ಅಡ್ಡ ಆಗ್ತಾ ಇದೆ. ದಯವಿಟ್ಟು ಗಾಡಿಯನ್ನು ಸ್ವಲ್ಪ ಹಿಂದೆ ಇಡಿ. श्रीक्षेत्रधर्मस्थलनिलयं शम्भो तवाराधनं श्रीक्षेत्रधर्मस्थलनिलयं शम्भो तवाराधनम् शिव 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 परमेश्वर हर 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 जगदीश्वर
ಲೋಚನಾ ಶ್ರೀ ಮಂಜುನಾಥ ನಮೋ. ಸೋಮ ಸೂರ್ಯಾಗ್ನಿಲೋಚನ ಶ್ರೀ ಮಂಜುನಾಥ ನಮೋ. ಪರಮ ಪಾವನ ಧರ್ಮಸ್ಥಳ ನಿಲಯ ಸ್ವಾಮಿ ಶ್ರೀ ಕ್ಷೇತ್ರ ವಾಸ ನಮೋ. ಪರಮ ಪಾವನ ಧರ್ಮಸ್ಥಳ ನಿಲಯ ಸ್ವಾಮಿ ಶ್ರೀ ಕ್ಷೇತ್ರ ವಾಸ ನಮೋ. ಶಿವ 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 ಶ್ರೀ ಕ್ಷೇತ್ರ ನಿಲಯ ಹರ 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 ಶ್ರೀ ಮಂಜುನಾಥ. ಶಿವ 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 ಶ್ರೀ ಕ್ಷೇತ್ರ ನಿಲಯ ಹರ 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 ಶ್ರೀ ಮಂಜುನಾಥ. ಸೋಮ ಸೂರ್ಯಾಗ್ನಿಲೋಚನಾ ಶ್ರೀ ಮಂಜುನಾಥ ನಮೋ. ಸೋಮ ಸೂರ್ಯಾಗ್ನಿಲೋಚನ ಶ್ರೀ ಮಂಜುನಾಥ ನಮೋ. ಪರಮ ಪಾವನ ಧರ್ಮಸ್ಥಳ ನಿಲಯ ಸ್ವಾಮಿ ಶ್ರೀ ಕ್ಷೇತ್ರ ವಾಸ ನಮೋ. ಪರಮ ಪಾವನ ಧರ್ಮಸ್ಥಳ ನಿಲಯ ಸ್ವಾಮಿ ಶ್ರೀ ಕ್ಷೇತ್ರ ವಾಸ ನಮೋ. ಶಿವ 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 ಶ್ರೀ ಕ್ಷೇತ್ರ ನಿಲಯ ಹರ 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 ಶ್ರೀ ಮಂಜುನಾಥ. ಶಿವ 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 ಶ್ರೀ ಕ್ಷೇತ್ರ ನಿಲಯ ಹರ 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 ಶ್ರೀ ಮಂಜುನಾಥ. ಸೋಮ ಸೂರ್ಯಾಗ್ನಿಲೋಚನಾ ಶ್ರೀ ಮಂಜುನಾಥ ನಮೋ. ಸೋಮ ಸೂರ್ಯಾಗ್ನಿಲೋಚನ ಶ್ರೀ ಮಂಜುನಾಥ ನಮೋ. ಮದನಾಂತಕ ಮಹಾದೇವ ದೇವಾಧಿದೇವ ಕರುಣಾಕರ ಶ್ರೀ ಮಂಜುನಾಥ. ಮದನಾಂತಕ ಮಹಾದೇವ ದೇವಾದಿದೇವ ಕರುಣಾಕರ ಶ್ರೀ ಮಂಜುನಾಥ. ನಾಗೇಂದ್ರಹಾರ ಗಂಗಾ ಜಟಾಧರ ಶ್ರೀ ಕುಡುಮ ಕ್ಷೇತ್ರ ಸ್ವಾಮಿನ್. ನಾಗೇಂದ್ರಹಾರ ಗಂಗಾ ಜಟಾಧರ ಶ್ರೀ ಕುಡುಮ ಕ್ಷೇತ್ರ ಸ್ವಾಮಿ. ಮದನಾಂತಕ ಮಹಾದೇವ ದೇವಾದಿದೇವ ಕರುಣಾಕರ ಶ್ರೀ ಮಂಜುನಾಥ. ಮದನಾಂತಕ ಮಹಾದೇವ ದೇವಾದಿದೇವ. ಹರಿ ಓಂ. ಲೈನ್ ಸ್ಟ್ರೈಟ್ ಮಾಡಿ. ಇಲ್ಲಿ ನೋಡಿ, ಇಷ್ಟು ಕಾಯ್ತಾ ಇದ್ದಾರೆ, ನೀವು ನಿಮ್ಮಷ್ಟಕ್ಕೆ ಮಾತಾಡ್ತಿದ್ದೀರಿ. ದಯವಿಟ್ಟು ಲೈನ್ ಸ್ಟ್ರೈಟ್ ಮಾಡಿ. ಚೇರ್ ಸ್ಟ್ರೈಟ್ ಇರಬೇಕು. ಅಡ್ಡಕ್ಕೂ ನೋಡಿ, ಹೀಗೆ ನೋಡಿ. ಎಲ್ಲರೂ ಗಮನಿಸಬೇಕು. ಲಾಸ್ಟಲ್ಲಿ ಶಿಬಿರಾರ್ಥಿಗಳು ಹರಿ ಓಂ ಹರಿ ಓಂ ಹರಿ ಓಂ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಸಾಕು. ಶ್ರೀ ಮಂಜುನಾಥ ನಮೋ. ತ್ರಿಪುರಾಂತಕ ಸದಾಶಿವ ಶಂಭೋ ಶಂಕರ ಪರಿಪಾಲಕ ಶ್ರೀ ಮಂಜುನಾಥ. ಬಿಲ್ವದಲಾರ್ಚಿತ ಭಸ್ಮ ವಿಭೂಷಿತ ಸತ್ಯಧರ್ಮ ಸಂರಕ್ಷಕ. ಬಿಲ್ವದಲಾರ್ಚಿತ ಭಸ್ಮ ವಿಭೂಷಿತ ಸತ್ಯಧರ್ಮ ಸಂರಕ್ಷಕ. ತ್ರಿಪುರಾಂತಕ ಸದಾಶಿವ ಶಂಭೋ ಶಂಕರ ಪರಿಪಾಲಕ ಶ್ರೀ ಮಂಜುನಾಥ. ತ್ರಿಪುರಾಂತಕ ಸದಾಶಿವ ಶಂಭೋ ಶಂಕರ ಪರಿಪಾಲಕ ಶ್ರೀ ಮಂಜುನಾಥ. ಬಿಲ್ವದಲಾರ್ಚಿತ
ವಿಭೂಷಿತ ಸತ್ಯಧರ್ಮ ಸಂರಕ್ಷಕ. ಹರಿ ಓಂ. ಹರಿ ಓಂ. ಎದ್ದೋಗಬೇಡಿ. ಎಲ್ಲಿಗೆ? ಹಾಂ. ಸಭೆ ಅಥವಾ ತರಬೇತಿ ಆಗುವಾಗ ದಯವಿಟ್ಟು ಗಮನಿಸಬೇಕು, ಶಿಬಿರಾರ್ಥಿಗಳು ಎದ್ದು ಹೋಗುವ ಹಾಗಿಲ್ಲ. ಏನಾದರೂ ಬೇಕಿದ್ದರೆ ನಾವೆಲ್ಲ ಇರ್ತೇವೆ, ಕೇಳಿ. ನೀರು ಬೇಕಿದ್ದರೆ ಅಥವಾ ಏನಾದರೂ ಸಮಸ್ಯೆ ಇದ್ದರೆ, ಆಯಿತಾ? ದಯವಿಟ್ಟು ಶಿಬಿರಾರ್ಥಿಗಳು ಎದ್ದು ಹೋಗುವ ಕ್ರಮ ಇಲ್ಲ. ನೀವು ನಮಗೆ ಸೂಚನೆಯನ್ನು ಕೊಡಬೇಕು, ನಾವು ನಿಮಗೆ ಏನು ಬೇಕು ಅದು ವ್ಯವಸ್ಥೆ ಮಾಡ್ತಿಕೊಡ್ತೇವೆ, ಆಯಿತಾ? ಎಲ್ಲ ಶಿಬಿರಾರ್ಥಿಗಳು ಪಾಲಿಸಬೇಕು. ಮತ್ತು ತರಬೇತಿ ಆಗ್ತಾ ಇರಬೇಕಾದ್ರೆ ಟಾಯ್ಲೆಟಿಗೆ ಹೋಗುವಂಥದ್ದು ಆ ಥರದ್ದು ಏನು ಮಾಡಬೇಡಿ. ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಹತ್ರ ಹೇಳಬೇಕು. ಒಬ್ಬರು ಹೋದರೆ ಇನ್ನೊಬ್ಬರು ಹೋಗ್ತಾರೆ, ಎದ್ದು ಹೋಗ್ತಾರೆ. ಏನು ಶಿಬಿರದೇನು ಗೌರವ ಹಾಳಾಗ್ತದೆ. ಹಾಗಾಗಬಾರ್ದು ಅಲ್ವಾ? ದಯವಿಟ್ಟು ಇಲ್ಲಿ ಏನು ಸೂಚನೆಗಳನ್ನು ಕೊಡ್ತೇವೆ ಅದನ್ನು ನೀವು ಪಾಲಿಸಬೇಕು. ಆಗ್ಬೋದಲ್ವಾ? ಒಂದು ಜೋರಾದ ಚಪ್ಪಾಳೆ ಕೊಡಿ ನೋಡು. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಧರ್ಮಸ್ಥಳ ಇದರ 27ನೇ ವರ್ಷದ ಭಜನಾ ಕಮ್ಮಟದ ಈ ಸಭೆಯಲ್ಲಿ ನಾವೆಲ್ಲ ಬಂದು ಸೇರಿಕೊಂಡಿದ್ದೇವೆ. ಈ ಹೊತ್ತಿಗಾಗುವಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಪರಿಚಯವನ್ನು ಬಂದಿರುವಂತಹ ಎಲ್ಲ ಶಿಬಿರಾರ್ಥಿಗಳಿಗೆ ಮಾಡಿಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ ನಮ್ಮ ಜೊತೆಗೆ ಸೇರಿಕೊಂಡಿರುವಂತಹ ಶ್ರೀಯುತ ವೀರು ಶೆಟ್ಟಿ ಕಾರ್ಯದರ್ಶಿಗಳು ಭಜನಾ ಕಮ್ಮಟ ಹಾಗೂ ಪರಮಪೂಜ್ಯ ಕಾವಂದರ ಆಪ್ತ ಕಾರ್ಯದರ್ಶಿಗಳು ಹೌದು ಸರ್, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೂ ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದ್ ಸಂಚಾಲಕರು ಭಜನಾ ಕಮ್ಮಟ ಸರ್, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಕ್ಷೇತ್ರದ ಪರಿಚಯವನ್ನು ಶ್ರೀಯುತ ವೀರು ಶೆಟ್ಟಿ ಸರ್ ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಕ್ಷೇತ್ರದ ಅಧಿದೇವತೆಯಾದ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯನ್ನು ಹಾಗೂ ಧರ್ಮದೇವತೆಗಳನ್ನು ಪ್ರಾರ್ಥಿಸುತ್ತಾ ಪೂಜ್ಯ ಹೆಗ್ಗಡೆಯವರ ಪಾದಾರವಿಂದಗಳಲ್ಲಿ ನಮಿಸುತ್ತಾ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ರವರೇ, ಇಂದಿನಿಂದ ಪ್ರಾರಂಭವಾಗುವ ಭಜನಾ ತರಬೇತಿ ಕಮ್ಮಟಕ್ಕೆ ತರಬೇತಿಯನ್ನು ಪಡೆದುಕೊಳ್ಳಲು ಬಂದಿರುವ ಎಲ್ಲ ತರಬೇತಿದಾರರೇ ಹಾಗೂ ಉಳಿದೆಲ್ಲ ಭಜನಾ ಕಮ್ಮಟದ ಸದಸ್ಯರೇ, ಎರಡು ವರ್ಷಗಳ ಹಿಂದೆ ಈ ಭಜನಾ ಕಮ್ಮಟದ 25ನೇ ವರ್ಷವನ್ನು ನಾವು ಆಚರಿಸಿದ್ದೇವೆ. ಬರೀ 1 ವರ್ಷ ಆಯಿತಷ್ಟೇ. ಈ ಬಾರಿ 27ನೇ ವರ್ಷದ ಭಜನಾ ತರಬೇತಿ ಕಮ್ಮಟವನ್ನು ಇಲ್ಲಿ ಪ್ರಾರಂಭಿಸಲಾಗಿದೆ. ನೀವೆಲ್ಲರೂ ಈ ಕಮ್ಮಟಕ್ಕೆ ಶಿಬಿರಾರ್ಥಿಗಳಾಗಿ ಬಂದಿದ್ದೀರಿ. ಇಲ್ಲಿಂದ ಹೋಗಬೇಕಾದ್ರೆ ಭಜನಾ ತರಬೇತಿ ಕಮ್ಮಟದ ಖಾಲಿ ಶಿಬಿರಾರ್ಥಿಗಳ ಆಗದೆ ನೀವು ಊರಿನಲ್ಲಿ ಒಂದು ಉತ್ತಮವಾದ ಪ್ರಜೆಯಾಗಿ, ಊರಿನಲ್ಲಿ ಒಂದು ಪ್ರಮುಖ ನಾಯಕರಾಗಿ ಇಲ್ಲಿಂದ ಹೊರಹೊಮ್ಮಬೇಕು ಅನ್ನುವಂಥ ಒಂದು ನಮ್ಮ ಭಜನಾ ಕಮ್ಮಟದ ಉದ್ದೇಶವಾಗಿದೆ. ಹಾಗೆ ನಿಮಗೆ ಇಲ್ಲಿ ಕೊಡುವಂತಹ ತರಬೇತಿ ಖಾಲಿ ಸಂಗೀತ ಭಜನೆ ಮಾತ್ರವಲ್ಲದೆ ಇಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಇರುವ ಶೆಡ್ಯೂಲ್ಗಳನ್ನು ನೀವು ಈಗಾಗಲೇ ಪರಿಶೀಲಿಸಿದ್ದೀರಿ. ಬೆಳಿಗ್ಗೆ ಪ್ರಾರಂಭವಾದ ಕೂಡಲೇ ಯೋಗ ತರಬೇತಿ ಹಾಗೂ ಚಿಂತನಗಳು, ಆಮೇಲೆ ಭಜನೆಗೆ ಸಂಬಂಧಪಟ್ಟ ತರಬೇತಿ, ಹಾಗೆ ಕುಣಿತ ಭಜನೆಗಳು ಇತ್ಯಾದಿ ಎಲ್ಲ ಈ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ
ಆಯೋಜಿಸಿದ್ದೇವೆ. ಶ್ರೀಯುತ ಶ್ರೀನಿವಾಸ್ ರಾವ್ ಅವರು ನಿಮಗೆ ಇಡೀ ದಿನದ ಶೆಡ್ಯೂಲನ್ನು ಈಗಾಗಲೇ ಹೇಳಿ ಕಳಿಸಿದ್ದಾರೆ. ತರಬೇತಿಯ ಜೊತೆಗೆ ನೀವು ಒಬ್ಬರು ಸ್ವಯಂ ಸೇವಕರಾಗಿ ಕೂಡ ಇರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಶ್ರೀ ಶ್ರೀನಿವಾಸರಾವ್ರವರು ನಿಮ್ಮನ್ನು ತುಂಬ ಭಜನಾ ತರಬೇತಿ ಹೊರತುಪಡಿಸಿ ನಿಮಗೆ ಬೇರೆ ತರಬೇತಿಗಳನ್ನು ಕೂಡ ನೀಡ್ತಾ ಬಂದಿದ್ದಾರೆ. ಶ್ರೀನಿವಾಸರಾವ್ರವರು ನಮ್ಮ ಕ್ಷೇತ್ರದ ಒಬ್ಬ ಸಂಪನ್ಮೂಲ ವ್ಯಕ್ತಿ. ಅವರು ನಮ್ಮ ಧರ್ಮಸ್ಥಳ ಪಂಚಾಯಿತಿಯ ಉಪಾಧ್ಯಕ್ಷರಾಗಿಕೊಂಡು ಕ್ಷೇತ್ರದ ಎಲ್ಲ ಕಾರ್ಯಕ್ರಮದ ಮಂಚೂಣಿಯಲ್ಲಿ ಅವರು ಪಾಲ್ಗೊಳ್ತಾರೆ. ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಅವರನ್ನು ನಾವು ಕರೀತೇವೆ. ಅವರು ನಿಸ್ವಾರ್ಥವಾಗಿ ಬಂದು ಇಲ್ಲಿ ಮಂಜುನಾಥ ಸ್ವಾಮಿಯ ಹಾಗೂ ಪೂಜ್ಯ ಹೆಗ್ಗಡೆಯವರ ಸೇವೆಯನ್ನು ಮಾಡ್ತಾರೆ. ಹಾಗೆ ಈ 27ನೇ ಭಜನಾ ಕಮ್ಮಟದ ತರಬೇತಿಗೆ ಬಂದಿರುವ ಎಲ್ಲ ನಿಮಗೆ ನಾವು ಸ್ವಾಗತಿಸುತ್ತಾ ನಾನು ಕ್ಷೇತ್ರದ ಕಿರು ಪರಿಚಯಕ್ಕಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಕ್ಷೇತ್ರದಲ್ಲಿ ಪೂಜ್ಯ ಹೆಗ್ಗಡೆಯವರ ನೇತೃತ್ವದಲ್ಲಿ ಧರ್ಮದೇವತೆಗಳ ನಿರ್ದೇಶನದೊಂದಿಗೆ ಚತುರ್ದಾನದ ಕಾರ್ಯಕ್ರಮ ನಡೀತಾ ಇದೆ. ಚತುರ್ದಾನದಲ್ಲಿ ಪ್ರಪ್ರಥಮವಾಗಿ ಅನ್ನದಾನ ಅಂದರೆ ಕ್ಷೇತ್ರಕ್ಕೆ ಬಂದ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆಯನ್ನು ನಾವೆಲ್ಲ ತಿಳ್ಕೊಂಡ ಮಟ್ಟಿಗೆ ಅನ್ನದಾನದ ವ್ಯವಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭವಾಗಿದೆ. ದೇಶದ ಮೂಲೆ ಮೂಲೆಗಳಿಂದ ಶ್ರೀ ಕ್ಷೇತ್ರಕ್ಕೆ ಬಂದು ಅನ್ನದಾನದ ವ್ಯವಸ್ಥೆಯನ್ನು ಇಲ್ಲಿಯ ವ್ಯವಸ್ಥೆಯನ್ನು ನೋಡಿಕೊಂಡು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಮೊದಲು ಅನ್ನಪೂರ್ಣದಲ್ಲಿ ನೆಲದಲ್ಲಿ ಕುಳಿತುಕೊಂಡು ಆಹಾರವನ್ನು ಸ್ವೀಕರಿಸುವ ವ್ಯವಸ್ಥೆ ಇತ್ತು. ಕ್ರಮೇಣವಾಗಿ ಕೆಳಗಿನ ಅಂತಸ್ತಲ್ಲಿ ಸ್ಟೂಲ್ ಹಾಕಿಕೊಂಡು ಮೇಜಿನ ಮೇಲೆ ಬಟ್ಟನಲ್ಲಿಟ್ಟು ಊಟ ಮಾಡುವ ವ್ಯವಸ್ಥೆಯನ್ನು ಮಾಡಲಾಯಿತು. ಆಮೇಲೆ ಪುನಃ ಒಂದು ಮೇಲಂತಸ್ತಿನ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಕೂಡ ಕುಳಿತುಕೊಂಡು ಊಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೀವು ಇವತ್ತು ನಮ್ಮ ಅನ್ನಪೂರ್ಣ ಡೈನಿಂಗ್ ಹಾಲನ್ನು ವೀಕ್ಷಿಸಲಿಕ್ಕಿದ್ದೀರಿ. ಈ ಕಾರ್ಯಕ್ರಮ ಮುಗಿದ ನಂತರ ನೀವು ಅನ್ನಪೂರ್ಣಕ್ಕೆ ನೀವು ಭೇಟಿ ನೀಡಲಿದ್ದೀರಿ. ಅದಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅನ್ನದಾನ ಅಂದರೆ ಖಾಲಿ ಪೂಜ್ಯರು ಮಾಡುವ ಅನ್ನದಾನ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಅನ್ನದಾನಕ್ಕೆ ಅಂದರೆ ಹಸಿವು ಇದ್ದವರಿಗೆ ಹಸಿವು ನೀಗಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ವಿದ್ಯಾದಾನ ಹೇಳಬೇಕಂದ್ರೆ ಕರ್ನಾಟಕದಾದ್ಯಂತ 10 ಹಲವು ಸಂಸ್ಥೆಗಳು ಶ್ರೀ ಕ್ಷೇತ್ರದಿಂದ ನಡೆಸಲ್ಪಡುತ್ತದೆ. ಪ್ರಪ್ರಥಮವಾಗಿ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಟ್ರಸ್ಟ್ ಹಾಗೂ ಎಜುಕೇಷನ್ ಸೊಸೈಟಿಯ ಮುಖಾಂತರ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಪೂಜ್ಯರು ಪ್ರಾರಂಭಿಸದ ಯಾವುದೇ ಕೋರ್ಸುಗಳಿಲ್ಲ. ಎಲ್ಲ ಕಡೆಯಲ್ಲಿ ಎಲ್ಲ ಕೋರ್ಸುಗಳು ಹಾಗೆ ಏನು ಇದರ ಬಗ್ಗೆ ಅಪ್ಡೇಟ್ ಆಗಬೇಕಾ. ಈಗ ಉದಾಹರಣೆಗೆ ಹೇಳಬೇಕಾದ್ರೆ ಜರ್ನಲಿಸಮ್ ಪ್ರಾರಂಭ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಜರ್ನಲಿಸಮ್ ಪ್ರಾರಂಭ ಮಾಡಿದ್ದಾರೆ. ITIಗಳನ್ನು ಪ್ರಾರಂಭ ಮಾಡಿದ್ದಾರೆ. ಪ್ರಕೃತಿ ಚಿಕಿತ್ಸಾಲಯವನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗೆ ಮ್ಯಾನೇಜ್ಮೆಂಟ್ ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ದಾರೆ.
ಇಲ್ಲಿ ನಮ್ಮ ಉಜಿರೆಯಲ್ಲಿ ಎಲ್ಲ PUC, ಡಿಗ್ರಿ, SSLC, ಆಮೇಲೆ LKGಯಿಂದ PG ತನಕ, ಪೋಸ್ಟ್ ಗ್ರ್ಯಾಜುಯೇಷನ್ ತನಕ ಎಲ್ಲ ಸಂಸ್ಥೆಗಳು ಒಂದೇ ಕ್ಯಾಂಪಸ್ಸಲ್ಲಿ ಇಲ್ಲಿ ದೊರಕ್ತದೆ. ಅದಲ್ಲದೆ ಈ ಸಂಸ್ಥೆಗಳನ್ನು ಇನ್ನೂ ಮುಂದಕ್ಕೆ ಧಾರವಾಡದಲ್ಲಿ ಕೂಡ ಪೂಜ್ಯರು ಪ್ರಾರಂಭಿಸಿದ್ದಾರೆ. ಧಾರವಾಡದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೂನಿವರ್ಸಿಟಿ, ಅದರ ಕೆಳಗಡೆ ಮಂಜುನಾಥೇಶ್ವರ ಮೆಡಿಕಲ್ ಕಾಲೇಜ್, ಮಂಜುನಾಥೇಶ್ವರ ಮೆಡಿಕಲ್ ಹಾಸ್ಪಿಟಲ್, ಆಮೇಲೆ ಅದರಲ್ಲಿ ಬೇರೆ ಬೇರೆ ಕೋರ್ಸುಗಳು, BP, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಆಮೇಲೆ ಮ್ಯಾಕ್ಸಿಲೋಫೇಶಿಯಾ, ಅಂದರೆ ಮುಖದಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ, ಈಗ ಅಪಘಾತ ಆದಾಗ ಮುಖಕ್ಕೆ ಏನಾದರೂ ಏಟು ಬಿದ್ದರೆ ಆ ಕೆಲಸವನ್ನು ಮಾಡುವಂತಹ ಒಂದು ಹಾಸ್ಪಿಟಲಲ್ಲಿದೆ. ಅದಕ್ಕೆ ಹೇಳ್ತಾರೆ ಪ್ಲಾಸ್ಟಿಕ್ ಸರ್ಜರಿ ಅಂತ. ಮುಖವು ವಿಕಾರವಾದಾಗ ಮುಖವನ್ನು ಬದಲಿಸುವಂಥ ಒಂದು ಶಸ್ತ್ರಚಿಕಿತ್ಸೆ, ಅದು ತುಂಬ ಉತ್ತಮ ರೀತಿಯಲ್ಲಿ ನಮ್ಮ ಧಾರವಾಡದಲ್ಲಿ ನಡೀತಾ ಇದೆ. ಆಮೇಲೆ ಅದರ ಕೆಳಗಡೆ ಯೂನಿವರ್ಸಿಟಿಯ ಕೆಳಗಡೆ ಡೆಂಟಲ್ ಕಾಲೇಜ್, ಹಾಗೆ ಅದಲ್ಲದೆ ಅಲ್ಲಿ STM ಇಂಜಿನಿಯರಿಂಗ್ ಕಾಲೇಜು ಇದೆ. ITI ಹೇಳಬೇಕಾದ್ರೆ 6 ITIಗಳಿದೆ. ನಮ್ಮ ಪ್ರಪ್ರಥಮ ಬಾರಿಗೆ ವೇಣೂರಿನಲ್ಲಿ ITIಯನ್ನು ಪೂಜ್ಯರು ಕಲ್ಪಿಸಿದ್ದಾರೆ. ವೇಣೂರಿನ ನಂತರ ಸಂಸೆಯಲ್ಲಿ ITI, ಆಮೇಲೆ ಮಂಗಳೂರಿನ ವಾಮಂಜೂರು ಎಂಬಲ್ಲಿ ವಿಕಲಚೇತನರಿಗೆ, ವಿಶೇಷಚೇತನರಿಗೆ, ವಿಕಲಚೇತನ ಅಂದರೆ ವಿಶೇಷಚೇತನರು ಅಂದರೆ ಅವರು ಕೈಯಿಲ್ಲದಿರ್ಬೋದು, ಕಾಲಿಲ್ಲದವರು ಇರ್ಬೋದು, ಅಂಧರು ಇರ್ಬೋದು, ಇಂಥವರಿಗೆ ಒಂದು ವಿಶೇಷವಾದ ITIಯನ್ನು ಪ್ರಾರಂಭಿಸಿದ್ದಾರೆ. ಅದಲ್ಲದೆ ಧಾರವಾಡದಲ್ಲಿ ಕೂಡ ನಮ್ಮ ಸಂಸ್ಥೆಯೊಳಗಡೆ 3 ITIಗಳನ್ನು ಪ್ರಾರಂಭಿಸಿದ್ದಾರೆ. ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿದೆ, ಒಂದು ಜನತಾ ಶಿಕ್ಷಣ ಸಮಿತಿ ಅಂತ ಅಲ್ಲಿದೆ, ಇನ್ನೊಂದು ಹುಬ್ಬಳ್ಳಿಯಲ್ಲಿದೆ. ಅದಲ್ಲದೆ 2 ಕಾನೂನು ಮಹಾವಿದ್ಯಾಲಯಗಳಿದೆ, ಲಾ ಕಾಲೇಜುಗಳು, ಒಂದು ಮಂಗಳೂರಲ್ಲಿ, ಇನ್ನೊಂದು ಧಾರವಾಡದಲ್ಲಿ. ಧಾರವಾಡದಲ್ಲಿ ನಮ್ಮ ಮಂಜುನಾಥೇಶ್ವರ ಯೂನಿವರ್ಸಿಟಿ, ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಕಾಲೇಜ್, ಮಂಜುನಾಥೇಶ್ವರ ಡೆಂಟಲ್ ಕಾಲೇಜನ್ನು ಹೊರತುಪಡಿಸಿ ಒಂದು ಧಾರವಾಡದ ಹೃದಯ ಭಾಗದಲ್ಲೇ ಒಂದು ದೊಡ್ಡ ಒಂದು ಕ್ಯಾಂಪಸ್ ಇದೆ. ಅದನ್ನು ಜನತಾ ಶಿಕ್ಷಣ ಸಮಿತಿ ಅಂತ ಕರೀತಾರೆ. ಈ ಜನತಾ ಶಿಕ್ಷಣ ಸಮಿತಿಗೆ ಪೂಜ್ಯ ಹೆಗ್ಗಡೆಯವರೇ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಆಮೇಲೆ ಪೇಜಾವರ ಶ್ರೀಗಳು ಇದರ ಗೌರವಾಧ್ಯಕ್ಷರಾಗಿ ಮುನ್ನಡೆಸುತ್ತಾ ಇದ್ದಾರೆ. ಈ ಸಂಸ್ಥೆಯೊಳಗಡೆ 22 ಅಂದರೆ LKGಯಿಂದ ಪ್ರಾರಂಭವಾಗಿ ಲಾ ಕಾಲೇಜಿನ ತನಕ, ಮ್ಯಾನೇಜ್ಮೆಂಟ್ ಕಾಲೇಜ್ 2 ಇದೆ, ITI 3 ಇದೆ, ITI 2 ಇದೆ, ಆಮೇಲೆ ಎಲ್ಲ ಸ್ನಾತಕೋತ್ತರ ಪದವಿ ಕಾಲೇಜುಗಳಿದೆ, PUC ಇದೆ, SSLC ಇದೆ, ಎಲ್ಲ ಕಾಲೇಜುಗಳು. ಇಲ್ಲಿ 25,000 ಮಕ್ಕಳು, ವಿದ್ಯಾರ್ಥಿಗಳು ಒಂದೇ ಕ್ಯಾಂಪಸ್ಸಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಇದು ಖಾಲಿ 25,000 ನಂಬರ್ ಮಾತ್ರ ಅಲ್ಲ, ಈ ಕಾಲೇಜಿನಲ್ಲಿ ಅತ್ಯುತ್ತಮವಾದ ಫಲಿತಾಂಶಗಳು ಪ್ರತಿ ವರ್ಷವೂ ಬರ್ತಾ ಇದೆ. ಎಲ್ಲ ಕಾಲೇಜುಗಳಲ್ಲಿ ಕೂಡ 100ಕ್ಕೆ 100 ಫಲಿತಾಂಶ, PUC ಕಾಲೇಜಲ್ಲಿ ಆಗ್ಬೋದು, ಆಮೇಲೆ PG ಕಾಲೇಜುಗಳಲ್ಲಿ ಆಗ್ಬೋದು. ಅಂದರೆ ಮ್ಯಾನೇಜ್ಮೆಂಟ್ ಕಾಲೇಜು ಕೂಡ ಇದೆ. ಮ್ಯಾನೇಜ್ಮೆಂಟ್ ಕಾಲೇಜ್ 2ರಲ್ಲಿ ಕೂಡ 100ಕ್ಕೆ 100 ಪ್ಲೇಸ್ಮೆಂಟ್, ಅಂದರೆ ಅಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕೆಲಸ ದೊರಕಿಸುವಂಥ ಕಾರ್ಯಕ್ರಮ ಆಗ್ತಾಯಿದೆ. ಕೆಲಸ ದೊರಕಬೇಕು ಅಂತ ಹೇಳಿದರೆ ನಾವು ದೊರಕಿಸಿಕೊಡೋದಲ್ಲ, ಬೇರೆ ಬೇರೆ ಕಂಪನಿಗಳು ಬಂದು ಅವರನ್ನು ಆಯ್ಕೆ ಮಾಡುವಂಥದ್ದು. ಆಯ್ಕೆ ಮಾಡಬೇಕಾದ್ರೆ ಅವರಿಗೆ ಏನು ಅರ್ಹತೆ ಅಂದರೆ ಅವರು ಉತ್ತಮವಾದ ಫಲಿತಾಂಶವನ್ನು ಕೈಯಲ್ಲಿ ಹಿಡ್ಕೊಂಡಿರಬೇಕು. ಅವರ ಉತ್ತಮವಾದ ಫಲಿತಾಂಶದ ಒಂದು ಗೇಜನ್ನೇ ನೋಡಿಕೊಂಡು ಅವರಿಗೆ ಕೆಲಸ ದೊರಕಿಸುವಂಥ
ಕಾರ್ಯಕ್ರಮ. ಇದು ವರ್ಷಕ್ಕೆ 15 ಲಕ್ಷದಿಂದ 5 ಲಕ್ಷದ ತನಕ ಪ್ಯಾಕೇಜ್ಗಳು ವರ್ಷಕ್ಕೆ. ಅಂಥ ಒಂದು ವಿದ್ಯಾರ್ಜನೆ ನಮ್ಮ ಧಾರವಾಡದಲ್ಲಿ ನಡೀತಾ ಇದೆ. ಹಾಗೆ ಪೂಜ್ಯರು ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಯಾಗಿ ಪ್ರಕೃತಿ ಚಿಕಿತ್ಸಾಲಯವನ್ನು ಪ್ರಾರಂಭಿಸಿದರು. ನಮ್ಮ ಹತ್ತಿರದ ನೇತ್ರಾವತಿ ತಟದಲ್ಲಿ ಶಾಂತಿವನ ಎಂಬ ಒಂದು ಪ್ರಕೃತಿ ಚಿಕಿತ್ಸಾಲಯವನ್ನು ಪ್ರಪ್ರಥಮವಾಗಿ ಪ್ರಾರಂಭಿಸಿದರು. ತದನಂತರ ಉಡುಪಿಯ ಮಣಿಪಾಲದ ಪರೀಕ ಎಂಬಲ್ಲಿ ಸೌಖ್ಯವನ ಎಂಬ ಹೆಸರಿನ ಪ್ರಕೃತಿ ಚಿಕಿತ್ಸಾಲಯವನ್ನು ಪ್ರಾರಂಭಿಸಿದ್ದಾರೆ. ಹಾಗೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕ್ಷೇಮವನ ಎಂಬ ಒಂದು ದೊಡ್ಡ ಕ್ಯಾಂಪಸ್ಸಲ್ಲಿ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯು ತನ್ನ ಕೆಲಸವನ್ನು ಪ್ರಾರಂಭಿಸಿದೆ. ಅದಲ್ಲದೆ ಇಡೀ ದೇಶದಲ್ಲಿ ಏಕೈಕ ಪ್ರಕೃತಿ ಚಿಕಿತ್ಸಾ ಕಾಲೇಜ್ BNYS ಬ್ಯಾಚುಲರ್ ಆಫ್ ನೇಚರ್ ಕ್ಯೂರ್ ಆ್ಯಂಡ್ ಯೋಗಿಕ್ ಸೈನ್ಸ್ ಎನ್ನುವ ಒಂದು ಕಾಲೇಜು ಉಜಿರೆಯಲ್ಲಿದೆ. ಅದು ನಿಮ್ಗೆ ಗೊತ್ತಿರಲಿಕ್ಕಿಲ್ಲ. ಮೊದಲು ಒಂದು ಬೇರೆ ಸಂಸ್ಥೆ ಕೂಡ ಈ ಕಾಲೇಜನ್ನು ಮಾಡಿದರು. ಅವರಿಗೆ ಅದನ್ನು ನಡೆಸಲಿಕ್ಕಾಗಲಿಲ್ಲ, ಸರಿಯಾದ ವಿದ್ಯಾರ್ಥಿಗಳು ಬಂದಿಲ್ಲ. ಅವರು ಕೊನೆಯಲ್ಲಿ ಅವರ ಉಳಿದ ವಿದ್ಯಾರ್ಥಿಗಳನ್ನು ನಮ್ಮ ಕಾಲೇಜಿಗೆ ಸೇರಿಸೋ ಮುಖಾಂತರ ಅವರ ಸಂಸ್ಥೆಯನ್ನು ಬಂದ್ ಮಾಡಿ ನಮ್ಮ ಕಾಲೇಜಿಗೆ ಎಲ್ಲ ವಿದ್ಯಾರ್ಥಿಗಳನ್ನು ನೀಡಿದರು. ಹಾಗೆ ಇದು ಕೂಡ BNYS ಕಾಲೇಜು ಕೂಡ ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ. ಈಗ ಆಲ್ ಓವರ್ ಇಂಡಿಯಾದಲ್ಲಿ ಇದರ ವಿದ್ಯಾರ್ಥಿಗಳು ಪಸರಿಸಿದ್ದಾರೆ. ಇಂಡಿಯಾ ಮಾತ್ರ ಅಲ್ಲ, ಎಲ್ಲ ಹೊರದೇಶದಲ್ಲಿ ಕೂಡ ಈ ವಿದ್ಯಾರ್ಥಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೊಂದು ಸಣ್ಣ ಕ್ಲೂ ಕೊಡ್ಬೋದು ನಾನು. ನಮ್ಮ ಪ್ರಧಾನಿಯವರಿಗೆ, ರಾಷ್ಟ್ರಪತಿಯವರಿಗೆ ಯೋಗಾಭ್ಯಾಸ ಕಲಿಸುವವರು ನಮ್ಮ STM BNYS ಕಾಲೇಜಿನ ವಿದ್ಯಾರ್ಥಿಗಳು ಅನ್ನುವಂಥದ್ದು ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛಿಸಪಡ್ತೇನೆ. ಸಾಧಾರಣ 17 ದೇಶಗಳಲ್ಲಿ ನಮ್ಮ BNYS ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಕೆಲಸ ನಡೆಸ್ತಾ ಇದ್ದಾರೆ. ಈಗಲೂ ನಮ್ಮ ಪ್ರಕೃತಿ ಚಿಕಿತ್ಸಾ ಕಾಲೇಜಿಗೆ ಡಿಮಾಂಡ್ ಕಮ್ಮಿ ಆಗಿಲ್ಲ. ಇನ್ನೂ ಕೂಡ ಈ ವರ್ಷ ಕೊನೆಗೆ ತುಂಬ ಮಕ್ಕಳಿಗೆ ಅಲ್ಲಿ ಸೀಟ್ ಸಿಗದಾಗೆ ಆಯಿತು. ಆ ರೀತಿ ಈ ಸಂಸ್ಥೆಗೆ ಬರ್ತಾ ಇದ್ದಾರೆ. ಹಾಗೆ ಪೂಜ್ಯ ಹೆಗ್ಗಡೆಯವರು ಆಯುರ್ವೇದಕ್ಕೂ ಕೂಡ ಅಷ್ಟೇ ಒಂದು ಪ್ರಾಶಸ್ತ್ಯವನ್ನು ನೀಡಿದ್ದಾರೆ. ಆಯುರ್ವೇದ ಕೂಡ ನಮ್ಮಲ್ಲಿ ಆಯುರ್ವೇದ ಕಾಲೇಜು 3 ಇದೆ. ಒಂದು ಉಡುಪಿಯಲ್ಲಿ, ಇನ್ನೊಂದು ಹಾಸನದಲ್ಲಿ, ಇನ್ನೊಂದು ಬೆಂಗಳೂರಲ್ಲಿ. 3 ಕಡೆ ಕೂಡ ಆಸ್ಪತ್ರೆಯನ್ನು ಹೊಂದಿರುವಂತಹ ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ದಾರೆ. ಪೂಜ್ಯರು ಕಾಲೇಜಿಗಾಗಿ ಆಸ್ಪತ್ರೆಯನ್ನು ಮಾಡದೆ ಆಸ್ಪತ್ರೆಗಾಗಿ ಕಾಲೇಜನ್ನು ಮಾಡಿದ್ದಾರೆ. ಆಸ್ಪತ್ರೆ ತುಂಬ ಪ್ರಾಮುಖ್ಯವಾದ್ದು. ಈ ಆಸ್ಪತ್ರೆ ಇರುವಾಗ ಡಾಕ್ಟ್ರು ಕೂಡ ಬೇಕಾಗುತ್ತದೆ ಅನ್ನುವಂಥ ದೃಷ್ಟಿಯಿಂದ ಅಲ್ಲಿ ಕಾಲೇಜುಗಳನ್ನು ನಿರ್ಮಿಸಿದ್ದಾರೆ. ಉಡುಪಿ, ಬೆಂಗಳೂರು, ಹಾಸನ ಈ 3 ಕಡೆ ಕೂಡ ತುಂಬಿದ ಆಸ್ಪತ್ರೆಗಳಲ್ಲಿ ಅತ್ಯಧಿಕ ರೋಗಿಗಳು ಬರ್ತಾರೆ. ತುಂಬ ಉತ್ತಮವಾದ ಫಲಿತಾಂಶದಿಂದ ಆರೋಗ್ಯಕರವಾಗಿ ಹೊರಹೋಗ್ತಾ ಇದ್ದಾರೆ. ಪೂಜ್ಯರ ದೃಷ್ಟಿಯಿಂದ ಒಂದು ನಮ್ಮ ಪ್ರಕೃತಿಯಿಂದ ಸಿಗುವ ಔಷಧಿಗಳನ್ನು ಉಪಯೋಗಿಸಿಕೊಂಡು ಆಯುರ್ವೇದ ಚಿಕಿತ್ಸೆಯನ್ನು ಕೊಟ್ಟರೆ, ಇನ್ನೊಂದು ಡ್ರಗ್ಲೆಸ್ ಥೆರಪಿ, ಯಾವುದೇ ಔಷಧಿಯನ್ನು ಉಪಯೋಗ ಮಾಡದೆ ಜನರನ್ನು ಆರೋಗ್ಯಪಡಿಸುವಂಥ ಕಾರ್ಯ ಪ್ರಕೃತಿ ಚಿಕಿತ್ಸಾಲಯದ್ದು. ಈ 2 ಸಿಸ್ಟಮ್ಗಳನ್ನು ಕೂಡ ಪೂಜ್ಯರು ತಮ್ಮ ಆಸಕ್ತಿಯಿಂದ ಹಾಗೂ ಇದಕ್ಕೆ ಸರಿಯಾದ
ಉತ್ತಮವಾದ ಮೌಲ್ಯವನ್ನು ನೀಡಿ ಈ ಕಾಲೇಜುಗಳನ್ನು ಮತ್ತು ಆಸ್ಪತ್ರೆಗಳನ್ನು ನಡೆಸುತ್ತಾ ಬರ್ತಾ ಇದ್ದಾರೆ. ಹಾಗೆ ಉಜಿರೆಯಲ್ಲಿ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ಧಾರವಾಡದಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ಮ್ಯಾನೇಜ್ಮೆಂಟ್ ಕಾಲೇಜು ಕೂಡ ಇದೆ. ಮೈಸೂರಿನಲ್ಲಿ IMD ಅಂತ, ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂತ, STM IMD, ಅದು ತುಂಬ ಉತ್ತಮವಾದ ಕಾಲೇಜ್. ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಪಡಬೇಕಾದ್ರೆ 7-8 ಥರದ ಟೆಸ್ಟ್ಗಳಿದೆ. ಆ ಟೆಸ್ಟ್ಗಳನ್ನು ಪಾಸಾದರೆ ಮಾತ್ರ ಈ ಕಾಲೇಜಲ್ಲಿ ವಿದ್ಯಾರ್ಥಿನಿಗೆ ಪ್ರವೇಶ ಸಿಗ್ತದೆ. ಈ ಕಾಲೇಜಿಗೆ ಯಾವುದೇ ಇನ್ಫ್ಲುಯೆನ್ಸ್ಗಳನ್ನು ಮಾಡೋದಿಲ್ಲ. ಹೆಚ್ಚಿನ ಕಾಲೇಜುಗಳಿಗೆ ಎಂಟ್ರಿ ಸಿಗಬೇಕಾದ್ರೆ, ಪ್ರವೇಶಾವಕಾಶ ಸಿಗಬೇಕಾದ್ರೆ ಕ್ಷೇತ್ರಕ್ಕೆ ಬರ್ತಾರೆ, ನಮಗೆ ಒಂದು ಪ್ರವೇಶಾವಕಾಶಕ್ಕೆ ನೀವು ಇನ್ಫ್ಲುಯೆನ್ಸ್ ಮಾಡಿ ಅಂತ. ಆದರೆ ಪೂಜ್ಯರು ಇದನ್ನು ಪರಿಪಕ್ವವಾಗಿ ಯಾವುದೇ ಇದನ್ನು ಇನ್ಫ್ಲುಯೆನ್ಸನ್ನು ಉಪಯೋಗ ಮಾಡಬಾರ್ದು ಎನ್ನುವ ದೃಷ್ಟಿಯಿಂದ ಅಲ್ಲಿಯೇ ಈ 7-8 ರೀತಿಯ ಟೆಸ್ಟ್ಗಳನ್ನು ಮಾಡಿ ಅವರಿಗೆ ಪ್ರವೇಶಾವಕಾಶಕ್ಕೆ ಅವಕಾಶವನ್ನು ನೀಡ್ತಾ ಇದ್ದಾರೆ. ಆದ ಕಾರಣ ಇಡೀ ದೇಶ ವಿದೇಶಗಳಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾರೆ. ನಾನು ಆಗ ಹೇಳಿದಂತೆ ಎಲ್ಲ ಕಂಪೆನಿಗಳು ಬಂದು ಅವರನ್ನು ಕ್ಯಾಂಪಸ್ ಸೆಲೆಕ್ಷನ್ ಮಾಡಿ ಅವರಿಗೆ ಒಳ್ಳೊಳ್ಳೆಯ ಪ್ಯಾಕೇಜ್, ಅಂದರೆ 5 ಲಕ್ಷದಿಂದ 18 ಲಕ್ಷದ ತನಕದ ಪ್ಯಾಕೇಜುಗಳನ್ನು ನೀಡಿ ನಮ್ಮ ವಿದ್ಯಾರ್ಥಿಗಳನ್ನು ಅವರ ಕಂಪೆನಿಗಳಿಗೆ ಕರ್ಕೊಂಡೋಗ್ತಾರೆ. ಇವನ್ ಸಣ್ಣ ವಿಚಾರ, ಒಂದು ITಯಲ್ಲಿ, ನಮ್ಮ ವೇಣೂರು ITಯಲ್ಲಿ ಆಗ್ಬೋದು, ಸಂಸ್ಥೆ ITಯಲ್ಲಿ ಆಗ್ಬೋದು, ಸುಬ್ರಹ್ಮಣ್ಯ ಪ್ರಸಾದ್ ಅವರು ಬೆಳಿಗ್ಗೆ ಹೇಳ್ತಾಯಿದ್ರು, ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಅವನು ಬೆಳೆದಿದ್ದಾನಂತ ಹೇಳಿದ್ರೆ ಅವನಿಗೆ ವರ್ಷಕ್ಕೆ 18 ಲಕ್ಷ ರೂಪಾಯಿ ಪ್ಯಾಕೇಜ್ ಅಂತೆ ನೀರು ಮಾಡಿದ್ದಾರೆ. ಅದಲ್ಲದೆ ಉಡುಪಿಯಲ್ಲಿರುವ ಪಾರ್ವತಿ ಮಹಾಬಲ ಶೆಟ್ಟಿ ಕಣ್ಣಿನ ಆಸ್ಪತ್ರೆ ಪ್ರತಿ ವರ್ಷ ಒಂದು ರೋಗಿಗೆ 1,500 ರೂಪಾಯಿ ಒಂದು ಆಪರೇಷನಲ್ಲಿ ಇಲ್ಲಿಂದ ಹೋಗ್ತಾ ಇದೆ. ಪ್ರತಿ ತಿಂಗಳು ಕಡಿಮೆ ಅಂದರೆ 1,500 ರೋಗಿಗಳಿಗೆ ಆಪರೇಷನ್ಗೆ ರೋಗಿಗೆ 1,000 ಅಂತ ನೀಡ್ತಾ ಇದ್ದಾರೆ. ಇಷ್ಟ ತನಕ ಸಾಧಾರಣ 16 ಲಕ್ಷ ರೂಪಾಯಿ ಈ ಆಸ್ಪತ್ರೆಗೆ ನೀಡಲಾಗಿದೆ. ಅದಲ್ಲದೆ ಜಯದೇವ ಹೃದ್ರೋಗ ಆಸ್ಪತ್ರೆ ಬಡ ರೋಗಿಗಳಿಗೆ ಪ್ರತಿ ವರ್ಷ ಈ ಹಾರ್ಟ್ ಆಪರೇಷನ್ಗೆ ಶ್ರೀ ಕ್ಷೇತ್ರದಿಂದ 25 ಲಕ್ಷ ರೂಪಾಯಿ ಹೋಗುತ್ತೆ. ಈ 25 ಲಕ್ಷದಲ್ಲಿ ಪೂಜ್ಯರು ಏನು ನಿರ್ದೇಶನ ನೀಡುವುದಿಲ್ಲ. ಯಾರಿಗೆ ಯಾವ ರೋಗಿಗೆ ಇಷ್ಟು ಕೊಡಿ, ಯಾವ ರೋಗಿಗೆ ನೀವು ಆಪರೇಷನ್ನಲ್ಲಿ ಫ್ರೀ ಮಾಡಿ ಅನ್ನುವಂಥ ನಿರ್ದೇಶನವನ್ನು ನೀಡುವುದಿಲ್ಲ. ಅಲ್ಲಿಯ ಡಾಕ್ಟ್ರುಗಳಿಗೆ ಹೇಳಿ ಅವರು ಯಾವ ರೋಗಿಗಳು ಬಡವರು, ಯಾವ ರೋಗಿಯಿಂದ ಇದನ್ನು ಫೀಸನ್ನು ಭರಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥವರಿಗೆ ಅವರೇ ಈ ಮೊತ್ತವನ್ನು ಉಪಯೋಗಿಸ್ತಾರೆ. ಆದರೆ ಒಂದು ಮಾತ್ರ ಪೂಜ್ಯರಲ್ಲಿ ಯಾರಾದರೂ ಇಲ್ಲಿ ಕೇಳಿಕೊಂಡು ಬಂದಾಗ ಸಣ್ಣ ಮಕ್ಕಳ 10 ವರ್ಷದ ಒಳಗಿನ ಮಕ್ಕಳಿಗೆ ಪೂಜ್ಯರು ಇಲ್ಲಿಂದ ಕಾಗದ ಕೊಡ್ತಾರೆ. ಆ ಮಗುವಿಗೆ 100ಕ್ಕೆ 100 ಫ್ರೀಯಾಗಿ ಆಪರೇಷನ್ ಮಾಡಬೇಕು ಅಂತ. ಈ ಥರದ ಒಂದು ವ್ಯವಸ್ಥೆಯನ್ನು ಪೂಜ್ಯರು ಇಟ್ಟುಕೊಂಡಿದ್ದಾರೆ. ಈಗಾಗಲೇ ನಿನ್ನೆಲ್ಲ ಮೊನ್ನೆ 15 ಲಕ್ಷ ರೂಪಾಯಿ ಕ್ಷೇತ್ರದಿಂದ ಕಳಿಸಿದ್ದೇವೆ. 2 ಕಂತಿನಲ್ಲಿ ಕೊಡ್ತಾರೆ, ಒಮ್ಮೆ 10 ಲಕ್ಷ, ಒಮ್ಮೆ 15 ಲಕ್ಷ. 10 ಲಕ್ಷದ ಹಣವನ್ನು ಉಪಯೋಗಿಸಿದ ರಿಪೋರ್ಟ್ ಬಂದ ನಂತರ ಪುನಃ 15 ಲಕ್ಷದ ಕಂತನ್ನು ಕೊಡ್ತಾರೆ. ಮತ್ತೆ 15 ಲಕ್ಷದ ರಿಪೋರ್ಟನ್ನು ಇಲ್ಲಿ ಚಾಚು ತಪ್ಪದೇ ಕಳಿಸ್ತಾರೆ. ಡಾಕ್ಟರ್ ಮಂಜುನಾಥ್ ಅಂತ ಇದ್ದರು, ಅಲ್ಲಿಯ ನಿರ್ದೇಶಕರಾಗಿದ್ದರು. ಈಗ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ. ಅವರ ಸಂದರ್ಭದಲ್ಲಿ ಪೂಜ್ಯರು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ವ್ಯವಸ್ಥೆ 14 ವರ್ಷಗಳಿಂದ ನೀಡಲಾಗ್ತಿದೆ. ಅದಲ್ಲದೆ ನಮ್ಮ ವೆನ್ಲಾಕ್ ಹಾಸ್ಪಿಟ್ಲಿಗೆ, ಮಂಗಳೂರಿನ ವೆನ್ಲಾಕ್ ಹಾಸ್ಪಿಟ್ಲಿಗೆ
ರೋಗಿಗಳ ಅಟೆಂಡರ್ಸ್, ಅಂದರೆ ರೋಗಿಗಳ ಜೊತೆ ತಾಯಿ ಹೋದರೆ, ತಾಯಿ ರೋಗಿಯಾಗಿದ್ದರೆ ಮಗಳ ಅಲ್ಲಿ ನೋಡ್ಕೊಳ್ಳಿಕ್ಕೆ ಹೋಗ್ತಾರೆ, ಅಥವಾ ತಂದೆಯ ಜೊತೆ ಮಗಳ ಯಾರಾದರೂ ಹೋಗ್ತಾರೆ. ಅಂಥವರನ್ನು ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಮಲಗಲಿಕ್ಕೆ ವ್ಯವಸ್ಥೆ ಇದೆ, ಆದರೆ ಅವರನ್ನು ನೋಡಿಕೊಳ್ಳುವವರಿಗೆ ಆಸ್ಪತ್ರೆಯಲ್ಲಿ ಒಳಗಡೆ ಮಲಗುವ ವ್ಯವಸ್ಥೆ ಇಲ್ಲ. ಅದಕ್ಕಾಗಿ ಪೂಜ್ಯರು ಒಂದು ಧರ್ಮಛತ್ರವನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಒಂದು ವೆನ್ಲಾಕಲ್ಲಿ, ಇನ್ನೊಂದು ಲೇಡಿ ಕ್ವೆಶ್ಚನಲ್ಲಿ. ಎರಡು ಕಡೆ ಕೂಡ ಇದು ಇವತ್ತಲ್ಲ, 15-20 ವರ್ಷದ ಮೊದಲೇ ಪೂಜ್ಯರು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಷ್ಟೋ ಮಂದಿ ಅಂದರೆ ರೋಗಿಗಳ ಜೊತೆ ಅವರನ್ನು ನೋಡಿಕೊಳ್ಳಿಕ್ಕೆ ಇರುವವರು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಫ್ರೀಯಾಗಿ, ಆದರೆ ಯಾವುದೇ ಶುಲ್ಕವಿಲ್ಲದೆ ಮಾಡಲಾಗುತ್ತಿದೆ. ಇದನ್ನು ಯಾವುದೇ ಕೆಲಸ ಮಾಡಿದರೂ ಕೂಡ, ಕ್ಷೇತ್ರದಿಂದ ಏನಾದರೂ ಒಂದು ಡೊನೇಷನ್ ಹೋದರೂ ಕೂಡ ಇದನ್ನು ಕ್ಷೇತ್ರದಿಂದ ನಿಜವಾಗಿ ಆ ಫಲಾನುಭವಿಗೆ ಮುಟ್ಟುತ್ತದಾ ಇಲ್ವಾ ಎನ್ನುವಂಥ ಒಂದು ಕಾರ್ಯವನ್ನು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ನೋಡಿಕೊಳ್ಳುವಂತೆ ಪೂಜ್ಯರು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಇನ್ನೊಂದು ದೊಡ್ಡ ಸಂಸ್ಥೆ ನಮ್ಮಲ್ಲಿ ರೂಟ್ ಸೆಟ್, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್, ಅಂದರೆ ಸ್ವಉದ್ಯೋಗ ತರಬೇತಿ ಕೇಂದ್ರ. ನೀವು ಬರಬೇಕಾದ್ರೆ ಈ ಕಡೆಯಿಂದ ಬರುವವರು ನೋಡಿರ್ಬೋದು, ಉಜಿರೆಯಲ್ಲಿ ಅದರ ಕೇಂದ್ರ ಕಚೇರಿ ಇದೆ. 27 ರಾಜ್ಯಗಳಲ್ಲಿ, ಅಂದರೆ ಇಡೀ ದೇಶದ 27 ರಾಜ್ಯಗಳಲ್ಲಿ ಇದರ ಬ್ರ್ಯಾಂಚ್ ಇದೆ. ಎಷ್ಟೋ ಲಕ್ಷ ಜನ ಇಲ್ಲಿ ಉಚಿತವಾಗಿ ತರಬೇತಿ, ಕೆಲವು 15 ದಿವಸ ತರಬೇತಿ, ಕೆಲವು 1 ತಿಂಗಳ ತರಬೇತಿ, ಇಂಥ ತರಬೇತಿಗಳನ್ನು ಉಚಿತವಾಗಿ ಅಲ್ಲಿ ನೀಡ್ತಾರೆ. ಈ ರೂಟ್ ಸೆಟ್ ಸಂಸ್ಥೆಗೆ ಕೆನರಾ ಬ್ಯಾಂಕಿನಿಂದ ಸಹಯೋಗತ್ವ ದೊರಕಿದೆ. ಪೂಜ್ಯರ ಕನಸಿನ ಕೂಸಾದ ಈ ರೂಟ್ ಸೆಟ್ಟನ್ನು, ಅಂದರೆ ಇದರಿಂದ ಹೆಚ್ಚಿನ ಯುವಕರು ಲಾಭವನ್ನು ಪಡೆದಿದ್ದಾರೆ. ಈ 30 ದಿನದ ಟ್ರೈನಿಂಗ್ನಿಂದ ಇಡೀ ದೇಶದಲ್ಲಿ ಯುವಕರು ಹೋಗಿ ಸ್ವಉದ್ಯೋಗವನ್ನು ಪ್ರಾರಂಭಿಸಿದ್ದಾರೆ. ಇಲ್ಲಿ ಖಾಲಿ ತರಬೇತಿ ನೀಡುವುದಲ್ಲದೆ ಯಾವ ಕೆಲಸವನ್ನು ಮಾಡಬೇಕು ಅನ್ನುವಂಥ ಇಚ್ಛೆ ಇದ್ದ ಯುವಕರಿಗೆ ಬ್ಯಾಂಕಿನಿಂದ ಸಾಲ ತೆಗೆಸಿಕೊಡುವಂಥ ಯೋಜನೆಯನ್ನು ಕೂಡ ಮಾಡಲಾಗುತ್ತದೆ. ಈ ರೂಟ್ ಸೆಟ್ ಯೋಜನೆಯನ್ನು ಭಾರತದ ಪ್ರಧಾನಿಯವರು ನರೇಂದ್ರ ಮೋದಿಯವರು ಇದರ ಬಗ್ಗೆ ತುಂಬ ತಿಳಿದುಕೊಂಡು ಪರಿಶೀಲಿಸಿ ಎಲ್ಲ ದೇಶದ ರಾಜ್ಯಗಳಲ್ಲಿ ಈ ರೂಟ್ ಸೆಟ್ಗಳು ಪ್ರಾರಂಭ ಆಗಬೇಕು ಅಂತ ಹೇಳಿಕೊಂಡು ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲಕ ಪ್ರತಿ ಬ್ಯಾಂಕಿನಿಂದ ಎಲ್ಲ ಕಡೆಗಳಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಲು ಆದೇಶ ನೀಡಿದ ಪ್ರಕಾರ ಈಗ 800 RCET ಅಂತ ಹೇಳ್ತಾರೆ ಅದಕ್ಕೆ. ನಮ್ಮದು ರೂಟ್ ಸೆಟ್ಟಿ ಮೂಲವಾದ್ದು, ಅದು RCET. 800 ಬ್ರ್ಯಾಂಚ್ಗಳನ್ನು ಇಡೀ ದೇಶಾದ್ಯಂತ ಪ್ರಾರಂಭಿಸಿದ್ದಾರೆ. ಈ RCETಗಳಿಗೆ ಟ್ರೈನಿಂಗ್ ನೀಡಲಿಕ್ಕೆ ಈ ಬ್ಯಾಂಕಿನವರೇ ಅವರ ಉದ್ಯೋಗಿಗಳನ್ನು ನಮ್ಮ ರೂಟ್ ಸೆಟ್ಟಿಗೆ RCETಗೆ ನೀಡ್ತಾರೆ. ಅಂದರೆ ಬ್ಯಾಂಕಿನಲ್ಲಿ ಅಧಿಕಾರಿಗಳಾಗಿ, ಬ್ಯಾಂಕಿನಲ್ಲಿ ಮ್ಯಾನೇಜರ್ಗಳಾಗಿ ಕೆಲಸ ಮಾಡುವವರನ್ನೇ ಈ RCETಗಳಿಗೆ ಕಳಿಸ್ತಾರೆ. ಪ್ರತಿ ತಿಂಗಳು ಈ RCETಗೆ ನಿರ್ದೇಶಕರಾಗಿ ಬರುವ ಆಫೀಸರ್ಸ್ಗಳಿಗೆ ಬೆಂಗಳೂರಿನಲ್ಲಿ ಟ್ರೈನಿಂಗ್ ನಡೀತಾ ಇದೆ. ಈ ಟ್ರೈನಿಂಗ್ ಕೂಡ ನಮ್ಮ ರೂಟ್ ಸೆಟ್ನ ಥರನೇ ನಡೀತಾ ಇದೆ. ಅದಕ್ಕೆ ನ್ಯಾಷನಲ್ ಅಕಾಡೆಮಿ ಆಫ್ ರೂಟ್ ಸೆಟ್ ಅಂತ ಹೇಳ್ತಾರೆ. ಬೆಂಗಳೂರಲ್ಲಿ ದೊಡ್ಡ ಸಂಸ್ಥೆಯನ್ನು ಸರ್ಕಾರದ ಮುಖಾಂತರನೇ, ಅಂದರೆ ಕೇಂದ್ರ ಸರ್ಕಾರದ ಮುಖಾಂತರನೇ ನೆಲಮಂಗಲದ ಹತ್ರ ಒಂದು
ದೊಡ್ಡ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಅದರಲ್ಲಿ ಕೇಂದ್ರ ಕಚೇರಿ ಇದೆ. ವಿಶೇಷ ಅಂದರೆ ಈ 27 ಬ್ರ್ಯಾಂಚ್ಗಳಿರುವ ಭಾರತದಾದ್ಯಂತ 27 ಬ್ರ್ಯಾಂಚ್ಗಳಿರುವ ರೂಸಿಟ್ಟಿಗೆ ಪೂಜ್ಯ ಹೆಗ್ಗಡೆಯವರೇ ಅಧ್ಯಕ್ಷರು. ಆಮೇಲೆ ಇಡೀ ದೇಶಾದ್ಯಂತ 806 ಸಿಟಿಗಳಿಗೆ ಪೂಜ್ಯರೇ ಅಧ್ಯಕ್ಷರು. ಚಪ್ಪಾಳೆ ಹೊಡಿಬೇಕಾದ್ರೆ ಒಂದು ಅವಕಾಶ. ಇನ್ನೊಂದು, ಅದೂ ಅಲ್ಲದೆ ಬೆಂಗಳೂರಿನಲ್ಲಿ ಟ್ರೈನಿಂಗ್ ಕೊಡೋ ಒಂದು ಸಂಸ್ಥೆ ಇದೆಯಲ್ಲ, ನ್ಯಾಷನಲ್ ಅಕಾಡೆಮಿ ಆಫ್ ರಿಸರ್ಚ್, ಅದಕ್ಕೂ ಕೂಡ ಅವರೇ ಅಧ್ಯಕ್ಷರು. ಈಗ ನೀವು ಬೇಕಾದಷ್ಟು ಚಪ್ಪಾಳೆ ಹೊಡಿಬೋದು. ಈ ಥರದ ಒಂದು ಸಂಸ್ಥೆ ಕೂಡ ಇದೆ. ಇದು ಕೆನರಾ ಬ್ಯಾಂಕಿನ ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ. ಹೇಳಲಿಕ್ಕೆ ಹೋಗಬೇಕಾದ್ರೆ 2-3 ದಿವಸ ಬೇಕಾದಿತ್ತು ಧರ್ಮಸ್ಥಳದ ಬಗ್ಗೆ ಹೇಳಬೇಕಾದ್ರೆ. ಇನ್ನೊಂದು, ಮೈಸೂರಲ್ಲಿ ಮಹಿಳಾ ಕಾಲೇಜ್ ಇದೆ, ಖಾಲಿ ಮಹಿಳೆಯರದ್ದೇ ಕಾಲೇಜ್. ಅಲ್ಲಿ ಹುಡುಗರಿಲ್ಲ, ಹುಡುಗಿಯರು ಮಾತ್ರ ಇರುವಂಥದ್ದು. ಅದು ಕೂಡ PUC ಇಂದ ಡಿಗ್ರಿ ತನಕ ಇದೆ. ಅಲ್ಲಿ ಕೂಡ ಎಲ್ಲ ಇಂಥದ್ದೇ ಜರ್ನಲಿಸಮ್ ಕೋರ್ಸು, ಆಮೇಲೆ ಈಗಿನ ಏನು ಹೊಸ ಹೊಸ ಕೋರ್ಸುಗಳನ್ನು ಅಲ್ಲಿ ಪ್ರಾರಂಭಿಸಬೇಕಾ ಅದನ್ನೆಲ್ಲ ಪ್ರಾರಂಭಿಸಿದ್ದಾರೆ. ಇನ್ನು ಧರ್ಮಸ್ಥಳದ ಬಗ್ಗೆ ಹೇಳಬೇಕಾದ್ರೆ ಇನ್ನೊಂದು ಪೂಜ್ಯರಿಂದ ದೊರಕುವಂಥ ಅಭಯದಾನ. ಕ್ಷೇತ್ರದಲ್ಲಿ ದಿನಕ್ಕೆ ಸಾವಿರಾರು ಭಕ್ತಾದಿಗಳು ಕರ್ನಾಟಕದಾದ್ಯಂತ ದೇಶದಾದ್ಯಂತ ಬರ್ತಾರೆ. ಪೂಜ್ಯರು ಪ್ರತಿಯೊಬ್ಬರಿಗೂ ಭೇಟಿ ನೀಡ್ತಾರೆ. ಒಳಗಡೆ ಕೂತ್ಕೊಳ್ಳೋದೇ ಇಲ್ಲ. ಒಂದು 10 ನಿಮಿಷ ಒಳಗಡೆ ಕೂತ್ಕೊಂಡ್ರೆ ಪುನಃ ಬಂದು ಕೇಳ್ತಾರೆ ಯಾರಾದರೂ ಇದ್ದಾರೆ ಭೇಟಿಗೆ ಅಂತ. ಆ ಥರ ಬಂದ ಭಕ್ತಾದಿಗಳಿಗೆ ಎಲ್ರಿಗೂ ಭೇಟಿಯ ಅವಕಾಶ ಇದೆ. ಈ ಸಂದರ್ಭದಲ್ಲಿ ಎಲ್ರಿಗೂ ಇದು ಗೊತ್ತಿದೆಯೋ ಅಲ್ಲ ಗೊತ್ತಿಲ್ಲ, ಈ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ ಅವರು ಅದನ್ನು ಆಲಿಸ್ತಾರೆ. ಅವರ ಇಷ್ಟು ವರ್ಷದ ಅನುಭವದ ಪ್ರಕಾರ ಈ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರವನ್ನು ನೀಡ್ತಾರೆ. ಕೊನೆಗೆ ಯಾವುದೇ ಮ್ಯಾಜಿಕ್ ಮಾಡೋದಿಲ್ಲ ಅವರು. ಕೊನೆಗೆ ಆ ಭಗವಂತನನ್ನು ಹೋಗಿ ಬೇಡಿಕೊಳ್ಳಿ, ಇಂಥ ಸೇವೆ ಮಾಡಿ ನಿಮಗೆ ಪರಿಹಾರ ದೊರಕ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಎಷ್ಟೋ ಕುಟುಂಬಗಳು, ಎಷ್ಟೋ ರೋಗಿಗಳು, ಎಷ್ಟೋ ಮಾನಸಿಕ ರೋಗಿಗಳು ಬಂದು ಇಲ್ಲಿ ಅವರ ಅಭಯದಾನದಿಂದ ಚೇತರಿಸಿಕೊಂಡಿದ್ದಾರೆ. ಉದಾಹರಣೆಗೆ ಎಷ್ಟೋ ಜನ ಇಲ್ಲಿ ಮನೆಯಲ್ಲೇ ಏನಾದರೂ ಸಮಸ್ಯೆ ಆಗಿ ಗಂಡ ಹೆಂಡತಿಗೆ ಜಗಳಾಗಿ ಇಲ್ಲಿ ಕೊನೆಗೆ ಎಲ್ಲಿ ತನಕ ಅಂದರೆ ಆತ್ಮಹತ್ಯೆ ಮಾಡಬೇಕು ಅನ್ನುವಂಥ ಘಟ್ಟವನ್ನು ತಲುಪಿ ಕ್ಷೇತ್ರಕ್ಕೆ ಬರ್ತಾರೆ. ಇದನ್ನು ಕೇಳಿದ ಪೂಜ್ಯರು ಸ್ವಲ್ಪ ತಾಳ್ಮೆಯನ್ನು ತಗೊಳ್ಳಿ, ಇವತ್ತು ನೀವು ರೂಮಲ್ಲಿರಿ, ನಾನು ಹೇಳಿ ಕಳಿಸ್ತೇನೆ, ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡುವ ಅಂತ ಹೇಳಿಕೊಂಡು ನಮ್ಮ ಕಚೇರಿಗೆ ತಿಳಿಸಿ, ಹೆಂಡತಿಯ ಸಮಸ್ಯೆ ಇದ್ದರೆ ಗಂಡನನ್ನು ಕರೆಸುವಂಥದ್ದು, ಗಂಡನ ಸಮಸ್ಯೆ ಇದ್ದರೆ ಹೆಂಡತಿಯನ್ನು ಕರೆಸಿ ಅವರಿಗೆ ಸರಿಯಾದ ಸಮಾಧಾನವನ್ನು ಹೇಳಿ ಎಷ್ಟೋ ಕುಟುಂಬಗಳು ಇದರಿಂದ ಮತ್ತೆ ತಮ್ಮ ಜೀವನದ ನೌಕೆಯನ್ನು ಮುಂದುವರಿಸಲಿಕ್ಕೆ ಅನುಕೂಲವಾಗಿದೆ. ಇದೇ ರೀತಿ ಮದ್ಯವರ್ಜನ ಶಿಬಿರ ಕೂಡ ಇದೇ ರೀತಿ ಪ್ರಾರಂಭವಾಗಿದೆ. ಎಷ್ಟೋ ಜನ ಬಂದು ನನ್ನ ಮಗ ಕುಡಿತಾನೆ, ನನ್ನ ಮೊಮ್ಮಗ ಕುಡಿತಾನೆ, ನನ್ನ ಗಂಡ ಕುಡಿತಾನೆ ಅನ್ನುವಂಥ ಒಂದು ಮಾತನ್ನು ಕೇಳಿ ಕೇಳಿ ಪೂಜ್ಯರು ಈ ಜನಜಾಗೃತಿ ವೇದಿಕೆ ಎಂಬ ಒಂದು ವೇದಿಕೆಯನ್ನು ಪ್ರಾರಂಭಿಸಿ ಇದರಿಂದ ಈ ಕುಡಿತ ಬಿಡುವಂಥ ಒಂದು ಶಿಬಿರವನ್ನು ಪ್ರಾರಂಭಿಸಿದ್ದಾರೆ. ಎಷ್ಟೋ ಲಕ್ಷ ಜನ ಇವತ್ತು ಈ ಶಿಬಿರದಿಂದ ಮದ್ಯವರ್ಜನವನ್ನು ಬಿಟ್ಟು ಉತ್ತಮ ಕುಟುಂಬದೊಂದಿಗೆ
ಬಾಳಿ ಬದುಕ್ತಾ ಇದ್ದಾರೆ. ಗಂಗಾಜನ ಗತಿ ಇಲ್ಲದೆ ಮಾರ್ಗದ ಬದಿಯಲ್ಲಿ ಬಿದ್ದುಕೊಂಡು ಯಾರೂ ಒಂದು ಬೆಲೆ ಕೊಡದ ಪರಿಸ್ಥಿತಿಯನ್ನು ಇದ್ದ ಜನಗಳು ಇವತ್ತು ತಮ್ಮ ಈ ಹಣವನ್ನು ಉಳಿತಾಯ ಮಾಡಿ ಮನೆ ಕಟ್ಟಿ ಕಾರು ತೆಕ್ಕೊಂಡು ಒಳ್ಳೆಯ ಸಂಸಾರ, ಒಳ್ಳೆಯ ಜೀವನವನ್ನು ನಡೆಸುವಂಥದ್ದು ಇದು ಪೂಜ್ಯರಿಂದ ಆಗುವ ಅಭಯದಾನ. ಕ್ಷೇತ್ರದಲ್ಲಿ ಇನ್ನೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಆಮೇಲೆ ಸಿರಿ ಗ್ರಾಮೋದ್ಯೋಗ ಯೋಜನೆ ಅಂತಂದಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಮಾತೃಶ್ರೀ ಹೇಮಾವತಿ ಅಮ್ಮನವರು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂದರೆ, ಪೂಜ್ಯರು ಯಾವ ರೀತಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೋ ಅದೇ ರೀತಿ ಮಾತೃಶ್ರೀ ಹೇಮಾವತಿ ಅಮ್ಮನವರು ಕೂಡ ಮನೆಯೊಳಗಡೆ ಆರಾಮವಾಗಿ ಕುಳಿತುಕೊಳ್ಳದೆ ಎಲ್ಲ ಯೋಜನೆಯ ಸದಸ್ಯರುಗಳೊಂದಿಗೆ ಮೀಟಿಂಗ್ಗಳನ್ನು ಮಾಡಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾರೆ. ಇದರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಸುಬ್ರಹ್ಮಣ್ಯ ಪ್ರಸಾದ್ ಅವರು ಹೇಳ್ತಾರೆ. ಯಾಕಂದರೆ ಅವರು ಮೊದಲು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಡೈರೆಕ್ಟರಾಗಿ ಎಷ್ಟೋ ವರ್ಷ ಕೆಲಸ ಮಾಡಿದವರು, ಅವರಿಗೆ ಪೂರ್ತಿ ಅನುಭವ ಇದೆ. ತದನಂತರ ಅವರು ಅನ್ನಪೂರ್ಣದ ವ್ಯವಸ್ಥಾಪಕರಾಗಿ ಇಲ್ಲಿ ಬಂದಿದ್ದಾರೆ. ಅವರು ಇದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಪೂಜ್ಯರ ಅಭಯದಾನದಲ್ಲಿ ಇನ್ನೊಂದು ಹುಟ್ಟಿದ ಸಂಸ್ಥೆ ಅಂದರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್. ಪೂಜ್ಯರು ಕುಳಿತುಕೊಂಡ ಸಂದರ್ಭದಲ್ಲಿ, ಚಾವಡಿಯಲ್ಲಿ ಕುಳಿತುಕೊಂಡ ಸಂದರ್ಭದಲ್ಲಿ ಎಷ್ಟೋ ದೇವಸ್ಥಾನಗಳನ್ನು ಜೀರ್ಣೋದ್ಧಾರಗೊಳಿಸಲಿಕ್ಕಾಗಿ ಧನ ಸಹಾಯವನ್ನು ಕೇಳಲಿಕ್ಕೆ ಬರ್ತಾಯಿದ್ರು. ಇದನ್ನು ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಈ ಜೀರ್ಣೋದ್ಧಾರಕ್ಕೆ ಧನ ಸಹಾಯ ನೀಡಬೇಕಾದ್ರೆ ದೇವಸ್ಥಾನದ ಕೆಲಸ ಪ್ರಾರಂಭವಾಗಿ 70% ಕೆಲಸ ಆಗಬೇಕು. ಅಂದರೆ ಮಾಡಿನ ತನಕ ಅದರ ಕೆಲಸ ಆಗಿರಬೇಕು. ಫಿನಿಷಿಂಗ್ ಲೆವೆಲಲ್ಲಿ ಬಂದು ಇಲ್ಲಿ ಧನ ಸಹಾಯವನ್ನು ಕೇಳಿದರೆ ಕೊಡ್ತಾರೆ, ಪೂಜ್ಯರು ಅವರಿಗೆ ಮಂಜೂರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೆಲವು ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿರ್ತಾರೆ. ಕೆಲವು ಪುರಾತನವಾದ ಐತಿಹಾಸಿಕವಾದ ಶಿಲಾ ದೇಗುಲಗಳನ್ನು ಜೀರ್ಣೋದ್ಧಾರ ಮಾಡುವ ಕ್ರಮವನ್ನು ತುಂಬ ಪೂಜ್ಯರು ಬೇಸರಗೊಂಡಿದ್ದಾರೆ. ಅಂದರೆ ಕಲ್ಲಿನ ಗೋಡೆಗೆ ಪೇಂಟ್ ಹೊಡೆಯೋದು, ಕಲ್ಲಿನ ಮೇಲೆ ಟೈಲ್ಸ್ಗಳನ್ನು ಅಳವಡಿಸುವಂಥದ್ದು, ನೆಲದ ಮೇಲೆ ಅಂತಹ ಕಲ್ಲುಗಳನ್ನು ಹೊದಿಸಿದ ಸಂದರ್ಭದಲ್ಲಿ ಆ ಕಲ್ಲುಗಳನ್ನು ತೆಗೆದು ಅಲ್ಲಿ ಟೈಲ್ಸ್ಗಳನ್ನು ಅಳವಡಿಸುವುದು. ಅಂದರೆ ಈ ಪುರಾತನ ಕಾಲದಲ್ಲಿ ಉಪಯೋಗಿಸಿದ ಶಿಲಾಮಯವಾದ ದೇವಸ್ಥಾನಗಳ ಆಕೃತಿಯನ್ನೇ, ರೂಪವನ್ನೇ ವಿರೂಪಗೊಳಿಸುವುದನ್ನು ಮನಗಂಡು ಪೂಜ್ಯರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಎಂಬ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದರು. ಈ ಧರ್ಮೋತ್ಥಾನ ಟ್ರಸ್ಟಿಗೂ ಕೂಡ ಈಗಾಗಲೇ ಪ್ರಾರಂಭವಾಗಿ 30 ವರ್ಷಗಳಾಯಿತು. ರಾಜ್ಯದಾದ್ಯಂತ 300 ದೇವಸ್ಥಾನಗಳು ಶ್ರೀ ಕ್ಷೇತ್ರದ ವತಿಯಿಂದ ಜೀರ್ಣೋದ್ಧಾರಗೊಂಡಿದೆ. ಇದಕ್ಕೊಂದು ಸಿಸ್ಟಮ್ ಇದೆ. ಈ ಧರ್ಮೋತ್ಥಾನ ಟ್ರಸ್ಟಿನಲ್ಲಿ ನಾವು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದರೆ ಕ್ಷೇತ್ರಕ್ಕೆ ಬಂದು ಅರ್ಜಿ ಕೊಟ್ಟರೆ ಅದರಲ್ಲಿ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಅಂದರೆ ಕೆಲವು ನಿಯಮಾವಳಿಗಳನ್ನು ಪೂಜ್ಯರು ಅಳವಡಿಸಿಕೊಂಡಿದ್ದಾರೆ. ಒಂದು, ಪುರಾತನವಾದ ದೇವಾಲಯ ಆಗಬೇಕು, ಐತಿಹಾಸಿಕವಾದ ದೇವಾಲಯ ಆಗಬೇಕು, ಶಿಲಾಮಯವಾದ ದೇವಾಲಯ ಆಗಬೇಕು, ಮತ್ತು ಯಾವುದೇ ಕಾರಣಕ್ಕೂ ಜೀರ್ಣೋದ್ಧಾರ ಪ್ರಾರಂಭಿಸಿದ ದೇವಾಲಯ ಆಗಬೇಕು. ಆ ರೀತಿ ಇದ್ದರೆ ನಮ್ಮ ಧರ್ಮೋತ್ಥಾನ ಟ್ರಸ್ಟಿಯಿಂದ
ಈ ಕೆಲಸವನ್ನು ಕೈಗೊಳ್ತಾರೆ. ಪೂಜ್ಯರು ಅರ್ಜಿ ಬಂದ ತಕ್ಷಣ ಬೆಂಗಳೂರಿನಲ್ಲಿ ಅದರ ಕಾರ್ಯಾಲಯ ಇದೆ, ಅಲ್ಲಿಗೆ ನಿರ್ದೇಶಕರಿಗೆ ಕಳಿಸ್ತಾರೆ. ಈ ಧರ್ಮೋತ್ಥಾನ ಟ್ರಸ್ಟಿಗೆ ನಾನು ಕೂಡ ಕಾರ್ಯದರ್ಶಿಯಾಗಿದ್ದೇನೆ. 28 ವರ್ಷದಿಂದ ಈ ಟ್ರಸ್ಟಿನ ಕಾರ್ಯದರ್ಶಿಯಾಗಿ, ಪೂಜ್ಯರ ಕಾರ್ಯದರ್ಶಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಬೆಂಗಳೂರಿಗೆ ಹೋದ ನಂತರ ಈ ದೇವಸ್ಥಾನದ ಜಾಗಕ್ಕೆ ಹೋಗಿ ನಮ್ಮ ಕೆಲವು ಅಭಿಯಂತರಗಳು, ಇಂಜಿನಿಯರ್ಗಳು ಹೋಗಿ ಇದನ್ನು ಪರಿಶೀಲಿಸಿ ನಮ್ಮ ಟ್ರಸ್ಟಿಗೆ ಜೀರ್ಣೋದ್ಧಾರ ಕಾರ್ಯಕ್ಕೆ ಅಳವಡಿಸಿಕೊಳ್ಳಬಹುದಾ ಬೇಡವಾ ಎನ್ನುವಂಥ ಒಂದು ರಿಪೋರ್ಟನ್ನು ಕಳಿಸ್ತಾರೆ. ಆ ರಿಪೋರ್ಟ್ನ ಮುಖಾಂತರ ಪೂಜ್ಯರು ಈ ಟ್ರಸ್ಟಿಗೆ ಅಳವಡಿಸಬಹುದು ಎನ್ನುವಂಥ ಒಂದು ಮಂಜೂರಾತಿಯನ್ನು ನೀಡಿದ ನಂತರ, ಇದರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ನಾವು ಕರ್ನಾಟಕದಾದ್ಯಂತ ಈ ಶಿಲಾಮಯವಾದ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ಇದನ್ನು ಕಂಡ ಕರ್ನಾಟಕ ಸರ್ಕಾರವು ನಮ್ಮ ಕೆಲಸವನ್ನು ನೋಡಿ ಮೈಸೂರು ಅರಮನೆಯ ಒಳಗಡೆ ಇರುವ ಕೆಲವು ಶಿಲಾಮಯ ದೇವಸ್ಥಾನಗಳನ್ನು ಧರ್ಮೋತ್ಥಾನ ಟ್ರಸ್ಟ್ನ ನಿರ್ದೇಶನದೊಂದಿಗೆ ಜೀರ್ಣೋದ್ಧಾರ ಮಾಡಿದೆ. ಅದರ ನಂತರ SM ಕೃಷ್ಣ ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಕೆಲಸವನ್ನು ಮನಗೊಂಡು ಅವರಿಗೆ ಖುಷಿಯಾಗಿ ನಮ್ಮ ಜೊತೆ ಸಹಯೋಗವನ್ನು ಪಡ್ಕೊಂಡಿದ್ದಾರೆ. ಅಂದರೆ ಒಂದು ದೇವಸ್ಥಾನ ಪೂಜ್ಯರು ಮಂಜೂರಾತಿ ಮಾಡಿದ ನಂತರ ಅದನ್ನು ಸರಕಾರಕ್ಕೆ ಕಳಿಸಿ ಅದರ ಎಸ್ಟಿಮೇಟ್ ಮಾಡಿ ಸರಕಾರದಲ್ಲಿ ಕೂಡ ವರ್ಷಕ್ಕೊಮ್ಮೆ ಬಜೆಟ್ ಮಾಡಿ ಅದರಲ್ಲಿ 40% ಧರ್ಮೋತ್ಥಾನ ಟ್ರಸ್ಟಿಂದ, ಅಂದರೆ ಕ್ಷೇತ್ರದ ಟ್ರಸ್ಟಿನ ವತಿಯಿಂದ, 40% ಸರ್ಕಾರದ ವತಿಯಿಂದ, 20% ಲೋಕಲ್ ಕಮಿಟಿ ಅಂದರೆ ಊರಿನ ಸಮಿತಿಯಿಂದ. ಅಂದರೆ ಒಂದು ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿ ಖರ್ಚಾಗೋದಾದರೆ ಅದರಲ್ಲಿ 4 ಲಕ್ಷ ಟ್ರಸ್ಟ್ ವತಿಯಿಂದ, 4 ಲಕ್ಷ ಸರ್ಕಾರದ ವತಿಯಿಂದ, 2 ಲಕ್ಷ ಊರವರ ಸಮಿತಿಯ ವತಿಯಿಂದ. ಇದರ ಎಲ್ಲ ಕಾರ್ಯವನ್ನು ಕೂಡ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದಲೇ ನಡೆಸಿಕೊಡ್ತಾರೆ. ಕರ್ಮಣ್ಯೇವಾಧಿಕಾರಸ್ಯ ಮಹಾಫಲೇಶು ಕದಾಚನ ಅಂತ ಹೇಳಿದಾಗೆ ಪೂಜ್ಯರು ಇದರ ಏನು ಲಾಭವನ್ನು ಪಡೆದುಕೊಳ್ಳದೆ ಜೀರ್ಣೋದ್ಧಾರ ಮಾಡಿದ ನಂತರ ಈ ದೇವಸ್ಥಾನವನ್ನು ಆ ಸ್ಥಳೀಯ ಸಮಿತಿಗೆ ನೀಡ್ತಾರೆ. ಇದರ ಎಲ್ಲ ಕಾರ್ಯಕ್ರಮಗಳನ್ನು ಆ ಸ್ಥಳೀಯ ಸಮಿತಿಯೇ ಮಾಡಬೇಕು. ನಮ್ಮ ಕ್ಷೇತ್ರದ ವತಿಯಿಂದ ಯಾವುದೇ ಕೈವಾಡ ಇರೋದಿಲ್ಲ. ಅವರಷ್ಟಕ್ಕೆ ಅವರು ಕೊನೆಗೆ ಜೀರ್ಣೋದ್ಧಾರ ಆಗಿ ಅವರ ಕೈಯಲ್ಲಿ ಕೀ ಕೊಟ್ಟು ನಮ್ಮ ನಿರ್ದೇಶಕರು ಅದರಿಂದ ಹೊರಗೆ ಬರ್ತಾರೆ. ಕ್ಷೇತ್ರದಲ್ಲಿ ವರ್ಷಕ್ಕೆ ತುಂಬ ಕಾರ್ಯಕ್ರಮಗಳು ನಡೀತಿದೆ. ಶಿವರಾತ್ರಿ, ವರ್ಷಾವಧಿ ವಿಶ್ವಜಾತ್ರೆ, ಲಕ್ಷ ದೀಪೋತ್ಸವ, ಭಜನಾ ಕಮ್ಮಟ, ವಾಚನ ಪ್ರವಚನ ಕಾರ್ಯಕ್ರಮ, ಸಾಮೂಹಿಕ ವಿವಾಹ, ಉಚಿತ ಸಾಮೂಹಿಕ ವಿವಾಹ, ಪಟ್ಟಾಭಿಷೇಕ ಮಹೋತ್ಸವ, ನವರಾತ್ರಿ ಉತ್ಸವ, ಇವುಗಳು ಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು. ಇದರಲ್ಲಿ ಬೆರಳೆಣಿಕೆಯಲ್ಲಿ 1-2 ಕಾರ್ಯಕ್ರಮಗಳಿಗೆ ಮಾತ್ರ ಇಲ್ಲಿಂದ ಆಮಂತ್ರಣ ಪತ್ರಿಕೆಯನ್ನು ಮಾಡ್ತೇವೆ. ಬಾಕಿ ಎಲ್ಲ ಕಾರ್ಯಕ್ರಮಗಳು ಕೂಡ ಯಾವುದೇ ಆಮಂತ್ರಣ ಪತ್ರಿಕೆ ಇಲ್ಲದೇ ಆಗುವಂಥ ಕಾರ್ಯಕ್ರಮಗಳು. ಎಲ್ರಿಗೂ ಗೊತ್ತಿರ್ತದೆ, ಪಟ್ಟಾಭಿಷೇಕದ ದಿವಸ ಯಾರಿಗೂ ಏನು ನಾವು ತಿಳಿಸೋದಿಲ್ಲ, ಯಾವುದೇ ಆಮಂತ್ರಣ ಪತ್ರಿಕೆ ತಯಾರು ಮಾಡೋದಿಲ್ಲ, ಯಾವುದೇ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ. ಆದರೆ ಸಾವಿರಾರು ಜನ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕ್ಷೇತ್ರದಲ್ಲಿ ಒಟ್ಟು 620 CCTVಗಳನ್ನು ಅಳವಡಿಸಿದ್ದಾರೆ. ಧರ್ಮಸ್ಥಳದಿಂದ ನೇತ್ರಾವತಿ ಸ್ನಾನಘಟ್ಟ ತನಕ 620 CCTVಗಳನ್ನು ಅಳವಡಿಸಿದ್ದಾರೆ. ಇಲ್ಲಿ ನೋಡಬೇಕಾದಂಥ ಸ್ಥಳ ನಿಮ್ಗೆ ಗೊತ್ತಿದ್ದಾಗೆ ಭಗವಾನ್ ಮಂಜುನಾಥ ಸ್ವಾಮಿಯ ದೇವಸ್ಥಾನ. ಅಲ್ಲಿಂದ ಹೊರಟರೆ ಬಾಹುಬಲಿ ಸ್ವಾಮಿಯ ಪದತಲ, ಅಲ್ಲಿಂದ ಬಿಟ್ಟರೆ ಇಲ್ಲಿ ಚಂದ್ರನಾಥ ಸ್ವಾಮಿಯ ಬಸದಿ, ಕೆಳಗಡೆ ನೆಲ್ಯಾಡಿ ಬೀಡು, ಅದರ ಪಕ್ಕದಲ್ಲಿ ಪುರಾತನವಾದ ಕಾರುಗಳ
ಸಂಗ್ರಹಾಲಯ. ಇಲ್ಲಿಯ ಎಲ್ಲ ಕಾರುಗಳು ಕೂಡ ಪೂಜ್ಯರ ಸ್ವತಃ ಅಂದರೆ ಕಲೆಕ್ಷನ್ನಿಂದಲೇ ಎಲ್ಲ ಕಾರುಗಳು ಬಂದಿದೆ. ಇದರ ಎಲ್ಲ ಕಾರುಗಳ ರಿಪೇರಿಗಳಾಗಲಿ, ಅದಕ್ಕೆ ಹಚ್ಚುವ ಬಣ್ಣಗಳಾಗಲಿ ಪ್ರತಿದಿನ ಕಾರ್ ಮ್ಯೂಸಿಯಮ್ಗೆ ಹೋಗಿ ಪೂಜ್ಯರೇ ನೋಡಿ ಇದನ್ನು ಈ ಕೆಲಸಗಳಿಗೆ ಆದೇಶ ನೀಡ್ತಾರೆ. ಆಮೇಲೆ ಇಲ್ಲೊಂದು ದೊಡ್ಡ ದೊಡ್ಡ ಒಂದು ಪುರಾತನ ವಸ್ತು ಸಂಗ್ರಹಾಲಯ ಇದೆ. ಇದನ್ನು ನೀವು ನೋಡಲೇಬೇಕು. ಈ ಪುರಾತನ ವಸ್ತು ಸಂಗ್ರಹಾಲಯ ಅತ್ಯುತ್ತಮವಾಗಿ ರಾಷ್ಟ್ರ ಮಟ್ಟದ ಸಂಗ್ರಹಾಲಯವಾಗಿ ಇತ್ತೀಚೆಗೆ ಇದನ್ನು ಮಾಡಿದ್ದಾರೆ. ಕಡಿಮೆ ಪಕ್ಷ 1 ಗಂಟೆ ಇದರಲ್ಲಿ ಸಮಯವನ್ನು ನೀವು ಉಪಯೋಗಿಸಿಕೊಳ್ಬೋದು. ಆಮೇಲೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನೆ ಎಂಬ ಒಂದು ಗ್ರಂಥಾಲಯ ಇದೆ, ಲೈಬ್ರರಿ ಇದೆ. ಇದರಲ್ಲಿ ಅನೇಕ ಥರದ ತಾಳೆಗರಿಗಳು, ಹಸ್ತಪ್ರತಿಗಳು ಇವೆಲ್ಲ ಇದೆ. ಆನಂತರ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯನ್ನು ಕ್ಷೇತ್ರದಿಂದ ನಡೆಸಲ್ಪಡುತ್ತದೆ. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಿದ್ದಾಗೆ ಉಜಿರೆಯಲ್ಲಿ 2 ಸಂಸ್ಥೆಗಳಿದೆ. ಒಂದು ರತ್ನಮಾನಸ, ಜೀವನ ತರಬೇತಿ ಕೊಡುವಂಥ ಒಂದು ಸಂಸ್ಥೆ ಅದು. ರತ್ನಮಾನಸದಲ್ಲಿ ಹುಡುಗಿಯರಿಗೆ ಅವಕಾಶ ಇಲ್ಲ, ಖಾಲಿ ಹುಡುಗರಿಗೆ ಮಾತ್ರ, ಸಣ್ಣ ಮಕ್ಕಳಿಗೆ ವಿದ್ಯಾರ್ಥಿಗಳೇ ಆಗಿದ್ದೇವೆ. ಹೀಗೆ ಕ್ಷೇತ್ರದ 100 ಸಾವಿರಾರು ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ. ಕ್ಷೇತ್ರದಿಂದ ಮಂಜುವಾಣಿ ಎಂಬ ಪುಸ್ತಕವು ಪ್ರತಿ ತಿಂಗಳು ಮಾಸಿಕವಾಗಿ ಪ್ರಕಟಗೊಳ್ತಾ ಇದೆ. ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ನಿರಂತರ ಎಂಬ ಪುಸ್ತಕ ಕೂಡ ಇಲ್ಲಿ ಪ್ರಕಟಣೆಗೊಳ್ತಾ ಇದೆ. ಹಾಗೆ ಉಜಿರೆಯಲ್ಲಿ ಅತಿ ದೊಡ್ಡದಾದ ಒಂದು ಮಂಜುಶ್ರೀ ಪ್ರಿಂಟರ್ಸ್, ನೀವು ಕೇಳಿದಿರಿ, ಮಣಿಪಾಲದಲ್ಲಿ ದೊಡ್ಡ ಪ್ರೆಸ್ ಇರ್ತದೆ, ಪ್ರಿಂಟರ್ಸ್ ಇದೆ. ಅದೇ ಥರ ಎಲ್ಲ ಬೇಕಾದ ಮಿಷಿನ್ಗಳನ್ನು ಉಪಯೋಗ ಮಾಡಿಕೊಂಡು ದೊಡ್ಡ ಒಂದು ಪ್ರೆಸ್ ಇದೆ. ಆಮೇಲೆ ಮಂಜುನಾಥೇಶ್ವರ ಬುಕ್ ಪಬ್ಲಿಕೇಶನ್ಸ್ ಅಂತಿದೆ. ಆಮೇಲೆ ಶಾಂತಿವನ ಟ್ರಸ್ಟ್ ಅಂತ ಹೇಳುವಂಥದ್ದು, ಶಾಂತಿವನ ಟ್ರಸ್ಟ್ನ ಅಂಡರಲ್ಲಿ ಇಡೀ ದೇಶಾದ್ಯಂತ ಯೋಗಾಭ್ಯಾಸಗಳನ್ನು ಕಲಿಸಿಕೊಡುವಂಥ ಒಂದು ಕಾರ್ಯಕ್ರಮ. ಹಾಗೆ ನೈತಿಕ ಶಿಕ್ಷಣಕ್ಕಾಗಿ ಲಕ್ಷಾಂತರ ಪುಸ್ತಕಗಳನ್ನು, 12 ಲಕ್ಷ ಪುಸ್ತಕವನ್ನು ಏನೋ ಈ ತನಕ ಅಚ್ಚು ಮಾಡಿ ವಿದ್ಯಾರ್ಥಿಗಳಿಗೆ ನೀಡಿ ಈ ನೈತಿಕ ಶಿಕ್ಷಣವನ್ನು ಕ್ಷೇತ್ರದಿಂದ ನೀಡಲಾಗಿದೆ. ನಾನು ಇನ್ನೇನು ಜಾಸ್ತಿ ಹೇಳಲಿಕ್ಕಾಗೋದಿಲ್ಲ. ಇನ್ನೂ ನಾನು ಪಾಯಿಂಟ್ ಬರ್ಕೊಂಡು ಬಂದದ್ದೇ ತುಂಬ ಇದೆ. ಆದರೆ ನೀವು ಈಗಾಗಲೇ ಬೆಳಿಗ್ಗೆಯಿಂದ ಈ ತನಕ ಕೂತ್ಕೊಂಡು ಎಲ್ಲರನ್ನು ಆಲಿಸುವಂಥದ್ದೇ ಆಗಿದೆ. ಊಟ ಮಾಡಿದ ತಕ್ಷಣ ಸಂಗೀತವನ್ನು ಕೇಳಿ ಸ್ವಲ್ಪ ನಿದ್ರೆ ಬಂದಿದೆಯಾ ನಿಮಗೆ? ಅಭ್ಯಾಸ ಇಲ್ಲ. ಇನ್ನು ಹೋಗ್ತಾ ಹೋಗ್ತಾ ನಿಮಗೆ ಅಭ್ಯಾಸ ಆಗಿದೆ. ಕ್ಷೇತ್ರದ ಈ ಪರಿಚಯವನ್ನು ಸಂಕ್ಷಿಪ್ತವಾಗಿ ನಿಮಗೆ ನಾನು ಹೇಳಿದ್ದೇನೆ. ಇನ್ನೂ ಬೇಕಾದರೆ ಇಲ್ಲಿ ಇದರ ಪುಸ್ತಕಗಳೆಲ್ಲ ಸಿಗ್ತದೆ, ಅದನ್ನು ನೀವು ತರಬೇತಿ ಪಡ್ಕೊಳ್ಬೋದು. ಈ ತರಬೇತಿಗೆ ಬಂದು ನಾನು ಪ್ರಪ್ರಥಮವಾಗಿ ಹೇಳಿದಾಗಿಯೇ ನೀವು ಖಾಲಿ ಭಜನೆಕಾರರಾಗಿ ಭಜಕರಾಗಿ ಹೋಗದೆ ನಿಮ್ಮ ಗ್ರಾಮದಲ್ಲಿಯ ನಿಮ್ಮ ತಾಲೂಕಿನಲ್ಲಿಯ ಒಬ್ಬರು ನಾಯಕರಾಗಿ ಹೊರಹೊಮ್ಮುವಂತೆ ಆ ಮಂಜುನಾಥ ಸ್ವಾಮಿ ನಿಮಗೆ ಕರುಣಿಸಲಿ ಎನ್ನುವಂಥ ಒಂದು ಮಾತಿನೊಂದಿಗೆ ನನ್ನ ಈ ಕಿರು ಪರಿಚಯದ ಬಗ್ಗೆ ವಿರಾಮ ನೀಡುತ್ತೇನೆ. ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು ಸರ್. ಇನ್ನು ಮುಂದಕ್ಕೆ
ಭಜನಾ ಪರಿಷತ್ತಿನ ಸಂಚಾಲಕರಾದ ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಅವರು ಮಾತಾಡಬೇಕಂತ ಕೇಳಿಕೊಳ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಒಮ್ಮೆಲ್ಲ ಎದ್ದು ನಿಂತ್ಕೊಳ್ಳಿ ನೋಡ, ಎಲ್ರಿಗೂ ನಿದ್ದೆ ಬರಲಿಲ್ಲಲ್ಲ, ಗಟ್ಟಿಯಾಗಿ ಹೇಳಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಮಂಜುನಾಥ ಸ್ವಾಮಿ ಕಿ, ಬೋಲೋ ಚಂದ್ರನಾಥ ಭಗವಾನ್ ಕಿ, ಬೋಲೋ ಅಣ್ಣಪ್ಪ ಸ್ವಾಮಿ ಕಿ. ಕೂತ್ಕೊಳ್ಳಿ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ದೇವರಾದಂತಹ ಶ್ರೀ ಮಂಜುನಾಥ ಸ್ವಾಮಿಗೆ ಶಿರಸ ನಮಿಸಿ, ಕ್ಷೇತ್ರದ ಎಲ್ಲ ಅಧಿದೇವತೆಗಳಿಗೆ ವಂದಿಸಿ, ಪರಮ ಪೂಜ್ಯ ಕಾವಂತರಿಗೆ, ಮಾತೃಶ್ರೀ ಅಮ್ಮನವರಿಗೆ, ಗೌರವಾನ್ವಿತ ಹರ್ಷಣ್ಣವರಿಗೆ ವಂದಿಸಿ, ಕ್ಷೇತ್ರ ಪರಿಚಯದ ಬಗ್ಗೆ, ಕ್ಷೇತ್ರ ಅಂತ ಹೇಳಿದ್ರೆ ವಿಶಾಲವಾದಂತಹ ಸಾಗರದ ಹಾಗೆ. 90% ನಮ್ಮ ಆತ್ಮೀಯರಾದಂತಹ ಶ್ರೀಯುತ ವೀರಣ್ಣ ಶೆಟ್ಟಿಯವರು ಮಾಹಿತಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇನ್ನು 10% ಮಾತ್ರ ನನ್ನದಿದೆ. ಯಾಕೆ ಈ ಕ್ಷೇತ್ರ ಪರಿಚಯವನ್ನು ಮಾಡಿದ್ದೇವೆ ಅಂತ ಹೇಳಿದ್ರೆ, ನೀವೆಲ್ಲ ಭಜನಾ ಕಮ್ಮಟಕ್ಕೆ ಶಿಬಿರಾರ್ಥಿಗಳಾಗಿ ಬಂದಿದ್ದೀರಿ. ನಿಮ್ಮ ನಮ್ಮ ಸಂಬಂಧ 8 ದಿವಸ ಮಾತ್ರ ಅಲ್ಲ, ಕ್ಷೇತ್ರದ ರಾಯಭಾರಿಗಳಾಗಿ ನಿಮ್ಮ ಊರಿಗೆ ಹೋದಾಗ ಕ್ಷೇತ್ರದ ಪರಿಚಯವನ್ನು ನಿಮ್ಮ ಹಳ್ಳಿಯಲ್ಲಿ ನೀವು ಮಾಡಬೇಕು. ಅದಕ್ಕಾಗಿ ನಾವು ಕ್ಷೇತ್ರ ಪರಿಚಯವನ್ನು ಮಾಡಿದ್ದೇವೆ. ಪ್ರೀತಿಯ ಎಲ್ಲ ಬಂಧುಗಳೇ, ಅತಿ ಶೀಘ್ರವಾಗಿ ನನ್ನ ಮಾಹಿತಿಯನ್ನು ಮುಗಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಸುಮಾರು 800 ವರ್ಷಗಳ ಹಿಂದೆ ಕೈಲಾಸದಲ್ಲಿ ಪರಮೇಶ್ವರ ಭಗವಂತ ಕೂತಿದ್ದರು ತನ್ನ ಮಡದಿಯಾದಂತಹ ಪಾರ್ವತಿಯೊಂದಿಗೆ. ಆ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಬರ್ತಾರೆ. ಬಂದ ಮೇಲೆ ಆ ದೇವರಲ್ಲಿ, ಈಶ್ವರ ದೇವರಲ್ಲಿ ಹೇಳ್ತಾರೆ, ಕಲಿಯುಗ, ಈ ಕಲಿಯುಗದಲ್ಲಿ ಧರ್ಮವೇ ಇಲ್ಲ. ಹಾಗಾಗಿ ಕರ್ಮಭೂಮಿಯಾದಂತಹ ಆ ಭೂಲೋಕದಲ್ಲಿ ಧರ್ಮ ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ, ಸತ್ಯ ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ, ಎಲ್ಲ ಅನ್ಯಾಯವನ್ನೇ ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಈ ಭೂಮಿಯಲ್ಲಿ ಸತ್ಯವಂತರನ್ನು ಹುಡುಕುವುದು ಹೇಗೆ, ಧರ್ಮಾತ್ಮರನ್ನು ಹುಡುಕುವುದು ಹೇಗೆ, ಅಥವಾ ಸತ್ಯ ಧರ್ಮದ ಕಾಯಕದಲ್ಲಿ ಅವರು ನಡೆಯುವ ಹಾಗೆ ಪ್ರೇರಣೆ ಕೊಡುವುದು ಹೇಗೆ? ಹಾಗಾಗಿ ಅದಕ್ಕಾಗಿ ಇದರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಿದಾಗ ಅಲ್ಲೆಲ್ಲ ಇದ್ದರು ಒಟ್ಟಿಗೆ. ಕೈಲಾಸ ಅಂತ ಹೇಳಿದ್ರೆ ಅಲ್ಲಿ ಎಲ್ಲರೂ ಇರ್ತಾರೆ, ಭೂತಗಳು, ಗಣಗಳು ಎಲ್ಲ ಕೂಡ ಅಲ್ಲಿ ಇರುವಂತಹ ಒಂದು ಜಾಗ. ಆ ಸಂದರ್ಭದಲ್ಲಿ ಪರಮೇಶ್ವರ ದೇವರು ಧರ್ಮದೇವತೆಗಳನ್ನು ಮತ್ತು ಗಣಮಣಿಯನ್ನು ಕರೆದು ಭೂಲೋಕದಲ್ಲಿ ಸತ್ಯಾನ್ವೇಷಣೆ ಆಗಬೇಕು, ಧರ್ಮಾನ್ವೇಷಣೆ ಆಗಬೇಕು, ಅದನ್ನು ಹುಡುಕಿ ಅಲ್ಲಿ ಸಾಧು ಸಂತರಿಗೆ, ಸತ್ಯಸಂಧರಿಗೆ ಧೈರ್ಯ ಕೊಡುವಂತಹ ಸುಳ್ಳುಗಾರರು, ಮೋಸಗಾರರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂತಹ ಕೆಲಸವನ್ನಾಗಬೇಕು ಅಂತ ಹೇಳಿ ಅವರಿಗೆ ಆದೇಶವನ್ನು ಕೊಟ್ಟಾಗ ಆ ಧರ್ಮದೇವತೆಗಳು ಮತ್ತು ಗಣಮಣಿಯಲ್ಲಿ ಒಂದು ರೀತಿಯಲ್ಲಿ ಚರ್ಚೆ ಬರ್ತದೆ. ಏನು ಅಂತ ಹೇಳಿದ್ರೆ, ಆ ಭೂಲೋಕದಲ್ಲಿ ಧರ್ಮ ಸಿಗಲಿಲ್ಲ ಅಂತಾದರೆ, ಸತ್ಯ ಸಿಗಲಿಲ್ಲ ಅಂತಾದರೆ ಆ ಭೂಲೋಕವನ್ನು ನಾವು ಸುಟ್ಟು ಹಾಕ್ತೇವೆ ಅಂತೇಳಿ ಧರ್ಮದೇವತೆಗಳು ಹೇಳಿದಾಗ, ಗಣಮಣಿ ಅನ್ನುವಂತಹ ದೈವ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಎಲ್ಲೋ ಒಂದು ಕಡೆ ಧರ್ಮ ಸತ್ಯ ಸಿಗಲಿಲ್ಲ ಅಂತ ಅಂದ ಕೂಡಲೇ ಇಡೀ ಭೂಲೋಕವನ್ನು ನಾಶ ಮಾಡುವಂಥದ್ದು ಸರಿಯಲ್ಲ. ಹಾಗಾಗಿ ನಾನು ಅಲ್ಲಿ ಸತ್ಯವನ್ನು, ಧರ್ಮವನ್ನು ಹುಡುಕಿ ಕೊಡ್ತೇನೆ ಅಂತ ಹೇಳಿ ಅಲ್ಲಿ ಒಂದು ರೀತಿಯಲ್ಲಿ ಪಂಥಾಹ್ವಾನ ಆಗ್ತದೆ. ಹಾಗೆ ಈಶ್ವರ ದೇವರಿಂದ ಪ್ರೇರಿತಗೊಂಡು ಅವರ ಆಶೀರ್ವಾದವನ್ನು ಪಡ್ಕೊಂಡಂತಹ ಧರ್ಮದೇವತೆಗಳು ಒಂದು ಕಡೆ ಆದರೆ, ಗಣಮಣಿ ಅನ್ನುವಂತಹ ದೈವ ಇನ್ನೊಂದು ಕಡೆ ಅವರು ಭೂಲೋಕಕ್ಕೆ ಇಳಿದು ಬರ್ತಾರೆ. ಬರುವಾಗ ಈ ಭೂಲೋಕದಲ್ಲಿ ನಿಮಗೆ ಗೊತ್ತಿದೆ, ಹಿಂದೆಲ್ಲ ಸಾಧು ಸಂತರು ಅಥವಾ ಬೇರೆ ಬೇರೆ ಪುರಾಣದಲ್ಲಿ ರಾಕ್ಷಸರು ಇರ್ಬೋದು ಅಥವಾ ಬೇರೆ ಬೇರೆ ರಾಜರುಗಳಿರ್ಬೋದು, ಯಜ್ಞಗಳ ಮೂಲಕ, ತಪಸ್ಸಿನ ಮೂಲಕ, ಒಂಟಿ ಕಾಲ ಮೇಲೆ ನಿಂತು ತಪಸ್ಸನ್ನು ಆಚರಿಸುವುದರ ಮೂಲಕ ದೇವರನ್ನು ಸಾಕ್ಷಾತ್ಕಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ರು. ಹಾಗಾದರೆ ಈ ಕಲಿಯುಗದಲ್ಲಿ ಖಂಡಿತವಾಗಿ ಕೂಡ ಎಲ್ಲಿಯಾದರೂ ದೇವರು ನಮಗೆ ತಪಸ್ಸಿನ ಮೂಲಕ ಒಲಿದ್ರೆ ಹೇಗಾಗ್ಬೋದಣ್ಣ? ಕೇಳ್ಬೋದು, ನಿದ್ದೆ ಮಾಡುವವರು ಕೇಳ್ಬೋದು, ದೇವರೇ ನಾನು ಪರ್ಮನೆಂಟಾಗಿ ಈ ಕಡೆ ಎಚ್ಚರವಲ್ಲ, ಆ ಕಡೆ ಏನು ನಿದ್ದೆಯೂ ಅಲ್ಲ, ನಾನು ನಿದ್ರಾ ಮಂಪರಲ್ಲಿ ಇರುವಾಗ ಆಶೀರ್ವಾದ ಕೊಡಿ ಅಂತ ಕೇಳ್ಬೋದು. ಹೌದಲ್ವ? ಕೆಲವರಿಗೆ ಜೋಗುಳಾಡಿದಾಗ ಆಗ್ತದೆ ಅಂತ ಗೊತ್ತಿಲ್ಲ. ನಾನು ಮುಖ ನೋಡ್ತಾ ಇದ್ದೇನೆ, ಭಾರಿ ಚಂದದ ನಿದ್ದೆಯಲ್ಲಿದ್ದೀರಿ, ನಿದ್ದೆ ಮಾಡಲಿಕ್ಕೆ ದಯವಿಟ್ಟು ಯಾರು ಬರಬೇಡಿ. ಹೌದಲ್ವ? ಯಾಕೆ ಅಂತ ಹೇಳಿದ್ರೆ ನಿಮ್ಮ 7 ದಿನವೂ ಕೂಡ ಅತ್ಯಂತ ಅಮೂಲ್ಯವಾದುದು. ಯಾಕೆಂದರೆ ಒಂದೊಂದು ನಿಮಿಷವೂ ಕೂಡ ಅಮೂಲ್ಯವಾದುದು. ಹಾಗಾಗಿ ಪ್ರೀತಿಯ ಬಂಧುಗಳೇ, ಕಣ್ಣು ಮುಚ್ಚಿ ಕೇಳಬೇಡಿ. ಯಾಕೆ ನೀವು ಅಲ್ಲೇ ನಿದ್ದೆ ಮಾಡಿಬಿಟ್ರೆ, ಕಣ್ಣು ಎಚ್ಚರದಲ್ಲಿ ಬೇಕಾದ್ರೆ ನಿದ್ದೆ ಮಾಡಿ, ನಂದೇನು ಆಕ್ಷೇಪ ಇಲ್ಲ. ಕರೆಕ್ಟ್ ಅಲ್ವ ಅಕ್ಕಂದಿರೆ? ಕೆಲವರು ಎಚ್ಚರದಲ್ಲಿ ಇರೋದು, ಕಣ್ಣು ಓಪನೆ, ಆದರೆ ನಿದ್ದೆ ಮಾಡಿದ್ದಾರೆ. ಹೌದಲ್ವ? ಹಾಗೆ ಮಾಡಿದ್ರು ನಮಗೇನು ತೊಂದರೆ ಇಲ್ಲ, ಆದರೆ ನಿದ್ದೆ ಮಾಡಿದರೆ ನಮಗೂ ನಿದ್ದೆ ಬರ್ತದೆ ಪ್ರೀತಿಯ ಬಂಧುಗಳೇ. ಹಾಗಾಗಿ ಎಲ್ಲಾದರೂ ಈ ಕಲಿಯುಗದಲ್ಲಿ
ದೇವರು ಪ್ರತ್ಯಕ್ಷ ಆದರೆ ಖಂಡಿತ ದೇವರು ಓಡಿ ಹೋಗ್ಬೋದು, ಹೌದಲ್ಲ? ತಲೆ ಕೆಟ್ಟು ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಬ್ರಹ್ಮದೇವರಿಗೆ ಖಂಡಿತ ಕೊಟ್ಟು ಸಾಕಾಗಿ ಹೋಗ್ಬೋದು. ಹಾಗಾಗಿ ಈ ಧರ್ಮದೇವತೆಗಳು ವೇಷವನ್ನು ಮರೆಸಿ, ಆ ಕಡೆಯಿಂದ ಗಣಮಣಿಯು ಕೂಡ ವೇಷವನ್ನು ಮರೆಸಿ ವೇಷವನ್ನು ಬದಲಾವಣೆ ಮಾಡಿಕೊಂಡು ಭೂಲೋಕಕ್ಕೆ ಬರ್ತಾರೆ. ಒಂದು ಕಡೆಯಲ್ಲಿ ಧರ್ಮದೇವತೆಗಳು ಹುಡುಕ್ತಾರೆ, ಎಲ್ಲಿಯೂ ಕೂಡ ಧರ್ಮ ಸಿಗುವುದಿಲ್ಲ, ಎಲ್ಲಿಯೂ ಕೂಡ ಸತ್ಯ ಸಿಗುವುದಿಲ್ಲ, ಎಲ್ಲಿಯೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಸುಳ್ಳು ಮೋಸಗಳನ್ನು ಅವರು ಕಾಣ್ತಾರೆ. ಮತ್ತೊಂದು ಕಡೆಯಲ್ಲಿ ಗಣಮಣಿ ಸತ್ಯವನ್ನು ಹುಡುಕುತ್ತಾ, ಧರ್ಮವನ್ನು ಹುಡುಕುತ್ತಾ ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಈ ಕುಡುಮಾಕ್ಷೇತ್ರ ಅಂತ. ಹಿಂದೆ ಇದಕ್ಕೆ ಇದ್ದಂಥ ಹೆಸರೇನು ಅಂತ ಹೇಳಿದ್ರೆ ಕುಡುಮಾಕ್ಷೇತ್ರ, ಧರ್ಮದ ಜಾಗ ಅನ್ನುವಂಥದ್ದು. ಅಲ್ಲಿ ದಂಪತಿಗಳಿದ್ದರು. ಯಾರು ಅಂತ ಹೇಳಿದ್ರೆ ಬಿರ್ಮಣ ಹೆಗಡೆ ಮತ್ತು ಅಮ್ಮು ಬಳ್ಳಾಳ್ತಿ ಅನ್ನುವಂತಹ ಇಬ್ಬರು ಜೈನ ದಂಪತಿಗಳು ನೆಲ್ಯಾಡಿಬೀಡು ಅನ್ನುವಂತಹ ಜಾಗ ಈಗಲೂ ಕೂಡ ಇದೆ. ಆ ಪುಟ್ಟದಾದಂತಹ ಮನೆಯಲ್ಲಿ ಜೈನ ದಂಪತಿಗಳು ಧರ್ಮಿಷ್ಠರು ಆ ಮನೆಯಲ್ಲಿದ್ದರು. ಅವರು ದಾನ ಧರ್ಮಕ್ಕೆ ಹೆಸರುವಾಸಿಯಾಗಿದ್ದರು. ಧರ್ಮದೇವತೆಗಳಿಗೆ ಧರ್ಮ ಸಿಗಲಿಲ್ಲ, ಎಲ್ಲಿಯೂ ಕೂಡ ಸತ್ಯ ಸಿಗದೆ ಇದ್ದಂತಹ ಸಂದರ್ಭದಲ್ಲಿ ಅಣ್ಣಪ್ಪ ಸ್ವಾಮಿ ಗಣಮಣಿ ವೇಷವನ್ನು ಬದಲಾಯಿಸಿ ಅಣ್ಣಪ್ಪ ಸ್ವಾಮಿ ಅನ್ನುವಂಥ ಹೆಸರಲ್ಲಿ ಅಮ್ಮ ತಾಯೇ ಭವತಿ ಭಿಕ್ಷಾಂದೇಯಿ ಅನ್ನುವಂಥ ರೀತಿಯಲ್ಲಿ ಭಿಕ್ಷೆಯನ್ನು ಬೇಡುತ್ತಾ, ಆಹಾರವನ್ನು ಅರಸುತ್ತಾ, ನೋವಿಂದ ಹಸಿವೆ ಅಂತ ಹೇಳಿಕೊಂಡು ಈ ಈ ಬಿರ್ಮಣ ಹೆಗಡೆ ಮತ್ತು ಅಮ್ಮು ಬಳ್ಳಾಲ್ತಿಯ ಈ ನೆಲ್ಯಾಡಿಬೀಡಿಗೆ ಬಂದಾಗ ಬಸದಿಗೆ ಹೋಗಿ ಬಂದಂತಹ ಆ ಅಮ್ಮು ಬಳ್ಳಾಳ್ತಿ ಕೈಯಲ್ಲಿದ್ದಂತಹ ಬಾಳೆಹಣ್ಣನ್ನು ಮತ್ತು ಹಾಲನ್ನು ಕೊಟ್ಟು ಉಪಚರಿಸಿ ಹಸಿವಿನಿಂದ ಕಂಗೆಟ್ಟಿದ್ದಂತಹ ಆ ಅಣ್ಣಪ್ಪ ಸ್ವಾಮಿಗೆ ಹಸಿವೆಯನ್ನು ನೀಗಿಸತಕ್ಕಂಥ ಆಹಾರವನ್ನು ಕೊಡ್ತಾರೆ. ಆವಾಗ ಆ ಅಣ್ಣಪ್ಪ ಸ್ವಾಮಿಗೆ ಸಂತೋಷ ಆಗ್ತದೆ. ಅದೇ ರೀತಿಯಾಗಿ ಆ ಮನೆಯ ಒಳಗಡೆ ಆರ್ತದಾನವು ಏನು ನೋವಿಂದ ಕಣ್ಣೀರಿಂದ ಕೂಗುವಂತಹ ಒಂದು ನೋವಿನ ನುಡಿಗಳನ್ನು ಕೇಳ್ತಾ ಇರುವಾಗ ವಿಚಾರಿಸಿದಾಗ ಅಮ್ಮು ಬಲ್ಲಾಳ್ತಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನನ್ನ ಗಂಡ ಮಲಗಿದಲ್ಲೇ ಆಗಿದ್ದಾರೆ, ಅವರು ಯಾವುದೋ ಒಂದು ಕಾಯಿಲೆ ಬಂದು ಅವರಿಗೆ ನಡೆಯಲಾಗದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿದಾಗ ಅಣ್ಣಪ್ಪ ಸ್ವಾಮಿ ಹೇಳ್ತಾರೆ, ನಾನು ಅದನ್ನು ಗುಣ ಮಾಡಿಕೊಡ್ತೇನೆ ಅಂತ ಹೇಳಿ ಮೈಯನ್ನು ದಡವಿದಾಗ, ಮೈಯನ್ನು ಸವರಿದಾಗ ಆ ಬಿರ್ಮಣ ಹೆಗಡೆಯವರು ಚೇತರಿಸಿಕೊಂಡು ಒಳ್ಳೆಯ ರೀತಿ ಆರೋಗ್ಯವಂತರಾಗಿ ನಡೆದಾಡ್ತಾರೆ. ಈ ಅಮ್ಮು ಬಲ್ಲಾಳ್ತಿಗೆ ಖುಷಿ ಆಗ್ತದೆ, ಏನು ಪವಾಡ ಅಂತ. ಹೀಗೆ ಸತ್ಯವನ್ನು ಧರ್ಮವನ್ನು ಕಂಡಂತಹ ಈ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳಿಗೆ ಭೇಟಿಯಾದಾಗ ಧರ್ಮದೇವತೆಗಳು ಈ ಲೋಕವನ್ನು ಸುಡುತ್ತೇವೆ ಅಂತ ಹೇಳಿ ಸಿಟ್ಟಲ್ಲಿ ಅವರು ಇರ್ತಾರೆ. ಯಾಕೆಂತ ಹೇಳಿದ್ರೆ ಅವರು ಪೂರ್ವಾಗ್ರಹ ಪೀಡಿತರಾಗಿಯೇ ಬಂದಿದ್ದರು ಈ ಭೂಲೋಕಕ್ಕೆ. ಯಾಕೆಂತ ಹೇಳಿದ್ರೆ ಈ ಭೂಲೋಕದಲ್ಲಿ ಧರ್ಮ ಇಲ್ಲ, ಸತ್ಯ ಇಲ್ಲ, ಎಲ್ಲಿಯಾದರೂ ಇಲ್ಲದಿದ್ದರೆ ನಾವು ಸುಟ್ಟು ಭಸ್ಮ ಮಾಡ್ತೇವೆ ಅಂತ ಹೇಳಿ ಈಶ್ವರ ದೇವರಲ್ಲಿ ಹೇಳಿಯೇ ಬಂದಿದ್ದರು. ಆ ಕಡೆಯಿಂದ ಅಣ್ಣಪ್ಪ ಸ್ವಾಮಿ ಮುಖಾಮುಖಿ ಆದಾಗ ಅಣ್ಣಪ್ಪ ಸ್ವಾಮಿ ಹೇಳ್ತಾರೆ, ಧರ್ಮದೇವತೆಗಳೇ, ಭೂಲೋಕದಲ್ಲಿ ನಿಮಗೆ ಧರ್ಮ ಸಿಗದೇ ಇರಬಹುದು, ಸತ್ಯ ಸಿಗದೇ ಇರಬಹುದು, ಆದರೆ ನನಗೆ ಸಿಕ್ಕಿದೆ, ನೀವು ಪರೀಕ್ಷೆ ಮಾಡಿ ನೋಡಿ. ಕುಡುಮಾಕ್ಷೇತ್ರದ ನೆಲ್ಯಾಡಿಬೀಡಲ್ಲಿ ಆ ಜೈನ ದಂಪತಿಗಳಲ್ಲಿ ಸತ್ಯ ಇದೆ, ಧರ್ಮ ಇದೆ, ನೀವು ಹುಡುಕಿ ಎಲ್ಲಾದರೂ ಸಿಗಲಿಲ್ಲ ಅಂತಾದರೆ ನೀವು ಹೇಳಿದ ಶಿಕ್ಷೆಗೆ ನಾನು ಒಳಪಡ್ತೇನೆ. ಹಾಗಾದರೆ ನಾವು ಅಲ್ಲಿ ಸತ್ಯವನ್ನು ಹುಡುಕೋದಕ್ಕಾಗಿ ಹೋದಾಗ ಸತ್ಯ ಸಿಗದಿದ್ದರೆ, ಧರ್ಮ ಸಿಗದಿದ್ದರೆ, ನೀನಿಲ್ಲಿ ಇಲ್ಲದಿದ್ದರೆ, ಹಾಗಾದರೆ ನನ್ನನ್ನು ಈ ಮರಕ್ಕೆ ಕಟ್ಟಿ ಹಾಕಿ, ನೀವು ಬರುವವರೆಗೆ ನಾನು ಇಲ್ಲಿರ್ತೇನೆ. ಹಾಗೆ ಇವರಿಗೆ ಪಂಥ ಆಗ್ತದೆ. ಅಣ್ಣಪ್ಪ ಸ್ವಾಮಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಎಲ್ಲಿಯಾದರೂ ನೀವು ಸೋತ್ರೆ ಅವರ ಅಡಿಯಾಳಾಗಿ ಅಥವಾ ಅವರ ಒಂದು ಅನುಯಾಯಿಯಾಗಿ ಅಲ್ಲಿ ನೀವು ಸೇವಕರಾಗಿ ದುಡಿಬೇಕು. ಎಲ್ಲಿಯಾದರೂ ಅಲ್ಲಿ ಸಿಗಲಿಲ್ಲ ಅಂತಾದರೆ ನೀವು ಹೇಳಿದಾಗ ನಾನು ಕೇಳ್ತೇನೆ ಅಂತ ಹೇಳಿ ಅಲ್ಲಿ ಒಂದು ರೀತಿಯಲ್ಲಿ ಅವರ ನಡುವೆ ಪಂಥ ನಡೀತದೆ. ಆ ಮೂಲಕವಾಗಿ ಧರ್ಮದೇವತೆಗಳು ವೇಷವನ್ನು ಬದಲಿಸಿ ಆ ಜೈನ ದಂಪತಿಗಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಜೈನ ದಂಪತಿಗಳಲ್ಲಿ ಧರ್ಮ ಕಾಣ್ತದೆ, ಸತ್ಯ ಕಾಣ್ತದೆ. ನ್ಯಾಯಕ್ಕಾಗಿ ಅವರ ತುಡಿತವನ್ನು ಕಂಡಂಥ ಧರ್ಮದೇವತೆಗಳು ಸೋತು ಈ ಅಣ್ಣಪ್ಪ ಇದ್ದಲ್ಲಿಗೆ ಬಂದಾಗ ಅಣ್ಣಪ್ಪ ಸ್ವಾಮಿ ಹೇಳ್ತಾರೆ, ನೀವು ಕೊಟ್ಟ ಮಾತಿನ ಹಾಗೆ ಈ ಭೂಲೋಕದ ಆ ಜೈನ ದಂಪತಿಗಳ ಅಥವಾ ಆ ಕುಡುಮ ಕ್ಷೇತ್ರದಲ್ಲಿ ನೀವು ಧರ್ಮದೇವತೆಗಳಾಗಿ ನೆಲೆವೀಡಾಗಬೇಕು ಅಂತ ಕೇಳಿದಾಗ ಇವರು ಒಪ್ತಾರೆ. ಹಾಗೆ ಕನಸಲ್ಲಿ ಬಂದಂತಹ ಅಮ್ಮು ಬಲ್ಲಾಳ್ತಿಯ ಕನಸಲ್ಲಿ ಬಂದಂತಹ ದಂಪತಿಗಳ ಕನಸಲ್ಲಿ ಬಂದಂತಹ ಧರ್ಮದೇವತೆಗಳು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ನಾವು 4 ಜನ ಧರ್ಮದೇವತೆಗಳು ಯಾರೆಲ್ಲ ಅಂತ ಹೇಳಿದ್ರೆ, ಕುಮಾರಸ್ವಾಮಿ, ಕನ್ಯಾಕುಮಾರಿ, ಕಾಳರಾಹು, ಕಾಳರಕಾಯಿ ಎನ್ನುವಂತಹ ಧರ್ಮದೇವತೆಗಳು ಮತ್ತು ಗಣಮಣಿ ಎನ್ನುವಂತಹ ದೈವ ಅಣ್ಣಪ್ಪ ಸ್ವಾಮಿಯಾಗಿ ಈ 5 ಜನ ಕನಸಲ್ಲಿ ಬಂದು ನಿಮ್ಮ ಒಂದು ಸೇವಕರ ಹಾಗೆ ನಾವು ಇಲ್ಲಿದ್ದುಕೊಂಡು ನಾವು ಭೂಲೋಕದಲ್ಲಿ ದಾನ ಧರ್ಮಕ್ಕೆ ಪೂರಕವಾದಂಥ ಕೆಲಸ ಮತ್ತು ಅದಕ್ಕೆ ಪ್ರೇರಣೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿ 3 ಸಲ ಅಭಯವನ್ನು ಕೊಟ್ಟು
ನಮ್ಮ ಪ್ರತಿನಿಧಿಯಾಗಿ ಕ್ಷೇತ್ರದಿಂದ ಈ ಜೈನ ಪರಂಪರೆಯಲ್ಲಿ ಈ ಕುಟುಂಬದಲ್ಲಿ ಯಾರು ಹುಟ್ಟಿ ಬರ್ತಾರೆ ಅವರನ್ನು ಧರ್ಮಾಧಿಕಾರಿಯಾಗಿ ಮಾಡಿ, ಈ ಧರ್ಮಪೀಠಕ್ಕೆ ಅವರು ಧರ್ಮಾಧಿಕಾರಿಯಾಗಿ ನಮ್ಮ ಪ್ರತಿನಿಧಿಯಾಗಿ ಅವರು ಇಡೀ ಲೋಕಕ್ಕೆ ಧರ್ಮವನ್ನು ಪಸರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟು ಅವರು ಅದೃಶ್ಯರಾಗ್ತಾರೆ. ಈ ಕತೆ ಇಲ್ಲಿಗೆ ಮುಗೀತದೆ. ಈ ಕಥೆಯ ಮಧ್ಯದಲ್ಲಿ ಇನ್ನೊಂದು ವಿಚಾರ ನಡೀತದೆ. ಏನು ಅಂತ ಹೇಳಿದ್ರೆ, ಒಮ್ಮೆ ಶ್ರೀಶೈಲದಿಂದ ಒಬ್ಬರು ಸ್ವಾಮಿಗಳು ಬರ್ತಾರೆ. ನೇತ್ರಾವತಿ ದಾಟಿ ಹೊಳೆಯನ್ನು ಈ ಕಡೆ ಬಂದಾಗ ಅವರಿಗೆ ನಿತ್ಯದ ಆಹಾರ ಮಧ್ಯಾಹ್ನದ ಒಂದು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತಾದರೆ, ಭಿಕ್ಷೆಯನ್ನು ಸ್ವೀಕರಿಸಬೇಕು ಅಂತಾದರೆ ಈಶ್ವರ ದೇವಸ್ಥಾನ ಬೇಕು. ಯಾವ ಊರಲ್ಲಿ ಈಶ್ವರ ದೇವಸ್ಥಾನ ಇಲ್ವೋ ಅಲ್ಲಿ ಅವರು ಭಿಕ್ಷೆಯನ್ನು ಸ್ವೀಕಾರ ಮಾಡುವುದಿಲ್ಲ. ಆವಾಗ ಈ ಜೈನರ ಈ ಬಿರ್ಮಣ ಹೆಗಡೆಯವರಿಗೆ ಬಂದಾಗ, ನಾನು ಇವತ್ತು ಆಹಾರವನ್ನು ನಾನು ಸೇವಿಸುವುದಿಲ್ಲ, ಯಾಕೆ ಇಲ್ಲಿ ಈಶ್ವರನ ದೇವಸ್ಥಾನ ಇಲ್ಲ ಅಂತ ಹೇಳಿದಾಗ, ಆ ಚಿಂತಿತರಾದಂತಹ ಆ ಬಿರ್ಮಣ ಹೆಗಡೆಯವರು ಇನ್ನೇನು ಮಾಡುವುದು ಅಂತ ಹೇಳಿ ಅಳುಮುಖವನ್ನು ಮಾಡಿ ಇದ್ದಾಗ, ಅದೇ ಅಲ್ಲಿಗೆ ಬಂದಂಥ ಅಣ್ಣಪ್ಪ ಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರಾತ್ರಿ ಬೆಳಗಾಗುವುದರ ಒಳಗಡೆ ನಾನು ಈ ಜಾಗದಲ್ಲಿ ಮಂಜುನಾಥ ಸ್ವಾಮಿಯ ಪ್ರತಿಷ್ಠೆ ಮಾಡಿ ಇಲ್ಲಿ ಈಶ್ವರ ದೇವಸ್ಥಾನವನ್ನು ನಾನು ನಿರ್ಮಾಣ ಮಾಡಿಕೊಡ್ತೇನೆ ಅಂತ ಹೇಳಿ ಕದ್ರಿಗೆ ಹೋಗಿ ಕದ್ರಿಯ ಕೊಳದಿಂದ ಆತ್ಮಲಿಂಗವನ್ನು ತಂದು ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡುವುದರ ಮೂಲಕ ಮರುದಿವಸ ಮಧ್ಯಾಹ್ನದ ಒಳಗಾಗಿ ಈಶ್ವರನ ಮಂಜುನಾಥ ಸ್ವಾಮಿಯ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡೋದರ ಮೂಲಕ ಆ ಸ್ವಾಮಿಗಳಿಗೆ ಭಿಕ್ಷೆಗೆ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಈ ಬಿರ್ಮಣ ಹೆಗಡೆಗೆ, ಆ ದಂಪತಿಗಳಿಗೆ ಆಶ್ಚರ್ಯ ಆಗ್ತದೆ. ಇವ ಕೇವಲ ಕೂಲಿ ಕೆಲಸದವಲ್ಲ, ಇವ ಯಾರು ಅಂತ ಕೇಳಿದಾಗ, ತನ್ನ ಸತ್ಯದ ದರ್ಶನ ಮಾಡುವುದರ ಮೂಲಕ ನಾನು ಅಣ್ಣಪ್ಪ ಸ್ವಾಮಿಯಾಗಿ ಈ ಕ್ಷೇತ್ರದಲ್ಲಿ ದಂಡನಾಯಕನಾಗಿ ನಾನು ಇಲ್ಲಿ ಇರ್ತೇನೆ, ಭಂಡಾರವನ್ನು ತುಂಬಿಸಿಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ, ದಾನ ಧರ್ಮವನ್ನು ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು, ಇಡೀ ಲೋಕಕ್ಕೆ ಈ ಕ್ಷೇತ್ರ ಧರ್ಮದ ನ್ಯಾಯದ ಸತ್ಯದ ಕ್ಷೇತ್ರವಾಗಿ ಬೆಳಗಬೇಕು, ಆ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಅದೃಶ್ಯರಾಗ್ತಾರೆ. ಪ್ರೀತಿಯ ಬಂಧುಗಳೇ, ಈ ಕತೆ ಅಲ್ಲಿಗೆ ಮುಗಿಯಿತು. ಕಳೆದ 21 ವರ್ಷಗಳಿಂದ 21 ತಲೆಮಾರಿಂದ ಈ ಕ್ಷೇತ್ರಕ್ಕೆ ಧರ್ಮಾಧಿಕಾರಿಯಾಗಿ ಒಳ್ಳೆಯ ಆಡಳಿತವನ್ನು ಕೊಡುವುದರ ಮೂಲಕ ಪೂಜ್ಯ ಹೆಗಡೆಯವರು 21ನೇ ಧರ್ಮಾಧಿಕಾರಿಗಳಾಗಿ ನೀವು ನೋಡಿರ್ಬೋದು. ಕಳೆದ 58 ವರ್ಷಗಳಲ್ಲಿ ನಡೆದಾಡುವ ದೇವರ ಹಾಗೆ, ಮಾತನಾಡುವ ಮಂಜುನಾಥನ ರೀತಿಯಲ್ಲಿ ಅವರು ನಾನಾ ಕೈಂಕರ್ಯಗಳನ್ನು ಮಾಡೋದರ ಮೂಲಕ ಇವತ್ತು ವಿಶ್ವ ಪ್ರಸಿದ್ಧಿಯನ್ನು, ವಿಶ್ವಮಾನ್ಯತೆಯನ್ನು ಅವರು ಪಡೆದಿದ್ದಾರೆ. ಪ್ರೀತಿಯ ಬಂಧುಗಳೇ, ಹಾಗಾಗಿ ಚತುರ್ದಾನಗಳ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಅವರು ಹೇಳಿದ್ದಾರೆ. ನಾನು ಕೇವಲ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಮಾತ್ರ 10 ನಿಮಿಷಗಳಲ್ಲಿ ಮಾತಾಡಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ಯಾರೆಲ್ಲ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘದಲ್ಲಿದ್ದೀರಿ ಪ್ರೀತಿಯ ಬಂಧುಗಳೇ? ಕೈ ಎತ್ತಿ ನೋಡ. ಸಂಘದಲ್ಲಿ ಇರುವವರು ತುಂಬ ಜನ ಇದ್ದೀರಿ. ಇಲ್ಲದವರು ಎಷ್ಟು ಜನ? ಕೈ ಎತ್ತಿ. ಇಲ್ಲದವರು ತುಂಬ ಜನ ಇದ್ದೀರಾ? ಡಬಲ್ ಕೈ ಎತ್ತಲಿಲ್ಲಲ್ಲ. ಈ ಕಡೆ ಇದ್ದೇನೆ, ಈ ಕಡೆ ಇಲ್ಲ, ತೊಂದರೆ ಇಲ್ಲ, ತುಂಬ ಜನ ಇಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 1982ರಲ್ಲಿ ಪ್ರಾರಂಭ ಆಯಿತು. ಸುಮಾರು 43 ವರ್ಷಗಳ ಕಾಲ ನಿರಂತರವಾಗಿ ರಾಜ್ಯದ ಗ್ರಾಮಗಳಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದ್ರೆ ಇದು ಅತ್ಯಂತ ವಿಶಾಲವಾಗಿದೆ. ಇದರಲ್ಲಿ ಸುಮಾರು 6.5 ಲಕ್ಷ ಸಂಘ, ಸುಮಾರು 55 ಲಕ್ಷ ಜನ ಸದಸ್ಯರು ಇವತ್ತು ಬದುಕನ್ನು ಸಾಗಿಸ್ತಾ ಇದ್ದಾರೆ. ಪ್ರೀತಿಯ ಬಂಧುಗಳೇ, ಎಷ್ಟೋ? ನಾಳೆ ಪ್ರಶ್ನೆ ಕೇಳಲಿಕ್ಕಿದೆ, ಎಲ್ಲರೂ ಸರಿಯಾಗಿ ಕೇಳಿಕೊಳ್ಳಿ. ಮಧ್ಯದಲ್ಲಿ ನಾನು ಪ್ರಶ್ನೆ ಕೇಳಬಹುದು. ನಾಳೆ, ಇವತ್ತಲ್ಲ. ಇವತ್ತು ನೀವು ಎಲ್ಲ ಒಳ್ಳೆದರಲ್ಲಿ ಕೇಳ್ತೀರಿ, ನಾಳೆ ನೀವು ಉತ್ತರ ಕೊಡಬೇಕು ನನಗೆ. ಹಾಗಾಗಿ ಸರಿಯಾಗಿ ತಿಳ್ಕೊಳ್ಳಿ. ಸುಮಾರು 6.5 ಲಕ್ಷ ಸಂಘ, 55 ಲಕ್ಷ ಜನ ಸದಸ್ಯರು ಪ್ರೀತಿಯ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿದ್ದಾರೆ. ಇವರು ಮಾಡಿದಂಥ ಉಳಿತಾಯ ಸುಮಾರು 4,010 ಕೋಟಿಯಷ್ಟು ಉಳಿತಾಯ ಇದೆ. ಎಷ್ಟು? ಹನಿಗೂಡಿ ಹಳ್ಳ ಕೂಡಿ ಕಣಜ ಅನ್ನೋ ಮಾತಿನ ಹಾಗೆ ವಾರಕ್ಕೆ 10 ರೂಪಾಯಿಯಾಗಿ ಮಾಡಿದಂಥ ಉಳಿತಾಯ 4,010 ಕೋಟಿಯಷ್ಟು ಇವತ್ತು ಉಳಿತಾಯವನ್ನು ಈ ಸಂಘದಲ್ಲಿ ಮಾಡಿದ್ದಾರೆ. ಪ್ರೀತಿಯ ಬಂಧುಗಳೇ, ಸುಮಾರು 1,28,000 ಕೋಟಿ ರೂಪಾಯಿಯಷ್ಟು ಹಣವನ್ನು ಅವರು ಸಾಲ ರೂಪದಲ್ಲಿ ಬೇರೆ ಬೇರೆ ಬ್ಯಾಂಕಿನ ಮೂಲಕ ಸಾಲದ ರೂಪದಲ್ಲಿ ಸಂಘದ ಸದಸ್ಯರು ಕೊಟ್ಟಿದ್ದಾರೆ. ಅದು ಸಾಲ ಅಲ್ಲ, ಅದು ಪ್ರಗತಿ ನಿಧಿ. ಪ್ರೀತಿಯ ಬಂಧುಗಳೇ, ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇವತ್ತು ನಾವು ಬ್ಯಾಂಕಿಗೆ ಹೋದಾಗ ಅಲ್ಲಿ ಯಾವುದೇ ಭದ್ರತೆ ಇಲ್ಲದೆ, ಅವರು ಶ್ಯೂರಿಟಿ ಇಲ್ಲದೆ ಸಾಲ ಕೊಡುವುದಿಲ್ಲ. ಆದರೆ ಇವತ್ತು ಪೂಜ್ಯ ಹೆಗಡೆಯವರು ಶ್ಯೂರಿಟಿಯಾಗಿ, ಭದ್ರತೆಯಾಗಿ ಅವರೇ ನಿಂತುಕೊಂಡು ಬಡವರಿಗೆ ನೀವು ಸಾಲವನ್ನು ಕೊಡಬೇಕು, ಬಡವರು ಕಟ್ಟದಿದ್ದರೆ ನಾನಿದ್ದೇನೆ ಅನ್ನುವಂತಹ ರೀತಿಯಲ್ಲಿ ಇವತ್ತು ಬಡವರಿಗೆ ಭದ್ರತೆಯನ್ನು ನೀಡುವುದಾಗಿ ಅವರು ಹೇಳಿ
ಅವರೇ ಒಂದು ಭದ್ರತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನೋದೇ ಒಂದು ನಂಬಿಕೆ. ಆ ನಂಬಿಕೆ ಮೇರೆಗೆ ಇವತ್ತು ಬ್ಯಾಂಕ್ BC ಆಗಿ ಇವತ್ತು ಕೆಲಸ ಮಾಡ್ತಾ ಇದೆ. ಗ್ರಾಮಾಭಿವೃದ್ಧಿ ಯೋಜನೆ ಸುಮಾರು 1,28,000 ಸಾಲವನ್ನು ಅವರು ಕೊಟ್ಟಿದ್ದಾರೆ. ಸುಮಾರು 99% ಇವತ್ತು ಸಾಲ ಮರುಪಾವತಿ ಆಗ್ತಾ ಇದೆ. ಉತ್ತಮ ರೀತಿಯಲ್ಲಿ ಅವರು ಜೀವನವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಸಾಲ ಅಂತ ತೆಕ್ಕೊಂಡ್ರೆ ಇದು ಪ್ರಗತಿ ನಿಧಿ. ಪ್ರಗತಿಗಾಗಿ ಅವರು ತೆಗೆದುಕೊಂಡಹ ಒಂದು ನಿಧಿ ಇವತ್ತು ಅವರ ಪಾಲಿಗೆ ಭಾಗ್ಯ ನಿಧಿಯಾಗಿ ಪರಿವರ್ತನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಪ್ರೀತಿಯ ಬಂಧುಗಳೇ. ಆಮೇಲೆ ಈ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇವತ್ತು ಬೇರೆ ಬೇರೆ ಏನು ಆಡು ಮುಟ್ಟದ ಸೊಪ್ಪಿಲ್ಲ, ಮತ್ತೆಂತ ಉಂಟು ಮುಂದೆ ನೀವು ಹೇಳಿ. ಆಡು ಮುಟ್ಟದ ಸೊಪ್ಪಿಲ್ಲ, ಏನೋ ಒಬ್ಬರು ಎದ್ದು ನಿಂತ್ಕೊಂಡು ಹೇಳಿ. ನಾವು ಮಾಡದ ಕೆಲಸ ಇಲ್ಲ, ಹೌದಲ್ವಾ? ಹಾಗೆ ಗ್ರಾಮಾಭಿವೃದ್ಧಿ ಯೋಜನೆ ಮಾಡದ ಕೆಲಸ ಎಲ್ಲ ಕ್ಷೇತ್ರಕ್ಕೂ ಕೂಡ ಕೈಯಾಡಿಸಿದೆ. ಯುನಿಸೆಫ್ ಸಂಸ್ಥೆಯ ಸಹಯೋಗದೊಂದಿಗೆ ವಿಶೇಷವಾಗಿ ನೀರನ್ನು ಉಳಿಸುವಂತಹ, ನೀರನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 20 ಲಕ್ಷ ಕುಟುಂಬದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಕೃಷ್ಣದೇವರಾಯನ ಕಾಲದ ಆಡಳಿಕೆ ಸುವರ್ಣಯುಗ ನಮ್ಮ ರಾಜ್ಯದ್ದು ಅಂತ ಹೇಳ್ತಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ 40,000 ಕೆರೆಗಳಿವೆ ಪ್ರೀತಿಯ ಬಂಧುಗಳೇ. ಅದರಲ್ಲಿ 1,000 ಕೆರೆಗಳ ಜೀರ್ಣೋದ್ಧಾರವನ್ನು ಪೂಜ್ಯ ವೀರೇಂದ್ರ ಹೆಗಡೆಯವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಇದು ಅತ್ಯಂತ ಅದ್ಭುತವಾದಂಥ ಒಂದು ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗಾಗಿ ಒಂದು ಕೆರೆಯ ಜೀರ್ಣೋದ್ಧಾರ ಮಾಡಿತು ಅಂತ ಹೇಳಿದ್ರೆ 100 ದೇವಸ್ಥಾನ ಕಟ್ಟಿದಂತಹ ಫಲ ಅಂತ ಹೇಳ್ತಾರೆ. ಹಾಗಾದರೆ 1000 ಕೆರೆಗಳ ಒಂದು ಅದಕ್ಕೆ ಕಾಯಕಲ್ಪವನ್ನು ಮಾಡಿದರೆ ಎಷ್ಟು ಪುಣ್ಯ ಅಂತ ನೀವೇ ಅರ್ಥ ಮಾಡಿಕೊಳ್ಳಿ. ಇವತ್ತು ಲಕ್ಷಾಂತರ ಕುಟುಂಬಕ್ಕೆ ನೀರು ಕೊಡುವಂತಹ ಕಾರ್ಯಕ್ರಮ ಈ ಕೆರೆ ಅಭಿವೃದ್ಧಿ ಯೋಜನೆ ಮೂಲಕ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಪ್ರೀತಿಯ ಬಂಧುಗಳೇ. ವಾತ್ಸಲ್ಯ ಅನ್ನುವಂಥ ಒಂದು ಕಾರ್ಯಕ್ರಮ, ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಒಂದು ಪ್ರೀತಿಯ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ, ಯಾರೆಲ್ಲ ನಿರ್ಗತಿಕರಿದ್ದಾರೆ, ಯಾರೆಲ್ಲ ಅಸಹಾಯಕರಿದ್ದಾರೆ ಅವರಿಗೆ ಮನೆ ಕಟ್ಟಿಸಿಕೊಡುವಂಥ ಒಂದು ಕಾರ್ಯಕ್ರಮ. ಸುಮಾರು 656 ಮನೆಗಳನ್ನು ಕಟ್ಟಿಸಿಕೊಡಲಾಗಿದೆ. ಸುಮಾರು 18,000 ಕಿಟ್ಗಳನ್ನು, ಒಂದು ವಾತ್ಸಲ್ಯ ಕಿಟ್ಟು ಅನ್ನುವಂಥ ಒಂದು ಕಿಟ್ಟನ್ನು, ಮನೆಗೆ ಬೇಕಾದಂಥ ಪರಿಕರಗಳು, ಪಾತ್ರ, ಅದು ಇದು ಕೊಡುವಂಥ ಸುಮಾರು 18,000 ವಾತ್ಸಲ್ಯ ಕಿಟ್ಟುಗಳನ್ನು ಇವತ್ತು ನಿರ್ಗತಿಕರಿಗೆ ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಆಮೇಲೆ ಒಂದು ವಿಶೇಷವಾಗಿ CSC ಅನ್ನುವಂಥ ಒಂದು ಕಾರ್ಯಕ್ರಮ, ಸೆಂಟ್ರಲ್ ಗೌರ್ಮೆಂಟಿನ ಈ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಸುಮಾರು 100 ಕಾರ್ಯಕ್ರಮಗಳನ್ನು ಇವತ್ತು ಗ್ರಾಮೀಣ ಭಾಗದಲ್ಲಿ ಕೊಡಿಸುವಂಥದ್ದು. ಆಧಾರ್ ಕಾರ್ಡ್ ಇರ್ಬೋದು, ಪಾನ್ ಕಾರ್ಡ್ ಇರ್ಬೋದು, ಅಥವಾ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿವೆ. ಅಂತಹ ಕಾರ್ಯಕ್ರಮಗಳನ್ನು ಗ್ರಾಮೀಣ ಸೇವಾ ವಿಭಾಗ ಅನ್ನುವಂಥರ ಮೂಲಕ ಕೊಡುವುದರ ಮೂಲಕ 3 ಕೋಟಿ ಮಂದಿಗೆ ಈ ಒಂದು ಸರ್ಕಾರದ, ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ. ಇವತ್ತು ನಾವೊಂದು ಯಾವುದೋ ಒಂದು ಇಲಾಖೆಗೆ ಹೋದರೆ ಅಲ್ಲಿ ಅಧಿಕಾರಿಗಳೇ ಸಿಗುವುದಿಲ್ಲ. ಆದರೆ ಅದೇ ಗ್ರಾಮದಲ್ಲಿ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಸೌಲಭ್ಯಗಳನ್ನು ಕೊಡಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ. 3 ಕೋಟಿ ಮಂದಿಗೆ ಅದರ ಸೇವೆ ಸಿಕ್ಕಿದೆ. ಶೌರ್ಯ ವಿಪತ್ತು ನಿರ್ವಹಣೆ ಅನ್ನುವಂಥ ಒಂದು ಕಾರ್ಯಕ್ರಮ, ಇವತ್ತು ಪ್ರಾಕೃತಿಕ ವಿಕೋಪಗಳಾದಾಗ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಸುಮಾರು 10,000 ಜನ ವಿಪತ್ತು ಯೋಧರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನೀವು ಯಾರು ಇದ್ದೀರಾ ವಿಪತ್ತು ನಿರ್ವಹಣೆಯವರು? ಕೈ ಎತ್ತಿ, ಒಂದು ದೊಡ್ಡ ಚಪ್ಪಾಳೆ ಹೊಡೀರಿ ಅವರಿಗೆ. ದೊಡ್ಡ ಪ್ರವಾಹ ಬಂದಾಗ ನಾವೆಲ್ಲ ಟಿ ವಿಯಲ್ಲಿ ನೋಡ್ತೇವೆ, ನಾವೆಲ್ಲ ಬೆಚ್ಚಗೆ ನಮ್ಮ ಮನೆಯಲ್ಲಿ ಕೂತಿದ್ರೆ ಈ ವಿಪತ್ತು ನಿರ್ವಹಣೆ ಮಾಡುವಂತಹ 10,000 ಜನ ಅದರಲ್ಲಿ ಮುಳುಗು ತಜ್ಞರಿದ್ದಾರೆ, ಬೇರೆ ಬೇರೆ ಜನ ಇದ್ದಾರೆ. ಅವರು ಹೋಗಿ ಅಲ್ಲಿ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವರನ್ನು ಹೆಗಲಲ್ಲಿ ಹೊತ್ತುಕೊಂಡು ಬಂದು ಅವರಿಗೆ ಆಹಾರ ಪೊಟ್ಟಣಗಳನ್ನು ಕೊಟ್ಟು ಬೇರೆ ಬೇರೆ ಸೇವೆಗಳನ್ನು ಮಾಡುವುದರ ಮೂಲಕ ಅವರು ವಿಪತ್ತು ಯೋಧರ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಡೀತಾ ಇದೆ. ಅದಲ್ಲದೆ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ, ಇವತ್ತು ಮಹಿಳಾ ಸಬಲೀಕರಣ, ಮಹಿಳೆಯೊಬ್ಬಳು ಕಲಿತರೆ ಮನೆ ಮಂದಿ ಕಲಿತಂತೆ ಅನ್ನುವಂಥ ಒಂದು ಮಾತಿದೆ. ಯಾಕೆಂತ ಹೇಳಿದ್ರೆ ಸುಮಾರು 40 ವರ್ಷಗಳ ಹಿಂದೆ ನೀವು ಯೋಚನೆ ಮಾಡಿ, ಒಂದು ಮಹಿಳೆ ಮನೆಯೊಳಗಿಂದಲೇ ನಾನು ಇದ್ದೇನೆ ಇಲ್ಲ ಹೇಳುವಂಥ ಪರಿಸ್ಥಿತಿ. ಯಾಕೆಂತ ಹೇಳಿದ್ರೆ ಶಿಕ್ಷಣದ ಕೊರತೆ, ಅಜ್ಞಾನ ಅಥವಾ ಬೇರೆ ಬೇರೆ ಮೂಢನಂಬಿಕೆ, ಅಥವಾ ಅಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಇಲ್ಲ. ಅಂತಹ ಕಾಲದಲ್ಲಿ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಮೂಲಕ ಉಳಿತಾಯದ ಮನೋಭಾವನೆ, ಸ್ವಾವಲಂಬಿ ಜೀವನ, ಅವರಲ್ಲಿ ಸಹಾಯ ಹಸ್ತವನ್ನು ಕೊಡುವಂಥದ್ದು, ಸಮಾಜಮುಖಿ ಚಿಂತನೆಗಳು, ಶಿಕ್ಷಣದ ಬಗ್ಗೆ ಅಜ್ಞಾನ ಹೋಗಲಾಡಿಸುವಂಥದ್ದು, ಮೂಢನಂಬಿಕೆ ಹೋಗಲಾಡಿಸುವಂಥದ್ದು, ಜ್ಞಾನದ ಬೆಳಕನ್ನು ಕೊಡುವಂಥ ಕೆಲಸವನ್ನು ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಮೂಲಕ ಮಾಡುವುದರ ಮೂಲಕ ಇವತ್ತು ಸುಮಾರು ಈ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದಲ್ಲಿ 11 ಲಕ್ಷ ಜನ ಸದಸ್ಯರಿದ್ದಾರೆ. ಎಷ್ಟು? 11 ಲಕ್ಷ. ಯಾವಾಗ
ಮಹಾತ್ಮ ಗಾಂಧೀಜಿಯವರು ಹೇಳಿದ ಹಾಗೆ ಮಧ್ಯರಾತ್ರಿ 12 ಗಂಟೆ ಹೊತ್ತಿಗೆ ಯಾವ ಮಹಿಳೆ ನಿರ್ಭೀತಿಯಿಂದ ನಡ್ಕೊಂಡು ಹೋಗ್ತಾಳೋ ಆವಾಗ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಅಂತ. ಅಂತಹ ನಿಜವಾದ ಸ್ವಾತಂತ್ರ್ಯವನ್ನು ತಂದುಕೊಡುವಂಥ ಕೆಲಸವನ್ನು ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಮೂಲಕ ಮಾಡಲಾಗಿದೆ ಅಂತ ಹೇಳಿದರೆ ಎಷ್ಟು ಸಂತೋಷದ ವಿಚಾರ ಅಂತ ನಾವು ಆಲೋಚಿಸಬೇಕಾಗಿದೆ ಪ್ರೀತಿ ಎಲ್ಲ ಮಹಿಳೆಯರೇ. ಅದಲ್ಲದೆ ಸಂಪೂರ್ಣ ಸುರಕ್ಷಾ ಅನ್ನುವಂಥ ಒಂದು ಕಾರ್ಯಕ್ರಮ, ಜೀವ ವಿಮೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಅಂತ ನಾವು ಕರಿಬೋದು. ಅಂಥ ಒಂದು ಹೆಲ್ತ್ ಇನ್ಶೂರೆನ್ಸ್ ಇಡೀ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ವಿಮಾ ಮೊತ್ತದ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಅದು ಸುರಕ್ಷಾ ಕಾರ್ಯಕ್ರಮ. ಯಾರೆಲ್ಲ ಸುರಕ್ಷಾ ಕಾರ್ಯಕ್ರಮವನ್ನು ಮಾಡಿಸಿದ್ದೀರಿ ಒಮ್ಮೆ ಕೈ ಎತ್ತಿ ನೋಡ. ಸಂಘದಲ್ಲಿದ್ದವರೆಲ್ಲ ಮಾಡಿಸಿದ್ದೀರಿ, ಇಲ್ಲದವರು ಮುಂದಕ್ಕೆ ಯೋಚಿಸಿ. ಸುಮಾರು ಈ ಸುರಕ್ಷಾ ಕಾರ್ಯಕ್ರಮದ ಮೂಲಕವಾಗಿ 8 ಲಕ್ಷ ಮಂದಿಗೆ 735 ಕೋಟಿಯ ಒಂದು ಪರಿಹಾರವನ್ನು ನೀಡಲಾಗಿದೆ. ಎಷ್ಟೋ 8 ಲಕ್ಷ ಮಂದಿಗೆ 735 ಕೋಟಿಯ ಒಂದು ವಿಮಾ ಪರಿಹಾರವನ್ನು ಕೊಡಲಾಗಿದೆ. ಪ್ರೀತಿಯ ಬಂಧುಗಳೇ, ಎಷ್ಟು ಒಳ್ಳೆಯ ಕಾರ್ಯಕ್ರಮ ಅಂತ ನೀವು ಆಲೋಚನೆ ಮಾಡಿ. ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಮಾಡುವಂತಹ ನೂರಾರು ವಿಮಾ ಕಂಪನಿಗಳಿವೆ. ಆದರೆ 1990ರ ದಶಕದಲ್ಲಿ ಕೇವಲ ಎಷ್ಟು 50 ರೂಪಾಯಿಗೆ ಪ್ರಾರಂಭ ಆದ ಕಾರ್ಯಕ್ರಮ. ಒಬ್ಬನಿಗೆ ಎಷ್ಟು ಇನ್ಶೂರೆನ್ಸಿನ ಮೊತ್ತ? 50 ರೂಪಾಯಿ. ಇವತ್ತು ನಮ್ಮ ಮೊತ್ತ ಎಷ್ಟಿದೆ ಅಂತ ಹೇಳಿದರೆ ಕೇವಲ ಒಂದು 6,000 ರೂಪಾಯಿಗೆ ಇವತ್ತು ಬೆಸ್ಟ್ ಸುಮಾರು ಸಾವಿರಾರು ಆಸ್ಪತ್ರೆಗಳಲ್ಲಿ, ಇಡೀ ರಾಜ್ಯದ ಎಲ್ಲ ಆಸ್ಪತ್ರೆಗಳಿರುವಂತಹ ಒಂದು ಹೆಲ್ತ್ ಇನ್ಶೂರೆನ್ಸ್ ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದಲ್ಲದೆ ರೈತರ ಯಂತ್ರೋಪಕರಣ ಬಾಡಿಗೆ ಕೇಂದ್ರ, ನೀವು ಕೇಳಿದ್ದೀರಾ, ನೋಡಿದ್ದೀರಾ ಬೋರ್ಡು. ಏನು ಅಂತ ಹೇಳಿದ್ರೆ, ಸರಕಾರದ ಸಹಯೋಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಕಡಿಮೆ ಬಾಡಿಗೆಗೆ ಯಂತ್ರೋಪಕರಣವನ್ನು ಕೊಡುವಂತಹ, ಬಾಡಿಗೆಯನ್ನು ಕೊಡುವಂಥ ಟ್ರ್ಯಾಕ್ಟರ್, ಟಿಲ್ಲರ್, ಪವರ್ ಮೆಷಿನ್ಗಳು, ಬೇರೆ ಬೇರೆ ಸ್ಪ್ರೇಯರನ್ನು ಕಡಿಮೆ ರೇಟಿಗೆ ಕೊಡುವಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಸುಮಾರು 90 ಕಡೆಗಳಲ್ಲಿ ಈ ಕಾರ್ಯಕ್ರಮ ಇದೆ. 35 ಲಕ್ಷ ರೈತರು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. 35 ಲಕ್ಷ. ಅಂತಹ ಒಂದು ಯಂತ್ರೋಪಕರಣಗಳ ಬಾಡಿಗೆ ಕೇಂದ್ರ. ಜನಜಾಗೃತಿ ವೇದಿಕೆ, ಇದು ಅತ್ಯಂತ ಉತ್ತಮವಾದಂಥ ಒಂದು ಕಾರ್ಯಕ್ರಮ. ಕಳೆದ 1990ರ ದಶಕದಲ್ಲಿ ಪ್ರಾರಂಭ ಆದಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಕುಡಿತ ಬಿಡಿಸುವಂಥ ಕಾರ್ಯಕ್ರಮ. ನಮ್ಮ ಇಲ್ಲಿಗೆ ವಿವೇಕ್ ಪಾಯಸರು, ಪ್ರಾದೇಶಿಕ ನಿರ್ದೇಶಕರು, ಜನಜಾಗೃತಿ ವೇದಿಕೆ ವಿವೇಕ್ ಪಾಯಸರ ನೇತೃತ್ವದಲ್ಲಿ ಸುಮಾರು 67 ಜನ ನವಜೀವನ ಸಮಿತಿಯವರು ಬಂದಿದ್ದಾರೆ. ಒಮ್ಮೆ ಎದ್ದು ನಿಂತ್ಕೊಳ್ಳಿ ಎಲ್ಲ ನೋಡ, ನಮ್ಮ ನವಜೀವನ ಸಮಿತಿಯವರು. ದೊಡ್ಡ ಚಪ್ಪಾಳೆ ಹೊಡೀರಿ ಇವರಿಗೆ. ಪ್ರೀತಿಯ ಬಂಧುಗಳೇ, ಇವರು ಇವತ್ತು ದೇಶದ ಶಕ್ತಿಯಾಗಿ ಇವತ್ತು ಬೆಳಗ್ತಾ ಇದ್ದಾರೆ. ಇವತ್ತು ಇವರು ಏನು ಒಂದು ಕಾಲದಲ್ಲಿ ನಶೆಯ ಒಂದು ನಶೆಯಲ್ಲಿ ಅವರು ಇದ್ದರೆ, ಇವತ್ತು ಆ ನಶೆಯನ್ನು ಬಿಟ್ಟು ಇವತ್ತು ಅವರು ಕೈಯಲ್ಲಿ ತಾಳವನ್ನು ಹಿಡಿದು ಭಜನೆ ಮಾಡುವುದರ ಮೂಲಕ ಇವತ್ತು ಅವರು ಎಷ್ಟೋ ಜನ ಇಲ್ಲಿ ಕುಡಿತ ಅವರು ಬಿಟ್ಟದ್ದು ಮಾತ್ರ ಅಲ್ಲ, ಅವರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕುಡಿತ ಬಿಡಿಸಿದ್ದೀರಾ ಇಲ್ವಾ? ಅಂತ ಒಂದು ಒಳ್ಳೆಯ ಸಂಘಟನೆ ಯಾವುದು ಅಂತ ಹೇಳಿದ್ರೆ ಜನಜಾಗೃತಿ ಕಾರ್ಯಕ್ರಮ. ಸುಮಾರು 1 ಲಕ್ಷಕ್ಕಿಂತಲೂ ಅಧಿಕ ಜನ, 1,25,000 ಜನ ಕುಡಿತವನ್ನು ಬಿಟ್ಟಿದ್ದಾರೆ. ಅವರು ನವಜೀವನ ಸಮಿತಿಯ ಮೂಲಕ ಭಜನೆ ಮಾಡ್ತಾ ಇದ್ದಾರೆ. ವಿವೇಕ್ ಪಾಯಸರು ಮಾತಾಡ್ತಾ ಹೇಳಿದರು, ಮುಂದಿನ ವರ್ಷ ನಮ್ಮ ಎಲ್ಲ ಪಾನಮುಕ್ತರು ಯಾರಿದ್ದಾರೆ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ನಾವು ನವಜೀವನ ಸಮಿತಿಯವರನ್ನು ಈ ಭಜನಾ ಮಂಡಳಿಯ ಒಂದು ಸಂಘಟನೆಗೆ ನಾವು ಸೇರಿಸಲಿಕ್ಕಿದ್ದೇವೆ, ಅವ್ರನ್ನ ನಾವು ಕಳಿಸ್ತಾ ಇದ್ದೇವೆ ಅಂತ ಹೇಳಿದರು. ನೀವು ಸಹ ಕಳಿಸ್ತೀರಲ್ಲ ಮುಂದಿನ ವರ್ಷ ಭಜನಾ ಕಮ್ಮಟಕ್ಕೆ? ಕಳಿಸ್ತೀರಲ್ವಾ? ವೆರಿ ಗುಡ್. ಹಾಗಾಗಿ ಅಂತ ಒಳ್ಳೆಯ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಜನಜಾಗೃತಿ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದಲ್ಲದೆ ನಿರ್ಗತಿಕರ ಮಾಶಾಸನ, ಪೂಜ್ಯ ಹೆಗಡೆಯವರು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇವತ್ತು ಅಶಕ್ತರು ಯಾರಿದ್ದಾರೆ, ನಿರ್ಗತಿಕರು ಯಾರಿದ್ದಾರೆ ಅವರಿಗೆ ಸುಮಾರು 1,000ರಿಂದ 3,000ದವರೆಗೆ ಮಾಶಾಸನ ಕೊಡುವಂಥ ಕಾರ್ಯಕ್ರಮ ಸುಮಾರು 20,000 ಮಂದಿಗೆ ಕೊಟ್ಟಿದ್ದಾರೆ. ಪ್ರೀತಿಯ ಬಂಧುಗಳೇ, 20,000 ಮಂದಿ ಇವತ್ತು ಒಂದು 3 ಹೊತ್ತಿನ ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಮಾಶಾಸನ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಶುದ್ಧ ಗಂಗಾ ಅನ್ನುವಂಥ ಯೋಜನೆ ಇವತ್ತು ಘಟ್ಟದ ಮೇಲೆ ಹೋದರೆ, ಬಯಲುಸೀಮೆಗೆ ಹೋದರೆ, ನಾನು ಕೆಲಸ ಮಾಡಿದ್ದೇನೆ ಚಿತ್ರದುರ್ಗದಲ್ಲಿ. ಫ್ಲೋರೈಡ್, ನೈಟ್ರೇಟ್ ಕಂಟೆಂಟ್ ಇರುವಂತಹ ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಅವರ ಹಲ್ಲೆಲ್ಲ 10 ವರ್ಷಕ್ಕೆ ಏನು ಎಲ್ಲ ಹಲ್ಲು ಉದುರುವಂಥದ್ದು. ಚಿತ್ರದುರ್ಗದವರು ಇದ್ದೀರಲ್ವಾ? ಯಾರು ಚಿತ್ರದುರ್ಗದವರು? ನಾನು ನಿಮ್ಮ ಊರಲ್ಲಿ 3 ವರ್ಷ ಕೆಲಸ ಮಾಡಿದ್ದೇನೆ, ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ. ಅಂತಹ ಬಯಲುಸೀಮೆಯಲ್ಲಿ ಸುಮಾರು ಶುದ್ಧ ಗಂಗಾ ಕಾರ್ಯಕ್ರಮದ ಮೂಲಕವಾಗಿ ಇವತ್ತು 22 ಲಕ್ಷ ಲೀಟ್ರು ಪ್ರತಿ ದಿವಸ ಸುಮಾರು 5 ಲಕ್ಷ ಕುಟುಂಬಕ್ಕೆ ಶುದ್ಧ ನೀರು 2 ರೂಪಾಯಿಗೆ 20 ಪೈಸೆಗೆ 1 ಲೀಟ್ರ್ ನೀರು. ಇವತ್ತು ಅಕ್ವಾಫಿನಾ ಇರ್ಬೋದು ಅಥವಾ ಬೇರೆ ಬೇರೆ ನೀರುಗಳು, ಬಿಂದು, ಇನ್ನೊಂದು ಮತ್ತೊಂದು ಎಲ್ಲ ಬಿಸ್ಲೇರಿ ಬೇರೆ ಬೇರೆ ನೀರಿದೆ. ಅಂತಹ ನೀರಿನ ಬಾಟ್ಲಿ ಇವತ್ತು 20ರಿಂದ 30 ರೂಪಾಯಿ ಇದ್ದರೆ ಅದೇ 20 ಲೀಟ್ರ್ ನೀರನ್ನು ಕೇವಲ 2 ರೂಪಾಯಿಗೆ ಕೊಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಎಷ್ಟು? 2 ರೂಪಾಯಿಗೆ 20 ಲೀಟ್ರ್ ನೀರು. 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 2 ರೂಪಾಯಿ
₹2 ಅಂತ ಹೇಳಿದರೆ ನನ್ನ ಪ್ರಕಾರ 10 ಪೈಸೆಗೆ 1 ಲೀಟ್ರ್ ನೀರು ಕೊಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಶುದ್ಧ ಗಂಗಾ ಕಾರ್ಯಕ್ರಮ. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮದ ಮೂಲಕ ಪ್ರತಿ ದಿವಸ 22 ಲಕ್ಷ ಲೀಟ್ರ್ ನೀರು ಕೊಡುವಂಥ ಕೆಲಸಗಳು ಆಗ್ತಾ ಇದೆ. ಇನ್ನು ಜ್ಞಾನದೀಪ ಶಿಕ್ಷಕಿಯರನ್ನು ಕೊಡುವಂಥದ್ದು ಸುಮಾರು 1050 ಶಾಲೆಗಳಿಗೆ ಈ ವರ್ಷವೂ ಕೂಡ ಜ್ಞಾನದೀಪ ಶಿಕ್ಷಕಿಯರನ್ನು ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಯಾವ ಹಳ್ಳಿ ಭಾಗದ ಶಾಲೆಗಳಲ್ಲಿ ಶಿಕ್ಷಕರಿಂದ ವಂಚಿತರಾಗಿ ಆ ಮಕ್ಕಳಿದ್ದಾರೆ ಅಂತಹ ಶಾಲೆಗೆ ಜ್ಞಾನದೀಪ ಶಿಕ್ಷಕಿಯರನ್ನು ಕೊಡುವಂಥ ಒಂದು ಕಾರ್ಯಕ್ರಮ. ಇನ್ನು ಸುಜ್ಞಾನ ನಿಧಿ ಅನ್ನುವಂಥ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಸುಮಾರು 90,000 ಸ್ಟೂಡೆಂಟ್ಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥ ಕೆಲಸ ಆಗಿದೆ. ಅದು ಸುಜ್ಞಾನ ನಿಧಿ ಅನ್ನುವಂಥ ಒಂದು ಕಾರ್ಯಕ್ರಮ ಮೂಲಕ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದೆಲ್ಲ ಅದ್ಭುತವಾದಂಥ ಕಾರ್ಯಕ್ರಮಗಳು ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಹೇಳಲಿಕ್ಕೆ ಇಚ್ಛಿಸುವಂಥದ್ದು, ಪ್ರೀತಿಯ ಬಂಧುಗಳೇ, ಯಾರೆಲ್ಲ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರಲಿಲ್ಲ, ನಿಮಗೂ ಧರ್ಮಸ್ಥಳಕ್ಕೂ ಒಂದು ನಂಟು ಬೇಕು. ಅದು ಯಾವ ನಂಟು ಮಾಡ್ಬೋದು, ಹೇಗೆ ಸಂಬಂಧ ಹೇಗೆ ಬೆಳೆಸುವ ನಾವು? ಯಾರೆಲ್ಲ ಸಂಘಕ್ಕೆ ಸೇರಲಿಲ್ವಾ ಅವರು ಧರ್ಮಸ್ಥಳದ ಪ್ರಗತಿ ಬಂಧು ರೈತರ ಸಂಘಕ್ಕೆ, ಸ್ವಸಹಾಯ ಸಂಘಕ್ಕೆ ನೀವು ಸೇರಿಕೊಳ್ಳಿ. ಆವಾಗ ಧರ್ಮಸ್ಥಳಕ್ಕೂ ನಿಮಗೂ ಸಂಬಂಧ ಆಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದ್ರೆ 8 ದಿನ ನಾವು ಭಜನಾ ಕಮ್ಮಟದಲ್ಲಿ ಇದ್ದೆವು, ಭಜನೆಯನ್ನು ನಾವು ಕಲ್ತಿದ್ದೇವೆ, ಇನ್ನು ನಮಗೆ ಧರ್ಮಸ್ಥಳಕ್ಕೂ ನಮಗೆ ಏನು ಸಂಬಂಧ ಅಂತ ಬರ್ತದೆ. ಸಂಬಂಧ ಬೇಕಾ ಬೇಡವಾ? ಬೇಕು ಅಂತಾದರೆ ಈ ಧರ್ಮಸ್ಥಳದ ಸಂಘಕ್ಕೆ ಸೇರಿಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಸಾಕಷ್ಟು ವಿಷಯವನ್ನು ನಮ್ಮ ವೀರಣ್ಣ ಶೆಟ್ಟಿಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ನಾನು ಹೇಳಿದ್ದೇನೆ. ಮುಂದಿನ 7 ದಿನಗಳ ಕಾಲ ನೀವು ಉತ್ತಮ ರೀತಿಯಲ್ಲಿ ನಮಗೆ ಸಹಕರಿಸಬೇಕು, ಎಲ್ಲ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕು. ನಿಮಗೆ ಡೈಲಿ ಪೂಜ್ಯ ಕಾವ ಹೆಗಡೆಯವರು ನಿಮ್ಮ ಬಗ್ಗೆ ಪ್ರೀತಿಯಿಂದ ಎಲ್ಲ ವಿಷಯದ ಬಗ್ಗೆ ಒಳ್ಳೆಯ ಫುಡ್ ಕೊಡಬೇಕು, ಒಳ್ಳೆಯ ಭಜನಾ ಕಿಟ್ಟು ಕೊಡಬೇಕು, ಎಲ್ಲ ಒಳ್ಳೆಯದು ಕೊಡಬೇಕು, ಒಳ್ಳೊಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಬೇಕು, ಎಲ್ಲವನ್ನು ಮಾಡಿದ್ದಾರೆ. ಹಾಗಾಗಿ ಯಾರಿಗಾದರೂ ಅನಾರೋಗ್ಯ ಇದ್ದಲ್ಲಿ ಅಲ್ಲಿ ಮೊಬೈಲ್ ಏನು ಘಟಕ ಕೂಡ ಬಂದಿದೆ. ಸಂಚಾರಿ SDM ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಜನಾರ್ದನ್ ಸರ್ ಅವರು ಒಬ್ಬರು ವೈದ್ಯರು, ಆಮೇಲೆ ಆರೋಗ್ಯ ಸಹಾಯಕರು, ಆಮೇಲೆ ಉಚಿತ ಮೆಡಿಸಿನ್ ಇರುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಅಂತಹ ಅನಾರೋಗ್ಯದಲ್ಲಿ ದಯವಿಟ್ಟು ಅಲ್ಲಿ ಕೂಡ ನಿಮ್ಮ ತಪಾಸಣೆಯನ್ನು ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಿ, ಪ್ರೀತಿ ಎಲ್ಲ ಬಂಧುಗಳೇ, ನೀವುಗಳು ಕ್ಷೇತ್ರದೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಳ್ಳಿ. ಇತ್ತೀಚಿನ ದಿವಸಗಳು ನಾವು ಕಂಡಿದ್ದೇವೆ, ಪೂಜ್ಯ ಹೆಗಡೆಯವರು ಮಾಡಿದಂಥ ಕೆಲಸ ಅದು ಭಗೀರಥನ ಯತ್ನ, ಅದು ಭಗೀರಥನ ಕೆಲಸ, ಹೌದಾ ಅಲ್ವಾ? ಒಂದು ಏನು ಅಂತ ಹೇಳಿದ್ರೆ, ದೇವಲೋಕದಲ್ಲಿ ದೇವೇಂದ್ರನಿಗೆ ಗದ್ದುಗೆ ಸಿಗಬೇಕು ಅಂತಾದರೆ ಅಶ್ವಮೇಧ ಯಾಗಗಳನ್ನು ಮಾಡಬೇಕಂತೆ. ಅಂತಹ ದೇವೇಂದ್ರ ಹೇಗೆ 100 ಅಶ್ವಮೇಧ ಯಾಗಗಳ ಮೂಲಕ ಇಂದ್ರ ಪದವಿಯನ್ನು ಪಡೆದಿದ್ದಾರ, ಪೂಜ್ಯ ಹೆಗಡೆಯವರು ವರ್ತಮಾನ ಕಾಲದಲ್ಲಿ ಈ ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಯಾಗಗಳು ಯಾವುದು ಅಂತ ಹೇಳಿದ್ರೆ ಮಾನವತಾವಾದಿಯಾಗಿ, ಮನುಕುಲದ ಒಳಿತಿಗಾಗಿ ಇವತ್ತು ಗ್ರಾಮೀಣ ಭಾಗದ ಯಾರೆಲ್ಲ ಬಡವರಿದ್ದಾರೆ ಅವರ ಒಂದು ಕಣ್ಣೀರನ್ನು ಒರೆಸುವಂಥ ಕೆಲಸ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ, ಬೇರೆ ಬೇರೆ ಚತುರ್ದಾನಗಳನ್ನು ಮಾಡುವುದರ ಮೂಲಕ ಇವತ್ತು ಅವರು ಶತಯಾಗಕ್ಕಿಂತಲೂ ಕೂಡ, ಅಶ್ವಮೇಧ ಯಾಗಕ್ಕಿಂತಲೂ ಕೂಡ ಶ್ರೇಷ್ಠವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ಪ್ರೀತಿಯ ಬಂಧುಗಳೇ, ಇತ್ತೀಚಿನ ದಿವಸಗಳಲ್ಲಿ ನೀವು ನೋಡ್ಬೋದು, ಯಾವುದೋ ವಿಚಾರವನ್ನು ಇಟ್ಟುಕೊಂಡು ಅವರಿಗೆ ನೋವನ್ನು ತರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಅವರೊಟ್ಟಿಗೆ ಇದ್ದೇವೆ, ಕ್ಷೇತ್ರದೊಟ್ಟಿಗೆ ಇದ್ದೇವೆ ಈ ವಿಚಾರವನ್ನು ತಿಳ್ಕೊಂಡು 8 ದಿನಗಳ ಕಾಲ ನೀವು ಇಲ್ಲಿ ಇದ್ದೀರಿ. ಈ ಹಿಂದೆಯೂ ಕೂಡ 26 ಭಜನಾ ಕಮ್ಮಟದಲ್ಲಿ ನಾನು ಆವಾಗ ಹೇಳಿದಾಗೆ 5,900 ಜನ ತರಬೇತಿಯನ್ನು ಪಡ್ಕೊಂಡು ಹೋಗಿದ್ದಾರೆ. ನಿಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಮಮಕಾರದಿಂದ ಅವರು ನೋಡಿಕೊಂಡಿದ್ದಾರೆ. ಹಾಗಾಗಿ ನೀವುಗಳು ಕ್ಷೇತ್ರದ ರಾಯಭಾರಿಗಳಾಗಿ ಮುಂದಕ್ಕೆ ಕ್ಷೇತ್ರದೊಟ್ಟಿಗೆ ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ, ನಿಮಗೆಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಒಳಿತನ್ನು ಮಾಡಲಿ, ಅನುಗ್ರಹಿಸಲಿ, ನೀವೆಲ್ಲ ಶ್ರೇಷ್ಠ ಭಜಕರಾಗಿ ಅಂತ ಹೇಳಿ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಧರ್ಮಸ್ಥಳ. ವಂದನೆಗಳು ಸರ್. ನಿರರ್ಗಳವಾಗಿ ಇಬ್ಬರು ಕ್ಷೇತ್ರದ ಪರಿಚಯವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಿ. ಪೂಜ್ಯರ ಆಪ್ತ ಕಾರ್ಯದರ್ಶಿಗಳು, ಧರ್ಮೋತ್ಥಾನ ಟ್ರಸ್ಟ್ನ ಕಾರ್ಯದರ್ಶಿಗಳು, ಭಜನಾ ಕಮ್ಮಟದ ಕಾರ್ಯದರ್ಶಿಗಳು ಆದಂತಹ ಶ್ರೀಯುತ ವೀರು ಶೆಟ್ಟಿ ಸರ್ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಇವರಿಗೆ ಭಜನಾ ಕಮ್ಮಟದ ಕೋಶಾಧಿಕಾರಿಗಳಾದ ಪದ್ಮರಾಜ್ರವರು ಉಡುಗೊರೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಜನಾ ಕಮ್ಮಟದ ಸಂಚಾಲಕರಾದ ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಅವರಿಗೆ ಶ್ರೀಯುತ ರವೀಂದ್ರರವರು ಉಡುಗೊರೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಭಜನಾ ಪರಿಷತ್ತಿನ ಉಡುಪಿ ಭಾಗದ ಜಿಲ್ಲಾ ಸಮನ್ವಯ ಅಧಿಕಾರಿಗಳು. ವಂದನೆಗಳು ಸರ್.
ಈಗ ಇವತ್ತು ಸ್ವಲ್ಪ ನಿಮಗೆ ಲೋಡು ಜಾಸ್ತಿ ಆಗಿರ್ಬೋದು, ನಾಳೆ ಸ್ವಲ್ಪ ಲೋಡು ಕಡಿಮೆ ಆಗ್ತದೆ, ಏನು ತಲೆಬಿಸಿ ಮಾಡಬೇಡಿ ಆಯಿತಾ. ಇವತ್ತು ಯಾಕೆಂದರೆ ಫಸ್ಟ್ ಡೇ ಸ್ವಲ್ಪ ನಿಮ್ಮನ್ನೆಲ್ಲ ಒಂದು ನಿಮ್ಮ ಸ್ಟ್ರೆಂತ್ ಹೇಗಿದೆ ಅಂತ ತಿಳ್ಕೊಳ್ಬೇಕು. ಇನ್ನೇನಿಲ್ಲ, ಎರಡೇ ವಿಚಾರ. ಒಂದು, 7:30 ಗಂಟೆಯಿಂದ ಇಲ್ಲಿ ಕಾರ್ಕಳದ ಒಂದು ಶ್ರೇಷ್ಠ ಭಜನಾ ಮಂಡಳಿ, ಕಾರ್ಕಳ ಮಾತ್ರ ಅಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಶ್ರೇಷ್ಠ ಭಜನಾ ಮಂಡಳಿ ಅಂತ ಗುರುತಿಸಲ್ಪಟ್ಟಿದ್ದರೆ ಅದು ಶ್ರೀ ವೆಂಕಟರಮಣ ಭಜನಾ ಮಂಡಳಿ ಸಾಲ್ಮರ ಕಾರ್ಕಳ ಅವರ ಒಂದು ಅದ್ಭುತವಾದಂತಹ ಭಜನಾ ಕಾರ್ಯಕ್ರಮ ಇಲ್ಲಿ ಇದೇ ವೇದಿಕೆಯಲ್ಲಿ ನಡೀಲಿಕ್ಕಿದೆ, ನೀವು ನೋಡೋದು ಮಾತ್ರ. ಅದಕ್ಕಿಂತ ಮೊದಲು ಇಲ್ಲಿ 2 ಬಸ್ ಬಂದಿದೆ. ಆವಾಗ ಮಾತಾಡ್ತಾ ಹೇಳಿದರು ಅನ್ನಪೂರ್ಣ ಛತ್ರ ಮತ್ತು ಸಾನ್ನಿಧ್ಯ ಅನ್ನುವಂಥ ಒಂದು ಒಳ್ಳೆಯ ಕ್ಯೂ ಕಾಂಪ್ಲೆಕ್ಸ್ ಇದೆ, ನೀವು ಅದನ್ನು ನೋಡಬೇಕು. ನೋಡ್ತೀರಲ್ವಾ? ನಿಮ್ಮ ಬ್ಯಾಗನ್ನೆಲ್ಲ ನಿಮ್ಮ ಚೇರಲ್ಲೇ ಇಟ್ಟುಬೇಡಿ, ಬ್ಯಾಗ್ ತೆಕ್ಕೊಂಡು ಹೋಗಬೇಡಿ. ಬಸ್ಸು ಕೂಡ ಬಂದಿದೆ, ನಿಮಗೆ ನಡೆದು ಸುಸ್ತಾಗಬಾರದು ಅಂತ ಹೇಳಿ ಬಸ್ಸಿನ ವ್ಯವಸ್ಥೆ ಆಗಿದೆ. 2 ಟ್ರಿಪ್ಪಲ್ಲಿ ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ಲಿಕ್ಕಿದ್ದೇವೆ. ಒಂದು ಬಸ್ಸಲ್ಲಿ ಮಹಿಳೆಯರು, ಮತ್ತೊಂದು ಬಸ್ಸಲ್ಲಿ ಪುರುಷರು. ಉಳಿದವರು ಇಲ್ಲಿ ನಿಲ್ಲಿ, ಇನ್ನೊಮ್ಮೆ ಪುನಃ ಬರ್ತದೆ ಅದು. ಹಾಗಾಗಿ ಅನ್ನಪೂರ್ಣ ಛತ್ರ ಮತ್ತು ಸಾನ್ನಿಧ್ಯವನ್ನು ನಾವು 2 ತಂಡಗಳ ಹಾಗೆ ನೋಡಲಿಕ್ಕಿದೆ, 2 ತಂಡಗಳಾಗಿ. ನಮ್ಮ ಸಮನ್ವಯಾಧಿಕಾರಿಗಳು ತಯಾರಾಗಿರಿ, ಮಾಸ್ಟರ್ಗಳು ಕೂಡ ತಯಾರಾಗಿರಿ. ನಾವು ಅವರನ್ನು ಕರ್ಕೊಂಡು ಅಲ್ಲಿ ತೋರಿಸಿ, ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ತೋರಿಸಿ, ಪುನಃ ನಾವು ಬಸ್ಸಲ್ಲಿ ಬಂದು ಈ ಜಾಗದಲ್ಲಿ ಕೂತ್ಕೊಳ್ಳೋದು. ವಿರಾಮ ಬೇಕಾ? ಒಂದು ಸಣ್ಣದೊಂದು 3 ನಿಮಿಷದ್ದು ಬೇಕಲ್ವಾ? ಒಂದು 5 ನಿಮಿಷದ ವಿರಾಮ, ಹೋಗ್ಕೊಂಡು ಬನ್ನಿ, ಸೀದಾ ಬನ್ನಿ. 5 ನಿಮಿಷ ಬ್ಯಾಗನ್ನು ಅಲ್ಲೇ ಇಡಿ. ಹರಿ ಓಂ. ದಯವಿಟ್ಟು ವೆಂಕಟರಮಣ ಭಜನಾ ಮಂಡಳಿಯ 1-2 ಸದಸ್ಯರು ಬಂದು ಒಂದು ಮೈಕೆಲ್ಲ ಸೆಟ್ ಮಾಡಲಿಕ್ಕಿದೆ. ದಯವಿಟ್ಟು 2 ಸದಸ್ಯರಲ್ಲಿರುವವರು ಇಲ್ಲಿ ಬರಬೇಕಾಗಿ ವಿನಂತಿ. ವೆಂಕಟರಮಣ ಭಜನಾ ಮಂಡಳಿಯವರು. ಶ್ರೇಷ್ಠ ಸಮಾಜ ಭಾವುಕರಾಗಿ ಕುಣಿದಲ್ಲಿ, ಹಾಡಿದಲ್ಲಿ, ಧ್ಯಾನದಲ್ಲಿ ದೇವರ ಜೊತೆಗೆ ಸಮ್ಮಿಳಿತ ಆಗುವಂತಹ ಒಂದು ಶ್ರೇಷ್ಠವಾದಂತಹ ಸಂಪ್ರದಾಯ ಇರುವಂತಹ ಗಾಯಕರು ಹಿಂದೆ ಇದ್ದಾರೆ. ಗಣೇಶ್ ಕಾಮತ್ರಿದ್ದಾರೆ, ಎಲ್ಲ ಬಳಗದವರು. ಯಾಕಂದರೆ ಭಜನೆ ಅಂತ ಹೇಳಿದರೆ ನೋಡಿ, ಈಗ ನಮ್ಮ ಹಿಂದಿನ ಒಂದು 4 ಸಾಲಿನಲ್ಲಿರುವವರು ಪಾಪ ಭಜನೆ ಅಂತ ಹೇಳಿದ ಕೂಡಲೇ ಓಡಿ ಬರ್ತಾರೆ. ಅದು ಸೆಳೆತ, ಹರಿನಾಮ ಸಂಕೀರ್ತನೆಯ ಸೆಳೆತದ ರುಚಿ ಅವರಿಗೆ ಸಿಕ್ಕಿದೆ, ನಮ್ಮ ಬೇರೆ ಸಮಾಜಕ್ಕೆ ಸಿಕ್ಕಿರುವಂಥದ್ದು ಕಡಿಮೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ತಲ್ಲೀನರಾಗಿ ಇರಬೇಕು. ಸ್ವಲ್ಪ ಹೊತ್ತಿನಲ್ಲಿ ಪ್ರಾರಂಭ ಮಾಡೋಣ. अमृतेशाय महादेवाय ते नमः. जय जय राम कृष्ण हरि, जय जय राम कृष्ण हरि.
कृष्ण हरे राम राम कृष्ण हरे राम हरे राम कृष्ण राम कृष्ण हरे सीता राम कृष्ण हरे राम कृष्ण हरे राम कृष्ण हरे ಓಂ ಶ್ರೀ ಮಂಜುನಾಥ ನಮಃ. ಓಂ ಶ್ರೀ ಚಂದ್ರನಾಥ ನಮಃ. ಪರಮಪೂಜ್ಯ ಕಾವಂದ್ರನ್ನು ಭಕ್ತಿಯಿಂದ ಸ್ವಾಗತಿಸುತ್ತಾ ಇವತ್ತಿನ ಶ್ರೀ ವೆಂಕಟರಮಣ ಶಿವ ಹೇ ಶಿವಾನಂದನ ನಂದನ ಹೇ ಶಿವನಂದನ ಹೇ ಶಿವನಂದನ हे शिवनंदना हे शिवनंदना ಹೇ ಶಿವನಂದನ ಹೇ ಶಿವನಂದನ हे शिवनंदना हे शिवनंदना ಹೇ ಗಿರಿಜಾಸುತ ಹೇ ಗಿರಿಜಾಸುತ ಹೇ ಗಿರಿಜಾಸುತ ಹೇ ಗಿರಿಜಾಸುತ ವಿಘ್ನ ವಿನಾಶಕ ಪಾಲಯ ಮಾ हे शिवनंदना हे शिवनंदना हे शिवनंदना हे शिवनंदना ಪಾರ್ವತಿ ಚನಂದನ ಮೋರಯಾ पार्वती नंदना मोरया ಪಾರ್ವತಿ ಚನಂದನ मोरया मोर ಮೋರಾಶಕ गजानना गजवदना विघ्नविना ಗಜಾನನ ಗಜವದನ ವಿಘ್ನ ವಿನಾಶಕ ಗಜಾನನ ಗಜವದನ ವಿಘ್ನ ವಿನಾಶಕ ವಿನಾಶಕ ಪಾಲಯ ಮಾ ಹೇ ಶಿವನಂದನ ಹೇ ಶಿವನಂದನ ಹೇ ಶಿವನಂದನ ಹೇ ಶಿವನಂದನ ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಯೇ ನಮಃ
ಶಿವ ಗೋವಿಂದ 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 ವೆಂಕಟರಮಣ ಗೋವಿಂದ 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 ಶ್ರೀನಿವಾಸ ಗೋವಿಂದ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ ರಮಣ ಗೋವಿಂದ ವೆಂಕಟರಮಣ ಗೋವಿಂದ. ಕೃಷ್ಣ 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 ಶ್ರೀಕೃಷ್ಣ ಬಂದಂತೆ ನಿನ್ನ ದಾಸರ ದಾಸನು ನಾನು ಕರೆದ ನಿನ್ನ ದಾಸರ ದಾಸನು ನಾನು ಕರೆದರೆ ಬಂದು ಪಾಲಿಸಬೇಕು ಪುರಂದರ ವಿಠಲ ವಿಠಲ ನಿನ್ನ ದಾಸರ ದಾಸನು ನಾನು ಕರೆ ಬಂದು ಪಾಲಿಸಬೇಕು ಶ್ರೀನಿವಾಸ ಈ ದಾಸನ ಮೇಲೆ ದಯಬಾರದೆ ಇನ್ನು ದಯಬಾರದೆ ದಾಸನ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನು ದಯಬಾರದೆ ದಾಸನ ಮೇಲೆ ದಯಬಾರದೆ ಈ ದಾಸನ ದಯಬಾರದೆ ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ಯೋನಿಗಳಲ್ಲಿ ನಲಿದು ಹುಟ್ಟಿ ನಾನಾ ಯೋನಿಗಳಲ್ಲಿ ನಲಿದು ಹುಟ್ಟಿ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನಾನು ನನ್ನದು ಎಂಬ
ಮನೋವಾಕಾಯದಿಂದ ಮಾಡಿದ ಕರ್ಮಗಳೆಲ್ಲ ಮನೋವಾಕಾಯದಿಂದ ಮಾಡಿದ ಕರ್ಮಗಳೆಲ್ಲ ದಾನವಾದ ನೀನಗೆ ದಾನವಿತ್ತೆ ಮನೋವಾಕಾಯದಿಂದ ಮಾಡಿದ ಕರ್ಮಗಳೆಲ್ಲ ದಾನವಾದ ನೀನಗೆ ದಾನವಿತ್ತೆ ಏನು ಮಾಡಿದರೆ ಸ್ವಾಮಿ ಶ್ರೀನಿವಾಸ ದೇವ ಪ್ರಾಣ ನಿನ್ನದು ಸ್ವಾಮಿ ಆ ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ ಶ್ರೀನಾಥ ಪುರಂದರ ಶ್ರೀನಾಥ ಪುರಂದರ ವಿಠಲ ದಾಸನ ಮೇಲೆ ದಯಬಾರದೆ ಈ ದಾಸನ ಮೇಲೆ ಇನ್ನು ದಯಬಾರದೆ ದಾಸನ ಮೇಲೆ ಪನ್ನಗ ಜಯನ ಶ್ರೀ ಪರಮ ಪುರುಷ ಹರಿಯೇ 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 ದೇ ನಾ ಸ್ವಾಮಿ ಬಂದಾನೋ ದೇವರ ದೇವರ ದೇವ ಶಿಖಾಮಣಿ ಬಂದನೋ ದೇವ ಬಂದಾನಮ್ಮ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಬಂದನೋ ದೇವರ
ದೇವ ಶಯನ ಬಂದ ಗರುಡ ಗಮನ ಬಂದ ಶಯನ ಬಂದ ಗರುಡ ಗಮನ ನರಗೋಲಿದ ಬಂದ ನಾರಾಯಣ ಬಂದ ನರಗೋಲಿದ ಬಂದ ನಾರಾಯಣ ದೇವ ಬಂದ ನಮ್ಮ ಸ್ವಾಮಿ ಬಂದ ದೇವ ಸ್ವಾಮಿ ಬಂದ ಮಂದರೋದರ ಬಂದ ಮನೋಹರ ಬಂದ ಮಂದರೋದರ ಬಂದ ಮನೋಹರ ವೃಂದಾವನಪತಿ ಗೋವಿಂದ ಚಕ್ರಧರನು ಬಂದ ಚಕ್ರಹರನು ಬಂದ ಚಕ್ರಧರನು ಬಂದ ಕುಳಿತ ತ್ರಿವಿಕ್ರಮ ಬಂದ ತ್ರಿವಿಕ್ರಮ ಬಂದನು ಪಕ್ಷಿ ವಾಹನ ಬಂದ ಲಕ್ಷ್ಮೀ ರಮಣ ಬಂದ ನಗೆ ಮುಖ ಪುರಂದರ ವಿಠಲ ಬಂದಾನು ನಗೆ ಮುಖ ಪುರಂದರ ದೇವ ಬಂದಾನಮ್ಮ ಸ್ವಾಮಿ ಬಂದಾನು ದೇವ ಬಂದಾನ ಸ್ವಾಮಿ ಬಂದಾನು ದೇವರ ದೇವ
कृष्णाय वासुदेवाय कृष्णाय वासुदेवाय हरये परमात्मने प्रणतक्लेशनाशाय प्रणत क्लेश नाशाय गोविन्दाय गोविन्दाय नमो नमः कृष्णा कृष्णा राधे 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 वनमाली वासुदेव जगन्मोहन राधा रमण 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 जगन्मोहन राधा रमण जगन्मोहन राधा रमण जगन्मोहन राधा रमण शशिवदन सरसिजनयन 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 जगन्मोहन राधा रमण वनमाली वासुदेव जगन्मोहन राधा रमण वनमाली वासुदेव जगन्मोहन राधा रमण कृष्ण कृष्ण 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 वासुदेव जगन्मोहन राधा रमण 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 शशिवदन सरसिजनयन जगन्मोहन राधा रमण शशिवदन सरसिजनयन जगन्मोहन राधा रमण गोविंद बोलो हरि गोपाल राधा
ಗೋವಿಂದ ರಾಧಾ ಗೋವಿಂದ ರಾಧಾರಮಣ ಗೋಪಾಲ ರಾಧಾರಮಣ ಗೋವಿಂದ ರಾಧಾರಮಣ ಗೋಪಾಲ ರಾಧಾರಮಣ ಗೋವಿಂದ ಗೋಪಾಲ ಗೋಪಾಲ ರಾಧಾರಮಣ ಗೋವಿಂದ ಗೋಪಾಲ ಗೋಪಾಲ ರಾಧಾರಮಣ 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 ರಾಧಾ ರಾಧಾರಮಣ ರಾಧಾ ರಾಧಾರಮಣ ರಾಧಾ ರಾಧಾರಮಣ ರಾಧಾ ರಾಧಾರಮಣ 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 ರಾಧಾ ಕೃಷ್ಣ ರಾಧೆ ಸುಖವಾಗಲಿ ಸುಖವಾದರೆ ತನ್ನಿಂದಾಯ್ತು ಎಂಬರೋ ಸುಖವಾದರೆ ತನ್ನಿಂದಾಯ್ತು ಎಂಬರು ದುಃಖವಾದರೆ ದುಃಖವಾದರೆ ದೈವ ಮಾಡಿದೆಂಬರೋ ಸುಖಕ್ಕೆ ತಾನ್ಯಾರೋ ಸುಖಕ್ಕೆ ತಾನ್ಯಾರೋ ದುಃಖಕ್ಕೆ ತಾನ್ಯಾರೋ ವಿಕಲನಾಗಿ ಕೆಡಬ್ಯಾಡ ಮಾನುಜ ವಿಕಲನಾಗಿ ಕೆಡಬ್ಯಾಡ ಮನುಜ ರುಕ್ಮಿಣಿ ಅರಸ ಪುರಂದರ ವಿಠಲ ರುಕ್ಮಿಣಿ ಅರಸ ತ್ರಿಪುರಂದರ ವಿಠಲ ಸುಖ ದುಃಖ ಮಾಡಿಸುವನೋ ಕಾಣೋ 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 ಸುಖ ದುಃಖ ಮಾಡಿ ಮಾನವ ಹೀಗೇಕೆ ಕೆಟ್ಟೆ ಮಾನವ ಹೀಗೇಕೆ ಕೆಟ್ಟೆ ಮಾನವ ಹೀಗೇಕೆ ಕೆಟ್ಟೆ ಮಾನವ ಹೀಗೇಕೆ ಹರಿ ಭಜನೆಯ ಬಿಟ್ಟೆ ಹರಿ ಭಜನೆಯ ಬಿಟ್ಟೆ ಹರಿ ಭಜನೆಯ ಬಿಟ್ಟೆ ಮಾನವ ಹೀಗೆ
ಮನದಿಂತೆ ತನುವಿನ ಚಿಂತೆ ತನಯರ ಚಿಂತೆ ಧನಧಾನ್ಯದ ಚಿಂತೆ ವನಿತೆಯರ ಚಿಂತೆ ಉದರದ ಚಿಂತೆ ಅನುದಿನ ದಲಿತನು ಮನದಿ ನೆನೆಯುತ್ತ ಕನಕನಂತೆ ಆಹಾಹಾಹಾ ಮಾನವ ಹೀಗೆ ಕೆಟ್ಟೆ ಆಹಾಹಾಹಾ ಮಾನವ ಹೀಗೆ ಕೆಟ್ಟೆ ಒಡದಿ ಮಕ್ಕಳಿಗೆ ಒಡವೆಯ ಬೇಕೆಂಬ ಚಿಂತೆ ಮನ ಚಿಂತೆ ಒಡದಿ ಮಕ್ಕಳಿಗೆ ಒಡವೆಯ ಬೇಕೆಂಬ ಚಿಂತೆ ಮನ ಚಿಂತೆ ಒಡದಿ ಮಕ್ಕಳಿಗೆ ಒಡವೆಯ ಬೇಕೆಂಬ ಚಿಂತೆ ಮನ ಚಿಂತೆ ಮಾನ್ಯದ ಚಿಂತೆ ಮನುಜರಿಗೆ ಮಾನ್ಯದ ಚಿಂತೆ ಮನುಜರಿಗೆ 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 ಮಾನ್ಯದ ಚಿಂತೆ ಮನುಜರಿಗೆ ಅನುದಿನ ಪುರಂದರ ವಿಠಲನ ನೆಯದೆ ಕನಕನಂತೆ ಆಹಾಹಾಹಾ ಮಾನವ ಹೀಗೆ ಕೆಟ್ಟೆ ಆಹಾಹಾಹಾ ಮಾನವ ಹೀಗೆ ಕೆಟ್ಟೆ ಹರಿ ಭಜನೆಯ ಬಿಟ್ಟೆ ಹರಿ ಭಜನೆಯ ಬಿಟ್ಟೆ ಹೇ ಮಾನವ ಹರಿ ಭಜನೆಯ ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಶ್ರೀನಿವಾಸನ ಮರೆಯದಿರು ನಿರಂತರ ಹರಿ ಹೂವ ತರುವರ ಮನೆಗೆ ಹುಲ್ಲ ತರುವೆ ಹೂವ ತರುವರ ಮನೆಗೆ ಹುಲ್ಲ ತರುವೆ ಹೂವ ತರುವರ ಮನೆಗೆ ಹುಲ್ಲ ತರುವೆ ಆವ ಬಗೆಯ ಸರವೋ ಆವ ಬಗೆಯ ಸರವೋ ದೇವ ಚಿನ್ಮಯನೇ ಹೂವ ತರುವರ ಮನೆಗೆ ಹುಲ್ಲ ತರುವೆ ಹೂವ ತರುವರ ಮನೆಗೆ ಹುಲ್ಲ ತರುವೆ ರಂಗನಾಥ ನಿನ್ನ ಅಂಗ್ರಿಗಳಿಗೆ ರಘುವೆನು ರಂಗನಾಥ ನಿನ್ನ ಅಂಗ್ರಿಗಳಿಗೆ ರಘುವೆನು ಅಂಗವನು ನಿನಗೆ ನಾ ಸಲಿಸುವೆನು ಅಂಗವನು ನಿನಗೆ ನಾ ಸಲಿಸುವೆ ರಂಗರೂಪವ ತೋರಿ ಭಂಗ ಭಾವಗಳ ನಳಿದು ರಂಗರೂಪವ ತೋರಿ ಭಂಗ ಭಾವಗಳ ನಳಿದು
ನವ ಹೊಯ್ಯೋ ನಿನ್ನ ದಿಂಗರಿಗೋ ಹೂವ ತರುವರ ಮನೆಗೆ ಹುಲ್ಲ ತರುವೆ ಹೂವ ತರುವರ ಮನೆಗೆ ಹುಲ್ಲ ತರುವೆ ಎಷ್ಟೋ ಮಾಡಿದ ಬಂಧ ನಾನಿನ್ನ ವೈಷ್ಣವರ ಎಷ್ಟೋ ಮಾಡಿದ ಬಂಧ ನಾನಿನ್ನ ವೈಷ್ಣವರ ಪುಟ್ಟದಾಸಿಯ ಮಗನು ಪರದೇಶಿಯೋ ಪುಟ್ಟದಾಸಿಯ ಮಗನು ಪರದೇಶಿಯೋ ಗಟ್ಟಿಯಾಗಿ ಕಾಗಿ ನೆಲೆ ಆದಿಕೇಶವರಂಗ ಗಟ್ಟಿಯಾಗಿ ಕಾಗಿ ನೆಲೆ ಆದಿಕೇಶವರಂಗ ಬಿಟ್ಟು ಹೋದರೆ ನಿನಗೆ ಹರಿದಾಸನಾಣೆ ಬಿಟ್ಟು ಹೋದರೆ ನಿನಗೆ ಹರಿದಾಸನಾಣೆ ಹೂವ ತರುವರ ಮನೆಗೆ ಹುಲ್ಲ ತರುವೆ ಹೂವ ತರುವರ ಮನೆಗೆ ಹುಲ್ಲ ತರುವೆ ಆವ ಬಗೆಯಲಿ ಸಲವೋ ಆವ ಬಗೆಯಲಿ ಸಲವೋ ದೇವಚಿನ್ಮಯನೇ ಹೂವ ತರುವರ ಮನೆಗೆ ಹುಲ್ಲ ತರುವೆ ಹೂವ ತರುವರ ಮನೆಗೆ ಹೂವ ತರುವರ ಮನೆಗೆ ಹೂವ ತರುವರ ಮನೆಗೆ ಹುಲ್ಲ ತರುವೆ ಶಂಕರ ಶಂಕರ नाम तुझे बरवेगा शंकरा नाम तुझे बरवेगा शंकरा नाम तुझे बरवेगा शंकरा नाम तुझे बरवेगा शंकरा हर हर बरवेगा देवा हर हर बरवेगा देवा हर हर बरवेगा देवा शंकरा 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 नाम तुझे बरवेगा शंकरा नाम तुझे बरवेगा शंकरा नाम तुझे बरवेगा शंकरा गायल्या ऐकल्या होय वैष्णव गती गायल्या ऐकल्या होय वैष्णव गती गायल्या ऐकल्या होय वैष्णव राम नामे राम नामे राम नामे राम नामे राम नामे राम नामे तरले ने होगी राम नामे तरले ने होगी हर हर बरवेगा देवा हर हर बरवेगा देवा हर हर बरवेगा देवा शंकरा 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 नाम तुझे बरवेगा शंकरा नाम तुझे बरवेगा शंकरा नाम तुझे बरवेगा शंकरा ऐसा सदा ऐसा सदा ऐसा सदा आनंद राउली
आनंद राहुरी ऐसा चला आनंद राहुरी विष्णुदास नाम पंढरपुरी विष्णुदास नाम पंढरपुरी विष्णुदास 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 नाम पंढरपुरी हर हर बरवेगा देवा हर हर बरवेगा देवा हर हर बरवेगा देवा शंकरा 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 नाम तुझे बरवेगा शंकरा नाम तुझे बरवेगा शंकरा हर हर शंकर साम्राज्य जय जय शंकर साम्राज्य हर हर शंकर साम्राज्य हर हर शंकर साम्राज्य जय जय शंकर साम्राज्य शिव शिव शंकर साम्राज्य निवाहन नमः शिवाय नागाभरण नमः शिवाय नमः शिवाय नमो नमो नमः शिवाय नमो नमो नमः शिवाय शंकरा शिव शंकरा शंकरा शिव शंकरा शंकरा प्रलयंकरा शंकरा भयंकरा शंकरा शिव शंकरा शंकरा शिव शंकरा गंगजटाधर नमः शिवाय नमः शिवाय गंगजटाधर नमः शिवाय गौरी मनोहर नमः शिवाय सुरमुनि सेवित नमः शिवाय नमः शिवाय शंकरा शिव शंकरा नमः शिवाय जय जय शंकर साम सदा शिव जय जय शंकर साम सदा शिव 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 शंकर साम सदा शिव जय जय शंकर साम सदा शिव ओम नमः शिवाय 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 ओम ओम नमः शिवाय ओम नमः शिवाय ओम नमः शिवाय ओम नमः शिवाय मंजुनाथाय नमः ಶಂಕರ ನಾದ ಶರೀರ ಪರ ವೇದವೇ ಹಾರ ಪರ ನೀವೇ ಶಂಕರ ನಾದ ಶರೀರ ಪದ ವೇದ ವಿಹಾರ ನೀವೇ ಶಂಕರ
ವಿಚಕ್ಷಣ ಜ್ಞಾನ ವಿಲಕ್ಷಣ ರಾಗಮೆಯೋ ಮೌನ ವಿಚಕ್ಷಣ ಜ್ಞಾನ ವಿಲಕ್ಷಣ ರಾಗಮೆಯೋ ನಾದೋಪಾಸನ చేసిన వాడను నీ వాడను నేనైతే నాదోపాసన నీ వాడను నేనైతే దిక్కదీదదిగ హిమదిదదిగ శంకరాదీన శంకర దిక్కదీదది విపరీత విపరాల ప్రతి అవతరించర దిక్కరించర శంకర నాద శరీర దరిచేజనముల దరిచేజనముల దిరిచిరి భూవలు దేవులు సరి సరి నటనల దిరిచిరి భూవలు దరిచేజనముల దరిచేజనముల దిరిచిరి భూవలు దేవులు సరి సరి నటనల దిరిచిరి భూవలు పరమసారదిల చూగంగా పరమసారదిల తూగంగా దొరకురాని రాజమగంగా నాగానల హరియే ములుగంగా ఆనందవర్ధినే శంకర నాద శరీర बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमस्मरणात् भवेत् हनुमल्ता 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 घटिका छलदि निंता श्री हनुमंता
ಘಟಿಕಾಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಘಟಿಕಾಚಲದಿ ನಿಂತ ಪಟು ಹನುಮಂತನ ಘಟಿಕಾಚಲದಿ ನಿಂತ ಪಟು ಹನುಮಂತನ ಪಠನೆ ಮಾಡಲು ತಟದಿ ಪೊರೆವೆನೆಂದು ಘಟಿಕಾಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ 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 ಘಟಿಕಾಚಲದಿ ನಿಂತ ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ ಚತುರಯುಗದಿ ತಾನು ಮುಖ್ಯ ಪ್ರಾಣನು ಚತುರ ಮುಖನಯನ ಚತುರಯುಗ ತಾನು ಮುಖ್ಯ ಪ್ರಾಣನು ಚತುರ ಮುಖನಯನ ಚತುರ ಮುರುತಿಗಳನ್ನು ಚತುರತನದಿ ಭಜಿಸಿ ಚತುರ ಮುರುತಿಗಳನ್ನು ಚತುರತನದಿ ಭಜಿಸಿ ಚತುರ್ಮುಖನಾಗಿ ಜಗಗೆ ಚತುರ್ವಿಧ ಫಲ ಕೊಡ್ತ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ 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 ಘಟಿಕಾಚಲದಿ ನಿಂತ ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ ಸರಸಿ ಜಬವ ಗೋಸ್ತರ ಕಲ್ಮಶ ದೂರ ವರ ಚಕ್ರ ತೀರ್ಥ ಸರ ಸರಸಿ ಜಬವ ಗೋಸ್ತರ ಕಲ್ಮಶ ದೂರ ವರ ಚಕ್ರ ತೀರ್ಥ ಸರ ಮೇರೆ ವಚಲದಿ ನಿತ್ಯ ನರ ಹರಿಗೆ ದುರಾಗಿ ಮೇರೆ ವಚಲದಿ ನಿತ್ಯ ನರ ಹರಿಗೆ ದುರಾಗಿ ಶಿರಯೋಗಾಸನದಿ ಕರೆದು ವರಗಳ ಕೊಡ್ತ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ 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 ಘಟಿಕಾಚಲದಿ ನಿಂತ ಹನುಮಂತ ಬಲವಂತ ಘಟಿಕಾಚಲದಿ ನಿಂತ ಶಂಖ ಚಕ್ರವಾಧರಿಸಿ ಭಕ್ತರ ಮನದ ಸಂಕಟ ಪರಿಹರಿಸಿ ಶಂಖ ಚಕ್ರವಾಧರಿಸಿ ಭಕ್ತರ ಮನದ ಸಂಕಟ ಪರಿಹರಿಸಿ ಪಂಕಜನಾಭ ಶ್ರೀ ಪುರಂದರ ವಿಠಲನ ಪಂಕಜನಾಭ ಶ್ರೀ ಪುರಂದರ ವಿಠಲನ 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 ಪಂಕಜನಾಭ ಶ್ರೀ ಪುರಂದರ ವಿಠಲನ ಬಿಂಗದ ಸೇವಕ ಸಂಕಟ ಕಳೆಯುತ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ 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 ಘಟಿಕಾಚಲದಿ ನಿಂತ ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ ಘಟಿಕಾಚಲದಿ ನಿಂತ ಘಟಿಕಾಚಲದಿ ನಿಂತ
सदाशिव हर हर शंकर सांब सदाशिव शिव शिव शंकर सांब सदाशिव शिव शिव शंकर सांब
ಭಜನ ಕರಿ ಮಹಾದೇವ ಭಜನ ಕರಿ ಮಹಾದೇವ ಭಜನ ಕರಿ दोनी देवा एक सिपाही दोनी देवा एक सिपाही दोनी देवा एक सिपाही दया ऐसे तुझे नाही ऐसे तुझे नाही दया ऐसे तुझे नाही ऐसे तुझे नाही राम पूजे सदा शिव राम पूजे सदा शिव ಭಜನ ಕರಿ ಮಹಾದೇವ भजन करी महादेवा शिव राम नाही भेद शिव राम नाही भेद शिव राम शिव राम शिव राम नाही भेद शिव राम नाही भेद शिव राम नाही भेद दोनी देवा एकी सिद्धा दोनी देवा एकी सिद्धा दोनी देवा एकी सिद्धा दोनी देवा एकी सिद्धा राम पूजी सदा शिव राम पूजी सदा शिव भजन करी महादेवा भजन करी महादेवा भजन करी महादेवा जनी मणी आत्मा एका जनी मणी आत्मा एका आत्मा एका आत्मा जनी मणी आत्मा एका सर्वा घटी तो व्यापका सर्वा घटी तो व्यापका राम 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 पूजे सदा शिव राम पूजे सदा शिव भजन करी महादेवा भजन करी महादेवा भजन करी महादेवा हर हर शंकर राम सदा शिव हर हर शंकर राम सदा शिव 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 शंकर राम सदा शिव 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 शंकर राम सदा शिव हर हर शंकर राम सदा शिव हर हर शंकर राम सदा शिव 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 शंकर राम सदा शिव 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 शंकर राम सदा शिव हर हर शंकर राम सदा शिव हर हर शंकर
ಶ್ರೀನಿವಾಸ ವಾರಿಜನ ವಾರಿಜ ಭವಪಿತ ವಾರಿಜ ನೇತ್ರನೇ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆ ಬಾರಯ್ಯ ಬಾಬಾ ಬಾರಯ್ಯ ಬಾಬಾ 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 ಬಾರಯ್ಯ ಬಾ 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 ಬಕುತಾರ ಪ್ರಿಯ ಶ್ರೀನಿವಾಸರ ವಾರಿಜ ಲಯ ಪದೆ ವಾರಿಜ ನಾವರೆ ವಾರಿಜ ಭವಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಚಾಂಡದ ಕಾರಣ ದೊರೆ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ಭಕುತರ ಪ್ರಿಯ ವೆಂಕಟೇಶರಾಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ದಿಯ ದಿಯ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ಭಕುತರ ಪ್ರಿಯ ವೆಂಕಟೇಶರಾಯ ಚಂದನ ಬೇಲಿ ಬಾಪಾರಂಗ ದೇವೋ ತುಂಗ ನಂದ ನಂದನ ಹರಿಮನ ಭಂಗ ಕರುಣಾಪಾಂಗ ಸಿಂಧು ಶಯನ ಸುಂದರಾಂಗ ಗಿರಿನಾರಸಿಂಗ ಕಂದನಿ ನಂದಿಯು ನಂದಿ ವಾಹನ ಮರೇಂದ್ರ ಕನಕ ನಂದನಾದಿ ಮುನಿ ನಂದನೆಂದು ಬಂದು ಧೀಮ್ ಧೀಮ್ ಧಿಮಿಗೆಂದು ನಂದಾಡಲು ಆನಂದದಿ ಮನಗೆ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ಭಕುತರ ಪ್ರಿಯ ತಡ ಮಾಡ ಬ್ಯಾಡ ಓನೇನಲ್ಲ ವಾಕುಲಾಲಿಸಲ್ನೊಡೆಯ ಗೋಪಾಲ ವಿಠಲ ದೇವಾತ್ಮನಾಗು ಅಡೀಡು ಭಕ್ತ ವತ್ಸಲ ನೀಲಕುಮೀನಲ್ಲ ಮಡುವಿನೊಡವೆ ಗಜ ಮೊರೆಯಿಡಲಾಕ್ಷಣ ಮಡದಿ ಗುಣೇಡದೆ ದುಡು ದುಡನೆ ಬಂದು ನಡೆದು ಬಿಡಿಸಿದಲೆ ಸಡಗರದಲೆ ರಮೆ ಕೊಡನೆಯೊಡಗೂಡಿ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ಭಕುತರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುದಾರೊಡೆಯ ದೇವಯ್ಯ ದಿಯ ದಿಯ ಬಾರಯ್ಯ ಬಾ 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 ಭಕುತರ ಪ್ರಿಯ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಾಯ
रघुनाथाय नाथाय सीताय पतये नमः राम 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 ಕರೆದು ಕೈ ಮಾಡಿ ತೋರಿದ ಕಡೆಗೊಮ್ಮೆ ನೋಡಿದ ರಾಮ ತಾಯಿಯ ಕರೆದು ಕೈ ಮಾಡಿ ತೋರಿದ ಮುಗಿದ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ ರಾಮ ಚಳಿಕೋಲು ಚಂಡು ಬೊಗರಿ ಎಂದವ ಬೇಡ ಬೇಡ ಚಳಿಕೋಲು ಚಂಡು ಬೊಗರಿ ಎಂದವ ಮಂತ್ರಿ ಸಹಿತ ಮಹಾರಾಜನು ಮಂತ್ರಿ ಸಹಿತ ನಿಲ್ಲುವ ಕನ್ನಡಿ ತಂದು ಇರಿಸಿದ ಶ್ರೀರಾಮನಯತೆ ಮುದ್ದಾಡಿದ ನಿಲ್ಲುವ ಕನ್ನಡಿ ತಂದು ಇರಿಸಿದ ಕನ್ನಡಿಯೋಳು ಬಿಂಬ ನೋಡಿದ ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ ರಾಮ ಬಿಂಬ ನೋಡಿದ ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ ರಾಮ ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ ರಾಮ ಮಂಗಳದೋಳು ರಾಮನಾಡಿದ ಚಂದ್ರ ಸಿಕ್ಕಿದ ಚಂದ್ರ ಸಿಕ್ಕಿದ ಚಂದ್ರ ಸಿಕ್ಕಿದ ಎಂದು ಕುಣಿದಾಡಿದ सुखी संसाराची सुखी संसाराची जोडून गाठ पाऊले चलती पंढरीची वाट पाऊले चलती पंढरीची वाट सुखी संसाराची जोडून गाठ सुखी संसाराची जोडून गाठ पाऊले चलते पंढरीची वाट पाऊले चलते पंढरीची वाट
पंढरीची वाट मन शांत होता पुनः लागे मोड मन शांत होता मन शांत होता पुन्हा लागे मोड दत्तवाणी मोड संसाराचे दात दत्तवाणी मोड संसाराचे दात पाऊले चलती पंढरीची वाट पाऊले चलती पंढरीची वाट दुखी संसाराची सोडून गाठ दुखी संसाराची सोडून गाठ पाऊले चलती पंढरीची वाट पाऊले चलती पाऊले चलती पाऊले चलती पंढरीची वाट ಸಾವಧಾನದಿಂದನು ಮನವೇ ಮನವೇ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನ್ 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 ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ದೇವ ಕೊಟ್ಟಾನು 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 ಡಂಬವನಿ ಬಿಡನೊಲ್ಲೆ ಡಂಬವನಿ ಬಿಡನೊಲ್ಲೆ ಡಂಬವನಿ ಬಿಡನೊಲ್ಲೆ ನಂಬಿದ ಆ ಕ್ಷಣದಲ್ಲೇ ನಂಬಿದ ಆ ಕ್ಷಣದಲ್ಲೇ ರಂಗನ ನಂಬಿದ ಕೊಟ್ಟಾನು ಕೊಟ್ಟಾನು ದೇವ ಕೊಟ್ಟಾನು ಕೊಟ್ಟಾನು ಪುರಂದರ ವಿಠಲನ ನಂಬು ಪುರಂದರ ವಿಠಲ 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 ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ಗೋವಿಂದಾಯ ನಮೋ ನಮಃ ಪುರಂದರ ವಿಠಲ
ಕೊಟ್ಟ ಕೃಷ್ಣ सोही परम पद पावेगा सोही परम पद पावेगा सोही परम पद पावेगा सोही परम सोही परम पद पावेगा सोही परम पद पावेगा सोही परम पद पावेगा जो भजे हरि को सदा जो भजे हरि को सदा सोही परम पद पावेगा 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 दृढ़ भरोसा मन में करके दृढ़ भरोसा मन में करके जो जपे हरि नाम को सदा हरि नाम को सदा कहता है ब्रह्मानंद ब्रह्मानंद बीच समाएगा तो ही परम पद पाएगा तो ही परम पद पाएगा तो ही परम पद पावेगा तो ही परम पद पावेगा तो ही परम पद पावेगा हरि गोविंद
ರಮಣ ಗೋವಿಂದ ಸಂಕಟಹರಣ ಗೋವಿಂದ ಮತ್ಸ್ಯರೂಪ ಹರಿ ಜಲನಿ ನಿವಾಸ ರಮಣ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಸ್ವರೂಪ ಮಂದರೋದರ ಹರಿ ಪೂರ್ಣ ಸ್ವರೂಪ ಮಂದರೋದರ ಹರಿ ಸ್ವರೂಪ ಮಂದರೋದರ ಹರಿ ಮಾಧವ ಕೃಷ್ಣ ಕೃಷ್ಣ ಶ್ರೀನಿವಾಸ ಮಾಧವ ಕೃಷ್ಣ ಗೋವಿಂದ ಮಾಧವ ಕೃಷ್ಣ ಗೋವಿಂದ ಹರಿ ಗೋವಿಂದ ರಮಣ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ವೆಂಕಟರಮಣ ಗೋವಿಂದ ರಮಣ ಹರಿ ಗೋವಿಂದ ರಮಣ ಹರಿ ಗೋವಿಂದ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ನಮ್ಮ ವಿಠಲನ ನೋಡಿದವ 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 ನಮ್ಮ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ನಮ್ಮ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ನಮ್ಮ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿ ತಂಬೂರಿ ಮೀಟಿದವ ಓ ತಂಬೂರಿ ಆ ತಂಬೂರಿ ಮೀಟಿದವ ಭವಾನಿ ದಾಟಿದವ ತಾಳವ ಕಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾನಿ ದಾಟಿದವ ತಾಳವ ಕಟ್ಟಿದವ ಸುರರೊಳು ಸೇರಿದವ ಹರೇ ರಾಮ ಹರೆ ಕೃಷ್ಣ ಹರೆ ರಾಮ ಎಲ್ರು ಹೇಳ್ಬೇಕು. ಹರೆ ಕೃಷ್ಣ ಗಟ್ಟಿ. ಹರೇ ರಾಮ ಹರೇ ಕೃಷ್ಣ ಹರೆ ರಾಮ ಹರೆ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೆ ರಾಮ ಹರೆ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೆ ರಾಮ ಹರೇ ರಾಮ ಹರೇ ಕೃಷ್ಣ ಹೇಳಿ ರಾಮ ಆ. ಹರೇ ರಾಮ ಹರೇ ಕೃಷ್ಣ ಹರೆ ರಾಮ ಹರೆ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಗಟ್ಟಿ ಹರೇ ರಾಮ ಹರೇ ಕೃಷ್ಣ ಆ. ಆ. ಹರೇ ರಾಮ ಹರೇ ಕೃಷ್ಣ ಹರೆ ರಾಮ ಹರೆ ಕೃಷ್ಣ ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಓಂ ಶ್ರೀ ರಾಮ ಜಯ ರಾಮ ಜಯ ಜಯ ರಾಮ ಶ್ರೀ ರಾಮ ಜಯ ರಾಮ ಎಲ್ರು ಹಾಡ್ಬೇಕು. ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಓಂ ಶ್ರೀ ರಾಮ ಜಯ ರಾಮ ಜಯ ಜಯ ರಾಮ ಗಟ್ಟಿ ಹೇಳ್ಬೇಕು. ಜಯ ರಾಮ ಜಯ ಓಂ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಓಂ ಶ್ರೀ ರಾಮ ಜಯ ರಾಮ ಶ್ರೀ ರಾಮ ಜಯ ರಾಮ ಶ್ರೀ ರಾಮ ಜಯ ರಾಮ ಜಯ ಜಯ ರಾಮ ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ
ಅದ್ಭುತಗಾತ್ರಾಯ ಆಮಿತಾರ್ಥಪ್ರದಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಶ್ರೀಮದ್ರಮಾಯ ಗೋವಿಂದ ಗೋವಿಂದಕ್ಕೆ ಗೋವಿಂದ ರಾಮ್ ರಾಮ್ ಗೋವಿಂದಾನ್ ಗೋವಿಂದ. ಮಂಜುನಾಥ ಸ್ವಾಮಿ ಒಡೆಯರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಭಜನೆಗೆ ಯಾವ ಶಕ್ತಿ ಇದೆ, ಅಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಹೇಳಿದಾಗೆ ಭಜಕನ ಶಕ್ತಿ ಏನು ಅಂತ ಹೇಳುವಂಥದ್ದು ಪ್ರೇಕ್ಷಕರಾಗಿದ್ದವರನ್ನು ಭಕ್ತನನ್ನಾಗಿ ಮಾಡಿದಂತಹ ಶಕ್ತಿ ಈ ಭಜನೆಗಿದೆ. ಈ ಸಾಧನೆಗೆ ನಿರಂತರವಾದಂತಹ 55 ವರ್ಷ 365 ದಿನ ಆ ವೆಂಕಟರಮಣನ ಸೇವೆಯನ್ನು ಭಜನೆಯ ಮೂಲಕ ಮಾಡಿದಂತಹ ಧೀಶಕ್ತಿ ಎಲ್ಲ ಭಜಕರ ಮಂದಿರ, ಹೃದಯ ಮಂದಿರದಲ್ಲಿ ವೆಂಕಟರಮಣ ಸಾಕ್ಷಾತ್ ಇದ್ದಾನೆ ಅಂತ ಹೇಳೋದಕ್ಕೆ ಯಾವುದೇ ಸಂದೇಹ ಇಲ್ಲ. ಅಂತಹ ಶ್ರೇಷ್ಠ ಭಕ್ತರಿಗೆ ನಾವೆಲ್ಲ ಎದ್ದು ನಿಂತು ಚಪ್ಪಾಳೆ ಅಲ್ಲ, ಹರಿಯೋಂ ಹೇಳುವ ಮೂಲಕ 3 ಬಾರಿ ಹರಿಯೋಂ ಹೇಳಬೇಕು. ಹರಿ ಓಂ, ಹರಿ ಓಂ, ಹರಿ ಓಂ. ಶ್ರೇಷ್ಠ ಸಾಧನೆಯ ಮೂಲಕ ನಮ್ಮನ್ನೆಲ್ಲ ಭಾವುಕರನ್ನಾಗಿ ಮಾಡಿದ್ದೀರಿ. ಇಂತಹ ಭಾವುಕತೆ ಭಕ್ತಿಗೆ ಮಾತ್ರ ಸಾಧ್ಯ. ಭಕ್ತಿ ಪಂಥಕ್ಕಿರುವಂತಹ ಶ್ರೇಷ್ಠವಾದಂತಹ ಶಕ್ತಿ, ಆ ಶಕ್ತಿ ಪರಮಾತ್ಮ ನಿಮಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಅದರಲ್ಲಿ ಮುಖ್ಯವಾಗಿ 6 ವರ್ಷ 6ನೇ ಕ್ಲಾಸಿನ ವಿದ್ಯಾರ್ಥಿನಿಯರು ಭಾವನೆಗಳ ಜೊತೆಗೆ ಸಂಪೂರ್ಣ ದೇವರಿಗೆ ಅರ್ಪಿಸಿಕೊಂಡು ದೇವರನ್ನು ಕಣ್ಣ ಮುಂದೆ ಇರಿಸಿಕೊಂಡು ಹಾಡುವ ಮೂಲಕ ಮುಂದಿನ ಪೀಳಿಗೆಗೆ ಇದೊಂದು ಮಾದರಿಯಾಗಿ ಭಜನೆಯನ್ನು ಮುಂದಿನ ಪೀಳಿಗೆಗೆ ಕೊಡುವಂತಹ ಪ್ರಾತ್ಯಕ್ಷಿಕೆ ಇಲ್ಲಿ ಕಂಡುಕೊಂಡಿದ್ದಂತಹ ಕುಮಾರಿ ರಚಿತಾ ಪೈ ಹಾಗೂ ಶ್ರೀ ಲಕ್ಷ್ಮಿಯವರು ಒಮ್ಮೆ ಎದ್ದು ನಿಲ್ಲಬೇಕಮ್ಮ. ಅವರ ಭಾವನೆಗಳು ಹಾಡಿನ ಜೊತೆಗೆ ಸಮ್ಮಿಲನಗೊಂಡಂಥ ಕ್ಷಣಗಳು ಮನಸ್ಸು ತುಂಬಿ, ಯಾಕೆ ಇವರಿಗೆ ದೇವರು ಹತ್ತಿರ ಇದ್ದಾನೆ ಅಂತ ಹೇಳಿದರೆ ದೇವರನ್ನು ಹಾಡಿನ ಮೂಲಕ ಮನಸ್ಸಿನ ಮೂಲಕ ಕರೆದುಕೊಂಡು ಹಾಡನ್ನು ಹಾಡ್ತಾರೆ. ದೇವರು ಸಂಪೂರ್ಣ ಅನುಗ್ರಹ ಈ 6ನೇ ತರಗತಿಯ ಪುಟ್ಟ ಬಾಲಕಿಯರು ಇಡೀ ಸಮಾಜಕ್ಕೆ, ಇಡೀ ಭಜನಾ ಲೋಕಕ್ಕೆ ವಿಶೇಷವಾದಂಥ ಮಿನುಗು ನಕ್ಷತ್ರಗಳು ಆಗಲಿ ಅಂತೇಳುವ ಮಂಜುನಾಥನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇನ್ನು ಮುಖ್ಯವಾಗಿ ಶೇಷಗಿರಿ ಪೈಯವರು ಸಂಗೀತ ಶಾರದೆ ನಿಮ್ಮ ಹೃದಯ ಮಂದಿರದಲ್ಲಿ ನಿಮ್ಮ ಕಂಠಸಿರಿಯಲ್ಲಿ ಪೂಜ್ಯರು ಹೇಳಿ ಹೋದರು. ಅವರ ಆಲಾಪನೆಯ ಒಂದು ಸೊಬಗು, ಅದರ ಜೊತೆಗೆ ದೇವರ ಜೊತೆಗೆ ಸಂಭಾಷಣೆ ಮಾಡುವ ರೀತಿಯ ಆಲಾಪನೆ ಆ ದೇವರು ನಿಮ್ಮಲ್ಲಿ ಇಟ್ಟಿದ್ದಾನೆ ಅಂತ ಹೇಳಿದರೆ ಇದನ್ನು ನೋಡುವ ಸೌಭಾಗ್ಯ ನಮಗೆ ಬಂದಿರುವಂಥದ್ದು ನಮ್ಮ ಶ್ರೇಷ್ಠ. ಹಾಗಾಗಿ ಶೇಷಗಿರಿ ಪೈಯವರಿಗೆ ವಿಶೇಷವಾದಂಥ ಅಭಿವಂದನೆಗಳು. ಇದರ ಜೊತೆಗೆ ಶ್ರೀನಾಥ್ ಪೈಯವರು ಸರ್, ದೇವರು ನಗನಗುತ್ತಾ ನಿಮಗೆ ತುಂಬ ಕೊಟ್ಟು ಬಿಟ್ಟಿದ್ದಾನೆ ಸರ್. ಇದು ವೆಂಕಟರಮಣನ ಅನುಗ್ರಹ. ಅಂತಹ ಭಜನೆಯ ಮೂಲಕ ಯೋಗೇಶ್ ಕಿಣಿಯವರು ಬರಬೇಕಿತ್ತು. ಯಾಕಂದರೆ ನಾವೆಲ್ಲ ತುಂಬ ವರ್ಷಗಳಿಂದ ಅವರ ಹಾಡುಗಳ ಜೊತೆಗೆ ಕುಣಿದು ನಲಿದಾಡಿದವರು. ಹಾಗಿರುವಾಗ ಶ್ರೀನಾಥ್ ಪೈಗಳೇ, ಬಹಳ ಖುಷಿಯಾಗಿದೆ. ಶಂಕರಾಭರಣಮನಿಂದ ಮಂಜುನಾಥನೇ ಇಲ್ಲಿಗೆ ಬಂದು ಒಂದು ಕ್ಷಣ ಕೂತಿದಾನ ಅಂತ ಹೇಳುವಂಥ ಭಾವನೆಗಳು ನಮಗೆ ಬಂದಿದೆ. ಇನ್ನೂ ದಯ ಬಾರದೆ ಖಂಡಿತ
ದಯೆ ಕೊಡಲೇಬೇಕು. ಯಾಕಂದರೆ ನೀವು ಕೇಳುವ ಆ ಒಂದು ಧ್ವನಿಯಲ್ಲಿ, ಆ ವಿಶೇಷ ಶೈಲಿಯಲ್ಲಿ ಖಂಡಿತವಾಗಿ ದಯೆ ಕೊಟ್ಟಿದ್ದಾನೆ. ಆ ದಯೆಯನ್ನು ನಮಗೆ ಅನುಗ್ರಹಿಸಿದಿರಿ, ವಿಶೇಷವಾದಂಥ ವಂದನೆಗಳು. ಇನ್ನು ಅಣ್ಣ, ಹೂವು ತರುವರ ಮನೆಗೆ ಹುಲ್ಲ ತರುವ, ಬಹಳ ಸೊಗಸಾಗಿ, ತುಂಬ ಸೊಗಸಾಗಿ ಉಣಬಡಿಸಿದ್ದೀರಿ. ಖಂಡಿತ ನಾವು ಕೂಡ ಪರಮಾತ್ಮ ಹುಲ್ಲ ತರುವ ಖಂಡಿತವಾಗಿ ನಮಗೂ ಕೂಡ ಆ ಸೌಭಾಗ್ಯವನ್ನು ಕೊಟ್ಟಿದ್ದೀರಿ ಅಂತ ಹೇಳುತ್ತಾ, ಇಡೀ ತಂಡ ಆ ವೆಂಕಟರಮಣನ ಅನುಗ್ರಹದಿಂದ, ಮಂಜುನಾಥ ಕೂಡ ಇವತ್ತು ಅವರವರು ಮಾತಾಡ್ಕೊಳ್ತಾರೆ, ವೆಂಕಟರಮಣ ದೇವರು ಮತ್ತು ಮಂಜುನಾಥ ಸ್ವಾಮಿ. ನಿಮ್ಮ ಶಿಷ್ಯರು ಇಲ್ಲಿ ಬಂದು ಮಂಜುನಾಥ ನನ್ನ ಸನ್ನಿಧಿಯಲ್ಲಿ ಭಜನೆ ಮಾಡಿದ್ದಾರೆ, ನನ್ನನ್ನು ಆನಂದಕ್ಕೆ ಒಯ್ದಿದ್ದಾರೆ ಅಂತ ಹೇಳುವಂಥ ಸಂಭಾಷಣೆಯಲ್ಲಿ ಮಂಜುನಾಥ ಸ್ವಾಮಿ ಕೂಡ ನಿಮಗೆ ವಿಶೇಷವಾದಂಥ ಅನುಗ್ರಹ ಕೊಡಲಿ ಅಂತೇಳಿ ಭಜನಾ ಪರಿಷತ್ ವತಿಯಿಂದ ವಂದಿಸುತ್ತಾ, ಇವರಿಗೆ ಗೌರವಾರ್ಪಣೆಯನ್ನು ನಮ್ಮ ಸಂಚಾಲಕರಾದಂಥ ಸುಬ್ರಹ್ಮಣ್ಯ ಪ್ರಸಾದರವರು ಮಾಡಬೇಕಾದ್ರ, ಜೊತೆಗೆ ಈ ಸಭೆಯಲ್ಲಿ ಭುಜಬಲಿ ಬಿ ಅವರು ಕೂಡ ಇದ್ದಾರೆ, ಮಲ್ಲಿನಾಥ್ ಅವರು ಇದ್ದಾರೆ, ರತ್ನವರ್ಮ ಜೈನ್ ಇದ್ದಾರೆ. ಇವರೆಲ್ಲ ಸಹಕರಿಸಬೇಕಾದ್ರೆ ಇನ್ನೂ ಒಂದು ಸಂತೋಷ ಅಂತೇಳಿದರೆ, ಕನ್ನಡದ ಸಾರಸ್ವತ ಲೋಕದ ಶ್ರೇಷ್ಠ ವಾಗ್ಮಿ, ಪ್ರತಿಯೊಂದು ಮಾತಿನಲ್ಲಿ 1000 ಅರ್ಥಗಳ ಜೊತೆಗೆ ದಿಟವಾಗಿ ಧರ್ಮವನ್ನು ಬೋಧನೆ ಮಾಡುವಂಥ ಶ್ರೀ ಮುನಿರಾಜ್ ರಂಜಾಳರವರ ಉಪಸ್ಥಿತಿ ಕೂಡ ತುಂಬ ಸಂತೋಷ ಕೊಟ್ಟಿದೆ ಸರ್, ಅಭಿವಂದನೆಗಳು. ಹಾಗಾಗಿ ಮುಜಬಲಿಯವರು ವೇದಿಕೆಗೆ ಬಂದು ನಮ್ಮ ಕಮಲಾಕ್ಷ ನಾಯಕರು, ಇದರ ಸೂತ್ರಧಾರಿ ಯಾರು ಅಂತೇಳಿದರೆ ಅವರು ನಗನಗುತ್ತಾ ಅಂದು ನೋಡಿದ ಕಮಲಾಕ್ಷ ನಾಯಕರು ಇಂದು ಕೂಡ ಹಾಗೆ ಇದ್ದಾರೆ ಅಂತೇಳಿದರೆ ಆ ಮುಖದ ನಗು ಬಹಳ ಸಂತೋಷ, ನಮಗೆ ಶಕ್ತಿ ಕೊಟ್ಟಿದೆ. ಶ್ರೀ ಕಮಲಾಕ್ಷ ನಾಯಕ್ ಅವರಿಗೆ, ಶ್ರೀ ಶೇಷಗಿರಿ ಪೈ ಅವರಿಗೆ ಮತ್ತು ಎಲ್ಲ ಕಲಾವಿದರು ಕೂಡ ಕ್ಷೇತ್ರದ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ. ಚಪ್ಪಾಳೆ. ಬನ್ನಿ. ಬನ್ನಿ ಅಮ್ಮ, ರಕ್ಷಿಕಾ, ಲಕ್ಷ್ಮಿ ಬನ್ನಿ ಮುಂದೆ ಬನ್ನಿ. ಶಾಲಕ್ಕೆ ಅವರಿಗೆ ಇಷ್ಟು ಬೇಗ ಮರೆಯುವುದಾ ನಾವು? ನಮ್ಮನ್ನು 1.5 ಗಂಟೆ ಖುಷಿಯಲ್ಲಿಟ್ಟಿದ್ದಾರೆ. ನಿರಂತರ ಚಪ್ಪಾಳೆ ಬೇಕು.
ಒಂದು ಗ್ರೂಪ್ ಫೋಟೋ ಅಣ್ಣ ಬನ್ನಿ ಒಮ್ಮೆ ಗ್ರೂಪ್ ಫೋಟೋ